ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಪ್ರಯುಕ್ತ ಇದೀಗ ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಘಾಟಿಸುವವರು ಶ್ರೀಯುತ ಗಿರೀಶ್ ನಂದನ್ ಎಂ, ಕೆಎಎಸ್, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ, ಸದಸ್ಯ ಕಾರ್ಯದರ್ಶಿಗಳು, ಬಾಲವನ ಅಭಿವೃದ್ಧಿ ಸಮಿತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಉಮೇಶ್ ನಾಯಕ್, ಪುತ್ತೂರು ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ. ಈ ಕಾರ್ಯಕ್ರಮದ ಉದ್ಘಾಟನೆಯ ಜೊತೆ ನಮ್ಮ ಜೊತೆ ಸೇರಿಕೊಳ್ಳಬೇಕು ಅನ್ನುವ ಕೋರಿಕೆ ವಿದೂಷಿ ನಯನಾ ವೀರೈ ಕುತ್ಕಾಡಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಶ್ರೀಯುತ ರಮೇಶ್ ಗುಳಯ ಹಾಗೂ ಶ್ರೀಯುತ ಜಗನ್ನಾಥ್ ಅರಿಯಡ್ಕ. ಈ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಭರತನಾಟ್ಯ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಮಾನ್ಯ ಸಹಾಯಕ ಆಯುಕ್ತರು ಮತ್ತು ಶ್ರೀಯುತ ಉಮೇಶ್ ನಾಯಕ್ ಇವರನ್ನ ವೇದಿಕೆಗೆ ಕರೆತರುವಂತೆ ಕೋರಿಕೆ ಶ್ರೀಯುತ ಜಗನ್ನಾಥ್ ಅರಿಯಡ್ಕ ಇವರಲ್ಲಿ. ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಿದೂಷಿ ನಯನಾ ವೀರೈ ಕುತ್ಕಾಡಿ, ಶ್ರೀಯುತ ರಮೇಶ್ ಗುಳಯ ಹಾಗೂ ಜಗನ್ನಾಥ ಅರಿಯಡ್ಕ. ಕಾರ್ಯಕ್ರಮ ಸಂಯೋಜಕರು ಬಾಲವನ ಪರ್ಲಡ್ಕ ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶ್ವ ಕಲಾನಿಕೇತನ ಪುತ್ತೂರು ಇವರಿಂದ ವಿದೂಷಿ ನಯನಾ ವೀರೈ ಕುತ್ಕಾಡಿ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮದ ಉದ್ಘಾಟನೆ. ಶ್ರೀಯುತ ಗಿರೀಶ್ ನಂದನ್ ಎಂ, ಕೆಎಎಸ್, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ, ಸದಸ್ಯ ಕಾರ್ಯದರ್ಶಿ, ಬಾಲವನ ಅಭಿವೃದ್ಧಿ ಸಮಿತಿ ಇವರು ತಾರೀಖೇಳವನ್ನ ಹೊಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದ್ದಾರೆ. ಕೃತಜ್ಞತೆಗಳು. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ, ಎಲ್ಲ ಸಾಹಿತ್ಯ ಆಸಕ್ತ ಬಂಧುಗಳನ್ನ, ಅದೇ ರೀತಿ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ವಿಶ್ವ ಕಲಾನಿಕೇತನ ಪುತ್ತೂರು ಇವರಿಂದ ವಿದೂಷಿ ನಯನಾ ವೀರೈ ಕುತ್ಕಾಡಿ ಹಾಗೂ ಸ್ವಸ್ತಿಕಾ ರೈ ಕುತ್ಕಾಡಿ ಇವರ ನೇತೃತ್ವದಲ್ಲಿ ಭರತನಾಟ್ಯ ಕಾರ್ಯಕ್ರಮದ ಪ್ರಸ್ತುತಿ. ಈ ಕಾರ್ಯಕ್ರಮದ ನಿರ್ವಹಣೆ ಎಂಜಿ ತಿಲೋತ್ತಮ. ಎಲ್ಲರಿಗೂ ಬೆಳಗಿನ ಶುಭೋದಯ. ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ, ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ ಬರಹಗಾರರಾದ ಡಾಕ್ಟರ್ ಕೋಟ ಶಿವರಾಮ್ ಕಾರಂತರ 121ನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳು. ಇದೀಗ ಭರತನಾಟ್ಯ ಕಾರ್ಯಕ್ರಮ ವಿದೂಷಿ ನಯನಾ ವೀರೈ ಕುತ್ಕಾಡಿ ಇವರ ಬಳಗದವರಿಂದ
ವಿದೂಷಿ ನಯನಾ ವೀರಯ್ಯ ಅವರು ವಿದ್ವಾನ್ ಕಲಾಶ್ರೀ ದಿವಂಗತ ಕುತ್ಕಾಡಿ ವಿಶ್ವನಾಥ ರೈ ಅವರ ಧರ್ಮಪತ್ನಿ. ಕಳೆದ 16 ವರ್ಷಗಳಿಂದ ವಿಶ್ವ ಕಲಾನಿಕೇತನ ಪದಡ್ಕ ಎಂಬ ಕಲಾ ಸಂಸ್ಥೆಯ ಮೂಲಕ ಸಾವಿರಾರು ಮಕ್ಕಳಿಗೆ ನೃತ್ಯಾಭ್ಯಾಸ ಮಾಡುತ್ತಿದ್ದಾರೆ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಕಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. ಇವರಿಗೆ ಬಾಲವನ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ವಿಶ್ವಕಲಾನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ರಿಜಿಸ್ಟರ್ಡ್ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಮುಂದೆ ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ. ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕಾರಂತರ ಬಾಲವನದ ಸಮಿತಿಯವರಿಗೆ ನಮ್ಮ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ರಾಗಮಾಲಿಕೆ ತ್ರಿಮೂರ್ತ ಪುಷ್ಪಾಂಜಲಿ, ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಸ್ತುತಿಸುವಂತಹ ಈ ಪುಷ್ಪಾಂಜಲಿಯನ್ನು ನಮ್ಮ ವಿದ್ಯಾರ್ಥಿಗಳು ಅಭಿನಯಿಸಲಿದ್ದಾರೆ.
तदरिता तकदरिते तदरिता तकदरिते तां तरित दीं तरित तों तरित नं तरित तां तकदरि किडदक तदरिता तकदरिते तां तदरित दीं तदरित तों तदरित नं तदरित तां तकदरि किडदक तदरिता तकदरिते तां तरित दीं तरित तों तरित नं तरित तां तकदरि किडदक तदरिता तकदरिते तां तदरित दीं तदरित तों तदरित नं तदरित तां तकदरि किडदक तदरिता तकदरिते तां तदरित दीं तदरित तों तदरित नं तदरित तां तकदरि किडदक तदरिता तकदरिते तां तदरित दीं तदरित तों तदरित नं तदरित तां तकदरि किडदक तदरिता तकदरिते तां तदरित दीं तदरित तों तदरित नं तदरित तां तकदरि किडदक तदरिता तकदरिते सत्यलोकवास नारद पित ब्रह्मास्त्रधर हंसवाहन सत्यलोकवास नारद पित ब्रह्मास्त्रधर हंसवाहन सरस्वती प्रिया सरस्वती प्रिय वेद प्रतीता सृष्टिकर्त नमो ब्रह्मदेवा ओम नमो ब्रह्मदेवाय ओम नमो ब्रह्मदेवाय तदरिता तकदरिते तां तरित दीं तरित तों तरित नं तरित तां तगुन्दरि किटदक वैकुण्ठ स्थित शेष शयन वैकुण्ठ स्थित शेष शयन शङ्खचक्रधर गरुडवाहन लक्ष्मीपति मोहिनी रूप स्थितिकर्त नमो विष्णुदेवा ओम नमो विष्णुदेवाय ओम नमो विष्णुदेवाय
ವಿದ್ಯಾರ್ಥಿಗಳಿಗೆ ಸತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ನೃತ್ಯ ಮೂಷಿಕ ವಾಹನ ರಾಗಮಾಲಿಕೆಯಲ್ಲಿದೆ. मूषिकवाहन मोदकग्रस्त चामरकर्ण विलम्बित सूत्र वामन रूप महेश्वर पुत्र वीर विनायक पाद नमस्ते. मूषिकवाहन मोदकग्रस्त चामरकर्ण विलम्बित सूत्र वामन रूप महेश्वर पुत्र वीर विनायक पाद नमस्ते. वीर विनायक पाद नमस्ते. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. सिद्धिर्भवतु मे सदा. नमस्तेऽस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते. नमस्तेऽस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते. महालक्ष्मी नमोस्तुते. आङ्गिकं भुवनं यस्य वाचिकं सर्ववाङ्मयम् आकार्यं चन्द्रताराधिपम्. आकार्यं चन्द्रताराधिपं नमः सात्विकं शिवं. शिवं 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 शिवं. ಅಭಿನಯಿಸಿದಂತಹ ವಿದ್ಯಾರ್ಥಿಗಳಿಗೆ ಸತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಹನುಮಂತ ದೇವನ ರಾಗ ಪೂರ್ವಿ ಕಲ್ಯಾಣಿ ಆದಿತಾಳ ಪುರಂದರದಾಸರ ರಚನೆ. ಹನುಮಂತ ದೇವ ನಮೋ. ಹನುಮಂತ ದೇವ ನಮೋ ನಮೋ. ಹನುಮಂತ ದೇವ ನಮೋ ನಮೋ. ಹನುಮಂತ ದೇವ ನಮೋ. ವನದಿಯನು ದಾಟಿ ದಾನವರ ದಂಡಿಸಿದ. ವನದಿಯನು ದಾಟಿ
ರಾಮ ಭೃತ್ಯನು ನಿನಗೆ ಸರಿ ಕಾಣೆ ಗುರುವೇ ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ ವನದಿಯನು ದಾಟಿ ದಾನವರ ದಂಡಿಸಿದ ರಾಮ ಭೃತ್ಯನು ನಿನಗೆ ಸರಿ ಕಾಣೆ ಗುರುವೇ ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ ಭೂಮಿಜೆಗೆ ಮುದ್ರೆಯುಂಗುರವಿದೆ ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ ಭೂಮಿಜೆಗೆ ಮುದ್ರೆಯುಂಗುರವಿದೆ ಭೂಮಿಜೆಗೆ ಭೂಮಿಜೆಗೆ ಮುದ್ರೆಯುಂಗುರವಿದೆ ಆ ಮಹಾಲಂಕೆ ನಗರವನೆಲ್ಲವನು ಭೂತಮಾವನ ಮಾಡಿ ಮೆರೆದೆ ಆ ಮಹಾಲಂಕೆ ನಗರವನೆಲ್ಲವನು ನೀ ಭೂತಮಾವನ ಮಾಡಿ ಮೆರೆದೆ ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ ಶ್ರೀಮದಾಚಾರ್ಯರ ಪುರಪತಿ ಎಂದೆನಿಪ ಶ್ರೀಮಹಾಲಕುಮಿ ನಾರಾಯಣ ರೂಪ ಶ್ರೀಮದಾಚಾರ್ಯರ ಪುರಪತಿ ಎಂದೆನಿಪ ಶ್ರೀಮಹಾಲಕುಮಿ ನಾರಾಯಣ ರೂಪ ಶ್ರೀಮನೋಹರ ಪುರಂದರ ವಿಠಲನ ಶ್ರೀಮನೋಹರ ಪುರಂದರ ವಿಠಲನ ಪ್ರೇಮದಾಳು ಹನುಮಂತ ಬಲವಂತ ಶ್ರೀಮನೋಹರ ಪುರಂದರ ವಿಠಲನ ಪ್ರೇಮದಾಳು ಹನುಮಂತ ಬಲವಂತ ಹನುಮಂತ ದೇವ ನಮೋ ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ ಹನುಮಂತ ದೇವ ನಮೋ ದೇವ ನಮೋ ಹನುಮ ಅಭಿನಯಿಸಿದಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಮಹಾಲಕ್ಷ್ಮಿಯ ಕುರಿತಾದ ಮಹಾಲಕ್ಷ್ಮಿ ಕೌತ್ವಂ ಗೌಳರಾಗ ಆದಿತಾಳ. ಧನ್ಯವಾದಗಳು.
लक्ष्मी नमः ॐ ह्रीं लक्ष्मी नमः ॐ ह्रीं लक्ष्मी नमः ದಿತ್ ದಿನ ದೀರಿ ನಕ್ಕ ಜಂ 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 ದೀರಿ ನಕ್ಕ ಜಂ ದಿತ್ ದಿನ ದೀರಿ ನಕ್ಕ ಜಂ 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 ದೀರಿ ನಕ್ಕ ಜಂ ದಿನ ತಿರಿನಕ ಜಂ 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 ದಿರಿನಕ ಜಂ ದಿನ ತಿರಿನಕ ಜಂ 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 ದಿರಿನಕ ಜಂ திருப்பார் கடலினில் தோன்றிய திருவே கருநீர கண்ணனின் மார்புரை எழிலே திருப்பார் கடலினில் தோன்றிய திருவே கருநீர கண்ணனின் மார்புரை எழிலே திருப்பார் கடலினில் தோன்றிய திருவே கருநிற கண்ணனின் மார்புரை எழிலே திருப்பார் கடலினில் தோன்றிய திருவே கருநிற கண்ணனின் மார்புரை எழிலே ககன ககன கண கணனக ககனகணம் கணனக ககனக கணனக ககனக கணனம் 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 தக்கன ககன கண கணனக ககனகணம் கணனக ககனக கணனக ககனக கணனம் 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 தகன ககன கண கணனக கணனகணம் கணனக ககனக கணனக ககனக கணனம் 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 தகன ககன கண கணனக கணனகணம் கணனக ககனக கணனக ககனக கணனம் 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 கண 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 கணதனம் அருளே நக 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 நாராயணி தாயே கண 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 கணதனம் அருளே நக 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 நாராயணி தாயே கண 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 தன மருளே நக 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 நாராயணி தாயே கண 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 தன மருளே நக 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 நாராயணி தாயே ಚಲ ಚಲ ಚಂಚಲ ಚಪಲ 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 ಪಳ 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 ಬಿಂಪಳ ಚಲ ಚಲ ಚಂಚಲ ಚಪಲ 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 ಪಳ 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 ಬಿಂಪಳ ಚಲ ಚಲ ಚಂಚಲ ಚಪಲ 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 ಪಳ 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 ಬಿಂಪಳ ಚಲ ಚಲ ಚಂಚಲ ಚಪಲ 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 ಪಳ 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 ಬಿಂಪಳ பழ 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 பலவித நீதியே திருமகள் நீயே நலமருள்வாயே பழ 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 பலவித நீதியே திருமகள் நீயே நலமருள்வாயே பல 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 பலவித நிதியே திருமகள் நீயே நலமருள்வாயே பல 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 பலவித நிதியே திருமகள் நீயே நலமருள்வாயே தத்திமி தித்திமி திம்மி திம்மி தக்க திமி தக்கதாம் திமி தக்கதாம் தக்கதாம் தாம் தக்கதாம் திமி தக்கதாம் தத்திமி தித்திமி திம்மி திம்மி தக்க திமி தக்கதாம் திமி தக்கதாம் தக்கதாம் தாம் தக்கதாம் திமி தக்கதாம் தரிமி திமி 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 தக்க திமி தக்கதாம் திமி தக்கதாம் தக்கதாம் தாம் தக்கதாம் திமி தக்கதாம் தரிமி திமி 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 தக்க திமி தக்கதாம் திமி தக்கதாம் தக்கதாம் தாம் தக்கதாம் திமி தக்கதாம் தத்திமி என ஆடி பணிந்திடும் தரணி போற்றும் திருமகள் கௌத்துவம் தத்திமி என ஆடி பணிந்திடும் தரணி போற்றும்
திருமகள் கௌத்துவம் ததிமி என ஆடி பணிந்திடும் தரணி போற்றும் திருமகள் கவுத்துவம். ததிமி என ஆடி பணிந்திடும் தரணி போற்றும் திருமகள் கவுத்துவம். தக தகதாம் தக தகதை தாக்குத்தி குத்த கீட்ட தும் கிட கிட தகிடன் நம்கி கிட தகித்த தீத்தாம் தீத்தாம் ಮಹಾಲಕ್ಷ್ಮಿ ಕೌತ್ವವನ್ನು ಅಭಿನಯಿಸಿದಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ವಿಶ್ವಕಲಾನಿಕೇತನದ ವಿದ್ಯಾರ್ಥಿಗಳಿಗೆ ಇಂತಹ ಸುಂದರವಾದ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಂತಹ ಬಾಲವನದ ಅಧ್ಯಕ್ಷರು, ಸಮಿತಿಯ ಎಲ್ಲರಿಗೂ ನಮ್ಮ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸುಂದರವಾದ ವೇದಿಕೆಯಲ್ಲಿ ಮಕ್ಕಳ ಮುಖವರ್ಣಿಕೆಯನ್ನು ಮಾಡಿದಂಥವರು ಶ್ರೀಯುತ ಪಂಜ ಸತೀಶ್ ಮತ್ತು ಬಳಗದವರು. ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ವಸ್ತ್ರಾಲಂಕಾರವನ್ನು ಮಾಡಿದಂತಹ ಪುತ್ತೂರಿನ ವಿಶ್ವಕಲಾ ಆರ್ಟ್ಸ್ ಇವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕವಾದ ವಂದನೆಗಳು. ಇನ್ನು ಮುಂದೆ ನಮ್ಮ ಕಲಾಶಾಲೆಯ ಪ್ರಸ್ತುತಿ ಶಿವಸ್ತುತಿ ರಾಗಮಾಲಿಕೆ ರಚನೆ ಶತಾವಧಾನಿ ಗಣೇಶ್ ಅವರದ್ದು. ಇದನ್ನು ನಮ್ಮ ವಿದ್ಯಾರ್ಥಿಗಳು ತಮ್ಮ ಮುಂದೆ ಅಭಿನಯಿಸಿ ತೋರಿಸಲಿದ್ದಾರೆ. विश्वे
தரித்த நம் தரித்த நம் 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 தரித்த திங்கிண்ணத்தும் நம் தனம் தரித்த நம் தரித்த நம் நம் தனம் நம் தரித்த திங்கிண்ணத்தும் நம் தனம் தரித்த நம் தரித்த நம் நம் தனம் நம் தரித்த திங்கிண்ணத்தும் நம் தனம் தரித்த நம் தரித்த நம் நம் தனம் நம் தரித்த திங்கிண்ணத்தும் நம் தனம் தரித்த நம் தரித்த நம் நம் தனம் நம் தரித்த திங்கிண்ணத்தும் நம் கிட்ட தரி நம் தரி கிட்ட தக்க டமருக தாண்டவ சங்கர நக திக்கிட்ட தரி நக தரி கிட்ட தக்க பிருகதர கஜ சர்மாம்பர நம் திக்கிட்ட தரி நந்திவான நக திக்கிட்ட தரி நாகாபரண நம் திக்கிட்ட தரி நக தரி கிட்ட தக்க நம் ததீனுதும் கிடதக தரி கிடதும் நம் ததீனுதும் கிடதக தரி கிடதும் நம் ததீனுதும் கிடதக தரி கிடதும் நம் ததீனுதும் த கிடதக தரி கிடதும் நம் ததீனுதும் த கிடதக தரி கிடதும் நம் ததீனுதும் த கிடதக தரி கிடதும் நம் ததீனுதும் தக்க திக்கு கிடதக தரி கிடதும் நம் ததீனுதும் தக்க திக்கு கிடதக தரி கிடதும் நம் ததீனுதும் தக்க திக்கு கிடதக தரி கிடதும் शङ्कराभरण कथनं रुचिरं शङ्करं श्रुत रसिकाः शङ्कराभरण कथनं रुचिरं शङ्करं श्रुत रसिकाः धनि सति सनिध पदनि सदा पाम धनि सति सनि दद पदनि सदन पप मम धनि सति सदनि नि दद पदनि सदन पप मम मम मगदिग कथिमित किट मगरे सप मग कथिमित किट यम भर्तानि किस तक तकिट सनि द पदनि तक तकिट गम पदनि सति तकिट मगरे सनि दनि तकिट दनि गरि सनि दस पदनि तिसनि तिसनि दसनि गम प सनि दनि गम पदनि शङ्कराभरण कथनं रुचिरं शङ्करं श्रुत रसिकाः
ಸಂರಕ್ಷಿತ ಚಂದ್ರಕಲಾ ಸಂರಕ್ಷಿತ दक्षाध्वर नाशार्थं शम्भु वीरभद्र रुद्रात्मना दक्षाध्वर नाशार्थं शम्भु वीरभद्र रुद्रात्मना चंद्रकला संरक्षिता चंद्रकला संरक्षिता सनि सरि सनि सरि ಪದ ಪದ ಮಾ ನಿಧ 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 ರಿ 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 ಗ ರಿ ಸ शिवाय ओम नमः शिवाय ओम नमः शिवाय ओम नमः शिवाय प्रबथिते हलाहल उदित लोक भयंकर विषमीशान स्वीचकार हरिमणि विमगले स्वीचकार हरिमणि विमगले
ధీం తద్ధీం ధీం ధీ ధని దప రి గమ బుబ గమ రి గరి జదాని ద ధీం ధిమిత జుండు ధిమిత ధిమిత కిట తాం ధిత్తక జుండు గమ రి గరు తమ గమ రి ససారి గమ పమ మదాని ససారి గమ రి ధిమిత తకిట ధిమి ధిమిత తకిట ధిమి ధిమి ధిమిత తకిట తద్దితాం గమ రి గరు తమ గమ రి ససారి గమ పమ మదాని ససారి గమ రి గమ రి గరి ద ని ద దని ద దని పద మప మప గమ ప గమ రి గరి ద ని ద దని ద గమ రి గరి ద ని ద తమ మప గమ రి గరి ద గరుడ భయ భీత పతగ కులం గరుడ భయ భీత పన్నగ కులం విరచితాత్మార్పణం శివే విరచితాత్మార్పణం శివే జగావసావ శరీరే సకలే హారకేయూరతాం రుచిరా శంకర భరణ కథనం రుచిరం శంకరం శృణుతే రసికా శంకర భరణ కథనం రుచిరం మహాత్రిపురాసుర సంహార లీలవ పురోశ్వరో మహాధన్వి తదింగినతం త్రిపుర ప్రళయోద్భవం తక్కిట కృతక తరకటం భస్మ నిజవ పురంగ రాగ మకరోద్వై తం తక్కిట కృతక తరకటం దీం తక్కిట కృతక తరకటం తోం తక్కిట కృతక తరకటం నం తక్కిట కృతక తరకటం త తదది తం తం తది 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 తక్కిట త తదణ దిం దిం దణ 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 తక్కిట త తజడు తుం తుం జడు 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 తక్కిట త తదిమి నం నం దిమి 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 తక్కిట తదది తం తదణ తం తజడు తం తదిమి తం తది త జడ త జడు త దిమి త తగదరిగడం తదది తం తదణ తం తజడు తం తదిమి తం తది త దణ త జడు త దిమి త తగదరిగడం త తదది త తదణ త తజడు త తదిమి తక్క తదది తక్క తదణ తక్క తజడు తక్క తదిమి తదిం తది తక్కరదం త దిం తరగడదం కరదగ తరగడదం కరదగ తరగడదం కరదగ తరగడదం దిం దిం త తక్క దిం దిం తదిం తది తక్కరదం త దిం తరగడదం కరదగ తరగడదం కరదగ తరగడదం కరదగ తరగడదం దిం దిం త తక్క దిం దిం తదిం తది తక్కరదం త దిం తరగడదం కరదగ తరగడదం కరదగ తరగడదం కరదగ తరగడదం త త్రిపుర ప్రళయోద్భవం భస్మని జవపుషః అంగరాగమకరోద్వై భస్మని జవపుషః భస్మని జవపుషః భస్మని జవపుషః శంకర భరణ కథనం రుచిరం శంకరం శృణుతే రసికా శంకర భరణ కథనం రుచిరం శశధర మకుటం శశధర వదనం ప్రమదిత
दामोदरम् प्रकटितमदनम् सफलिपतिसरम् फडिपतिचिकूरम् गजदमनकरम् गजगमनधुरम् भसितविलसितम् शुभसितहसितम् गिरिवरधनुषम् गिरिवरजनुषम् भजत निटिलतट परिचितनयनम् भवमखिलपुषम् सयुवतिवपुषम् कान्ताविमिश्रवपुषः कान्ताकृत विप्रलम्भा संभोगसख्यमिदा पातु वपुः पुरारे पुरारे ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಸಭಾ ಪ್ರಧಾನ ಸಮಾರಂಭ ಕಾರ್ಯಕ್ರಮದ ಪ್ರಯುಕ್ತ ಇದೀಗ ಅತಿಥಿ ಗಣ್ಯರ ಆಗಮನ ವೇದಿಕೆಯತ್ತ. ಇದೀಗ ಬಾಲವನದಲ್ಲಿ ಅತಿಥಿ ಗಣ್ಯರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮಂಗಳವಾದ್ಯದ ಮೂಲಕ ಸ್ವಾಗತಿಸಿ ಕಾರಂತರ ಮನೆಯಲ್ಲಿ ದೀಪ ಪ್ರಜ್ವಲನೆಯನ್ನ ನೆರವೇರಿಸಿ ಕಾರಂತರ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿದ ಬಳಿಕ ಸುಮಾರು 20 ಮಳಿಗೆಗಳ ಉದ್ಘಾಟನೆಯನ್ನ ನೆರವೇರಿಸಿ ಇದೀಗ ನಮ್ಮ ಇಂದಿನ ಉದ್ಘಾಟನಾ ಸಮಾರಂಭದ ಅತಿಥಿ ಗಣ್ಯರು ಕಾರಂತರ ನಾಟ್ಯ ಶಾಲೆಯ ಪುನರ್ ನಿರ್ಮಾಣಕ್ಕೆ ಆದರಣೀಯರೇ, ಇಂದಿನ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಗಣ್ಯರು ಕಾರಂತರ ನಾಟ್ಯ ಶಾಲೆಯ ಪುನರ್ ನಿರ್ಮಾಣಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮದತ್ತ ತೆರಳುತ್ತಾ ಇದ್ದಾರೆ. ಆ ಬಳಿಕ ಎಲ್ಲ ಅತಿಥಿ ಗಣ್ಯರ ಆಗಮನ ವೇದಿಕೆಯತ್ತ. ಆದರಣೀಯರೇ, ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆಯ ಎಲ್ಲ ಅತಿಥಿ ಗಣ್ಯರು ಇದೀಗ ನಮ್ಮ ಜೊತೆ ಬಾಲವನ ಪ್ರವೇಶ ದ್ವಾರದಿಂದ ಮಂಗಳ ವಾದ್ಯದ ಮೂಲಕ ಸ್ವಾಗತಿಸಿಕೊಂಡು ಆ ಬಳಿಕ ಕಾರಂತರ ಮನೆಯಲ್ಲಿ ದೀಪ ಪ್ರಜ್ವಲನೆ, ಕಾರಂತರ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿದ ಬಳಿಕ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 20 ವಿವಿಧ ತರದ ಮಳಿಗೆಗಳ ಉದ್ಘಾಟನೆಯನ್ನ ನೆರವೇರಿಸಿಕೊಂಡು ಇದೀಗ ಕಾರಂತರ ನಾಟ್ಯ ಶಾಲೆಯ ಪುನರ್ ನಿರ್ಮಾಣಕ್ಕೆ ಶಂಕುಸ್ಥಾಪನಾ ಸಮಾರಂಭದತ್ತ ತೆರಳಿ ಆ ಬಳಿಕ ವೇದಿಕೆಯತ್ತ ಆಗಮಿಸಿ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಅತಿಥಿ ಗಣ್ಯರ ಜೊತೆಯಾಗಿ ಎಲ್ಲ ಸಾಹಿತ್ಯ ಆಸಕ್ತರು ಕುಳಿತುಕೊಂಡಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಇದೀಗ ಕಾರಂತರ ನಾಟ್ಯ ಶಾಲೆಯ ಪುನರ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾನ್ಯ ಪುತ್ತೂರಿನ ಶಾಸಕರಾಗಿರುವಂತಹ ಶ್ರೀ ಸಂಜೀವ ಮಠಂದೂರು ಇವರಿಂದ
ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಕರ್ನಾಟಕ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ಇದೀಗ ಅತಿಥಿ ಗಣ್ಯರ ನೇತೃತ್ವದಲ್ಲಿ ಕಾರಂತ ನಾಟ್ಯ ಶಾಲೆಯ ಪುನರ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಶ್ರೀಯುತ ಸಂಜೀವ ಮಠಂದೂರು, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಈ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಶಂಕುಸ್ಥಾಪನೆ ನೆರವೇರಲಿದೆ. ಆ ಬಳಿಕ ಎಲ್ಲ ಅತಿಥಿ ಗಣ್ಯರ ನೇತೃತ್ವದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಮತ್ತು ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ ನೆರವೇರಲಿದೆ. ಆದರಣೀಯ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ಜಯಂತಿ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟಕರಾಗಿರುವ ಶ್ರೀಯುತ ಸಂಜೀವ ಮಠಂದೂರು, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಎಲ್ಲ ಅತಿಥಿ ಗಣ್ಯರನ್ನ ಇದೀಗ ಮಂಗಳ ವಾದ್ಯದ ಮುಖೇನ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದಾರೆ. ಆದರಣೀಯ ಇದೀಗ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಮತ್ತು ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಶಾಸಕರ ನೇತೃತ್ವದ ಎಲ್ಲ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮಧುರ ಭಾಷಿ ಆಂಜನೇಯ ಮಧುವಿನಾಶಿ ವಜ್ರಕಾಯ ಮಧುರ ಭಾಷಿ ಆಂಜನೇಯ ಆದರಣೀಯ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಅತಿಥಿ ಗಣ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಸಹಾಯಕ ಆಯುಕ್ತರು ಉದ್ಘಾಟಕರಾಗಿರುವಂತಹ ಶ್ರೀಯುತ ಸಂಜೀವ ಮಠಂದೂರು, ಮಾನ್ಯ ಶಾಸಕರು, ಬಾಲವನ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಅಕ್ಷರ ಕೆವಿ, ಖ್ಯಾತ ರಂಗ ನಿರ್ದೇಶಕರು, ನೀನಾಸಂ ಹೆಗ್ಗೋಡು, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಅದೇ ರೀತಿ ಅಭಿನಂದನಾ ನುಡಿ ಡಾಕ್ಟರ್ ವರದರಾಜ ಚಂದ್ರಗಿರಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ. ಕಾರಂತ ಸ್ಮರಣೆ ಡಾಕ್ಟರ್ ನರೇಂದ್ರ ರೈ ದೇರ್ಲ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ
ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ಇದೀಗ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಭಾಗದಲ್ಲಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ಬೀರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಇಲ್ಲಿನ ವಿಶ್ವ ಕಲಾನಿಕೇತನ ಪುತ್ತೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೆಯ ನೃತ್ಯ ಭರತ ನಾಟ್ಯ ಕಾರ್ಯಕ್ರಮ ನಿಮ್ಮ ಮುಂದೆ. ನಂಬಿ ಬಂದೆ ಮುಖ್ಯ ಪ್ರಾಣ ತುಂಬಿಕೊಂಡೆ ರಾಮ ಧ್ಯಾನ ನಂಬಿ ಚಿಕ್ಕ ಬದಲಾವಣೆ. ಇನ್ನು ಮುಂದೆ ಹಿಮಗಿರಿ ತನಯ ಚಿಕ್ಕ ಮಕ್ಕಳ ಒಂದು ನೃತ್ಯ ಕೂಡ ಬಾಕಿ ಇದೆ, ಅದನ್ನು ಮಾಡಿ ಮತ್ತೆ ಮುಂದುವರಿಸ್ತೀವಿ ನಾವು. ಹಿಮಗಿರಿ ತನಯೇ ಮಲತ್ ಹಿಮಗಿರಿ ತನಯೇ ಮಲತ್ ಹಿಮಗಿರಿ ತನಯೇ ಮಲತ್ ಅಂಬರೀಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೇ ಶ್ರೀಲಲಿತೆ ಮಾಮವ
पुसेषु दण्डकरे वशांसेषु दण्डकरे अम्ब परात्परे निज भक्तरे अम्ब परात्परे निज भक्तरे आशांबर हरिकेश विलासे ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಯುಕ್ತ ಇಷ್ಟು ಹೊತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವಿ ರೈ ಹಾಗೂ ವಿದೂಷಿ ಸ್ವಸ್ತಿಕ ಆರ್ ಶೆಟ್ಟಿ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿದ ಮತ್ತೆ ಉದ್ಘಾಟನಾ ಸಮಾರಂಭದತ್ತ ನಮ್ಮ ಚಿತ್ತ. ಆದರಣೀಯರೇ, ಡಾಕ್ಟರ್ ಶಿವರಾಮ ಕಾರಂತರ 121ನೆಯ ಜನ್ಮ ದಿನೋತ್ಸವ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022. ಆದರಣೀಯರೇ, ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸೃಜನಶೀಲ ಬರಹಗಾರ, 47 ಕಾದಂಬರಿ, 97 ನಾಟಕ, 9 ವಿಶ್ವಕೋಶ, 17 ವಿಚಾರ ಸಾಹಿತ್ಯ, 231 ಮಕ್ಕಳ ಕತೆ, 480 ಲೇಖನ, ವಿಜ್ಞಾನ, ಪ್ರವಾಸ, ಹರಟೆ, ವಿಡಂಬಣೆ, ಅಮರ ಚಿತ್ರಕಥೆ, ಅನುವಾದ, ಶಿಲ್ಪ, ಚಿತ್ರ, ಯಕ್ಷಗಾನ, ಜಾನಪದ, ಶಿಕ್ಷಣ, ಪತ್ರಿಕೋದ್ಯಮ, ಪ್ರಬಂಧ, ರಾಜಕೀಯ, ನಾಡು ನುಡಿ, ದೇಶ, ಭಾಷೆ, ಸಂಸ್ಕೃತಿ, ಜ್ಞಾನ ಹೀಗೆ ಸಮಾಜದ ಎಲ್ಲ ಶಾಖೆಗಳಲ್ಲಿ ಹೊಸ ಪ್ರಯೋಗಕ್ಕೆ ನಾಂದಿಯನ್ನ ಹಾಡಿದ ಡಾಕ್ಟರ್ ಶಿವರಾಮ ಕಾರಂತರ 121ನೆಯ ಜನ್ಮ ದಿನೋತ್ಸವ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಉದ್ಘಾಟನಾ ಸಮಾರಂಭ ಇದೀಗ ಪ್ರಸ್ತುತಿಗೊಳ್ಳಲಿದೆ. ಆದರಣೀಯರೇ, ಇದೀಗ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022. ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಗಿರೀಶ್ ನಂದನ್ ಎಂ, ಕೆಎಎಸ್, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ, ಸದಸ್ಯ ಕಾರ್ಯದರ್ಶಿ, ಬಾಲವನ ಅಭಿವೃದ್ಧಿ ಸಮಿತಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬಾಲವನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಅಕ್ಷರ ಕೆವಿ, ಖ್ಯಾತ ರಂಗ ನಿರ್ದೇಶಕರು, ನೀನಾಸಂ, ಹೆಗ್ಗೋಡು, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿ ಡಾಕ್ಟರ್ ವರದರಾಜ ಚಂದ್ರಗಿರಿ,
ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ. ಕಾರಾಂತ ಸ್ಮರಣೆ ಡಾಕ್ಟರ್ ನರೇಂದ್ರ ರೈ ದೇರ್ಲ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೀಗ ಪ್ರಸ್ತುತಿಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಯುತ ಚೇತನ್ ಆನೆಗುಂಡಿ ಇವರಿಂದ. ಹಾಲ್ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ನಾನು ಚೇತನ್ ಆನೆಗುಂಡಿ, ಉಪನ್ಯಾಸಕ, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ. ಆತ್ಮೀಯರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಪರ್ಲಾಡ್ಕ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ 121ನೇ ಜನ್ಮದಿನೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಆರಂಭಿಸಲಿಕ್ಕಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂಥ ನಮ್ಮ ನೆಚ್ಚಿನ ಶಾಸಕರು ಮಾನ್ಯ ಸಂಜೀವ ಮಠಂದೂರವರು, ಗಣ್ಯಮಾನ್ಯ ಅತಿಥಿಗಳು, ಕಾರಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ವೇದಿಕೆಯತ್ತ ಆಗಮಿಸಲಿಕ್ಕಿದ್ದಾರೆ. ದಯವಿಟ್ಟು ಶ್ರೀಯುತ ರಮೇಶ್ ಉಳೆಯ ಸರ್, ಬಾಲಕೃಷ್ಣ ಅತಿಥಿ ಗಣ್ಯರನ್ನು ಪುಷ್ಪಾರ್ಚನೆಗೆ ಕರೆದೊಯ್ಯಬೇಕು. ಆತ್ಮೀಯ ಸಾಹಿತ್ಯ ಸಂಘಟನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು, ಕಾರಂತ ಜನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಾಹಿತ್ಯದ ಬೇರುಗಳನ್ನು, ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ಒಂದಾದ ಪ್ರೀತಿಯ ಕಾರಂತ ಜನ್ಮದಿನ ಅವರನ್ನು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ಸಭಾಧ್ಯಕ್ಷರು, ಕಾರ್ಯಕ್ರಮದ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಕಾರ್ಯಕ್ರಮದ ಸಂಯೋಜಕರು ದಯವಿಟ್ಟು ಎಲ್ಲ ಗಣ್ಯಮಾನ್ಯ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರಂತ ಸ್ಮರಣೆಯನ್ನು ನೆರವೇರಿಸಲಿಕ್ಕಿರುವಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿರುವಂಥ ಶ್ರೀಯುತ ಜೀವಂದರ್ ಜೈನ್ ಅವರು, ಶ್ರೀಮತಿ ದೀಕ್ಷಾ ಪೈ ಅವರು, ಸಹಾಯಕ ಆಯುಕ್ತರಾಗಿರುವಂಥ ಶ್ರೀಯುತ ಗಿರೀಶ್ ನಂದನ್ ಸರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಶ್ರೀಯುತ ರಾಜೇಶ್ ಅವರು, ಕಾರ್ಯಕ್ರಮ ಸಂಯೋಜಕರಾಗಿರುವಂಥ ಶ್ರೀಯುತ ಜಗನ್ನಾಥ್ ಅರಿಯಡ್ಕ ಅವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸಾಹಿತ್ಯಾಸಕ್ತ ಬಂಧುಗಳೇ, ನಡೆದಾಡುವ ವಿಶ್ವಕೋಶ, ಮೂಕಜ್ಜಿಯ ಕನಸುಗಳ ಮೂಲಕ ಕನ್ನಡಕ್ಕೆ ಜ್ಞಾನಪೀಠದ ಪ್ರಶಸ್ತಿಯನ್ನು ಕನ್ನಡಿಗರ ಹೆಮ್ಮೆಯ ಕಡಲತಡಿಯ ಭಾರ್ಗವ, ಆಧುನಿಕ ಭಾರತದ ರವೀಂದ್ರನಾಥ್ ಠಾಗೂರ್ ಎಂದೇ ಕರೆಯಲ್ಪಡುವ ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮದಿನೋತ್ಸವದ ಸಂಭ್ರಮದ ಆಚರಣೆಗೋಸ್ಕರ ಸಾಹಿತ್ಯದ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಅವಿಸ್ಮರಣೀಯವಾಗಿ ನಡೆಸುವ ಸಲುವಾಗಿ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೇವೆ. ಈ ಕಾರ್ಯಕ್ರಮದ ಆರಂಭವನ್ನು ನಾಡಗೀತೆಯೊಂದಿಗೆ ಆರಂಭಿಸಲಿಕ್ಕಿದ್ದೇವೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಮ್ಮ ನಾಡಗೀತೆ. 1924ರಲ್ಲಿ ಪುಟ್ಟಪ್ಪನವರು ಕಿಶೋರಚಂದ್ರವಾಣಿ ಎಂಬ ಕಾವ್ಯನಾಮದಲ್ಲಿ ಬರೆದ ಈ ಗೀತೆ 2004ರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವದ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಅಧಿಕೃತ ನಾಡಗೀತೆಯಾಗಿ ಈ ನಾಡಗೀತೆಯನ್ನು ಸ್ವೀಕರಿಸಿದೆ. ಇದೀಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸಲಿಕ್ಕಿದ್ದಾರೆ. ಕೊಂಬೆಟ್ಟು ಶಾಲಾ ಮಕ್ಕಳು, ದಯವಿಟ್ಟು ಎಲ್ಲ ಸಾಹಿತ್ಯಾಭಿಮಾನಿಗಳು ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಯುತ ನವೀನ್ ಭಂಡಾರಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ ಲೋಕೇಶ್ ಎಸ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ. ಪುರಸಭೆಯ ಆಯುಕ್ತರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಬಾಲವನದಲ್ಲಿ ಇವತ್ತು ಕಾರಂತಜ್ಜನ ಜನ್ಮದಿನೋತ್ಸವದ ಆಚರಣೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕರೆಗೆ ಒಗೊಟ್ಟು ಸಾಹಿತ್ಯಾಭಿಮಾನಿಗಳಾದಂಥ ತಾವೆಲ್ಲರೂ ಆಗಮಿಸಿದಿರಿ. ನಮ್ಮೆಲ್ಲರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು, 15 ವರ್ಷ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ 2017ರಲ್ಲಿ KS ಬ್ಯಾಚ್ ಅಧಿಕಾರಿಯಾಗಿ ಸಕಲೇಶ್ಪುರ ಹಾಸನದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಪ್ರಸ್ತುತ ಮಾರ್ಚ್ ತಿಂಗಳಿಂದ ಪುತ್ತೂರಿನ ಉಪವಿಭಾಗಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವವರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಮಕ್ಕಳ ಜೊತೆಗೆ ವಿಶೇಷವಾದಂಥ ಪ್ರೀತಿ ಇರುವಂತಹ ಮಾನ್ಯ ಸಹಾಯಕ ಆಯುಕ್ತರು ಶ್ರೀಯುತ ಗಿರೀಶ್ ನಂದನ್ ಸರ್ ನಮ್ಮೆಲ್ಲರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಪರ್ಲಡ್ಕ ಪುತ್ತೂರು ಹಾಗೂ ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ದಕ್ಷಿಣ ಕನ್ನಡ ಇವರ ಸಂಯೋಗದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ 121ನೇ ಜನ್ಮೋತ್ಸವದ ಈ ಶುಭ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನನಗೆ ಪ್ರಾಸ್ತಾವಿಕವಾಗಿಯೂ ಕೂಡ ಕೆಲವು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ನಮಗೆಲ್ಲ ಬಹಳ ಸಂತಸದ ದಿನ. ಕನ್ನಡ ಸಾರಸ್ವತ ಲೋಕವನ್ನು ವಿಶ್ವವಿಖ್ಯಾತಗೊಳಿಸಿದ ಕಡಲ್ತಡಿಯ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮದಿನ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ಬಾಲವನ ಸಮಿತಿ ಹಾಗೂ ಬಾಲವನ ಸಮಿತಿ ವತಿಯಿಂದ ಈ ಕಾರಂತರ ಕರ್ಮಭೂಮಿ ಬಾಲವನದಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಿಸುವುದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಡಾಕ್ಟರ್ ಶಿವರಾಮ್ ಕಾರಂತರು 10/10/1902 ಉಡುಪಿ ಜಿಲ್ಲೆಯ ಕುಂದಾಪುರದ ಕೋಟದಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಶೇಷಕಾರಂತ, ತಾಯಿ ಶ್ರೀಮತಿ ಲಕ್ಷ್ಮಮ್ಮ. ಇಂದು ಅವರ 121ನೇ ಜನ್ಮದಿನ. ಈ ದಿನದ ವಿಶೇಷವೆಂದರೆ ಕಾರಂತರ ಹೆಸರಿನಲ್ಲಿ ಕನ್ನಡ ಸಾರಸ್ವತ ಲೋಕದ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಫಲ ತೆಗೆದ ಸಾಧಕರನ್ನು ಗುರುತಿಸಿ ಅವರನ್ನು ಬಾಲವನ ಕಾರಂತ ಪ್ರಶಸ್ತಿ ಎಂಬ ಹೆಸರಿನಲ್ಲಿ ಗೌರವಿಸುವ ಸಂಪ್ರದಾಯ ಕಳೆದ 11 ವರ್ಷಗಳಿಂದ ನಡೆದು ಬಂದಿದೆ. ಇದೀಗ 12ನೇ ವರ್ಷದ ಪ್ರಶಸ್ತಿಯ ಸಂಭ್ರಮ. ಈ ಪ್ರಶಸ್ತಿ ಆಯ್ಕೆಗಾಗಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಸಾಧಕರನ್ನು ಪಟ್ಟಿ ಮಾಡಿ ಸರ್ವಾನುಮತದಿಂದ ಅಥವಾ ಯುನಾನಿಮಸ್ ಆಗಿ ಖ್ಯಾತ ರಂಗ ನಿರ್ದೇಶಕರಾದ ಶ್ರೀ ಅಕ್ಷರ KV ಅವರನ್ನು ಬಹಳ ಸಂತಸದಿಂದ ಆಯ್ಕೆ ಮಾಡಲಾಗಿದೆ. ಇದೀಗ ಕಾರಂತರ ಜನ್ಮದಿನೋತ್ಸವದ ಉದ್ಘಾಟನಾ ಕಾರ್ಯಕ್ರಮ
ಈಗಾಗಲೇ ಈಗ ನಡೆಯಲಿದ್ದು, ಇದಾದ ನಂತರ ಕಾರಂತರು ಮತ್ತು ರಂಗಭೂಮಿ ಎಂಬ ವಿಷಯದ ಬಗ್ಗೆ ವಿಚಾರಗೋಷ್ಠಿ ಇದೆ. ತದನಂತರ ಕಾರಂತರ ಆಸಕ್ತಿಯ ಕ್ಷೇತ್ರಗಳಾದ ಯಕ್ಷಗಾನ ಕಾರ್ಯಕ್ರಮ ಕೂಡ ನಡೆಯಲಿದೆ. ಅದಾದ ನಂತರ ಕಾರಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಡಾಕ್ಟರ್ ಕಾರಂತರು 1930ರಲ್ಲಿ ಪುತ್ತೂರಿಗೆ ಆಗಮಿಸಿ ಪುತ್ತೂರನ್ನು ಅವರ ಕಾರ್ಯಕ್ಷೇತ್ರವನ್ನಾಗಿಸಿ ಪುತ್ತೂರಿನ ಬಾಲವನದಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿರುತ್ತಾರೆ. ಅನಂತರ ಅವರ ಎಲ್ಲ ಸಾಹಿತ್ಯ ಕೃಷಿಯು ಈ ಪುಣ್ಯ ಮಣ್ಣಿನಲ್ಲಿ ನಡೆದಿದೆ ಎಂಬುದು ನಮಗೆಲ್ಲರಿಗೂ ಖುಷಿಯ ಸಂಗತಿ. ಆ ಕಾರಣಕ್ಕಾಗಿ ಅವರ ಜನ್ಮದಿನಾಚರಣೆಯನ್ನು ನಾವಿಂದು ಬಾಲವನದ ಈ ಪವಿತ್ರ ಸ್ಥಳದಲ್ಲಿ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ದಿವಂಗತ ಕಾರಂತರನ್ನು ಮನಸಾ ಸ್ಮರಿಸಿಕೊಳ್ಳುತ್ತಿದ್ದೇನೆ. ಸ್ವತಃ ಕಾರಂತರ ಹಿರಿಯ ಮಗಳಾದ ಶ್ರೀಮತಿ ಕ್ಷಮಾರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮೊಟ್ಟ ಮೊದಲಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಬಾಲವನ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಿರುವ ಸಾಗರದ ಅಕ್ಷರ ಕೆವಿ ದಂಪತಿಗಳಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿರುವ ನಮ್ಮ ನೆಚ್ಚಿನ ಶಾಸಕರಾದ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಮುತುವರ್ಜಿಯಷ್ಟು ನಮಗೆಲ್ಲರಿಗೂ ಸಹಕರಿಸಿ ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಶ್ರೀ ಸಂಜೀವ್ ಮಠಂದೂರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಗರಸಭೆ ಅಧ್ಯಕ್ಷರಾದ ಶ್ರೀ ಜೀವಂದರ್ ಜೈನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಭಾಗದ ಪುರಸಭಾ ಸದಸ್ಯರಾದ ದೀಕ್ಷಾ ಪೈ ಅವರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪುತ್ತೂರು ತಾಲೂಕಿನ ತಹಶೀಲ್ದಾರಾದ ಶ್ರೀಯುತ ನಿಸರ್ಗ ಪ್ರಿಯ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ತಾಲೂಕಿನ ಇಒರಾದ ನವೀನ್ ಭಂಡಾರರಿಗೂ ಸ್ವಾಗತವನ್ನು ಬಯಸ್ತೇನೆ. ಬರ್ದಿಲ್ಲ ಹಾಂ ಓಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾರಂತ ಸ್ಮರಣೆ ಮಾಡಲಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಸಹ ಪ್ರಾಧ್ಯಾಪಕರು ಪುತ್ತೂರು, ಇವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಯುತ ರಾಜೇಶ್ರವರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ DVSP ಅವರು ಭಾಗವಹಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ BEO ಅವರು ಮತ್ತು ನಮ್ಮ ಮುನ್ಸಿಪಲ್ ಕಮಿಷನರ್ ಭಾಗವಹಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಪುತ್ತೂರಿನ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ತುಂಬ ಹೃದಯ ಸ್ವಾಗತ. ಅದೇ ರೀತಿ ಪುತ್ತೂರಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಪುತ್ತೂರಿನ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡಿದ ಎಲ್ಲ ಪುತ್ತೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಗೌರವದಿಂದ ಸ್ವಾಗತಿಸಿದಂಥ ಮಾನ್ಯ ಸಹಾಯಕ ಆಯುಕ್ತರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ನಮ್ಮ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಹೂ ನೀಡಿ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಗೌರವದ ಸಂಕೇತವಾಗಿ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಶ್ರೀಯುತ ಜಗನ್ನಾಥ ಅರಿಯಡ್ಕ ಅವರು ವೇದಿಕೆಯ ಗಣ್ಯಮಾನ್ಯ ಅತಿಥಿಗಳಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷರಾಗಿರುವಂಥ ಶ್ರೀಯುತ
ಸಂಜೀವ ಮಠಂದೂರವರಿಗೆ, ಮಾನ್ಯ ಶಾಸಕರಿಗೆ, ಕಾರಂತ ಸ್ಮರಣೆ ವಿಶೇಷ ಉಪನ್ಯಾಸ ನೀಡಲಿಕ್ಕಿರುವಂಥ ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರಿಗೆ, ಶ್ರೀಯುತ ಜೀವಂದರ್ ಜೈನ್ ಅವರಿಗೆ, ಶ್ರೀಯುತ ಅಕ್ಷರ್ ಕೆವಿ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂಥ ಗಣ್ಯರು, ಶ್ರೀಮತಿ ಶಮಾರಾವ್ ಅವರಿಗೆ, ಮಾನ್ಯ ತಹಶೀಲ್ದಾರರಿಗೆ, ASP ಆಗಿರುವಂಥ ಡಾಕ್ಟರ್ ವೀರಯ್ಯ ಹಿರೇಮಠ ಅವರಿಗೆ, ಕಾರ್ಯಕ್ರಮದ ಅತಿಥಿ ಶ್ರೀಮತಿ ದೀಕ್ಷಾಪೈ ಅವರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ರಾಜೇಶ್ ಜಿ ಅವರಿಗೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ನವೀನ್ ಭಂಡಾರಿ ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ ಲೋಕೇಶ್ ಸರ್ ಅವರಿಗೆ, ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀಯುತ ಮಧು ಮನೋಹರ್ ಅವರು, ಪುರಸಭೆಯ ಮುಖ್ಯಾಧಿಕಾರಿ ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ತೇನೆ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಅಂಗಾರ ಅವರು ಉದ್ಘಾಟಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅನಾನುಕೂಲ ಆಯಿತು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಎಲ್ಲರೂ ಒಟ್ಟು ಸೇರಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರಂತ ಜನ್ಮದಿನೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದ ಎಲ್ಲ ಗಣ್ಯಮಾನ್ಯ ಅತಿಥಿಗಳು ಜೊತೆ ಸೇರಿಕೊಂಡು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳ ಜೊತೆಗೆ ಸೇರಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಜ್ಞಾನದ ಸಂಕೇತವಾಗಿರುವಂತಹ ದೀಪವನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಉದ್ಘಾಟನಾ ಸಮಾರಂಭದ ಪ್ರಮುಖ ಭಾಗ ಕಾರಂತ ಸ್ಮರಣೆ. ಕಾರಂತಜ್ಜನ 121ನೇ ಜನ್ಮ ದಿನೋತ್ಸವದ ಆಚರಣೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಕಾರಂತ ಸ್ಮರಣೆಯನ್ನು ನೆರವೇರಿಸಿಕೊಡ್ಲಿಕ್ಕಿರುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರು. ನಮಗೆಲ್ಲ ಚಿರಪರಿಚಿತರು. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜನಪ್ರಿಯ ವಾರಪತ್ರಿಕೆ ತರಂಗದ ಉಪಸಂಪಾದಕರಾಗಿ ತನ್ನ ವೃತ್ತಿ ಬದುಕನ್ನು ಆರಂಭಿಸಿದವರು. ಅಂಕಣಕಾರರು, ಲೇಖಕ, ಚಲನಶೀಲ ಸಂಶೋಧಕ, ಪರಿಸರದ ಕುರಿತು ಜಾಗೃತಿ ಮೂಡಿಸುವ ಸೌಮ್ಯ ಸ್ವಭಾವದ ಉತ್ತಮ ವಾಗ್ಮಿ. 2019ರಲ್ಲಿ ನಡೆದ ಪುತ್ತೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ನೆಲದ ಮುಖಿ ಎನ್ನುವಂಥ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು. ಆಳ್ವಾಸ್ ನುಡಿಸಿರಿಯಂತಹ ಅನೇಕ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸಿದವರು. ಬಾಲವನ ಕಾರಂತ ಪ್ರಶಸ್ತಿ ಆಯ್ಕೆ ಸಮಿತಿಯ ಗೌರವ ಸದಸ್ಯರು ಆಗಿರುವ ಮಿತ್ರ ನರೇಂದ್ರ ರೈ ದೇರ್ಲ ಅವರು ಕಾರಂತ ಸ್ಮರಣೆ ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಆತ್ಮೀಯ ಶಾಸಕರೇ, ಈ ಕಾರ್ಯಕ್ರಮದ ಶಕ್ತಿ ಕೇಂದ್ರವಾಗಿರುವ KV ಅಕ್ಷರ ಅವರೇ, ಕಾರಂತರ
ಹಿರಿಯ ಮಗಳು ಕ್ಷಮಾರಾವ್ ಅವರೇ, ಪುತ್ತೂರು ನಗರಸಭೆಯ ಅಧ್ಯಕ್ಷರಾದ ಜೀವಂದರ್ ಜೈನ್ ಅವರೇ, ಪುತ್ತೂರಿನ ಆಡಳಿತಾಂಗದ ಎಲ್ಲ ಹಿರಿಯ ಅಧಿಕಾರಿಗಳೇ, ಪುತ್ತೂರಿನ ಸಾಕ್ಷಿ ಪ್ರಜ್ಞೆಯಾಗಿರುವ ಪುರಂದರ ಭಟ್ರಿದ್ದಾರೆ, ಅರ್ತಿಕಜೆಯವರಿದ್ದಾರೆ, ಕಳೆದ ವರ್ಷದ ಕಾರಂತ ಪ್ರಶಸ್ತಿ ಪಡೆದ KP ರಾವ್ ಅವರಿದ್ದಾರೆ, ಸೀತಾರಾಮಣ್ಣ ಇದ್ದಾರೆ, ಐತಪ್ಪ ನಾಯಕರಿದ್ದಾರೆ, ಹಾಗೆಯೇ ಸಾಹಿತ್ಯ ಪ್ರಿಯ ಕಾರಂತ ಪ್ರಿಯ ಸಜ್ಜನ ಅಭಿಮಾನಿಗಳೇ, ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಇಷ್ಟು ವರ್ಷಕ್ಕಿಂತ ಈ ವರ್ಷದ ವೇದಿಕೆ 2 ಅಡಿ ಎತ್ತರ ಇದೆ. ಅದಕ್ಕಿಂತ ಹೆಚ್ಚಿನ ಸಹೃದಯ ಪ್ರೇಕ್ಷಕರಿದ್ದಾರೆ. ಇದಕ್ಕೆ ಕಾರಣರಾದ ನಮ್ಮ ಶಾಸಕರಿಗೆ ಮತ್ತು ವಿಭಾಗ ಅಧಿಕಾರಿಗಳಿಗೆ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ನನ್ನ ಆಲೋಚನೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಕನ್ನಡದ ಘನತೆಯನ್ನು ಲೋಕಕ್ಕೆ ಏರಿಸಿದ ಡಾಕ್ಟರ್ ಶಿವರಾಮ ಕಾರಂತರ ಪ್ರಯೋಗ ಭೂಮಿ ಬಾಲವನದಲ್ಲಿ ನಿಂತು ಅವರ ಬಗ್ಗೆ ಮಾತನಾಡುವುದು, ಅವರನ್ನು ಮುಟ್ಟುವುದು, ಅವರನ್ನು ಸ್ಪರ್ಶಿಸುವುದು ನನ್ನ ಘನತೆ ಕೂಡ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಭಾರತದಲ್ಲಿ ಅನೇಕ ಜನ ಲೇಖಕರು ಸಾಹಿತ್ಯದ ದಾರಿಯಲ್ಲಿ, ರಂಗಭೂಮಿಯ ದಾರಿಯಲ್ಲಿ, ಶಿಕ್ಷಣದ ದಾರಿಯಲ್ಲಿ ತಮ್ಮ ಆಲೋಚನೆಗಳನ್ನು ಸಾದರಪಡಿಸಿದ್ದಾರೆ. ಆದರೆ ಮನುಷ್ಯ ವಿಕಸನದ ಮೂಲ ಸ್ಥಾಯಿ ಅದು ಮಣ್ಣು, ಒಂದು ತುಂಡು ಭೂಮಿ, ಒಂದು ತುಂಡು ಕಾಡು ಅಂತ ಆಲೋಚನೆ ಮಾಡಿ ಸುಮಾರು 6-7 ದಶಕದ ಹಿಂದೆಯೇ ಪುತ್ತೂರಿನಲ್ಲಿ ಒಂದು ತುಂಡು ಭೂಮಿಯಲ್ಲಿ ಮನುಷ್ಯ ವಿಕಸನದ ಬುನಾದಿಯನ್ನು ಈ ಬಾಲವನದ ಮೂಲಕ ಹುಟ್ಟುಹಾಕಿದ ಶಿವರಾಮ ಕಾರಂತರು ನನಗೆ ಭಾರತದ ಶಾಂತಿನಿಕೇತನದ ರೂವಾರಿ ರವೀಂದ್ರನಾಥ್ ಠಾಗೂರ್ ಅವರ ಹಾಗೆಯೇ ಕಾಣಿಸ್ತಾರೆ. ಬಹುಶಃ ಕನ್ನಡದಲ್ಲಿ ಈ ರೀತಿಯ ಪ್ರಯೋಗಗಳನ್ನು ಮಾಡಿದ ಮತ್ತೊಬ್ಬ ಸಾಧಕ ಹೆಗ್ಗೋಡಿನ ಸುಬ್ಬಣ್ಣ ಅವರು. ಅವರ ಸುಪುತ್ರ KV ಅಕ್ಷರ ಇವತ್ತು ಕಾರಂತ ಪ್ರಶಸ್ತಿಯನ್ನು ಪಡೀತಾ ಇರುವಂಥದ್ದು ಪುತ್ತೂರಿನ ನಾಗರಿಕರಾದ ನಮಗೆಲ್ಲ ಅತ್ಯಂತ ಹೆಮ್ಮೆಯ ಅಭಿಮಾನದ ಸಂಗತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಿಮಗೆಲ್ಲ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಗೊತ್ತು. ಅವರ ಅತ್ಯಂತ ಪ್ರೀತಿಯ ಸಖ ಮಧುರ ಚೆನ್ನ ಅನ್ನುವಂಥ ಕವಿ. ಜೀವ 2 ಹೃದಯ 1 ಅನ್ನುವ ರೀತಿಯಲ್ಲಿ ಜನಪದ ಕವಿ ಮಧುರ ಚೆನ್ನರ ಜೊತೆಗೆ ಬೇಂದ್ರೆಯವರಿಗೆ ಸಾಂಗತ್ಯ ಇತ್ತು. ಬೇಂದ್ರೆಯವರು ಮಧುರ ಚೆನ್ನ ಅವರು ತೀರಿ ಹೋದಾಗ ಬೇಂದ್ರೆಯವರು ಬನಾರಸ್ಸಿನಲ್ಲಿದ್ದರಂತೆ. ಯಾರೋ ಹೋಗಿ ಹೇಳ್ತಾರೆ, ಬೇಂದ್ರೆ ನಿಮ್ಮ ಅತ್ಯಂತ ಪ್ರೀತಿಯ ಗೆಳೆಯ ಮಧುರ ಚೆನ್ನ ತೀರಿ ಹೋದರು ಅಂತ. ಒಂದು 2-3 ನಿಮಿಷ ನಿಟ್ಟುಸಿರು ಬಿಟ್ಟು ಮೌನಕ್ಕೆ ಸಂದ ಬೇಂದ್ರೆಯವರು ನಿಧಾನವಾಗಿ ಆ ಸ್ನೇಹಿತರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಮಧುರ ಚೆನ್ನನನ್ನು ಏನು ಮಾಡಿದ್ದೀರಿ? ಆವಾಗ ಅಲ್ಲಿ ಕೂತವರು ಹೇಳ್ತಾರೆ, ನಾವು ಅವರನ್ನು ಭೂಮಿಯ ಆಳದಲ್ಲಿ ಸಮಾಧಿ ಮಾಡಿದೆವು. ಓಹೋ, ಸುಡಲಿಲ್ಲ, ನೀವು ಸಮಾಧಿ ಮಾಡಿದ್ದೀರಾ? ಅದು ಸಮಾಧಿಯಲ್ಲ, ಮಧುರ ಚೆನ್ನನನ್ನು ಬಿತ್ತಿದ್ದು ಅಂತ. ಇದು ಬೇಂದ್ರೆ ಅವರು ಹೇಳೋ ಮಾತು. ಅದು ಮುಂದೆ ಮೊಳಕೆ ಒಡೆಯುತ್ತದೆ, ಗಿಡ ಆಗ್ತದೆ, ಮರ ಆಗ್ತದೆ, ಹೆಮ್ಮರ ಆಗ್ತದೆ, ಹಸಿರು ಕೊಡ್ತದೆ, ನೆರಳು ಕೊಡ್ತದೆ. ಆ ನೆರಳಿನಲ್ಲಿ ನಾವು ಬದುಕಬೇಕು ಅಂತ ಬೇಂದ್ರೆ ಅವರು ಹೇಳ್ತಾರೆ. ಬಹುಶಃ ನಮ್ಮ ಪುತ್ತೂರಿನಲ್ಲಿ ಕಾರಂತರನ್ನು ಬಾಲವನದ ಮೂಲಕ ನಾವು ಬಿತ್ತಿದ್ದೇವೆ. ಕಾರಂತರು ತನ್ನ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು ಪುಸ್ತಕದಲ್ಲಿ ಒಂದು ಮಾತು ಬರೀತಾರೆ, ಯಾವ ಕಾಡಿನಲ್ಲಿ ಮನುಷ್ಯನ ಮನಸ್ಸು ಗರಿಗೆದರುವುದಿಲ್ವೋ ಆತ ಮನುಷ್ಯನೇ ಅಲ್ಲ ಅಂತ. ಯಾವ ಹಸಿರಿನ ಒಳಗಡೆ ಮನುಷ್ಯನ ಮನಸ್ಸು ಗರಿಗೆದರುವುದಿಲ್ವೋ ಆ ಮನುಷ್ಯನೇ ಅಲ್ಲ. ಬಹುಶಃ ಗರಿಗೆದರುವ ಒಂದು ಹಸಿರಿನ ಬೀಜವನ್ನು ಬಾಲವನದ ಒಳಗಡೆ ಅವತ್ತು ಶಿವರಾಮ ಕಾರಂತರು ಬಿತ್ತಿದ್ರು.
ಅದು ಹಸಿರು ಕೊಡ್ತಾ ಇದೆ. ಆ ಹಸಿರಿನ ಅಡಿಯಲ್ಲಿ, ಆ ನೆರಳಿನ ಅಡಿಯಲ್ಲಿ ನಮ್ಮ ಪುತ್ತೂರಿನ ಸಾಹಿತ್ಯದ ಸಂಸ್ಕೃತಿಯ ಕಾರ್ಯಕಲಾಪಗಳು ನಡೆಯಬೇಕು ಅನ್ನುವಂಥ ಆಶಯದೊಂದಿಗೆ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಶಿವರಾಮ ಕಾರಂತರು ನಮಗೇಕೆ ಮುಖ್ಯ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ನಾನು ವಿಚಾರವನ್ನು ಮುಂದುವರಿಸ್ತೇನೆ. ಇಡೀ ಜಗತ್ತು ಕಳೆದ 3 ವರ್ಷಗಳಲ್ಲಿ ಒಂದು ಅತಿರೇಕದ ಕಾಲದಲ್ಲಿದೆ. ಕೊರೋನಾ ನಂತರ ನಿಮಗೆಲ್ಲ ಗೊತ್ತಿದೆ, ಕೊರೋನಾದ ಬಗ್ಗೆ ಇಡೀ ಇಂಡಿಯಾದಲ್ಲಿ 1,20,000 ಗಂಟೆ ಟಿ ವಿಯಲ್ಲಿ ಚರ್ಚೆ ಆಯಿತು. ಸುಮಾರು 88,000 ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟ ಆದವು. 3-4 ಲಸಿಕೆಗಳು ಹುಟ್ಟಿಕೊಂಡವು. ವೈದ್ಯಕೀಯ ಆರೋಗ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳಾದವು. ಆದರೆ ಯಾರೂ ಗಂಭೀರವಾಗಿ ಯೋಚನೆ ಮಾಡದ ಒಂದು ನೆಲೆ ಅಂತಂದರೆ, ಕಳೆದ 3 ವರ್ಷಗಳಲ್ಲಿ ಮನುಷ್ಯನ ಮನಸ್ಸು ಬದಲಾಗಿದೆ ಅನ್ನುವಂಥದ್ದು. ನಮ್ಮ ಮನೆಯ ಟಿ ವಿ, ನಮ್ಮ ಅಂಗೈಯ ಮೊಬೈಲ್ ಪ್ರತಿ ಕ್ಷಣ ಪ್ರತಿದಿನ ನಮ್ಮನ್ನು ಎಡ ಬಲ ಅಂತ ವಿಂಗಡಿಸಿ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ, ಜಾತಿ ಧರ್ಮ ಮತದ ಅಂತರದ ನಡುವೆ ಗೋಡೆಗಳು ಸೃಷ್ಟಿಸುವ ಸಂದರ್ಭದಲ್ಲಿ, ನಮ್ಮ ಶಿವರಾಮ ಕಾರಂತರ ಸಾಹಿತ್ಯದ ಹೊಳವುಗಳು ಮನುಷ್ಯನನ್ನು ಜೋಡಿಸುವಲ್ಲಿ ಹೇಗೆ ಅಂಟು ಆಗ್ತದೆ, ಹೇಗೆ ಸಂಬಂಧವನ್ನು ಬೆಸೆಯುತ್ತದೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂಥ, ಅವರನ್ನು ತಲುಪಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಶಿವರಾಮ ಕಾರಂತರನ್ನು ಮುಟ್ಟುವುದಕ್ಕೆ ನನಗೆ ಅನೇಕ ದಾರಿಗಳಿವೆ. ಅವರ 427 ಪುಸ್ತಕಗಳ 80,000ಕ್ಕಿಂತ ಹೆಚ್ಚು ಪುಟಗಳ ಅಧ್ಯಯನದ ಮೂಲಕ ನಾನು ಶಿವರಾಮ ಕಾರಂತರನ್ನು ತಲುಪ್ಬೋದು. ಶಿಕ್ಷಣದ ಬಗ್ಗೆ, ಯಕ್ಷಗಾನದ ಬಗ್ಗೆ, ರಂಗಭೂಮಿಯ ಬಗ್ಗೆ ಅಥವಾ ಇನ್ಯಾವುದೋ ನೆಲೆಗಳ ಬಗ್ಗೆ ಅವರು ಮುಟ್ಟದ ಕ್ಷೇತ್ರಗಳಿಲ್ಲ. ಆ ಕ್ಷೇತ್ರಗಳ ನೆಲೆಗೆ ತಲುಪುವುದರ ಮೂಲಕ ನಾನು ಶಿವರಾಮ ಕಾರಂತರನ್ನು ನಿಮ್ಮ ಮುಂದೆ ಸಾದರಪಡಿಸ್ಬೋದು. ಅಥವಾ ನಾನೇ ಶಿವರಾಮ ಕಾರಂತರನ್ನು ತರಂಗ ವಾರಪತ್ರಿಕೆಯಲ್ಲಿದ್ದಾಗ ಅವರಿಗೆ 90 ತುಂಬಿದಾಗ ನಾವೊಂದು ವಿಶೇಷ ಸಂಚಿಕೆಯನ್ನು ತಂದಿದ್ದೆವು, ಸ್ವಪ್ನದ ಹೊಳೆ ಅಂತ. ಅದರ ಹೆಡ್ಡಿಂಗ್ ಸ್ವಪ್ನದ ಹೊಳೆ ಅಂತ. ಬಹುಶಃ ಅದಕ್ಕಿಂತ ಭಿನ್ನವಾದಂಥ ಹೆಸರನ್ನು ಶಿವರಾಮ ಕಾರಂತರಿಗೆ 90ರ ಸಂದರ್ಭದಲ್ಲಿ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಸಂತೋಷ್ ಕುಮಾರ್ ಗುಲ್ವಾಡಿಯವರು ನನಗೆ ಕೊಟ್ಟ ಕೆಲಸ ಏನು ಅಂತಂದರೆ, ಸಾಲಿಗ್ರಾಮದಲ್ಲಿ ಒಬ್ಬ ಚಿತ್ತರಂಜನ ಶೆಟ್ಟಿ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ, ಶಿವರಾಮ ಕಾರಂತರ ಡಾಕ್ಟ್ರು. ನೀನು ಅವರನ್ನು ಮಾತಾಡಿಸಬೇಕು ಮತ್ತು ಶಿವರಾಮ ಕಾರಂತರ ಒಬ್ಬ ಕಾರಿನ ಚಾಲಕ ಇದ್ದಾನೆ, ನೀವು ಅವರಿಬ್ಬರನ್ನು ಸಂದರ್ಶನ ಮಾಡಿ ಅಂತ ನನಗೆ ಅಸೈನ್ಮೆಂಟ್ ಕೊಟ್ಟು ಸಂತೋಷ್ ಕುಮಾರ್ ಗುಲ್ವಾಡಿಯವರು. ನಾನು ಅವರಿಬ್ಬರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿ ಆ ದಾರಿಯಲ್ಲಿ ಶಿವರಾಮ ಕಾರಂತರನ್ನು ತಲುಪಬಹುದು. ಆ ಕಾಲದಲ್ಲಿ ತರಂಗದಲ್ಲಿ ಬಹಳ ಜನಪ್ರಿಯವಾದಂಥ ಕಾಲಮ್ಮು ಬಾಲವನದಲ್ಲಿ ಕಾರಂತಜ್ಜ ಅಂತ. ನಾಡಿನ ಅನೇಕ ಮಕ್ಕಳು ಪತ್ರವನ್ನು ಶಿವರಾಮ ಕಾರಂತರಿಗೆ ಬರೀತಾ ಇದ್ದರು. ಅದನ್ನು 1-2 ಸಲ ಕಟ್ಟಿಕೊಂಡು ನಾನು ಸಾಲಿಗ್ರಾಮದ ಸುಹಾಸಕ್ಕೆ ಹೋಗಿದ್ದೆ. ಒಂದು ಸಲ ಹೋಗಿದ್ದಾಗ ಚಿಕ್ಕ ಮಗು ಒಂದು ಶಿವರಾಮ ಕಾರಂತರ, ಚಿಕ್ಕ ಮಗು ಒಂದಲ್ಲ ಅನೇಕ ಮಕ್ಕಳು ಶಿವರಾಮ ಕಾರಂತರ ಮನೆಯಲ್ಲಿದ್ದರು. ಕಾರಂತರ ಒಂದು ಮಗುವನ್ನು ಕರೆದು ಒಂದು ಪ್ರಶ್ನೆ ಕೇಳಿದರು, ಎಲೆಯ ಬಣ್ಣ ಯಾವುದು ಮಗು ಅಂತ, ಎಲೆಯ ಬಣ್ಣ ಯಾವುದು ಅಂತ. ನಾವೆಲ್ಲ ಹೇಳೋ ಉತ್ತರ ಒಂದೇ, ಹಸಿರು ಅಂತ. ಶಿವರಾಮ ಕಾರಂತರು ತಕ್ಷಣ ಆ ಮಗುವಿಗೆ ಕೇಳಿದ ಪ್ರಶ್ನೆ, ನಿನ್ನ ತಾಯಿ, ನಿನ್ನ ಅಕ್ಕ, ನಿನ್ನ ತಂದೆ, ನಿನ್ನ ಶಿಕ್ಷಕಿ ಎಲೆಯ ಬಣ್ಣ ಕೆಂಪು ಅಂತ ಹೇಳಿಕೊಟ್ಟಿದ್ದರೆ ಎಲೆಯ ಬಣ್ಣ ಯಾವುದು ಇರ್ತಾ ಇತ್ತು ಅಂತ. ನೋಡಿ, ನಾವೆಲ್ಲ ಆಲೋಚನೆ ಮಾಡುವುದಕ್ಕಿಂತ ಭಿನ್ನವಾಗಿ ಆಲೋಚನೆ ಮಾಡುವ ಶಿವರಾಮ ಕಾರಂತರು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲ, ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಅನುಭವ, ಪಾಂಡಿತ್ಯ ಅನ್ನುವುದು ಪುಸ್ತಕದಿಂದ ಬರುತ್ತೆ, ತರಗತಿಯಿಂದ ಬರುತ್ತೆ, ಕಾಲೇಜಿನಿಂದ ಬರುತ್ತೆ, ವಿಶ್ವವಿದ್ಯಾನಿಲಯದಿಂದ ಬರುತ್ತೆ ಅನ್ನುವಂಥ ಒಂದು ಮಾದರಿ ನಮ್ಮ ಮುಂದೆ ಇದೆಯಲ್ಲ, ಅದಕ್ಕಿಂತ ಭಿನ್ನವಾಗಿ ಲೋಕ ವಿಶ್ವವಿದ್ಯಾನಿಲಯದಿಂದ ಅನುಭವ ಬರುತ್ತೆ ಅಂತ ಶಿವರಾಮ ಕಾರಂತರು ಅದನ್ನು ಪ್ರಯೋಗದ ಮೂಲಕ ನೆಲಮುಖಿಯಾಗಿ ಬೇರುಮುಖಿಯಾಗಿ ನಿರಂತರ ನಮಗೆ ತೋರಿಸಿದವರು. ಶಿವರಾಮ ಕಾರಂತರ ಬಗ್ಗೆ ಈಗ ಕಡಲ ತೀರದ ಭಾರ್ಗವ ಅನ್ನುವಂಥ ಮಾತು ಕೂಡ ಬಂತು. ಅದನ್ನು ನಾವು ಒಪ್ತೇವೆ. ಆದರೆ ಶಿವರಾಮ ಕಾರಂತರಿಗೆ ಅದು ಇಷ್ಟದ ಹೆಸರಲ್ಲ. ಅವರಿಗೆ ತುಂಬ ಇಷ್ಟವಾಗುವ, ಸೂಕ್ತವಾಗುವ ಒಂದು ಪದ ಪುರಸ್ಕಾರವನ್ನು ಕೊಟ್ಟವರು ಭಾರತದ ಶ್ರೇಷ್ಠ ಅಂಕಣಗಾರ, ಪತ್ರಕರ್ತ, ಲೇಖಕ ರಾಮಚಂದ್ರ ಗುಹಾ ಅವರು.
ಅವರು ಶಿವರಾಮ ಕಾರಂತರನ್ನು ಪಶ್ಚಿಮ ಘಟ್ಟದ ಆನೆ ಅಂತ ಕರೆದರು. ನನಗೆ ಕಡಲ ತೀರದ ಭಾರ್ಗವ ಅನ್ನುವ ಹೆಸರಿನಿಂದ ಈ ಪಶ್ಚಿಮ ಘಟ್ಟದ ಆನೆ ಅನ್ನುವ ಹೆಸರು ಬಹಳ ಸೂಕ್ತ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಜೀವ ಲೋಕದಲ್ಲಿ ಬೇರೆಯವರೆಲ್ಲ ನಡೆದು ಹೋದ ಸವೆದ ದಾರಿಯಲ್ಲಿ ನಡೆದರೆ ಆನೆ ಮಾತ್ರ ತನ್ನ ದಾರಿಯನ್ನು ಸೃಷ್ಟಿಸಿಕೊಂಡು ಪದೇ ಪದೇ ಪ್ರತಿಕ್ಷಣ ಹೊಸ ದಾರಿಯಲ್ಲಿ ನಡೀತದೆ. ಅದು ದಾರಿ ಬದಲಾಯಿಸುವುದಿಲ್ಲ, ಮುಖವಾಡ ಧರಿಸುವುದಿಲ್ಲ, ರಾಜಿಯಾಗುವುದಿಲ್ಲ. ಶಿವರಾಮ ಕಾರಂತರು ಒಬ್ಬ ರಾಜಿಯಾಗದ, ಮುಖವಾಡ ಧರಿಸದ, ಯಾವತ್ತೂ ನಕಲಿತನವನ್ನು ಅಸತ್ಯವನ್ನು ಒಳಗಡೆ ಇಟ್ಟುಕೊಳ್ಳದ ಭಾರತದ ಅಥವಾ ಈ ಜಗತ್ತಿನ ಒಬ್ಬ ಶ್ರೇಷ್ಠ ಚಿಂತಕ ಅಂತ ನಾನು ಯಾವತ್ತೂ ಕೂಡ ಅದನ್ನು ಹೇಳಲಿಕ್ಕೆ ನನ್ನಲ್ಲಿ ಸಾಕಷ್ಟು ತಯಾರಿಗಳು ಇದೆ ಅಂತ ಹೇಳ್ತೇನೆ. ಆದರೆ ಸಮಯದ ಕೊರತೆಯಿಂದ ಅದನ್ನು ಬಿತ್ತರಿಸುವುದು ಇಲ್ಲಿ ಸ್ವಲ್ಪ ಕಷ್ಟ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಅಧಿಕಾರ ಸತ್ಯವನ್ನು ಹೇಳುವ ಶಕ್ತಿಯನ್ನು ಕೊಡಬೇಕು ಅಂತ. ಶಿವರಾಮ ಕಾರಂತರು ಯಾವತ್ತೂ ಯಾವುದೇ ಅಧಿಕಾರವನ್ನು ಪಡೆದವರಲ್ಲ. ಸಾಹಿತ್ಯ ಅಕಾಡೆಮಿ, ಪ್ರಾಧಿಕಾರ ಅಥವಾ ಯಾವುದೇ ಅಕಾಡೆಮಿ ಅಥವಾ ಪುರಸ್ಕಾರಗಳು ಅಥವಾ ಸಂಸ್ಥೆಗಳ ಅಧಿಕಾರವನ್ನು ಪಡೆದವರಲ್ಲ, ಪದವಿಯನ್ನೂ ಪಡೆದವರಲ್ಲ. ಪದವಿಯನ್ನು ಪಡೆಯದ, ಅಧಿಕಾರವನ್ನು ಪಡೆಯದ ಶಿವರಾಮ ಕಾರಂತರು ನೈತಿಕವಾಗಿ ಎಷ್ಟು ಗಟ್ಟಿ ಇರ್ತಾರಂತಂದರೆ ಅವರು ಪದ್ಮಶ್ರೀಯನ್ನು ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಿರಸ್ಕರಿಸ್ತಾರೆ, ವಾಪಸ್ ಕೊಡ್ತಾರೆ. ಅವರು ಗಾಂಧಿಯ ಜೊತೆಗೆ ವಿಧವೆಗೆ ಮದುವೆ ಮಾಡಿಸುವ ಕಾರಣಕ್ಕಾಗಿ ಅವರು ವಾದವನ್ನು ಮಾಡ್ತಾರೆ. ಲಟಪಟ ಅನ್ನುವಂಥ ಲಟಪಟ ಆಚಾರಿ ಅನ್ನುವಂಥ ಲೇಖನ ಪ್ರಕಟ ಆಗಿ ಅದಕ್ಕೆ ಪ್ರತಿರೋಧಗಳು ಬಂದಾಗ ಮೊಯ್ಲಿಗೆ ಅದನ್ನು ತೆಗೆದು ಬಿಸಾಡಿ ಪಠ್ಯದಿಂದ ಅಂತ ಪತ್ರ ಬರೀತಾರೆ. ಅವರು ಚೋಮನ ಜಾಗದಲ್ಲೂ ನಿಲ್ತಾರೆ, ಮುಖಜ್ಜಿಯ ಜಾಗದಲ್ಲೂ ನಿಲ್ತಾರೆ, ಅವರು ಭಾಗೀರಥಿಯ ಜಾಗದಲ್ಲೂ ನಿಲ್ತಾರೆ, ಅವರು ಗೋಪಾಲಯ್ಯನ ಜಾಗದಲ್ಲೂ ನಿಲ್ತಾರೆ. ಎಲ್ಲ ಜಾಗದ ಅಥವಾ ಈ ಜನಸಾಮಾನ್ಯ ನೆಲೆಯಿದೆಯಲ್ಲ, ಯಾಕೆ ಅವರಿಗೆ ಸತ್ಯ ಹೇಳುವ ಆ ಶಕ್ತಿ ಪ್ರಾಪ್ತ ಆಗ್ತದೆ ಅಂತಂದರೆ ಶಿವರಾಮ ಕಾರಂತರು ಆ 9 ದಶಕ ಬದುಕಿದ್ರಲ್ಲ, ಅಷ್ಟೂ ದಶಕದ ಸಮಯ ಕಾರಂತರ ಕೈಯಲ್ಲಿತ್ತು. ನಾವು ನಮ್ಮ ಸಮಯವನ್ನು ಯಾರ್ಯಾರಿಗೂ ಕೊಡ್ತೇವೆ, ನಾವು ನಮ್ಮ ಸಮಯದಲ್ಲಿ ಏನೇನೋ ಯೋಚನೆ ಮಾಡ್ತಾರೆ. ಆದರೆ ಶಿವರಾಮ ಕಾರಂತರು ಅಷ್ಟೂ ಬದುಕಿನ ಸಮಯವನ್ನು ಅವರು ಬಳಕೆ ಮಾಡಿಕೊಳ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಮತ್ತು ಸಮಾಜ ಸೇವಾ ಸದುದ್ದೇಶದಿಂದ. ಚೋಮನ ದುಡಿ ಕಾದಂಬರಿ ಬಂದಾಗ ಕರ್ನಾಟಕದ ದಲಿತ ಲೇಖಕರೇ ಅವರ ಬಗ್ಗೆ ಒಂದು ಆಕ್ಷೇಪದ ನುಡಿಯನ್ನು ಆಡ್ತಾರೆ. ನೀವು ಚೋಮ ದಲಿತ, ಚೋಮನ ಸಂಕಷ್ಟ ನೋವು ನಿಮಗೇಗೆ ಅರ್ಥ ಆಗುತ್ತೆ ಸ್ವಾಮಿ, ನೀವು ಮೇಲ್ಜಾತಿಯವರು ಅಂದಾಗ ಶಿವರಾಮ ಕಾರಂತ ಹೇಳ್ತಾರೆ, ನಿಮ್ಮ ಚೋಮನಿಗೆ ಮೊದಲು ಅಕ್ಷರ ಕಲಿಸಿ, ಅವನು ಅವನ ನೋವನ್ನು ಬರೆಯಲಿ, ಅಲ್ಲಿಯವರೆಗೆ ನಾನೇ ಚೋಮನ ಬಗ್ಗೆ ಬರೀತೇನೆ. ಇದು ಶಿವರಾಮ ಕಾರಂತರ ಶಕ್ತಿ. ಅವರು ನೆಲಮುಖಿಯಾಗಿ ಸಮಾಜದ ಕೆಳ ಸ್ತರದ ಜತೆಗೂ ಒಡನಾಟ ಇಟ್ಟುಕೊಂಡು ಒಂದು ಸಮಾಜೋದ್ಧಾರಕ ಶೈಲಿಯಲ್ಲಿ ಸಾಹಿತ್ಯವನ್ನು ಸೃಷ್ಟಿಸ್ತಾರೆ. ಬಹುಶಃ ಅಂಥ ಒಬ್ಬ ಭೀಮ ಶಕ್ತಿಯ ಲೇಖಕನನ್ನು ನಾನಂತೂ ಈವರೆಗೆ ನೋಡಿಲ್ಲ ಅಂತ ಅನಿಸುತ್ತೆ. ಅನುಭವ ಎಲ್ಲೇ ಇರಲಿ ಅಲ್ಲಿಗೆ ಹೋಗಿ ಅದನ್ನು ಸ್ವೀಕರಿಸುವಂಥ ಒಂದು ದೊಡ್ಡತನ ಶಿವರಾಮ ಕಾರಂತರಲ್ಲಿ ಇದೆ ಅನ್ನುವುದಕ್ಕೆ ನಾನು ಈವರೆಗೆ ಹೇಳದ, ಹೆಚ್ಚಿನವರಿಗೆ ಗೊತ್ತಿಲ್ಲದ ಒಂದು ಕಥೆಯನ್ನು ಹೇಳ್ತೇನೆ. ಶಿವರಾಮ ಕಾರಂತರ ಮಾದರಿಯಲ್ಲೇ ನಮಗೆ ಕನ್ನಡದಲ್ಲಿ ಸಿಗುವ ಮತ್ತೊಬ್ಬ ಲೇಖಕ ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕಥೆಗಳು ಅನ್ನುವ ಪುಸ್ತಕಕ್ಕೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ಅರ್ಧ ಪುಟದ ರಿವ್ಯೂ ಪ್ರಕಟ ಆದಾಗ ಶಿವರಾಮ ಕಾರಂತರು ತನಗಿಂತ ಚಿಕ್ಕವನಾದ ತೇಜಸ್ವಿಯವರಿಗೆ ಒಂದು ಪತ್ರ ಬರೀತಾರೆ. ನಿಮ್ಮ ಪರಿಸರದ ಕಥೆಗಳು ಅನ್ನುವ ಪುಸ್ತಕದ ವಿಮರ್ಶೆಯನ್ನು ನಾನು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓದಿದ್ದೇನೆ. ನಿಮ್ಮ ಪುಸ್ತಕವನ್ನು ನನಗೆ ಪೂರ್ತಿಯಾಗಿ ಓದಬೇಕು ಎನ್ನುವ ಆಸೆ ಇದೆ, ಕಳುಹಿಸಿಕೊಡುವಿರಾ ಅಂತ. ಆವರೆಗೆ ನಾನು ತೇಜಸ್ವಿಯವರನ್ನು ಸಂದರ್ಶನ ಮಾಡಿದ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ದಟ್ಟವಾಗಿ ಪ್ರಭಾವ ಬೀರಿದ ಕನ್ನಡದ ಲೇಖಕರು ಯಾರು ಅಂತ ಕೇಳಿದಾಗ, ಅಥವಾ ಜಗತ್ತಿನ ಅಥವಾ ಭಾರತದ ಶ್ರೇಷ್ಠ ಲೇಖಕರು ಯಾರು ಅಂತ ಹೇಳಿದಾಗ ತೇಜಸ್ವಿ ಹೇಳಿದ್ದು, ನನ್ನ ತಂದೆ ಕುವೆಂಪು ಅವರ ಕಲಾತ್ಮಕತೆ, ಕಾರಂತರ ಪ್ರಯೋಗಶೀಲತೆ, ಲೋಹಿಯಾ ಅವರ ಸಮಾಜವಾದವೇ ನನ್ನನ್ನು ಕಟ್ಟಿ ಬೆಳೆಸಿದ್ದು ಅಂತ.
ಕಾರಂತರ ಮೇಲೆ ಅಷ್ಟು ಅಭಿಮಾನ ಇದ್ದರೂ ಕೂಡ ತೇಜಸ್ವಿಯವರು ಕಾರಂತರನ್ನು ಭೇಟಿ ಮಾಡುವ ಯಾವ ಪ್ರಯತ್ನವನ್ನು ಮಾಡಿರಲಿಲ್ಲ. ಕಾರಂತರಿಂದ ತನಗೊಂದು ಪತ್ರ ಬಂದಾಗ ತೇಜಸ್ವಿಯವರಿಗೆ ತುಂಬ ಖುಷಿಯಾಗುತ್ತೆ. ತಾನು ಬರೆದ 30-40 ಪುಸ್ತಕಗಳನ್ನು ಅಟ್ಟಿ ಕಟ್ಟಿ ಎಲ್ಲ ಪುಸ್ತಕದ ಮೇಲೆ ಗೌರವದಿಂದ ಕಾರಂತರಿಗೆ ಅಂತ ಶರ ಬರೆದು ಸಹಿ ಹಾಕಿ ಸಾಲಿಗ್ರಾಮಕ್ಕೆ ಕೊರಿಯರಲ್ಲಿ ಕಳಿಸಿಕೊಡ್ತಾರೆ. ಶಿವರಾಮ ಕಾರಂತರು ಮಾಡಿದ ಮೊದಲನೇ ಕೆಲಸ, ಪುಸ್ತಕದ ಎಲ್ಲ ಕಟ್ಟು ಬಿಚ್ಚಿ ಒಟ್ಟು ಬೆಲೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿ ಒಂದು ಚೆಕ್ ಬರೆದು ಮೂಡುಗೆರೆಗೆ ಕಳಿಸಿಕೊಡ್ತಾರೆ. ಒಂದು ವಾರದಲ್ಲಿ ತೇಜಸ್ವಿಯವರಿಗೆ ಕಾರಂತರು ಒಂದು ಪತ್ರ ಬರೀತಾರೆ. ಆ ಪತ್ರ ನಾನು ಸಂಪಾದಿಸಿದ ತೇಜಸ್ವಿ ಪತ್ರಗಳು ಅನ್ನೋ ಪುಸ್ತಕದಲ್ಲಿ ಕೂಡ ಅಚ್ಚಾಗಿದೆ. ಆ ಪತ್ರದಲ್ಲಿ ಏನಿರುತ್ತೆ ಅಂತಂದರೆ, ತೇಜಸ್ವಿಯವರೇ, ನಿಮ್ಮ ಪರಿಸರದ ಕಥೆಗಳು ಪುಸ್ತಕವನ್ನು ಓದಿದ್ದೇನೆ. ನಾನೂ ಪರಿಸರದ ಬಗ್ಗೆ ಬರೆದಿದ್ದೇನೆ. ನಾನು ಗಮನಿಸಿ ಬರೆದಿದ್ದೇನೆ, ನೀವು ಅನುಭವಿಸಿ ಬರೆದಿದ್ದೀರಿ. ನನ್ನ ಅನುಭವಕ್ಕಿಂತ ನಿಮ್ಮ ಅನುಭವ ಶ್ರೇಷ್ಠ. ನಾನು ನಿಮ್ಮನ್ನು ಭೇಟಿ ಮಾಡಬೇಕೆಂದಿದ್ದೇನೆ, ನೀವು ಅನುಮತಿಯನ್ನು ಕೊಡುವಿರಾ? ಇದು ತನಗಿಂತ ಚಿಕ್ಕವನಾದ ತೇಜಸ್ವಿಯವರಿಗೆ ಶಿವರಾಮ ಕಾರಂತರು ಬರೆದಂಥ ಪತ್ರ. ಅಂದರೆ ಅನುಭವ ಎಲ್ಲಿ ಕೇಂದ್ರಿತವಾಗಿರುತ್ತೋ ಅಲ್ಲಿಗೆ ತಾನೇ ಹೋಗಿ ಅದನ್ನು ಸ್ವೀಕರಿಸುವ. ಮಲ್ಪೆಗೆ ಬಂದ ಒಂದು ವಲಸೆ ಹಕ್ಕಿಗಳ ಬಗ್ಗೆ ಅವರು ಬರೀತಾರೆ, ಅಥವಾ ಮೀಯ ಪದವಿನ ಪಾದೆ ಹೂವಿನ ಬಗ್ಗೆ ಉದಯವಾಣಿಗೆ ಪತ್ರ ಬರೀತಾರೆ. ಒಂದು ರೀತಿ ತಾನು ಕಂಡ ಸತ್ಯವನ್ನು, ಯಾವಾಗ ಆ ಸತ್ಯವನ್ನು ನಮಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಮಯ ನಮ್ಮ ಕೈಯಲ್ಲಿದ್ದಾಗ ಮತ್ತು ನೈತಿಕತೆ ನಮ್ಮ ಕೈಯಲ್ಲಿದ್ದಾಗ. ಅಂಥ ಒಬ್ಬ ಮೇಧಾವಿಯನ್ನು ನಾವು ಬಾಲವನದ ಮೂಲಕ ಮತ್ತೆ ನೆನಪಿಟ್ಟುಕೊಂಡು ಅವರ ಸಾಹಿತ್ಯದ ಒಳಗಡೆ ಪ್ರವೇಶ ಮಾಡುವ ಮೂಲಕ ನಮ್ಮ ಒಳಗಡೆ ಒಂದು ಅರಿವಿನ ಬೀಜವನ್ನು ಬಿತ್ತಬೇಕು, ದೀಪವನ್ನು ಉರಿಬೇಕು ಅಂತ ಹೇಳಿ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸೀಮಿತ ಅವಧಿಯಲ್ಲಿ ಕಾರಂತರ ಸ್ಮರಣೆಯನ್ನು ನೆರವೇರಿಸಿದವರು ಶ್ರೀಯುತ ನರೇಂದ್ರ ರೈ ದೇರ್ಲವರು. ಕಾರಂತರು ಮೈಲಿಗಲ್ಲಿನ ಜೊತೆಗೆ ಮಾತಾಡ್ತಾ ಸಾಹಿತ್ಯವನ್ನು ರಚಿಸಿದವರಾದರೆ, ನರೇಂದ್ರ ರೈ ದೇರ್ಲವರು ಮರದ ಜೊತೆಗೆ ಮಾತಾಡ್ತಾ ಸಾಹಿತ್ಯವನ್ನು ರಚಿಸಿದ ಒಬ್ಬ ಲೇಖಕ. ಅದ್ಭುತವಾದಂತಹ ಕಾರಂತ ಸ್ಮರಣೆಯ ಉಪನ್ಯಾಸವನ್ನು ನೀಡಿದ ಶ್ರೀಯುತರಿಗೆ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಈ ಕಾರ್ಯಕ್ರಮದ ಗಣ್ಯ ಅತಿಥಿ ಶ್ರೀಯುತ ಜೀವಂದರ್ ಜೈನ್ ಅವರು ಅತಿಥಿ ಸ್ಥಾನದಿಂದ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಶಮಾ ರಾವ್ ಅವರೇ, ಹಾಗೆ ಇವತ್ತಿನ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಬಂದಂಥ ಅಕ್ಷರ್ ರಾವ್ ಅವರೇ, ಗಿರೀಶ್ ನಂದನ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸೇರಿದಂಥ ಸಜ್ಜನ ಬಂಧುಗಳೇ, ಈಗಾಗಲೇ ಡಾಕ್ಟರ್ ನರೇಂದ್ರ ದೇರ್ಲ ಅವರು ಭಾಳ ವಿಸ್ತಾರವಾಗಿ ಕಾರಂತರ ಬಗ್ಗೆ ಮಾತಾಡಿದರು. ನಾವು ಆ ಗುಂಗಿನಲ್ಲೇ ಇದ್ದೇವೆ. ಯಾವಾಗಲೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸ್ವಾಮಿಗಳ ಆಶೀರ್ವಚನ ಕಡೆಗಿರ್ತದೆ. ಆ ಸ್ವಾಮಿಗಳ ಆಶೀರ್ವಚನವನ್ನು ಪಡ್ಕೊಂಡು ಮನೆಗೆ ಹೋಗಬೇಕು ಅಂತ ಹಿರಿಯರ ಮಾತು. ಅದೇ ರೀತಿ ನರೇಂದ್ರ ದೇರ್ಲ ಅವರ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಇರ್ತದೆ. ಕಾರಂತರ ಪುತ್ತೂರು ಮತ್ತು ಕಾರಂತರಿಗೆ ಅಭಿಮಾನವ ಸಂಬಂಧ ಇದೆ, ಭಾಳಷ್ಟು ಸಂಬಂಧಗಳಿದೆ. 6 ಎಕರೆ ಜಾಗವನ್ನು ಪುತ್ತೂರು ನಗರಸಭೆಯೊಳಗೆ ಮಕ್ಕಳಿಗೋಸ್ಕರ ಬಾಲವನ ಅಂತ ಹೆಸರಿಟ್ಕೊಂಡು ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಭಾಳಷ್ಟು ಮಾತಾಡಲಿಕ್ಕಿದ್ದಾರೆ, ಸಮಯದ ಅಭಾವ ಇದೆ ಅಂತ ಈಗಾಗಲೇ ಹೇಳಿದ್ದಾರೆ. ನಾನು ನಗರಸಭಾ ಅಧ್ಯಕ್ಷನ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಾಲವನದ ಬಗ್ಗೆ
ಯಾವ ರೀತಿ ಮಕ್ಕಳ ಪ್ರೋತ್ಸಾಹ ಕೊಡುವಂಥ ಚಟುವಟಿಕೆಗಳು ಆಗಬೇಕು. ಕಾರಂತರ ಹೆಸರು ಈಗಾಗಲೇ ದೇಶದಾದ್ಯಂತ ಪ್ರಪಂಚದಾದ್ಯಂತ ವಿಸ್ತಾರವಾಗಿರುವಂಥದ್ದು ನಾವೆಲ್ಲ ಕಂಡುಕೊಂಡಿದ್ದೇವೆ. ಕಡಲ ತೀರ ಭಾರ್ಗವ, ಬೇರೆ ಬೇರೆ ಸಾಹಿತ್ಯಗಳ ಮುಖಾಂತರ ಅವರು ಒಂದಷ್ಟು ಜನರ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಗರಸಭೆಯಿಂದ ಕೂಡ ಮುಂದಿನ ದಿನಗಳಲ್ಲಿ ಬಾಲವನದಲ್ಲಿ ಸಮಾಜ ಮುಖೇನ ಕೆಲಸ ಕಾರ್ಯಗಳು, ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮಗಳು ಹಾಕ್ಕೊಳ್ಳುವಲ್ಲಿ ಖಂಡಿತ ನಗರಸಭೆ ಸಮಿತಿಯೊಟ್ಟಿಗೆ ಕೈ ಜೋಡಿಸ್ತದೆ. ಮುಂದಿನ ಆರ್ಥಿಕ ವರ್ಷಗಳಲ್ಲಿ ನಾವು ಏನು ನಗರಸಭೆಯಿಂದ ಅಭಿವೃದ್ಧಿ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮಗಳಿಗೆ ಏನು ಮಾಡಬೇಕು ಅದನ್ನು ಮುಂದಿನ ನಗರಸಭಾ ಸಾಮಾನ್ಯ ಸಭೆಯಲ್ಲಿಟ್ಟು ನಾವು ಖಂಡಿತವಾಗಿ ಬಾಲವನ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ವಂದಿಸ್ತಾ ನನ್ನ ಎರಡು ಮಾತುಗಳು. ಧನ್ಯವಾದಗಳು ಸರ್. ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಮತಿ ಕ್ಷಮಾರಾವ್ ಅವರು. ಆತ್ಮೀಯರೇ, ನಮಗೆಲ್ಲ ಗೊತ್ತಿದೆ ಕಾರಂತರಿಗೆ 4 ಜನ ಮಕ್ಕಳು, ಶ್ರೀಹರ್ಷ, ಮಾಳವಿಕಾ, ಕ್ಷಮಾರಾವ್ ಮತ್ತು ಉಲ್ಲಾಸ್ ಕಾರಂತ. ಇವತ್ತು ನಮ್ಮ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಕಾರಂತರ ಮಗಳು ಶ್ರೀಮತಿ ಕ್ಷಮಾರಾವ್ ಉಪಸ್ಥಿತರಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಶ್ರೀಮತಿ ಕ್ಷಮಾರಾವ್ ಅವರು ಈ ವೇದಿಕೆಯಿಂದ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಸಹೃದಯರೆಲ್ಲರಿಗೂ ನಮಸ್ಕಾರ. ಬಾಲವನಕ್ಕೆ ಬರುವುದು ಅಂದರೆ ಯಾವಾಗಲೂ ಒಂದು ಭಾಳ ಭಾವಪೂರ್ಣ ಸನ್ನಿವೇಶ ನನಗೆ. ಇವತ್ತಂತೂ ಭಾಳ ಸಂತೋಷ, ಯಾಕಂದರೆ ತಮ್ಮೆಲ್ಲರಿಗೂ ನನ್ನ ಸ್ವಾಗತ. ಹಾಗೆ ಯಾವತ್ತೂ ಬಾಲವನದ ಜೊತೆ ನೀವು ಒಂದು ರೀತಿಯ ಸಂಪರ್ಕ ಇಟ್ಟುಕೊಳ್ಬೇಕು. ಇವತ್ತಿಗೆ ಬಹಳ ಸಂತೋಷದ ವಿಚಾರ ಅಂದರೆ ನನ್ನ ತಂದೆಯವರ ಜೊತೆ ನೆಡುಗಾಲ ಸ್ನೇಹದಲ್ಲಿದ್ದ KV ಸುಬ್ಬಣ್ಣ ಅವರ ಮಗ ಅಕ್ಷರ ಅವರು ಬಂದಿರುವುದೇ ಭಾಳ ಸಂತೋಷದ ವಿಷಯ. ಅವರು ಮಾತಾಡೋದನ್ನು ನಾವೆಲ್ಲ ಕೇಳಬೇಕಿವತ್ತು. ನಾವು ಜಾಸ್ತಿ ಮಾತಾಡಬಾರ್ದು. ಅವ್ರದ್ದೊಂದು ಇನ್ಸ್ಪಿರೇಷ್ನಲ್ ಜರ್ನಿ. ಅವರ ತಂದೆಯವ್ರದ್ದು ಭಾಳ ಸಾಹಸಮಯ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಒಂದು ಚಿಕ್ಕ ಹಳ್ಳಿಯಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಅಕ್ಷರ ಅವರು ಅದನ್ನು ಬಹಳ ಸಮರ್ಪಕ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದನ್ನು ಇವತ್ತು ಅವರಲ್ಲೇ ನಾವು ಕೇಳುವ. ಇಲ್ಲಿ ಬರುವುದು ಯಾವತ್ತೂ ಸಂತೋಷದ ವಿಷಯ ನನಗೆ. ಮಾಮರದ ತಂಪಿನಲ್ಲಿ, ಕೋಗಿಲೆಯ ಇಂಪಿನಲ್ಲಿ ಕಟ್ಟಿದರು ಸ್ವರ್ಗವನ್ನು ಬಾಲವನದಲ್ಲಿ. ಇವತ್ತು ನಮ್ಮ ತಂದೆ ಮಾತ್ರ ಅಲ್ಲ, ಸಾಹಸಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ ನಮ್ಮ ತಾಯಿಯ ನೆನಪು ಯಾರಿಗೂ ಇಲ್ಲ. ಲೀಲಾ ಕಾರಂತವರು ಅವರ ಕಷ್ಟಕರವಾದ ಒಂದು ಪೀರಿಯಡ್ ಬಾಳಿನಲ್ಲಿ 30 ವರ್ಷ ಕಾಲ ಅವರು ಭಾಳ ಧೈರ್ಯದಿಂದ ಇಲ್ಲಿ ಒಬ್ಬಳೇ ಹುಡುಗಿ ಇಲ್ಲಿದ್ದುಕೊಂಡು ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ನನ್ನ ತಂದೆ ತಾಯಿಯನ್ನು ಸ್ಮರಿಸಿ ಈ 2 ಬಹಳ ಅದ್ಭುತ ಜೀವಿಗಳಿಗೆ ನನ್ನ ನಮನ ಸಲ್ಲಿಸ್ತೇನೆ. ಹಾಗೂ ನಿಡುಗಾಲದ ಸ್ನೇಹಿತ KV ಸುಬ್ಬಣ್ಣ ಅವರ ಮಗ. ಒಂದು ವಿಷಯ ಹೇಳಬೇಕಂದ್ರೆ KV ಸುಬ್ಬಣ್ಣ ಅವರ ಮಗ ಅಕ್ಷರ ಅವರು ಹುಟ್ಟುವ ಮೊದಲೇ ನಾನು ಅವ್ರ ಮನೆಗೆ ತಂದೆ ಜೊತೆ ಹೋಗ್ತಾ ಇದ್ದೆ. ನಾನು ಭಾಳ ಚಿಕ್ಕ ಹುಡುಗಿಯಾಗ. ಅಲ್ಲಿ ಏನು ನಡೀತದೆ ಅಂತ ಗೊತ್ತಾಗ್ತಿರಲಿಲ್ಲ. ದೊಡ್ಡದೊಂದು ಡ್ರಾಯಿಂಗ್ ರೂಮಲ್ಲಿ ಸದಾಕಾಲ ಹಳ್ಳಿಯ ಜನರು, ಭಾಳ ಇಂಟೆಲೆಕ್ಚುವಲ್ ಜನರು, ಎಲ್ಲ ಥರದ ಜನರು ಬಂದು ಒಂದು ಭಾಳ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಸಂಜೆ ಹೊತ್ತು ನಡೀತಾ ಇತ್ತು. KV ಸುಬ್ಬಣ್ಣ ಅವರ ತಾಯಿ ಇದ್ದರು ಆಗ. ತಾಯಿ ಸುಬ್ಬಣ್ಣ ಅವರ ಹೆಂಡತಿ ಶೈಲಜಾಮ್ಮನವರು ಎಲ್ಲ ಸೇರಿ ಆಗಾಗ ಕಾಫಿ ಸಪ್ಲೈ ಮಾಡ್ತಿದ್ರು. ತಂದು ಚಿಕ್ಕ ಚಿಕ್ಕ ಲೋಟಗಳಲ್ಲಿ ಕಾಫಿ ಕೊಡ್ತಾಯಿದ್ರು. ಆ ಬಿಸಿ ಕಾಫಿ ಜೊತೆಗೆ ಭಾಳ ಒಂದು ಆತ್ಮೀಯ ರೀತಿಯಲ್ಲಿ ಒಂದು ಚರ್ಚೆ ಸಂಜೆ ಹೊತ್ತು ನಡೀತಾ ಇತ್ತು. ಆದರೆ ನಾನು ಚಿಕ್ಕವಳಿದ್ದಾಗ ಅದರ ಅರ್ಥ ನನಗೆ ಆಗ್ತಿರಲಿಲ್ಲ. ಆದರೆ
ಈಗ ನೋಡಿ ಅದರಿಂದ ಮುಂದೆ ಅವರಿಗೆ ಮೆಗಸೆಸೆ ಅವಾರ್ಡ್ ಬಂದಿತ್ತು. ಅವರು ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಅದನ್ನು ಅಕ್ಷರ ಅವರು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇವತ್ತು ಅಕ್ಷರ ಅವರಿಂದ ನಾವು ಕೇಳಬೇಕು. ಹಾಗೂ ಇವತ್ತಿಗೆ ಪುತ್ತೂರಿಗೆ ನಮ್ಮ ತಂದೆಯವರನ್ನು ಆಕರ್ಷಿಸಿದ್ದು ಏನಂದರೆ ಇಲ್ಲಿಯ ಗುಡ್ಡಗಾಡು, ಹಸಿರು ಹೊನ್ನು, ಹಳ್ಳ ಕೊಳ್ಳಗಳು, ನದಿಗಳು ಇವು ನಮ್ಮ ತಂದೆಯವರನ್ನು ಇಲ್ಲಿ ಆಕರ್ಷಿಸಿತು. ಹಾಗಾಗಿ ಒಂದು ಮಾತು ಏನಂದರೆ ಇಲ್ಲಿನ ಒಂದು ಜೀವ ವೈವಿಧ್ಯ ಇರುವಂಥ ಕಾಡನ್ನು ನಾವು ಉಳಿಸಿಕೊಳ್ಬೇಕು. ಇಲ್ಲಿ ಸಿಮೆಂಟ್ ಕ್ರಾಂತಿ ಹುಟ್ಟಿಕೊಳ್ಬಾರ್ದು. ಇದನ್ನು ಸೈಂಟಿಫಿಕ್ ರೆಸ್ಟೋರೇಷನ್ ಮಾಡಿ ಈ 3 ಈಗಾಗಲೇ 2 ಕಟ್ಟಡಗಳು ತಯಾರಾಗಿದೆ. ಇವುಗಳಲ್ಲಿ ಲೈಫ್ ಸ್ಟೈಲ್ ಮ್ಯೂಸಿಯಂ 2 ಮಾಡಿ ಕಾರಂತ ಸ್ಮೃತಿ ವಸ್ತು ಸಂಗ್ರಹಾಲಯ ಇದೇ ನಾಟ್ಯ ಶಾಲೆಯಲ್ಲಿ ಮಾಡಬೇಕು. ಈ ಬಯಲು ರಂಗಮಂದಿರ ತುಂಬ ಚೆನ್ನಾಗೇ ಇದೆ. ನಾವು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಿಕ್ಕೆ ತಂದೆಯವರ ಆಶಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಮಾಡಬೇಕು. ಅವರ ನಿಸರ್ಗ ಪ್ರೇಮವನ್ನು ನಾವು ಅರಿತುಕೊಂಡು ಅದರ ಸಂಕೇತವಾದ ಕಾಡನ್ನು ಉಳಿಸಿ ಸಿಮೆಂಟ್ ಕಟ್ಟಡಗಳನ್ನು ಕಟ್ಟುತ್ತಾ ಹೋಗೋದೇ ಇರಬೇಕು ಅಂತ ನನ್ನ ಆಸೆ. ಮತ್ತೊಂದು ಆಸೆ ಏನಂದರೆ ಈ ಪುರಸ್ಕಾರಕ್ಕೆ ಶಿವರಾಮ ಕಾರಂತ ಪುರಸ್ಕಾರ ಅಂತಲೇ ಹೆಸರು ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಇವತ್ತಿಗೆ ನಾವು ಅಕ್ಷರ ಅವರಿಂದ ಇವತ್ತು ಅವರ ಮಾತು ಕೇಳಬೇಕಂತ ಬಂದಿದ್ದೇನೆ ನಾನು. ಹಾಗೂ ಅದಕ್ಕಾಗಿ ಅವಕಾಶ ಅವರಿಗೆ ಕೊಡುವ ನನ್ನ ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಧನ್ಯವಾದಗಳು ಮೇಡಮ್ ಅವರಿಗೆ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮದ ಬಹಳ ಭವ್ಯವಾದಂಥ, ಬಹಳ ಸುಂದರವಾದಂಥ ಮತ್ತು ಅರ್ಥಪೂರ್ಣವಾದಂಥ ವೇದಿಕೆಯಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಬಹುಶಃ ಈ ವೇದಿಕೆ ಇದು ನಮ್ಮ ಶಾಸಕರ ಕನಸು ಮತ್ತು ಆಶಯ. ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜಿಸುವಾಗ ಸಂಯೋಜಕರಿಗೆ ಅವರೊಂದು ಸೂಚನೆಯನ್ನು ಕೊಟ್ಟಿದ್ದರು. ಕಾರಂತರ ಕೃತಿಗಳ ಆಶಯ, ಪರಿಕಲ್ಪನೆ ಅದು ವೇದಿಕೆಯಲ್ಲಿರಬೇಕು. ಒಂದು ಕಡೆ ಹುಚ್ಚು ಮನಸ್ಸಿನ 10 ಮುಖಗಳು, ಇನ್ನೊಂದು ಕಡೆ ಚೋಮನ ದುಡಿ. ಕೇಶವ ಕೆಮ್ಮಿಂಜೆ ಎನ್ನುವಂಥ ಕಲಾವಿದ ರಚಿಸಿರುವಂಥ ಕಲಾಕೃತಿಯ ಈ ಭವ್ಯವಾದಂಥ ವೇದಿಕೆಯಲ್ಲಿ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಮಾನ್ಯ ಸಂಜೀವ ಮಠಂದೂರವರು. ಸಾಹಿತ್ಯ ಮತ್ತು ಕನ್ನಡ ಭಾಷೆಯ ಬಗ್ಗೆ ವಿಶೇಷವಾದಂಥ ಒಲವಿರುವವರು. ನಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಪುತ್ತೂರಿನ ಸಾಹಿತ್ಯ ಸಮ್ಮೇಳನದಲ್ಲಿ ಗ್ರಂಥಾಲಯಕ್ಕೆ ವಿಶೇಷವಾದಂಥ ಗ್ರಂಥಾಲಯವನ್ನು ರಚಿಸಬೇಕು ಅಂತ ಅನುದಾನವನ್ನು ಕೊಡುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ತಾಲೂಕಿನ ಕನ್ನಡ ಶಾಲೆಗಳ ಅಭಿವೃದ್ಧಿಗಾಗಿ ಸುಮಾರು 5 ಕೋಟಿಗಳ ಅನುದಾನವನ್ನು ಒದಗಿಸಿಕೊಟ್ಟವರು ಶ್ರೀಯುತ ಸಂಜೀವ ಮಠಂದೂರವರು, ಮಾನ್ಯ ಶಾಸಕರು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸಭಾಧ್ಯಕ್ಷ ಸ್ಥಾನದಿಂದ ಅವರು ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಕನ್ನಡಾಂಬೆಯ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಶಿವರಾಮ್ ಕಾರಂತರ 121ನೇ ದಿನದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಸಲ್ಲಿಸ್ತಾ, ಈ ಒಂದು ಶಿವರಾಮ್ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಈ ಒಂದು ಉದ್ಘಾಟನೆ ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ಶಿವರಾಮ್ ಕಾರಂತ ಬಾಲವನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿರುವಂಥ ಹಿರಿಯರು, ರಂಗಭೂಮಿ ನಿರ್ದೇಶಕರು, ಖ್ಯಾತರಾದಂಥ ಅಕ್ಷರ್ KV ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶಿವರಾಮ್ ಕಾರಂತರ ಸುಪುತ್ರಿ ಕ್ಷಮಾರಾವ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರು ಸನ್ಮಿತ್ರವಂತ ಜೀವಂದರ್ ಜೈನ್ ಅವರೇ, ನಗರಸಭೆಯ ಸದಸ್ಯರಂಥ ದೀಕ್ಷಾ ಪಯ್ಯವರೇ, ನಮ್ಮ ಪುತ್ತೂರು ಸಹಕ ಆಯುಕ್ತರು, ಈ ಒಂದು ಕಾರ್ಯಕ್ರಮದಲ್ಲಿ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಗಿರೀಶ್ ನಂದನ್ ಅವರೇ, ವೇದಿಕೆಯಲ್ಲಿ
ಈಗಾಗಲೇ ನಮ್ಮನ್ನುದ್ದೇಶಿಸಿ ಕಾರಂತ ಸ್ಮರಣೆಯನ್ನು ಮಾಡಿದಂಥ ಡಾಕ್ಟರ್ ನರೇಂದ್ರ ಐ ದೇರ್ಲವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ನಮ್ಮ ತಾಲೂಕಿನ ಗೌರವಾನ್ವಿತ ಅಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಗುರುಗಳಂಥ ಪುರಂದರ ಭಟ್ ಅವರೇ, ಮಾಧವ ಭಟ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿ ಮೊನ್ನೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಡಾಕ್ಟರ್ ಶ್ರೀಧರ್ ಅವರೇ, ಹಿರಿಯಾಂತ ಸೀತಾರಾಮ್ ರೈ ಅವರೇ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂಥ ಉಮೇಶ್ ನಾಯ್ಕ್ ಅವರೇ, ಎಲ್ಲ ಅಧಿಕಾರಿಗಳೇ, ಅದರಲ್ಲಿಯೂ ವಿಶೇಷವಾಗಿ ನಾನು ಗುರುತಿಸುವಂಥದ್ದು ಕಳೆದ ಸಲ ನಮ್ಮ ವರದರಾಜ್ ಚಂದ್ರಗಿರಿ ಅಂತವರು ಭಾಳಷ್ಟು ಹಿರಿಯರು ಆಯ್ಕೆ ಮಾಡಿದಂಥ KP ರಾವ್ ಈ ಕಾರ್ಯಕ್ರಮದಲ್ಲಿ ಇದ್ದು ಕಳೆದ ವರ್ಷದ ಆ ಸವಿ ನೆನಪನ್ನು ಮತ್ತೊಮ್ಮೆ ತಮ್ಮ ಮುಂದೆ ಇಡಲಿಕ್ಕೆ ಬಂದಂಥ KP ರಾವ್ ಅವರೇ, ಇಲ್ಲಿ ಉಪಸ್ಥಿರುವಂಥ ಮಾಧ್ಯಮದ ಬಂಧುಗಳೇ, ಪುತ್ತೂರಿನ ಎಲ್ಲ ಕನ್ನಡಾಭಿಮಾನಿ ಬಂಧುಗಳೇ, ತಾಯಿ ಭುವನೇಶ್ವರಿಯ ಸೇವೆ ಮಾಡಿ ತುಳುನಾಡಿನ ಹಿರಿಮೆ ಗರಿಮೆಯನ್ನು ಜಗತ್ತಿಗೆ ಪರಿಚಯಿಸಿದಂಥ ಒಬ್ಬ ದಿಗ್ಗಜರು ಶಿವರಾಮ್ ಕಾರಂತರು. ಅವರ ಸ್ಮರಣೆ ಮಾಡುವಾಗ ಅವರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ನರೇಂದ್ರ ಐ ದೇರ್ಲವರು ವಿಶದವಾಗಿ ವಿಸ್ತಾರವಾಗಿ ನಮ್ಮ ಮನಸ್ಸಿಗೆ ನಿಲುಕದ ರೀತಿಯಲ್ಲಿ ಅವರ ಆ ಒಂದು ಕಾರ್ಯಕ್ರಮಗಳನ್ನು ನಮಗೆ ಇವತ್ತು ಮತ್ತೊಮ್ಮೆ ನೆನಪು ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಇಂಥ ಒಬ್ಬ ಹಿರಿಯ ಸಾಹಿತಿ, ಕಲಾವಿದ, ಯಕ್ಷಗಾನ, ನೃತ್ಯ, ಭರತನಾಟ್ಯ, ಕಾದಂಬರಿ ಎಲ್ಲವನ್ನು ಬಹುಶಃ ಅವರು ಮುಟ್ಟದ ಕ್ಷೇತ್ರ ಇಲ್ಲ, ಆಡು ಮುಟ್ಟದ ಗಿಡವಿಲ್ಲ, ಶಿವರಾಮ್ ಕಾರಂತರು ಪ್ರವೇಶ ಮಾಡದ ಕ್ಷೇತ್ರ ಇಲ್ಲ ಅಂತೇಳಿ ನಾವೆಲ್ಲ ಹೇಳ್ಬೋದು. ನಾವು ಭಾಳಷ್ಟು ಕವಿಗಳನ್ನು ನೋಡಿದ್ದೇವೆ, ಆದರೆ ಶಿವರಾಮ್ ಕಾರಂತರಂಥ ಕವಿಯನ್ನು ಅಪರೂಪದಲ್ಲಿ ನಾವು ನೋಡುವಂಥದ್ದು ಈ ಪುತ್ತೂರಿನಲ್ಲಿ. ಅದರಲ್ಲಿಯೂ ನಾನು ಅಕ್ಷರ KVಯವರಲ್ಲಿ ಮಾತಾಡ್ತಾ ಇದ್ದೆ, ಕುವೆಂಪು ಬಾಕಿಯವರದ್ದು ಪ್ರಶಸ್ತಿ ಕೊಡಬೇಕಿದ್ರೆ ಒಂದೇ ಪ್ರಶಸ್ತಿ ಕೊಡೋದು. ಶಿವರಾಮ್ ಕಾರಂತರದ್ದು 2 ಪ್ರಶಸ್ತಿಗಳನ್ನು ಏಕಕಾಲದಲ್ಲಿ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೇವೆ. ಒಂದು ಕೋಟದಲ್ಲಿ ಕೊಡ್ತಾ ಇದ್ದೇವೆ, ಒಂದು ಬಾಲವನದಲ್ಲಿ ಕೊಡ್ತಾ ಇದ್ದೇವೆ. ಇದು ಕೂಡ ವಿಶೇಷವೇ, ಬೇರೆ ಯಾರಿಗೂ ಇಂಥ ಅವಕಾಶಗಳು ಸಿಗಲಿಲ್ಲ. ಅದ್ಧೂರಿಯಾಗಿ 2 ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವಾಗಿ ರೂಪಿಸುವಂಥ ಕೆಲಸ ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ಮಾಡ್ತಾ ಇದೆ. ಇದನ್ನು ಹೆಮ್ಮೆ ಪಡುವಂಥ ಒಂದು ವಿಚಾರ. ಯಾಕಂದರೆ ಅವರು ಈ ನಾಡು ನುಡಿಗೆ ಸಲ್ಲಿಸಿದಂಥ ಸೇವೆ, ಅವರ ವ್ಯಕ್ತಿತ್ವ, ಅದರಲ್ಲಿ ವಿಶೇಷವಾಗಿ ಚುನಾವಣೆಗೂ ಸ್ಪರ್ಧೆ ಮಾಡಿದ್ದಾರೆ ಅವರು. ಚುನಾವಣೆ ಇವತ್ತಿನ ಪ್ರಜಾಪ್ರಭುತ್ವಕ್ಕೂ ಒಂದಷ್ಟು ಕಾಯಕಲ್ಪ ಮಾಡಬೇಕು, ಅಲ್ಲಿ ಸುಧಾರಣೆ ತರಬೇಕು ಅಂತೇಳಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ ಉತ್ತರ ಕನ್ನಡದಲ್ಲಿ. ನಾನು ಕೊನೆಯದಾಗಿ ಅವರನ್ನು ಕಂಡದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕ್ಷರತಾ ಆಂದೋಲನ ಉಪ್ಪಿನಂಗಡಿಯಲ್ಲಿ ನಡೆದಾಗ ನಾನು ಆ ಸಾಕ್ಷರತಾ ಆಂದೋಲನದಲ್ಲಿ ಒಬ್ಬ ಪ್ರೇರಕನಾಗಿ ಕೆಲಸ ಮಾಡಿದ್ದೆ. ಉಪ್ಪಿನಂಗಡಿಯ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಡಾಕ್ಟರ್ ಸುಬ್ಬಪ್ಪ ಅವರೇ, ಶಿವರಾಮ್ ಕಾರಂತರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಕೊನೆಯದಾಗಿ ಬಂದದ್ದು ಅಂತ ಕಾಣ್ತು. ಏನು ಸರಿಯಾ? 1989-90 ಆಸುಪಾಸಿನಲ್ಲಿ, 89-90 ಜಿಲ್ಲಾ ಪರಿಷತ್ ಇರುವಾಗ ಅವರು ಬಂದಿದ್ದರು. ಇಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡಿ ದಕ್ಷಿಣ ಕನ್ನಡ ಉಡುಪಿಯ ಎಲ್ಲ ಆ ಸಾಕ್ಷರತಾ ಆಂದೋಲನಕ್ಕೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಅವರು ಉಪ್ಪಿನಂಗಡಿಯಿಂದ ಮಾಡಿದರು. ಅವತ್ತಿನ ಅವರ ಭಾಷಣವನ್ನು ಕೂಡ ಕೇಳಿದ್ದೆ. ಅಕ್ಷರಾಭ್ಯಾಸಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಂತೇಳಿ, ಚೋಮನಿಗೆ ಅಕ್ಷರಾಭ್ಯಾಸ ಕಲಿಸಿದರೆ ಏನಾಗ್ತದೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ವಯಸ್ಕರಿಗೆ ಶಿಕ್ಷಣ ಕಲಿಸಿದರೆ, ಅಕ್ಷರಾಭ್ಯಾಸ ಕಲಿಸಿದರೆ ಏನು ಪರಿವರ್ತನೆ ಮಾಡ್ಬೋದು ಅಂತೇಳಿ ಒಂದು ಭಾಷಣವನ್ನು ಕೊಟ್ಟಿದ್ದರು. ಆ ಒಂದು ಅಕ್ಷರಾಭ್ಯಾಸಕ್ಕೆ ಒತ್ತು ಕೊಟ್ಟು ಇವತ್ತು ಸ್ವಾಭಿಮಾನದ ಬದುಕಿಗೂ ಅವರು ಕಾರಣಕರ್ತರಾಗಿದ್ದಾರೆ. ಸ್ವಾವಲಂಬಿ ಸ್ವಾಭಿಮಾನಿ ಬದುಕಿ ಈ ಪ್ರಜಾಪ್ರಭುತ್ವದ ಅಡಿಗಲ್ಲು ಅಡಿಪಾಯ ಅಂತೇಳಿ ಅವತ್ತು ಅವರು ಉಲ್ಲೇಖ ಮಾಡಿದರು. ಹೀಗೆ ಇವತ್ತು ನಾವು ಶಿವರಾಮ್ ಕಾರಂತರನ್ನು ಕಾಣೋದಿದ್ರೆ ಬಾಲವನದಲ್ಲಿ ಕಾಣ್ಬೋದು, ಅವರ ವ್ಯಕ್ತಿತ್ವವನ್ನಲ್ಲ ಅವರ ವಿಚಾರವನ್ನು ಕಾಣ್ಬೋದು, ಇಲ್ಲಿ ಅವರ ಧೀಮಂತಿಕೆಯನ್ನು ಇಲ್ಲಿ ಕಾಣ್ಬೋದು. ಆ ಕೆಲಸವನ್ನು ನಿತ್ಯ ನಿರಂತರ ಪುತ್ತೂರಿನ ಜನ ಆದರೂ ಮಾಡಬೇಕು ಅಂತೇಳಿ ನನ್ನ ಅಪೇಕ್ಷೆ. ಕೇವಲ
ಶಿವರಾಮ್ ಕಾರಂತರ ಜನ್ಮದಿನದಂದು ಬಂದು ನಾವು ಬಾಲವನದಲ್ಲಿ ಸಂಭ್ರಮಿಸಿದರೆ ಸಾಕಾಗುವುದಿಲ್ಲ. 364 ದಿವಸವೂ ಇಲ್ಲಿ ಆ ಮಕ್ಕಳ ಚಿಲಿಪಿಲಿ, ಹಕ್ಕಿಗಳ ಚಿಲಿಪಿಲಿಯೊಂದಿಗೆ ಕಾಣಬೇಕು. ಒಂದಷ್ಟು ನಮ್ಮ ಯುವಕರು ಇಲ್ಲಿ ಬಂದು ಆ ಶಿವರಾಮ್ ಕಾರಂತರ ವಾಚನಾಲಯ ಇರ್ಬೋದು, ಅವರ ಅಧ್ಯಯನ ಆ ಒಂದು ಕೇಂದ್ರದ ಹಾಗೆ ನಾವು ಅದನ್ನು ನಿರ್ಮಾಣ ಮಾಡಿದಂಥ ಈ ಕಟ್ಟಡದಲ್ಲಿರುವಂಥ ಪುಸ್ತಕಗಳಿರ್ಬೋದು, ಇದನ್ನು ಓದಿ ತಾವೊಂದಷ್ಟು ವಿಚಾರವನ್ನು ಕೂಡ ಪಡಬೇಕು. ಅದರ ಜೊತೆಯಲ್ಲಿ ಇಲ್ಲಿಯ ಪರಿಸರ, ಪ್ರಕೃತಿಯನ್ನು ಆಹ್ವಾದಿಸಬೇಕು. ಚೆನ್ನಾಗಿ ಹೇಳಿದರು ನರೇಂದ್ರ ಇದ್ದಾರಲ್ಲ, ಅವರು ಕೃಷಿಕರಾಗಿ, ನಾನು ಕೂಡ ಕೃಷಿಕನೇ, ಆ ಪ್ರಕೃತಿಯಿಂದ ಏನೇನು ಕಲಿಬೋದು ಅಂತೇಳಿ, ಪ್ರಕೃತಿ ನಮಗೆ ಏನೇನು ಪಾಠವನ್ನು ಹೇಳ್ತದೆ ಅಂತೇಳಿ, ಆ ಪ್ರಕೃತಿಯನ್ನು ಪುತ್ತೂರು ನಗರದಲ್ಲಿ ನಾವು ಕಾಣೋದಿದ್ದರೆ ಬಹುಶಃ ಶಿವರಾಮ್ ಕಾರಂತರ ಬಾಲವನದಲ್ಲಿ ಮಾತ್ರ. ಬಿರ್ಮಲೆ ಬೆಟ್ಟದಲ್ಲಿ ಕೂಡ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕೃತಿಯ ವೈವಿಧ್ಯಮಯವಾದಂಥ ವಿಚಾರಗಳು ಇವತ್ತು ಈ 6 ಎಕರೆಯಲ್ಲಿ ಇವತ್ತು ಮೈಗೂಡಿಕೊಂಡಿದೆ. ಅದರ ಜೊತೆಯಲ್ಲಿ ಇವತ್ತು ಇದನ್ನು ಅಭಿವೃದ್ಧಿ ಪಡಬೇಕು. ಮತ್ತೆ ಕೂಡ ನಾನು ಮಾತಾಡಲಿಕ್ಕಿದೆ, ಮತ್ತೆ ಕೂಡ ನಾನೇ ಅಧ್ಯಕ್ಷ, ಹಾಗೆ ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಶಿವರಾಮ್ ಕಾರಂತರ ಆ ಒಂದು ಹಿಂದಿನ ಏನು ಪ್ರೆಸ್, ಈಗ ಅದನ್ನು ನಾವೇನು ಮಾಡಿದ್ದೇವೆ, ಈಗ ಅದನ್ನು ಪ್ರೆಸ್ಸನ್ನು ಅಲ್ಲ, ಪ್ರೆಸ್ಸನ್ನು ಈಗ ಏನು ಮಾಡಿದೆ, ಇದನ್ನು ನಾಟ್ಯಶಾಲೆ ಅಂತೇಳಿ ಅದನ್ನು ಇವತ್ತು ನವೀಕರಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಪುರಾತತ್ವ ಇಲಾಖೆ ಇವತ್ತು ಏನು ಮಾರ್ಗಸೂಚಿಯನ್ನು ಕೊಟ್ಟಿದ್ದ ಇಂಟ್ಯಾಕ್ಟ್, ಅದರ ಅಡಿಯಲ್ಲಿ ಇವತ್ತು 38 ಲಕ್ಷದಲ್ಲಿ ಆ ಒಂದು ನಾಟ್ಯ ಶಾಲೆಯನ್ನು ನವೀಕರಿಸಿ, ಆ 50 ವರ್ಷದ ಹಿಂದೆ ಶಿವರಾಮ್ ಕಾರಂತರು ಯಾವ ಉದ್ದೇಶ ಇಟ್ಟುಕೊಂಡು ಆ ನಾಟ್ಯ ಶಾಲೆಯನ್ನು ಪ್ರೆಸ್ಸನ್ನು ನಡೆಸ್ತಾ ಇದ್ದರೋ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ಅದಕ್ಕೆ ಇವತ್ತು ಶಿಲಾನ್ಯಾಸ ಮಾಡಿದ್ದೇವೆ. 6 ತಿಂಗಳಲ್ಲಿ ಅದು ನವೀಕರಣ ಆಗಿ ಅದನ್ನು 100ಕ್ಕೆ 100 ನಾವು ಮತ್ತೆ ಲೋಕಾರ್ಪಣೆ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಅದರ ಹಿಂದೆ ಒಂದು ದೊಡ್ಡ ಏನು ಥಿಯೇಟ್ರ್ ಥರದ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಹಿಂದಿನವರು. ಯಾರು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಶಾಸಕನಾಗಿ 4 ವರ್ಷ ಆಯಿತು. ಅದರ ಸದುಪಯೋಗ ಆಗಬೇಕು. ಅದನ್ನು ಶಿವರಾಮ್ ಕಾರಂತರ ಒಂದು ಏನು ಅವರ ಜೀವನ ಚರಿತ್ರೆಯನ್ನು ಬಿಂಬಿಸುವಂಥ ಒಂದು ಥಿಯೇಟ್ರ್ ಮಾಡಬೇಕು ಅಂತೇಳಿ ನಾನು ಕೋವಿಡ್ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದೆ. ಅದಕ್ಕೆ ಒಂದಷ್ಟು ಸಂಬಂಧಪಟ್ಟವರನ್ನು ಕರೆಸಿ ಏನು ಮಾಡ್ಬೋದು ಅಂತೇಳಿ ನಾವು ಮಾತುಕತೆ ಕೂಡ ಮಾಡಿದ್ದೆವು. ಅದು ಆಗಲಿಲ್ಲ. ಖಂಡಿತ ಇನ್ನು 1 ವರ್ಷದ ಒಳಗೆ ನೀವು ಹೇಳ್ಬೋದು, ಇನ್ನು 6 ತಿಂಗಳಲ್ಲಿ ಚುನಾವಣೆ ಬರ್ತದೆ ಅಂತೇಳಿ, ಖಂಡಿತ ಅದನ್ನೊಂದು ಥಿಯೇಟ್ರನ್ನಾಗಿ ಮಾಡಿ ಶಿವರಾಮ್ ಕಾರಂತರ ಆ ಸಾಕ್ಷ್ಯಚಿತ್ರವನ್ನು, ಅದರಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಸಾಕ್ಷ್ಯಚಿತ್ರವನ್ನು ತೋರಿಸುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅದನ್ನು ಕೂಡ ಸದುಪಯೋಗಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಗರಸಭೆ ಅಧ್ಯಕ್ಷರು ಹೇಳಿದರು, ಇಲ್ಲಿಯ ರಸ್ತೆಗಳು ಸ್ವಲ್ಪ ಕೆಟ್ಟು ಹೋಗಿದೆ, ಅದನ್ನು ಕೂಡ ಇಂಟರ್ಲಾಕ್ ಹಾಕಿ, ಯಾಕಂದರೆ ಆ ನೀರು ಇಂಗಬೇಕು, ಅದಕ್ಕೆ ಕಾಂಕ್ರೀಟ್ ಹಾಕೋದಿಲ್ಲ, ಡಾಮರ್ ಹಾಕೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂಟರ್ಲಾಕ್ ಹಾಕಿ ಜನರಿಗೆ ಓಡಾಡುವ ದೃಷ್ಟಿಯಿಂದ ಅದನ್ನು ಮತ್ತೆ ಇವತ್ತು ನವೀಕರಣ ಮಾಡುವಂಥ, ರಸ್ತೆಯನ್ನು ನವೀಕರಣ ಮಾಡುವಂಥ ಸಂಗತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆ ಪುಸ್ತಕ ಭಂಡಾರ, ಈಗಾಗಲೇ ಇಲ್ಲಿ ಒಳ್ಳೆಯ ಒಂದು ವಾಚನಾಲಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಶಿವರಾಮ್ ಕಾರಂತರ ಎಲ್ಲ ಪುಸ್ತಕವನ್ನು, ಮಾಧವ ಭಟ್ರು ಇದ್ದಾರೆ ಹಿರಿಯರು ನಮ್ಮ, ಅವರಲ್ಲಿ ಒಂದಷ್ಟು ಪುಸ್ತಕ ಇದೆ ಅಂತ ನಾನು ಕೇಳಿದ್ದೇನೆ. ಅವರ ಮಗ ಅದನ್ನು ಜೋಪಾನವಾಗಿ ಇಟ್ಟಿದ್ದಾನೆ. ಎಲ್ಲ ಶಿವರಾಮ್ ಕಾರಂತರ ಮೂಲ ಕೃತಿಗಳು ಅಲ್ಲೇ ಇದೆ ಅಲ್ಲ ಶ್ರೀಧರ್ರೆ, ಎಲ್ಲ ಮೂಲ ಕೃತಿಗಳು ಇದೆ ಅಂತೇಳಿ ಅವರು ನನಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಬಹುಶಃ ಮೂಲ ಕೃತಿಯನ್ನೇ ಇಲ್ಲಿ ಇಡುವಂಥ ಕೆಲಸ ಶಿವರಾಮ್ ಕಾರಂತರನ್ನು ಮಾಡಬೇಕು ಅಂತೇಳಿ ಅದನ್ನು ಕೂಡ ಯೋಚನೆಯನ್ನು ಮಾಡಿದ್ದೇವೆ. ಮತ್ತು ಮೂಲ ಕೃತಿ ಮತ್ತೆ ಕೃತಿ ಚೌರಿ ಆಗ್ತದೆ ಅಂತೇಳಿ ಯಾರು ಹೇಳಿದರು, ಹಾಗೆ ಮೂಲ ಕೃತಿ ಇದ್ದರೆ ಅದು ಶಿವರಾಮ್ ಕಾರಂತರದ್ದೇ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇದ್ದೇವೆ. ಆ ರೀತಿಯಾಗಿ ಬಹುಶಃ ಆ ಒಂದು ವಾಚನಾಲಯ, ಗ್ರಂಥಾಲಯವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಈಗಿರುವಂಥ ಪುಸ್ತಕವನ್ನು ಯಾವುದೋ ಒಂದು ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಆ ಪಂಚಾಯಿತಿಯಿಂದ ವಾಪಸ್ ತಗೊಂಡು ಇಲ್ಲಿ ಆ ಗ್ರಂಥಾಲಯ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಒಟ್ಟು ನಮ್ಮ ಉದ್ದೇಶ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಶಿವರಾಮ್ ಕಾರಂತರ ಆಶಯಗಳನ್ನು ಇಲ್ಲಿ ಮತ್ತೊಮ್ಮೆ ಈಡೇರಿಸಬೇಕು.
ಅವರ ಹುಚ್ಚು ಮನಸ್ಸಿನ 10 ಮುಖಗಳ ಏನು ಆ ಕೃತಿಗಳಿದೆ, ಅವರ ಬೇರೆ ಬೇರೆ ವಿಚಾರಗಳಿದೆ, ಅದು ಇವತ್ತಿನ ಪೀಳಿಗೆಗೆ, ಇವತ್ತಿನ ಸಮಾಜಕ್ಕೆ ಪರಿಚಯ ಆಗುವ ಜೊತೆಯಲ್ಲಿ ಶಿವರಾಮ್ ಕಾರಂತರ 10 ಸಾಹಿತಿಗಳು ಮತ್ತೆ ಇಲ್ಲಿ ಬೆಳೀಬೇಕು, ಮತ್ತೆ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ಕೂಡ ಕೊಡುವಂಥ ಕೆಲಸ ನಮ್ಮ ಯುವಕ ಯುವತಿಯರು ಮಾಡಬೇಕು. ಇವತ್ತು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬಂದಷ್ಟು ಬೇರೆ ಯಾವುದಕ್ಕೂ ಸಿಗಲಿಲ್ಲ. ಮೊನ್ನೆ ಪ್ರಧಾನಿಯವರೊಂದು ಟ್ವೀಟ್ ಮಾಡಿದರು, ಕನ್ನಡ ಭಾಷೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಅಂಥ ಒಂದು ಕನ್ನಡ ಭಾಷೆ ಮತ್ತೆ ಉಳಿಬೇಕಿದ್ರೆ ಖಂಡಿತ ಬಾಲವನದಲ್ಲಿ ಒಂದಷ್ಟು ಚಟುವಟಿಕೆಗಳಾದಾಗ, ಕಾರಂತರ ಆಶಯಗಳು ಈಡೇರಿದಾಗ ಖಂಡಿತ ಅದು ಮತ್ತೆ ಪುತ್ತೂರಿನಲ್ಲಿ ಗರಿಗೆದ್ದಲಿಕ್ಕೆ ಸಾಧ್ಯ. ಬಹಳಷ್ಟು ಸಾಹಿತ್ಯಾಸಕ್ತರು, ಕನ್ನಡಾಭಿಮಾನಿಗಳು ಪುತ್ತೂರಿನಲ್ಲಿದ್ದೀರಾ. ತಾವು ಇವತ್ತು ಈ ಒಂದು ಕಾರ್ಯವನ್ನು ಬೆಳೆಸಬೇಕು. ನಿಮ್ಮ ಜೊತೆ ನಾವಿದ್ದೇವೆ. ಸರ್ಕಾರ ಖಂಡಿತ ಇದನ್ನು ಸರ್ಕಾರದ ಸೊತ್ತಾಗಿ ಭಾವಿಸುವುದಿಲ್ಲ, ಪುತ್ತೂರಿನ ಜನರ ಸೊತ್ತಾಗಿ ಇದನ್ನು ಭಾವಿಸಬೇಕು. ತಾವೆಲ್ಲ ದಿನನಿತ್ಯ ಇಲ್ಲಿಗೆ ಬಂದು ಈ ಒಂದು ಬಾಲವನವನ್ನು ಸವಿಯಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಇನ್ನೊಂದು ಭಾಳ ಹಿರಿಯರಿದ್ದಾರೆ, ಅವರ ಡ್ರೈವರ್ ಬಗ್ಗೆ ಉಲ್ಲೇಖ ಮಾಡಿದರು. ಕ್ಷಮಾರಾವ್ ಅವರೇ, ನಿಮ್ಮ ಡ್ರೈವರನ್ನು ಗೌರವಿಸುವಂಥ ಸಂಗತಿಯಲ್ಲಿ ಮಾಡಿದ್ದೆವು. ಅವರಿಗೆ ಸುಮಾರು 100 ವರ್ಷ, ಕೋವಿಡ್ನ ಮುಂಚಿನ ವರ್ಷ ಎಂಥ ಗೌಡ್ರವರು ನಮ್ಮ ಕೊಳ್ತಿಗೆ ಭಾಗದಲ್ಲಿದ್ದರು. ಅವರನ್ನು ಇಲ್ಲಿಗೆ ತಂದು ಅವರಿಗೆ ಗೌರವಿಸಿ ಶಿವರಾಮ್ ಕಾರಂತರ ಆ ಡ್ರೈವರ್ ಡೆಲ್ಲಿಗೆ ಕರ್ಕೊಂಡೋಗಿದ್ದೆ ಎನ್ನುವ ಮಾತನ್ನು ಎಲ್ಲ ಹೇಳಿದರು. ಸುಮಾರು 20-25 ವರ್ಷ ಅವರೊಟ್ಟಿಗಿದ್ದರು. ಅವರನ್ನು ಗೌರವಿಸಿ, ಅವರ ಅಡುಗೆಯವರೊಬ್ಬರು ಇಲ್ಲಿ ಹತ್ತಿರದಲ್ಲಿದ್ದಾರೆ ಅಂತೆ, ಅವರನ್ನು ಹುಡುಕಿದೆವು. ಅವರು ವಯೋವೃದ್ಧರು, ಅವರನ್ನು ಗೌರವಿಸಬೇಕು ಅಂತ ಇತ್ತು. ಯಾಕಂದರೆ ಶಿವರಾಮ್ ಕಾರಂತರ ಒಡನಾಡಿಗಳು ಈಗ ಯಾರಾದರೂ ಇದ್ದರೆ, ನೀವು ಯಾರಾದರೂ ಮಾಹಿತಿ ಕೊಟ್ಟರೆ ಖಂಡಿತ ಅವರನ್ನು ಸರಿ ಅವರನ್ನೆಲ್ಲ ಕರೆಸಿ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡುವಂಥ ಕೆಲಸವನ್ನು ಒಂದು ಹಂತದಲ್ಲಿ ಮಾಡಿದೆವು. ಕೋವಿಡ್ ಬಂದ ಮೇಲೆ ಅದು ನಿಂತೋಯ್ತು. ಮತ್ತೆ ಅದನ್ನು ಮುಂದುವರಿಸುವಂಥ ಸಂಗತಿಯನ್ನು ಮಾಡ್ತೇವೆ. ಧನ್ಯವಾದಗಳು ಸಭಾಧ್ಯಕ್ಷರಿಗೆ. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈ ವೇದಿಕೆಯ ಅತಿಥಿಗಳಿಗೆ ಈ ಕಾರ್ಯಕ್ರಮ ಚಿರಸ್ಮರಣೀಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮಾನ್ಯ ಸಹಾಯಕ ಆಯುಕ್ತರು ಗಿರೀಶ್ ನಂದನ್ ಸರ್ ಅವರು ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಮೊದಲಿಗೆ ಸಭಾಧ್ಯಕ್ಷರಾಗಿರುವಂಥ ಶ್ರೀಯುತ ಸಂಜೀವ ಮಠಂದೂರವರಿಗೆ, ಮಾನ್ಯ ಶಾಸಕರಿಗೆ, ನಗರಸಭಾಧ್ಯಕ್ಷರಾಗಿರುವಂಥ ಶ್ರೀಯುತ ಜೀವಂದರ್ ಜೈನ್ ಅವರಿಗೆ, ಶ್ರೀಮತಿ ದೀಕ್ಷಾ ಪೈ ಅವರಿಗೆ, ಪರ್ಲಾಟ ಕ್ಷೇತ್ರದ ನಗರಸಭಾ ಸದಸ್ಯರು ಶ್ರೀಯುತ ನವೀನ್ ಭಂಡಾರಿ ಅವರಿಗೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಅಕ್ಷರ ಕೆವಿ ಅವರಿಗೆ, ಶ್ರೀಮತಿ ಕ್ಷಮಾರಾವ್ ಅವರಿಗೆ, ಡಾಕ್ಟರ್ ನರೇಂದರ್ ರೈ ದೇರ್ಲ ಅವರಿಗೆ, ತಹಶೀಲ್ದಾರ್ ಆಗಿರುವಂಥ ಶ್ರೀಯುತ ನಿಸರ್ಗ ಪ್ರಿಯ ಅವರಿಗೆ, ASP ಡಾಕ್ಟರ್ ವೀರಯ್ಯ ಹಿರೇಮಠ ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ ಲೋಕೇಶ್ ಸರ್ ಅವರಿಗೆ, ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಯುತ ಮಧು ಮನೋಹರ್ ಅವರಿಗೆ, ಶ್ರೀಯುತ ರಾಜೇಶ್ ಸರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು, ದಯವಿಟ್ಟು ವೇದಿಕೆಗೆ ಬರಬೇಕು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಸಹಾಯಕ ನಿರ್ದೇಶಕರು ಶ್ರೀಯುತ ರಾಜೇಶ್ ಜಿ ಅವರಿಂದ. ಎಲ್ಲರಿಗೂ ಶಿವರಾಮ್ ಕಾರಂತರ 121ನೇ ಜನ್ಮದಿನದ ಶುಭಾಶಯಗಳು. ಇವತ್ತಿನ ಜನ್ಮದಿನೋತ್ಸವ ಹಾಗೂ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ ಅವರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಇವತ್ತು ಬಾಲವನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಇದ್ದಾರಂಥ ಹಿರಿಯರಾದಂಥ ನೀನಾಸ್ ಹೆಗ್ಗೋಡಂ ಇದರ ರಂಗ ನಿರ್ದೇಶಕರಾದಂಥ ಶ್ರೀ ಅಕ್ಷರ KV ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಕಾರಂತರ ಮಗಳಾದ ಶ್ರೀಮತಿ ಕ್ಷಮಾರಾವ್ ಅವರು. ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪುತ್ತೂರು ನಗರಸಭೆ ಅಧ್ಯಕ್ಷರಾದ ಶ್ರೀ ಜೀವಂದರ್ ಜೈನ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಪುರಸಭಾ ಸದಸ್ಯರಾದ ಶ್ರೀಮತಿ ದೀಕ್ಷಾ ಪೈ ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಕಾರಂತರ ಸ್ಮರಣೆಯನ್ನು ಮಾಡಿದಂಥ ಡಾಕ್ಟರ್ ನರೇಂದ್ರ ರಾಯ್ ದೇರ್ಲಾ ಪ್ರಾಧ್ಯಾಪಕರು, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಮಂಗಳೂರು ಪುತ್ತೂರು ವಿಭಾಗಾಧಿಕಾರಿ ಅಂತ ಶ್ರೀ ಗಿರೀಶ್ ನಂದನ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ತಾಲೂಕು ಪಂಚಾಯತ್ ಇಒ ಆದ ನವೀನ್ ಭಂಡಾರಿ ಅವರಿಗೆ ಕೂಡ ಧನ್ಯವಾದಗಳು. ತಹಸೀಲ್ದಾರ್ ಆದಂಥ ಶ್ರೀ ನಿಸರ್ಗ ಪ್ರಿಯ ಅವರಿಗೆ ಕೂಡ ಧನ್ಯವಾದಗಳು. ASP ಆದ ಡಾಕ್ಟರ್ ವೀರಯ್ಯ ಹಿರೇಮಠ್ ಕೂಡ ಅವರಿಗೆ ಕೂಡ ಧನ್ಯವಾದಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀ ಲೋಕೇಶ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಪುರಸಭೆ ಮುಖ್ಯಾಧಿಕಾರಿಯಾದ ಮಧುಮೋಹನ್ ಅವರಿಗೆ ಕೂಡ ಧನ್ಯವಾದಗಳು. ಅದರ ಜೊತೆಗೆ ವೇದಿಕೆ ಮುಂಭಾಗದ ಎಲ್ಲ ಹಿರಿಯರಿಗೂ ಒಬ್ಬರ ಹೆಸರು ಹೇಳಿದರೆ ಒಬ್ಬರು ಹೋಗ್ತಾರೆ, ಎಲ್ಲ ಪುತ್ತೂರಿನ ಎಲ್ಲ ಹಿರಿಯರಿದ್ದಾರೆ, ಸಾಹಿತಿಗಳು, ಪ್ರಾಧ್ಯಾಪಕರು ಎಲ್ಲರಿದ್ದಾರೆ. ಅವರನ್ನ ಸಂಘ ಸಂಸ್ಥೆಯ ಮುಖಂಡರು, ಮುಖ್ಯಸ್ಥರು, ಈ ಕ್ಷೇತ್ರಕ್ಕೆ ಈ ಭೂಮಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆ ನೀಡಿರುವಂಥ ಹಿರಿಯರಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಮಾಧ್ಯಮದವರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಕಾರಂತ ಅಭಿಮಾನಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮದ ನಿರ್ವಹಣೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನ ಮಾಡಿದ ಶ್ರೀಯುತ ಚೇತನ್ ಆನೆಗುಂಡಿ ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ ಶ್ರೀ ಚೇತನ್ ಆನೆಗುಂಡಿ ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸುತ್ತಿದ್ದೇವೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವಿ ರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ. ಆ ಬಳಿಕ ವಿಚಾರಗೋಷ್ಠಿ ಪ್ರಸ್ತುತಗೊಳ್ಳಲಿದೆ. ಭರತನಾಟ್ಯ ಕಾರ್ಯಕ್ರಮದಲ್ಲಿ ಇನ್ನು 2 ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಆ ಬಳಿಕ ವಿಚಾರಗೋಷ್ಠಿ ಪ್ರಸ್ತುತಿಗೊಳ್ಳಲಿದೆ. ವಿಚಾರಗೋಷ್ಠಿಯ ವಿಷಯ ಕಾರಂತರು ಮತ್ತು ರಂಗಭೂಮಿ. ಅಧ್ಯಕ್ಷತೆ ಡಾಕ್ಟರ್ ಶ್ರೀಧರ್ HG, ಕನ್ನಡ ವಿಭಾಗ ಮುಖ್ಯಸ್ಥರು, ವಿವೇಕಾನಂದ ಪದವಿ ಕಾಲೇಜ್ ಪುತ್ತೂರು. ವಿಷಯ ಮಂಡನೆ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಈ ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಶೋಭಿತಾ ಸತೀಶ್ ಪುತ್ತೂರು. ಸ್ವಾಗತ ಶ್ರೀಮತಿ ಶಾಂತಿ ಟಿ ಹೆಗಡೆ. ಧನ್ಯವಾದ ಶ್ರೀಮತಿ JCPB. ಆಧರಣೀಯರೇ, ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಕಾರ್ಯಕ್ರಮದ ಪ್ರಥಮಾರ್ಧದಲ್ಲಿ ಉಳಿದಿರುವ 2 ನೃತ್ಯಗಳನ್ನ ಈ ಹಂತದಲ್ಲಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ವಿಶ್ವ ಕಲಾನಿಕೇತನ ಪುತ್ತೂರು ಇವರಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವಿ ರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಬಳಗದವರಿಂದ ಭರತ ನಾಟ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಸಜ್ಜುಗೊಂಡಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಜ್ಜುಗೊಳ್ಳುತ್ತಿದೆ. ಇದೀಗ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವಿ ರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಬಳಗದವರಿಂದ ಭರತ ನಾಟ್ಯ ಕಾರ್ಯಕ್ರಮ. ವಿಚಾರಗೋಷ್ಠಿ ನಡೆದ ಬಳಿಕ ಅಪರಾಹ್ನ ಗಂಟೆ 2ರಿಂದ 3 ಗಂಟೆಯ ತನಕ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಚಂದ್ರಶೇಖರ್ ಸುಳ್ಯ ಪದವು ಸಂಯೋಜನೆಯಲ್ಲಿ ಪಾಂಚಜನ್ಯ ಎನ್ನುವ ಯಕ್ಷಗಾನ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಸ್ವಾಗತಿಸ್ತಾ ಇದೀಗ ಭರತನಾಟ್ಯ ಕಾರ್ಯಕ್ರಮ. ಆದರಣೀಯರೇ, ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ
2022 ಪ್ರಯುಕ್ತ ಈ ವರ್ಷ ಕರ್ನಾಟಕ ರಾಜ್ಯದ ಸುಮಾರು 20 ಜಿಲ್ಲೆಗಳನ್ನ ಒಳಗೊಂಡ 20 ಮಳಿಗೆಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ನಮ್ಮ ಬಾಲವನ ಈಜುಕೊಳದ ಎದುರು ಭಾಗದಲ್ಲಿ ಇದೀಗ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಎಲ್ಲ ಮಳಿಗೆಗೂ ಕೂಡ ಭೇಟಿಯನ್ನ ಕೊಡಬೇಕು ಮತ್ತು ಖರೀದಿಸುವುದಕ್ಕೂ ಕೂಡ ಅವಕಾಶ ಇದೆ, ಅದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆಯನ್ನ ವ್ಯಕ್ತಪಡಿಸಿದ ತಾರಾಂತರ ನಾಟ್ಯ ಶಾಲೆಯಲ್ಲಿ ಕೇಶವ ಕೆಮ್ಮಿಂಜೆ ಇವರಿಂದ ಚಿತ್ರಕಲಾ ಪ್ರದರ್ಶನ, ಸಂತ ಫಿಲೋಮಿನ ವಿದ್ಯಾರ್ಥಿಗಳಿಂದ ಕರಕುಶಲ ವಸ್ತುಗಳ ಪ್ರದರ್ಶನ, ಅದೇ ರೀತಿ ನಿಲಿಷ್ಕಾ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯಿಂದ ಚಿತ್ರಕಲಾ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ವಿಶೇಷವಾಗಿ ಡಾಕ್ಟರ್ ಶಿವರಾಮ ಕಾರಂತರು 1927ರಿಂದ ಬರೆದಂತಹ ವಿವಿಧ ಪುಸ್ತಕ ಮತ್ತು ಪತ್ರಿಕೆ ಮತ್ತು ಲೇಖನಗಳ ಪ್ರದರ್ಶನ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರದರ್ಶನಗೊಳ್ಳುತ್ತಾ ಇದೆ. ಇದೆಲ್ಲದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವೀರೈ ಹಾಗೂ ವಿದೂಷಿ ಸ್ವಸ್ತಿಕ ಆರ್ ಶೆಟ್ಟಿ ಬಳಗದವರಿಂದ ಭರತನಾಟ್ಯ ಕಾರ್ಯಕ್ರಮ ನಿಮ್ಮ ಮುಂದೆ. ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ತಮ್ಮ ಮುಂದೆ ಓಂಕಾರ ಬಿಂದು ಶ್ರೀ ದೇವಿಯ ಕುರಿತಾದಂತಹ ನೃತ್ಯವನ್ನು ತಮ್ಮ ಮುಂದೆ ಮಾಡಲಿರುವರು ನಮ್ಮ ವಿಶ್ವಕಲಾ ನಿಕೇತನದ ವಿದ್ಯಾರ್ಥಿಗಳು. ವಾಗೀಶ್ವರಿ ಸಪ್ತ ಮಾತೃ ಸ್ವರೂಪಿಣಿ ಕೋಲ
ಶ್ರೀಚಕ್ರರಾಜ ರಾಜೇಶ್ವರಿ ಓಂಕಾರ ಬಿಂದು ಮಧ್ಯೆ ನಿಲಯ ಕಾಲಭೈರವಿ ಚಾಮುಂಡೇಶ್ವರಿ ಮಹಿಷನ ಸಂಹರಿಸಿ ಭಕ್ತರ ಪೊರೆದೆ ಕಾಲಭೈರವಿ ಚಾಮುಂಡೇಶ್ವರಿ ಮಹಿಷನ ಸಂಹರಿಸಿ ಭಕ್ತರ ಪೊರೆದೆ ಚಾಮುಂಡೇಶ್ವರಿ ಸಂಹರಿಸಿ ಭಕ್ತರ ಪೂರೈದೆ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ನಿನ್ನಯ ಚರಣಕ್ಕೆ ನಮಿವೆನು ದೇವಿ ನಿನ್ನಯ ಚರಣಕ್ಕೆ ನಮಿವೆನು ದೇವಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀಚಕ್ರರಾಜ ರಾಜೇಶ್ವರಿ ಓಂಕಾರ ಬಿಂದು ಮಧ್ಯ ನಿಲಯೇ ನೃತ್ಯವನ್ನು ಮಾಡಿ ಅಭಿನಯಿಸಿದಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇನ್ನು ನಮ್ಮ ಕಾರ್ಯಕ್ರಮದ ಕೊನೆಯ ನೃತ್ಯ ಹೊಂದಿದೆ, ಭಾವಗೀತೆಗೆ ಅಭಿನಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೃತ್ಯ ಕಲಾವಿದರಾಗಿ ಪೃಥ್ವಿ ಶೆಟ್ಟಿ, ಅಂಗಿಕಾ ಶೆಟ್ಟಿ, ಖುಷಿ ರೈ, ಭಾರ್ಗವಿ ಬಳ್ಳಾಲ, ಭಾವನ ಬಳ್ಳಾಲ, ಕೃಪಾ ರೈ, ಕೃತಿ ರೈ, ಸ್ವಸ್ತಿ ಆರ್ ಶೆಟ್ಟಿ, ಸ್ತುತಿ ರೈ, ವಿನೀತಾ, ವಸುಧಾ, ಸೃಷ್ಟಿ ಎನ್ಎ, ಚೇತಸ್ವಿ, ಮೋನಿಶಾ ರೈ, ಅನಘ, ಸಹನಾ, ಪೂರ್ವಿ, ನಿಧಿ, ಕನ್ನಿಕಾ, ಶಾರ್ವಿ, ಮಾನ್ಯ, ಅವನಿ, ಪ್ರಣತಿ, ಭವಿಕಾ, ಶಾರ್ವಿ, ವಿದ್ಯಾ ಹೀಗೆ 35 ವಿದ್ಯಾರ್ಥಿಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ನೃತ್ಯ ನಿರ್ದೇಶನ ಕರ್ನಾಟಕ ಕಲಾಶ್ರೀ ವಿದುಷಿ ನಯನಾ ವೀರೈ ಹಾಗೂ ನನ್ನ ಪುತ್ರಿ ವಿದುಷಿ ಸ್ವಸ್ತಿಕಾ ಆರ್ ಶೆಟ್ಟಿ. ಇವರಿಗೆಲ್ಲರಿಗೂ ನಮ್ಮ ವಿಶ್ವಕಲಾ ನಿಕೇತನದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮದ ಕೊನೆಯ ನೃತ್ಯ ಎಲ್ಲಿ ಕತ್ತಲು ಎಂಬ ಭಾವಗೀತೆಗೆ ನರ್ತಿಸಲಿದ್ದಾರೆ. ಎಲ್ಲಿ ಮುಗಿಲು ಚಿತ್ತಾರವಾಗಿ ಕಂಗಳನ್ನು ಹರಸುತ್ತಿರುವುದು, ಎಲ್ಲಿ ಕತ್ತಲೆಯು ಮುಗಿದು ಬೆಳಕು ತಲೆ ಎತ್ತಿ ಮೆರೆಯುತ್ತಿರುವುದು, ಎಲ್ಲಿ ಮುಗಿಲು ಚಿತ್ತಾರವಾಗಿ ಕಂಗಳನ್ನು ಹರಸುತ್ತಿರುವುದು, ಎಲ್ಲಿ ಬೆಳಕು ಬರಿ ಬೆಳಕು ನುಡಿಗಳಿಗೆ ದೂರವಾಗುತ್ತಿರುವುದು, ಎಲ್ಲಿ ಬೆಳಕು ಬರಿ ಬೆಳಕು ನುಡಿಗಳಿಗೆ ದೂರವಾಗುತ್ತಿರುವುದು, ಅಲ್ಲಿಗೆನ್ನ ಕರೆದೊಯ್ಯೆ ಬಂದ ತಮ್ಮೆಲ್ಲರಿಗೆನ್ನ ನಮನ, ತಮ್ಮೆಲ್ಲರಿಗೆನ್ನ ನಮನ. ಮಳೆ ಬಿಲ್ಲ ನೂಕಿ ಇಳಿದಿತ್ತು ಸೋನೆ ತೋಯಿಸಿದ ಮುಗಿಲಿನಿಂದ, ಹೊಸತೊಂದು ಮಿಂಚು ಇರಿದಿತ್ತು ಬಾನ ಹರಿದಾದ ಲಗಿನಿಂದ. ಮಳೆ ಬಿಲ್ಲ ನೂಕಿ ಇಳಿದಿತ್ತು ಸೋನೆ ತೋಯಿಸಿದ ಮುಗಿಲಿನಿಂದ, ಹೊಸತೊಂದು ಮಿಂಚು ಇರಿದಿತ್ತು ಬಾನ ಹರಿದಾದ ಲಗಿನಿಂದ. ಮರದಿಂದ ಮರಕ್ಕೆ ಸುಳಿದಿತ್ತು ದುಂಬಿ ಸಂತಸದ ದನಿಗಳಿಂದ, ಮರದಿಂದ ಮರಕ್ಕೆ ಸುಳಿದಿತ್ತು ತುಂಬಿ ಸಂತಸದ ದನಿಗಳಿಂದ, ಅಲ್ಲಿಗೆನ್ನ ಕರೆದೊಯ್ಯೆ ಬಂದ ತಮ್ಮೆಲ್ಲರಿಗೆನ್ನ ನಮನ, ತಮ್ಮೆಲ್ಲರಿಗೆನ್ನ ನಮನ. ಹೊಳೆಯಂಚಿನಲ್ಲಿ ಬಳುಕುತ್ತಲಿತ್ತು ಬಂಗಾರ ಗರಿಯ ಮೀನು, ಅದರೆಲ್ಲ ಚೆಲುವ ನೋಡುತ್ತ ನಿಂತೆ ಅಪ್ರತಿಭನಾಗಿ ನಾನು. ಹೊಳೆಯಂಚಿನಲ್ಲಿ ಬಳುಕುತ್ತಲಿತ್ತು ಬಂಗಾರ ಗರಿಯ ಮೀನು, ಅದರೆಲ್ಲ ಚೆಲುವ ನೋಡುತ್ತ ನಿಂತೆ ಅಪ್ರತಿಭನಾಗಿ ನಾನು. ಹೆಮ್ಮರನ ಮೇಲೆ ತುದಿ ಕೊಂಬೆಯಲ್ಲಿ ಕಟ್ಟಿತ್ತು ಗೂಡ ಜೇನು,
ಕೊಂಬೆಯಲ್ಲಿ ಕಟ್ಟಿತ್ತು ಗೂಡ ಜೇನು ಅಲ್ಲಿಗೆನ್ನ ಕರೆದೊಯ್ಯೆ ಬಂದ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ಸಂಜೆಯಲ್ಲಿ ಧುಮುಕಿತ್ತು ಮೇಲೆ ನಕ್ಷತ್ರ ಮಾಲೆ ಮಾಲೆ ಎಲೆ ಮರಗಳಲ್ಲಿ ಬಡಿದಿತ್ತು ರೆಕ್ಕೆ ಹಕ್ಕಿಗಳ ಸಾಲು ಸಾಲೆ ಮುಚ್ಚಂಜೆಯಲ್ಲಿ ಧುಮುಕಿತ್ತು ಮೇಲೆ ನಕ್ಷತ್ರ ಮಾಲೆ ಮಾಲೆ ಎಲೆ ಮರಗಳಲ್ಲಿ ಬಡಿದಿತ್ತು ರೆಕ್ಕೆ ಹಕ್ಕಿಗಳ ಸಾಲು ಸಾಲೆ ಹಸುಗೂಸಿನಂತೆ ಕುಣಿಯುತ್ತ ಬಂತು ಮರಿಜಿಂಕೆ ಬಯಲ ಮೇಲೆ ಹಸುಗೂಸಿನಂತೆ ಕುಣಿಯುತ್ತ ಬಂತು ಮರಿಜಿಂಕೆ ಬಯಲ ಮೇಲೆ ಅಲ್ಲಿಗೆನ್ನ ಕರೆದೊಯ್ಯೆ ಬಂದ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ಎಲ್ಲಿ ಕತ್ತಲೆಯು ಮುಗಿದು ಬೆಳಕು ತಲೆ ಎತ್ತಿ ಮೆರೆಯುತ್ತಿರುವುದು ಎಲ್ಲಿ ಮುಗಿಲು ಚಿತ್ತಾರವಾಗಿ ಕಂಗಳನ್ನು ಹರಸುತ್ತಿರುವುದು ಎಲ್ಲಿ ಬೆಳಕು ಬರಿ ಬೆಳಕು ನುಡಿಗಳಿಗೆ ದೂರವಾಗುತ್ತಿರುವುದು ಅಲ್ಲಿಗೆನ್ನ ಕರೆದೊಯ್ಯೆ ಬಂದ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ ತಂಬೆಲರಿಗೆನ್ನ ನಮನ. ಮಕ್ಕಳಲ್ಲೇ ನಿಂತಿರಬೇಕು. ನಮ್ಮೆಲ್ಲ ಭರತನಾಟ್ಯ ಪ್ರದರ್ಶನ ಮಾಡಿದ ಮಕ್ಕಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ಈ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿದವರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವೀರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಬಳಗದವರಿಂದ ಭರತನಾಟ್ಯ ಪ್ರದರ್ಶನಗೊಂಡಿದೆ. ಸೊ ಇವರಿಗೆ ನಮ್ಮ ಇವತ್ತಿನ ಸಂಘಟಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ ಇವರಿಗೆ ಇವತ್ತಿನ ಬಾಲವನ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಅಕ್ಷರಾ ಕೆವಿ ಖ್ಯಾತ ರಂಗ ನಿರ್ದೇಶಕರು ನೀನಾಸಂ ಹೆಗ್ಗೋಡು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರು ವೇದಿಕೆಗೆ ಆಗಮಿಸಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿದ ವಿಶ್ವ ಕಲಾನಿಕೇತನ ಪುತ್ತೂರು ಇದರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವೀರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಬಳಗದವರಿಗೆ ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಸುಮಾರು 1.5 ಗಂಟೆ ಅವಧಿಯ ಭರತನಾಟ್ಯ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದೂಷಿ ನಯನಾ ವೀರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ ಪ್ರಸ್ತುತಗೊಳ್ಳಲಿದೆ. ಆದರಣೀಯರೇ, ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಈ ಹೊತ್ತಿನ ಕಾರ್ಯಕ್ರಮ ವಿಚಾರಗೋಷ್ಠಿ. ವಿಷಯ ಕಾರಂತರು ಮತ್ತು ರಂಗಭೂಮಿ.
ಅಧ್ಯಕ್ಷತೆ ಡಾಕ್ಟರ್ ಶ್ರೀಧರ್ HG, ಕನ್ನಡ ವಿಭಾಗ ಮುಖ್ಯಸ್ಥರು, ವಿವೇಕಾನಂದ ಪದವಿ ಕಾಲೇಜ್ ಪುತ್ತೂರು. ವಿಷಯ ಮಂಡನೆ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಇವರ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಶೋಭಿತಾ ಸತೀಶ್ ಪುತ್ತೂರು. ಸ್ವಾಗತ ಶ್ರೀಮತಿ ಶಾಂತಿ ಟಿ ಹೆಗಡೆ, ಧನ್ಯವಾದ ಶ್ರೀಮತಿ JCPV. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ವಿಚಾರಗೋಷ್ಠಿ. ಓವರ್ ಟು ಡಾಕ್ಟರ್ ಶೋಭಿತಾ ಸತೀಶ್ ಪುತ್ತೂರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪರ್ಲಟ್ಕ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಇದರ ಸಂಯೋಜನೆಯೊಂದಿಗೆ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ನೆರೆದಿರುವಂತಹ ಸರ್ವರಿಗೂ ಕೂಡ ಕಾರಂತರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನಾ ಸಮಾರಂಭವು ಜ್ಯೋತಿ ಪ್ರಜ್ವಲನೆಯ ಮೂಲಕ ಅರ್ಥಪೂರ್ಣವಾಗಿ ಕಾರಂತರ ಸ್ಮರಣೆಯೊಂದಿಗೆ ಈ ವೇದಿಕೆಯಲ್ಲಿ, ಈ ಒಂದು ಅದ್ಭುತವಾದಂತಹ ಕಲಾತ್ಮಕವಾದ ವೇದಿಕೆಯಲ್ಲಿ ಈಗಾಗಲೇ ನೆರವೇರಿದೆ. ಡಾಕ್ಟರ್ ಶಿವರಾಮ ಕಾರಂತರ ಸಾಹಿತ್ಯ, ಯಕ್ಷಗಾನ, ರಂಗಭೂಮಿ ಹೀಗೆ 10 ಹಲವು ಮುಖಗಳ ಅನಾವರಣವನ್ನು ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಶಿವರಾಮ ಕಾರಂತರನ್ನ ನೆನಪಿಸುವಂತಹ ಇಡೀ ದಿನದ ಈ ಕಾರ್ಯಕ್ರಮದಲ್ಲಿ ಈಗ ಶುಭ ವೇದಿಕೆಯಲ್ಲಿ ವಿಚಾರಗೋಷ್ಠಿ ಕಾರ್ಯಕ್ರಮವು ನೆರವೇರಲಿದೆ. ಈಗಾಗಲೇ ಈ ವಿಚಾರಗೋಷ್ಠಿಯನ್ನು ನಡೆಸಲಿರುವಂತಹ ಶ್ರೀಯುತ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ಅಂತೆಯೇ ಈ ಕಾರ್ಯಕ್ರಮದ ಅಂದರೆ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ HG ಶ್ರೀಧರ್, ಕನ್ನಡ ವಿಭಾಗ ಮುಖ್ಯಸ್ಥರು, ವಿವೇಕಾನಂದ ಕಾಲೇಜ್ ಪುತ್ತೂರು ಈಗಾಗಲೇ ಈ ಘನ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಹೇಳಲಿಕ್ಕುಂಟು, ವಿದ್ಯಾರ್ಥಿಗಳಲ್ಲಿ ಸೃಜನಶೀಲರಾಗಿ ಇರಬೇಕು, ನಿಮ್ಮ ಯೋಚನೆಗಳಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದಷ್ಟು ಸೃಜನಶೀಲ ಚಿಂತನೆಗಳನ್ನು ಮಾಡಿ ಅಂತ. ಈಗಾಗಲೇ ನರೇಂದ್ರ ರೈ ದೇರ್ಲಾ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಾರಂತರ ಈ ವಿಶೇಷತೆಯನ್ನು ಒತ್ತಿ ಹೇಳಿದರು. ಅದಕ್ಕೆ ಪೂರಕವಾಗಿ ರಂಗಭೂಮಿಯ ಕ್ಷೇತ್ರದಲ್ಲಿ ಕಾರಂತರ ಸೃಜನಶೀಲತೆ ಮತ್ತು ಅವರ ವಿಚಾರಗಳ ಕುರಿತಾಗಿ ಈಗ ವಿಚಾರಗೋಷ್ಠಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆದರಣೀಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ಶ್ರೀಮತಿ ಶಾಂತಿ ಟಿ ಹೆಗಡೆ ಇವರು, ನಿವೃತ್ತ ಶಿಶು ಅಭಿವೃದ್ಧಿ ಅಧಿಕಾರಿ ಇವರು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಸ್ಕೃತಿ ಇಲಾಖೆ, ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ಹಾಗೂ ಬಾಲವನ ಸಮಿತಿ ಪುತ್ತೂರು ಸಂಯುಕ್ತ ಆಶ್ರಯದಲ್ಲಿ ಈಗಾಗಲೇ ಡಾಕ್ಟರ್ ಶಿವರಾಮ ಕಾರಂತರು ನಡೆದಾಡುವ ವಿಶ್ವಕೋಶ, ಕಡಲ ತಡಿಯ ಭಾರ್ಗವ, ಆಗಲೇ ಹೇಳಿದರು ಪಶ್ಚಿಮ ಘಟ್ಟದ ಆನೆ ಅಂಥೇಳಿ ಅವರ 121ನೇ ಜನ್ಮದಿನದ ಆಚರಣೆಯ ಉದ್ಘಾಟನೆಯ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಈಗ ವಿಚಾರಗೋಷ್ಠಿಯ ಕಾರ್ಯಕ್ರಮ. ಈ ವಿಚಾರಗೋಷ್ಠಿಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಗೌರವಾನ್ವಿತ ಡಾಕ್ಟರ್ HG ಶ್ರೀಧರ್, ಕನ್ನಡ ವಿಭಾಗದ ಮುಖ್ಯಸ್ಥರು, ವಿವೇಕಾನಂದ ಕಾಲೇಜ್ ಪುತ್ತೂರು. ಇವರಿಗೆ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರಂತರು ಮತ್ತು ರಂಗಭೂಮಿ ಈ ವಿಷಯ ಮಂಡನೆಯನ್ನು ಮಾಡಲಿಕ್ಕಿರುವಂಥ ಪ್ರಾಂಶುಪಾಲರು, ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಸುಬ್ಬಪ್ಪ ಕೈಕಂಬ ಗೌರವಾನ್ವಿತರು. ಇವರಿಗೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆ, ಪುತ್ತೂರು ಬಾಲವನ ಸಮಿತಿ, ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ಇದರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡುವಲ್ಲಿ ನಮ್ಮ ಸಹಾಯಕ ಆಯುಕ್ತರು, ಬಾಲವನ ಸಮಿತಿಯ ಅಧ್ಯಕ್ಷರು ಗಿರೀಶ್ ನಂದನ್ ಸರ್ ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ. ಅವರಿಗೆ ನಾನು
ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬಾಲವನ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವಂತಹ ಗೌರವಾನ್ವಿತ ಅಕ್ಷರ್ KV ಸರ್ ನಾನು ನೋಡಿದ್ದೆ ಇವತ್ತು, ತುಂಬ ಖುಷಿಯಾಯಿತು ನನಗೆ. ಅವರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೆ ನಾನು ಬಾಲವನ ಸಮಿತಿ ಪುತ್ತೂರು ಇದರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ತಹಶೀಲ್ದಾರಾದಂಥ ಗೌರವಾನ್ವಿತ ನಿಸರ್ಗಪ್ರಿಯ ಸರ್ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಗರಸಭೆಯ ಪ್ರಥಮ ಪ್ರಜೆ ದೀಕ್ಷಾ ಪೈ ಅವರು, ಈ ಭಾಗದ ಪ್ರತಿನಿಧಿಯವರು ಅವರಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ಈ ಹಿಂದೆ ಬಾಲವನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಗೌರವಾನ್ವಿತ KP ಸರ್ ಅವರಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅತ್ಯಂತ ಪ್ರೀತಿಯ ಆತ್ಮೀಯ ಡಾಕ್ಟರ್ ಮಾಧವ ಭಟ್ ಸರ್ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ನಿವೃತ್ತರು, ಮಾಧ್ಯಮ ಪ್ರತಿನಿಧಿಗಳು, ಪತ್ರಕರ್ತರು, ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಶಿಕ್ಷಕರು ಎಲ್ಲ ಸರ್ವರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಸಂಯೋಜನೆ ಮಾಡಲಿಕ್ಕೆ ಜಗನ್ನಾಥ್ ಅರಿಯಡ್ಕ ಅವರು ಏನು ಫೋನ್ ಮಾಡಿದ್ರು, ಅವರು ಜನ್ಮದಿನೋತ್ಸವ ಮುಗೀಲಿ ಮೇಡಮ್, ಜನ್ಮದಿನೋತ್ಸವ ಕಾರಂತರ ಜನ್ಮದಿನೋತ್ಸವ ಅಂತ ಅಂದರೆ ಆ ಕಾರ್ಯಕ್ರಮ ಮಾಡುವಲ್ಲಿ ಆ ತುಡಿತ ಉಂಟಲ್ಲ, ಅದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ. ಜಗನ್ನಾಥ್ ಅರಿಯಡ್ಕ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ರಮೇಶ್ ಉಳಿಯ ಸರ್ ಈಗಾಗಲೇ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡುವಲ್ಲಿ ಪರಿಶ್ರಮ ಪಟ್ಟಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಮಾಡಿದಂಥವರಿಗೆ ನಾನು ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ HG ಶ್ರೀಧರ್ ಸರ್ ಅವರಿಗೆ ಮತ್ತು ವಿಚಾರ ಮಂಡನೆಯನ್ನು ಮಾಡಲಿರುವಂತಹ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಇವರಿಗೆ ನಮ್ಮ ಎಲ್ಲರ ಪ್ರೀತಿಯ ದ್ಯೋತಕವಾದಂತಹ ಹೂವಿನ ಮೂಲಕ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀಯುತ ಜಗನ್ನಾಥ ಅರಿಯಡ್ಕ ಇವರು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಬಾಲವನದ ಈ ಶುಭ ವೇದಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ವಿಶೇಷವಾದ ಕಾರ್ಯಕ್ರಮ ವಿಚಾರಗೋಷ್ಠಿ ನಡೆಸಿಕೊಡಲಿದ್ದಾರೆ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಇವರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಇದರ ಪ್ರಾಂಶುಪಾಲರಾದಂತಹ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಮೂಲತಃ ಸುಬ್ರಹ್ಮಣ್ಯದವರಾದಂತಹ ಇವರು MCom MPhil ಪದವೀಧರರು. ಸುಮಾರು 28 ವರ್ಷಗಳ ಬೋಧನಾ ಅನುಭವ ಇರುವಂತಹ ಇವರಿಗೆ ರಂಗಭೂಮಿಯಲ್ಲಿ ವಿಶೇಷವಾದಂತಹ ಆಸಕ್ತಿ. ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡಿದ್ದು ಮಾತ್ರವಲ್ಲ, ನಿರ್ದೇಶನ ಮಾಡಿದ್ದು ಕೂಡ ಇವರ ಹಿರಿಮೆ. ಆಕಾಶವಾಣಿ ದೂರದರ್ಶನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುವುದು ಉಲ್ಲೇಖನೀಯ. ಬೆಂಗಳೂರಿನಲ್ಲಿ ಬಾಲಾಪರಾಧಿಗಳಿಗೆ ರಂಗ ತರಬೇತಿ ನೀಡಿ ನಾಟಕ ಪ್ರದರ್ಶನ ಮತ್ತು ಆಗಿನ ಹೈಕೋರ್ಟ್ ನ್ಯಾಯಾಧೀಶರಾದ ಮಲಿಮಠ್ ಅವರಿಂದ ವಿಶೇಷ ಶ್ಲಾಘನೆಗೆ ಒಳಗಾದದ್ದು ವಿಶೇಷವಾಗಿ ಉಲ್ಲೇಖನೀಯ. ಯಕ್ಷಗಾನ ಮತ್ತು ತಾಳಮದ್ದಳೆಯ ಹವ್ಯಾಸಿ ಕಲಾವಿದರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಸಾಹಿತ್ಯದಲ್ಲಿ ವಿಶೇಷವಾದಂತಹ ಅಭಿರುಚಿ ಇರುವಂತಹ ಇವರ ಹಲವಾರು ಲೇಖನಗಳು ಈಗಾಗಲೇ ಪ್ರಕಟಗೊಂಡಿವೆ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಹಲವು ಪ್ರಬಂಧ ಮಂಡನೆ ಮತ್ತು ಶೈಕ್ಷಣಿಕವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗಿಯಾಗಿ ಪ್ರಬಂಧ ಮಂಡನೆಯನ್ನು ಮಾಡಿದ್ದು ಕೂಡ ಒಂದು ವಿಶೇಷವಾದ ವಿಚಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಯಾಗಿ ಕೂಡ ಇವರು ಸೇವೆ ಸಲ್ಲಿಸಿರುವ ಇವರು ಹಲವು ಕಡೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಯಶಸ್ವಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 1991ರಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿರುವಂತಹ ಇವರನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಇವರ ಈ ಕಾರ್ಯಕ್ಕಾಗಿ ನೀಡಿದೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ವಿಚಾರಗೋಷ್ಠಿಗೆ ಸ್ವಾಗತಿಸುತ್ತಾ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿಷಯ ಕಾರಂತರು ಮತ್ತು ರಂಗಭೂಮಿ.
ಅತ್ಯಂತ ಸುಂದರವಾದ ಈ ಕಾರ್ಯಕ್ರಮದ ಅದರಲ್ಲಿ ವಿಶೇಷವಾಗಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಹಿರಿಯ ಗೆಳೆಯರಾಗಿರುವಂತಹ ಪ್ರೊಫೆಸರ್ H.G. ಶ್ರೀಧರ್ ಸರ್ ಅವರೇ, ಈ ದಿವಸ ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ ಗೌರವಾನ್ವಿತರಾದಂಥ ಅಕ್ಷರ KV ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅಧಿಕಾರಿ ವೃಂದದವರೇ ಮತ್ತು ಸಹೃದಯ ಹಿರಿಯ ಬಂಧುಗಳೇ, ನಾನು ತುಂಬ ಸಂದಿಗ್ಧದಲ್ಲಿದ್ದೇನೆ ಮತ್ತು ತುಂಬ ಕಷ್ಟದಲ್ಲಿದ್ದೇನೆ. ಅದರಲ್ಲಿ ಏನು ಮುಜುಗರಲ್ಲ ಹೇಳಲಿಕ್ಕೆ. ಅಕ್ಷರ KV ಸರ್ ಅಂತವನ್ನ ಎದುರು ಕೂರಿಸಿಕೊಂಡು ನಾನು ಇಲ್ಲಿ ರಂಗಭೂಮಿ ಮತ್ತು ಶಿವರಾಮ್ ಕಾರಂತರ ಬಗ್ಗೆ ಮಾತನಾಡುವುದು ಅಂತ ಹೇಳಿದರೆ ಅದು ಅಧಿಕ ಪ್ರಸಂಗವೇ ಏನೋ ಗೊತ್ತೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ. ಮತ್ತು ನನಗೆ ಸಮಯದ ಮಿತಿ ಅರ್ಧ ಗಂಟೆ ಮೊನ್ನೆ ಹೇಳಿದರು, ಈಗ ಅದು 20 ನಿಮಿಷಕ್ಕೆ ಈಗ ಹೇಳಿದ್ದಾರೆ. 25 ನಿಮಿಷದವರೆಗೆ ಮಾತಾಡ್ಬೋದು ಅಂತ ಅಧ್ಯಕ್ಷರು ಅನುಮತಿ ಕೊಟ್ಟಿದ್ದಾರೆ. ಈ ಗೊಂದಲದಲ್ಲಿ ನಾನಿದ್ದೇನೆ. ಹಾಗಾಗಿ ನಾನು ಮಾತನಾಡಬೇಕು ಅಂತಲಿದ್ದೆ, ಪ್ರೆಸೆಂಟ್ ಮಾಡಬೇಕೋ ಎನ್ನುವ ಗೊಂದಲದಲ್ಲಿ ಇದ್ದು ಆ ಗೊಂದಲಕ್ಕೆ ತೆರೆ ಎಳೆದಿದ್ದೇನೆ. ಒಂದಷ್ಟು ನಾನು ಬರೆದುಕೊಂಡದನ್ನು ಓದುವುದು ಬೆಟರ್ ಸಮಯದ ದೃಷ್ಟಿಯಿಂದ. ಸಾಧ್ಯ ಆದಲ್ಲಿ ಬೇಕಾದಲ್ಲಿ ಮಾತನಾಡ್ತೇನೆ. ಆದರಣೀಯರೇ, ಮತ್ತು ಇನ್ನೊಂದು ದೊಡ್ಡ ಆ ಸಾಹಸಕ್ಕೆ ನಾನು ಹೋಗುವಷ್ಟು ಪ್ರೌಢಿಮೆ ನನ್ನಲ್ಲಿಲ್ಲ ಶಿವರಾಮ್ ಕಾರಂತರ ಬಗೆಗೆ ಮಾತನಾಡುವಂಥದ್ದು. ಮತ್ತು ಶಿವರಾಮ್ ಕಾರಂತರು ರಂಗಭೂಮಿಯಲ್ಲಿ ನಿಜವಾಗಿಯೂ ಮೇರು ವ್ಯಕ್ತಿತ್ವ. ಆದರೆ ಆ ವಿಷಯವಾಗಿ ಮಾಡಿದಂತಹ ಅಥವಾ ಆದಂತಹ ಕೆಲಸ ಬಹಳ ಕಡಿಮೆ, ಅದನ್ನು ಗುರುತಿಸಿದ ಕೆಲಸ ಕಡಿಮೆಯೋ ಏನೋ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಒಂದು ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಇದನ್ನು ಮಾತನಾಡ್ತಾ ಇದ್ದೇನೆ ಇವತ್ತು. ಆದರಣೀಯರೇ, ಕಾರಂತರ ವಿಸ್ತಾರವಾದಂಥ ಜಗತ್ತಿನ ಗಡಿರೇಖೆಗಳನ್ನು ಗುರುತಿಸುವುದು ತುಸು ಕಷ್ಟವೇ. ಅವರು ತನ್ನ ಆಸಕ್ತಿಯ 100 ಮುಖಗಳನ್ನು ಸಂಘಟಿಸಿದ ಬಗೆಯೂ ಕೂಡ ಅದ್ಭುತವೇ. ಬದುಕಿನ ಆಸಕ್ತಿಗಳು ಹಾಗೂ ಅನುಭವಗಳನ್ನು ಸಂಘಟಿಸಿ ಅವರು ರಚಿಸಿದ ಸಾಹಿತ್ಯ ಮತ್ತು ನಡೆಸಿದ ಪ್ರಯೋಗಗಳು ಕಾರಂತ ಪ್ರಪಂಚದ ಬಹುಮುಖಿ ನೆಲೆಗಳನ್ನು ಸೂಚಿಸುತ್ತವೆ. ಕಾರಂತರ ಸಂಘಟನಾ ಶಕ್ತಿ ಅವರ ವಿವಿಧ ಆಸಕ್ತಿಯ ಕ್ಷೇತ್ರಗಳಾದ ರಾಷ್ಟ್ರಭಕ್ತಿ, ಸ್ವದೇಶಿ, ವ್ಯಾಪಾರ, ಪತ್ರಿಕೋದ್ಯಮ, ಕಲೆ, ಫೋಟೋಗ್ರಫಿ, ನಾಟಕ, ನೃತ್ಯ, ಚಿತ್ರ, ವಾಸ್ತು, ಸಂಗೀತ, ಯಕ್ಷಗಾನ ಇತ್ಯಾದಿ ಪುಸ್ತಕ ಮುದ್ರಣ, ವಿತರಣೆ, ಸಾಹಿತಿ, ಕಾದಂಬರಿಕಾರರಾಗಿ ಅವರ ಒಟ್ಟು ಸಂಘಟನಾ ಶಕ್ತಿ ಹಂಚಿ ಹೋಗುತ್ತದೆ. ಅನುಮಾನ ಬೇಡ, ಕಾರಂತರ ಕರ್ಮಭೂಮಿ ಅದು ಪುತ್ತೂರು. ಅವರ ರಂಗಭೂಮಿಯ ಬಹುತೇಕ ಚಟುವಟಿಕೆಗಳಿಗೆ ಸ್ಫೂರ್ತಿಯ ನೆಲೆಯು ನಮ್ಮ ಈ ಪುತ್ತೂರು. ಸುಮಾರು 10 ಏಕಾಂಕ ನಾಟಕಗಳು, 12 ಗೀತರೂಪಕಗಳು, 2 ಪೌರಾಣಿಕ ನಾಟಕಗಳು, 6 ಐತಿಹಾಸಿಕ ನಾಟಕಗಳು, 22 ಸಾಮಾಜಿಕ ನಾಟಕಗಳು ಸೇರಿದ ಹಾಗೆ ಸುಮಾರು 106 ನಾಟಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತದೆ. ಇದರ ಬಗೆಗೆ ಅನುಮಾನ ಇದೆ. ಅಕ್ಷರ ಸರ್ ಮತ್ತೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡಬಲ್ಲರೋ ಏನೋ ಗೊತ್ತಿಲ್ಲ. ಸುಮಾರು 36 ನಾಟಕಗಳು ಪ್ರಕಟ ಆಗಿದ್ದಾವೆ. ಇವರ ಕೃತಿಗಳು ರಂಗಪ್ರಯೋಗಗಳನ್ನು ಕಂಡಿದ್ದಾವೆ. ಮುಕ್ತದ್ವಾರ, ಲವಕುಶ, ಕಿಸಗೋತಮಿ, ಬುದ್ಧೋದಯ, ಯಾಕೋ ಅಂದರು, ಸೌಮ್ಯ ಸೌಭಾಗ್ಯ, ನಾರದ ಗೌರವಭಂಗ ಮತ್ತು ಹಿರಿಯ ಕಣಚಾಲಿ ಇಂತಹ ಹಲವಾರು ನಾಟಕಗಳು ಹೆಸರಿಸಲೇಬೇಕಾಗಿರುವಂತಹ ನಾಟಕಗಳು. ನಮಗೆಲ್ಲ ಗೊತ್ತಿದ್ದ ಹಾಗೆ ದೇಶ ವಿದೇಶಗಳ ಸಂಗೀತ ನೃತ್ಯಗಳನ್ನು ಸ್ವತಃ ನೋಡಿ ಅನುಭವಿಸಿ ಮೆಚ್ಚಿದ ಕಾರಂತರಿಗೆ ರಷ್ಯನ್ ಬ್ಯಾಲೆ, ಬಾಲಿಯ ನೃತ್ಯಗಳು, ವಿವಿಧ ಜಾನಪದ ನೃತ್ಯಗಳ ಬಗೆಗೆ ವಿಶೇಷವಾದಂಥ ಮೆಚ್ಚುಗೆ. ಇಂತಹ ವ್ಯಕ್ತಿತ್ವದ ಕಾರಂತರು ರಂಗಭೂಮಿಯಲ್ಲಿ ತನ್ನನ್ನು ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ಎನ್ನುವುದನ್ನು ನಾವು ಗಮನಿಸಿದರೆ ಅದೊಂದು ದೊಡ್ಡ ಸೋಜಿಗವೇ. ಸರ್ ಇದ್ದಾರೆ ನಮ್ಮ ಮುಂದೆ. ನನಗೆ ನನ್ನ ಹಿರಿಯ ಗೆಳೆಯ ಒಬ್ಬರು ಹೇಳಿದ ಹಾಗೆ ಮತ್ತು ನಾನು ಕೆಲವು ಅಲ್ಲಲ್ಲಿ ಗಮನಿಸಿದ ಹಾಗೆ ಓದಿದಾಗ ಇಡೀ ರಂಗಭೂಮಿಯ ಚಟುವಟಿಕೆಗಳು ಪ್ರತಿ 20 ವರ್ಷಕ್ಕೆ ಒಂದು ರೀತಿಯ ಒಂದು ಪಂಥವನ್ನು ಬದಲಿಸಿದ ಹಾಗೆ ನಮಗೆ ಗೋಚರಿಸಿದೆ. ಸುಮಾರು 1869ರಲ್ಲಿ ಬಹುಶಃ ಲೋಕಶಾಕುಂತಲ ನಮಗೆ ಕನ್ನಡಕ್ಕೆ ಅನುವಾದಂಥ ಮೊದಲ ಸಂಸ್ಕೃತದ ಕೃತಿ. ಆ 1920ರ ಅವಧಿಯಲ್ಲಿ ಅದು ಶಾಕುಂತಲ ಇರಬಹುದು ಅಥವಾ ನಮ್ಮ ಪೆರಗಡೆ ದೇವನ ಪ್ರಸಂಗ, ವಿಗಡ ಗೋವಿಂದ, ಇನ್ನೊಂದು ಮೊದಲ ನಾಟಕ ಇದೆಯಲ್ಲ ಮಿತ್ರವಿಂದ ಗೋವಿಂದ, ಇಂತಹ ನಾಟಕಗಳು ಬಹುಶಃ 1900ರಿಂದ 1920ರ ಮಧ್ಯಭಾಗದಲ್ಲಿ ಬಂದಿರುವಂಥದ್ದು ಮತ್ತು ಸಂಗೀತ ಪ್ರಧಾನವಾದಂಥ ನಾಟಕಗಳು ಅಂತ ನಾನು ಹೇಳುವುದನ್ನು ಕೇಳಿದ್ದೆ. 1920ರಿಂದ ಇದನ್ನು ನಾವು ಗಮನಿಸಬೇಕು. ನಾನು ಈ 5 ಪಂಥಗಳು ಅಲ್ಲಿ ಬೇರೆ ಬೇರೆ ರೀತಿಯ ನಾಟಕಗಳು ರಂಗಭೂಮಿಯಲ್ಲಿ ಪ್ರಕಟಗೊಂಡಿದ್ದಾವೆ ಅಂತ ನಾನು ಕೇಳಿ ತಿಳಿಯಲ್ಪಟ್ಟ ಹಾಗೆ 1920ರಿಂದ 1940ರ ಈ 2 ದಶಕಗಳ ಅವಧಿಯಲ್ಲಿ
ಹವ್ಯಾಸಿ ರಂಗಭೂಮಿ ಬಹಳ ಪ್ರವರ್ಧಮಾನಕ್ಕೆ ಬಂತು. ಅದು ಕೈಲಾಸಂರವರ ನಾಟಕ, ಸಂಸ, ಶ್ರೀರಂಗ ಮೊದಲಾದವರು ಮತ್ತು ವಿಶೇಷವಾಗಿ ಗುಬ್ಬಿ ವೀರಣ್ಣನವರು ಕಂಪನಿ ನಾಟಕಗಳನ್ನು ಮೂಲಕ ಜನಗಳಿಗೆ ಹತ್ತಿರ ಆದರು. 1940ರಿಂದ 60ರ ಈ 2 ದಶಕಗಳನ್ನು ನಾವು ಗಮನಿಸಿದರೆ ಪೂತಿನ ಮಾಸ್ತಿಯವರ ಕಾಲ. ಇಲ್ಲಿ ಗೀತನಾಟಕಗಳಿಗೆ ಪ್ರಾಧಾನ್ಯತೆ ನಾವು ಕಾಣ್ತೇವೆ. 1960ರಿಂದ 80ರ ದಶಕ ಅದು ನವ್ಯದ ಕಾಲಘಟ್ಟ ಅಂತ ನಾವು ಹೇಳ್ಬೋದು. ಬಹುಶಃ ಕಂಬಾರರು, ಲಂಕೇಶರು, ಕಾರಣರು, ಚಂಪ ಮೊದಲಾದಂತಹ ಪ್ರತಿಭಾನ್ವಿತ ಮೇರು ನಾಟಕ ಕೃತಿಕಾರರು, ಸಾಹಿತಿಗಳು ನಾಟಕದ ಹೊಸ ಬಗೆಯ ನಾಟಕಗಳನ್ನು ನೀಡಿದರು, ನವ್ಯ ಬಗೆಯ ನಾಟಕಗಳನ್ನು ನೀಡಿದರು. ನಾವು ಗಮನಿಸಬೇಕಂತ 5ನೆಯ ಕಾಲಘಟ್ಟ 1980ರ ನಂತರದ 80ರಿಂದ 2000 ನಡುವಿನ 20 ವರ್ಷಗಳ ಕಾಲಘಟ್ಟ ಇದೆಯಲ್ಲ, ಬಹುಶಃ ರಂಗಭೂಮಿಗೆ ಬಹಳಷ್ಟು ದೇಣಿಗೆಯನ್ನು ಕೊಟ್ಟಂತಹ ಕಾಲಘಟ್ಟ ನಾವು ಹೇಳ್ಬೋದು. ಬಹುಶಃ ನಾನು ಗೊತ್ತಿಲ್ಲ, ನನಗೆ ಬಿ ಕಾರಂತರ ಯುಗ ಅಂತ ನಾವು ಇದನ್ನು ಕರಿಬಹುದೋ ಏನೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ರಂಗಭೂಮಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟವರು, ಹೊಸ ಬಗೆಯ ನಾಟಕವನ್ನು ಹೊಸ ರೀತಿಯಿಂದ ಕಟ್ಟಿದಂತಹ ಶ್ರೇಯಸ್ಸು ಬಿ ಕಾರಂತರಿಗೆ ಸಲ್ಲುತ್ತದೆ. ನಾನು ಗೊತ್ತಿಲ್ಲ, ಅದು ನನ್ನ ಓದಿನ ಮತ್ತು ತಿಳುವಳಿಕೆ ಮಿತಿ ಇರಬಹುದು. 2000 ನಂತರದ ಈ 20 ವರ್ಷಗಳಲ್ಲಿ ಈ 5 ದಶಕಗಳಲ್ಲಿ ಆದಂತಹ ನಾಟಕಗಳ ಅಥವಾ ಪ್ರಯೋಗಗಳು ಆಗಿದ್ದಾವೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇತ್ತೀಚಿನ ಮಲೆಗಳಲ್ಲಿ ಮದುಮಗಳಂಥ ಅದ್ಧೂರಿ ಪ್ರೊಡಕ್ಷನ್ಸ್, ತುಂಬ ಅದ್ಧೂರಿಯಾದಂತಹ ಪ್ರೊಡಕ್ಷನ್ಸ್ಗಳು ನಡೀತವೆ. ಆದ ಕೃತಿಯಲ್ಲಿ ಒಳಗಿನ ಸಬ್ಟೆಕ್ಸ್ಟ್ ಏನಿದೆ ಅದರಲ್ಲಿ ಹೊಸ ಬದಲಾವಣೆಗಳು ಏನು ಆಗಿದ್ದಾವೆ ಎನ್ನುವುದು ನನ್ನ ತಿಳುವಳಿಕೆಗೆ ದಕ್ಕಲಿಲ್ಲ. ಆದರಣೀಯರೇ, ನಾನು ಈ ಪ್ರಸ್ತಾಪವನ್ನು ಇಲ್ಲಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಸುಮಾರು ವಿವಿಧ ಬಗೆಯ ನಾಟಕಗಳು, ನಾಟಕ ಪ್ರಯೋಗಗಳು, ನಾಟಕ ಕೃತಿಗಳು ನಾವು ಬೆಳಕಿಗೆ ಕಾಣ್ತೇವೆ. ಆದರೆ ಸೋಜಿಗೆ ಅಂತ ನಾವು ಗಮನಿಸಬೇಕು, 1930ರಿಂದ 1950ರ ಆಸುಪಾಸಿನಲ್ಲಿ ಕಾರಂತರು ಬಾಲವನವನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಇಲ್ಲಿ ಕಟ್ಟಿದ ನಾಟಕಗಳಿದ್ದಾವೆಯಲ್ಲ, ಅವರು ಎಲ್ಲ ಬಗೆಯ ನಾನು ಹೇಳಿದ ಅವರು ಕಂಪನಿ ನಾಟಕಗಳನ್ನು ಮಾಡಿದ್ದಾರೆ, ಗೀತ ನಾಟಕಗಳನ್ನು ರಚನೆ ಮಾಡಿದ್ದಾರೆ, ಅಥವಾ ಆಧುನಿಕ ಅಥವಾ ಅಸಂಗತ ನಾಟಕಗಳನ್ನು ಕೂಡ ಅವರು ರಚನೆ ಮಾಡಿ ಎಲ್ಲ ವಿಧಗಳಲ್ಲಿ ಕೂಡ ಆ ಕಾಲಘಟ್ಟದಲ್ಲಿ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸಲು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಡಾಕ್ಟರ್ ಕಾರಂತರ ನಿಕಟವರ್ತಿಯಾಗಿರುವಂಥ ಶ್ರೀಮತಿ ಮಾಲಿನಿ ಮಲ್ಯ ಅವರು ಹೇಳುವ ಪ್ರಕಾರ 1929ರಲ್ಲಿ ನೋಡಿ, ನಾವು ಕಾರಂತರ ಅವರ ಒಂದು ಸಾಮಾಜಿಕ ಪ್ರಜ್ಞೆ 1929ರ ಆ ಕಾಲಘಟ್ಟದಲ್ಲೇ ಇತ್ತು ಎನ್ನುವುದನ್ನು ನಾವು ತಿಳ್ಕೊಳ್ಳಿಕ್ಕೆ ಕಾರಂತರು ಅಸ್ಪೃಶ್ಯವನ್ನು ಕುರಿತು ನಾಟಕವನ್ನು 1929ರಲ್ಲಿ ಪ್ರದರ್ಶನ ಮಾಡಿದ್ದಾರಂತೆ. ವ್ಯವಸಾಯ ನಾಟಕ ಮೇಳಗಳು ಆ ದಿನಗಳಲ್ಲಿ ಕುಗ್ರಾಮಗಳನ್ನು ಸಂದರ್ಶಿಸುವ ಪ್ರಶ್ನೆಯೇ ಇರಲಿಲ್ಲ. ಅವಿದ್ಯಾವಂತ ಜನರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಹಳ್ಳಿಗಳಲ್ಲಿ ಅಂದು ಹವ್ಯಾಸಿ ನಾಟಕಗಳನ್ನು ಕಾಣುವುದು ಕೂಡ ಸಾಧ್ಯವಿರಲಿಲ್ಲ. ಅಂತಹ ದುರ್ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಕುಗ್ರಾಮಗಳಿಗೆ ಶಿವರಾಮ ಕಾರಂತರ ಪ್ರಯತ್ನಗಳಿಂದಾಗಿ ಅಪರೂಪಕ್ಕಾದರೂ ನಾಟಕಗಳನ್ನು ಕಾಣುವಂತಹ ಭಾಗ್ಯ ಲಭಿಸಿತ್ತು. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿಯೇ ಇದೊಂದು ಮಹತ್ವದ ಅಧ್ಯಾಯ. ಆದರೆ ಕನ್ನಡ ರಂಗಭೂಮಿಯ ಪರಂಪರೆಯನ್ನು, ಇತಿಹಾಸವನ್ನು ಬಿತ್ತಿದ ಯಾವ ಲೇಖಕರು ಕೂಡ ಈ ಕುರಿತು ಉಲ್ಲೇಖಿಸಿಯೇ ಇಲ್ಲ ಎಂದು ಬಹಳ ವಿಷಾದದಿಂದ ನಾನು ಹೇಳಬೇಕಾಗಿದೆ. ಶಿವರಾಮ ಕಾರಂತರು ತಮ್ಮ ಬಾಲ್ಯದ ದಿನಗಳಲ್ಲಿ ಗಮನಿಸಿದ ರಂಗಭೂಮಿ ಅಂದರೆ 1911ರಿಂದ 20ರ ಮಧ್ಯಾವಧಿಯ ರಂಗಭೂಮಿ ಎಂದರೆ ಕುಂದಾಪುರದ ಸುತ್ತಮುತ್ತ ನಡೆಯುತ್ತಿದ್ದಂಥ ವಿಲಾಸಿ ರಂಗಭೂಮಿಯ ಚಟುವಟಿಕೆಗಳು. ನಾಟಕದಲ್ಲಿ ಅಭಿರುಚಿ ಇರುವ ಕೆಲವು ಸ್ನೇಹಿತರು ಸೇರಿಕೊಂಡು ಯಾರ ಮನೆಯ ಅಟ್ಟದಲ್ಲಿಯಾದರೂ ಅಭ್ಯಾಸದ ನೆಪದಲ್ಲಿ ಯಾರ ನಿರ್ದೇಶನದ ಸಹಾಯವೂ ಇಲ್ಲದೆ ಅವರವರಿಗೆ ತಿಳಿದಂತೆ ಅಭಿನಯಿಸುವ ಪೌರಾಣಿಕ ನಾಟಕಗಳು, ಅಥವಾ ನಟರಾದರೂ ತಮ್ಮ ತಮ್ಮ ಮನೆಯಿಂದಲೋ ನೆರೆಮನೆಯಿಂದಲೋ ಸೀರೆ ಪಟ್ಟಚೀರೆಗಳನ್ನು ತಂದು ಅದನ್ನೇ ಧರಿಸಿಕೊಂಡು ಆಡುತ್ತಿದ್ದಂಥ ದಿನಗಳು. ಈ ಮಾಹಿತಿ ನನಗೆ ಒದಗಿಸಿದವರು ಗೆಳೆಯ ಐಕೆ ಬೋಳುವಾರವರು. ಆ ದಿನಗಳಲ್ಲಿ ಜಿಲ್ಲೆಯ ವರದಾಚಾರ್ಯರ ನಾಟಕ ಕಂಪನಿ ಬಂದು ಹೋಗಿತ್ತಾದ್ದರಿಂದ ಆ ಕಂಪನಿಯ ನಾಟಕಗಳ ಸಾಮಾನ್ಯ ಅನುಕರಣೆಯನ್ನು ಈ ಹವ್ಯಾಸಿ ತಂಡದವರು ಮಾಡುತ್ತಿದ್ದರು. ಸಾಲಾಗಿ ನಿಲ್ಲಿಸುತ್ತಿದ್ದ 14 ಬತ್ತಿಗಳ ಜರ್ಮನ್ ಲ್ಯಾಂಪ್ಗಳ ಬೆಳಕಿನಲ್ಲಿ ರಾತ್ರಿ 10 ಗಂಟೆಗೆ ಆರಂಭಿಸಿ ಮಧ್ಯರಾತ್ರಿ ಕಳೆದು 2 ಗಂಟೆಯ ತನಕವೂ ಮುಂದುವರಿಯುತ್ತಿದ್ದಂತಹ ಪ್ರದರ್ಶನಗಳು ಮುಂದುವರಿಯುತ್ತಿದ್ದುವಂತೆ. ನಾವು ಗಮನಿಸಬೇಕು, 1911, 1920ರ ಆ ಕಾಲಘಟ್ಟದಲ್ಲಿಯೇ ಕಾರಂತರು ಈ ಬೆಳಕಿನ ಬಗ್ಗೆ ಅವರಿಗೆ ಎಷ್ಟು ಒಲವಿತ್ತು, ಅಥವಾ ಏನೋ ವಿದ್ಯುತ್ ಏನಿಲ್ಲ, ಈ 14 ಬತ್ತಿಗಳ ಜರ್ಮನ್ ಲ್ಯಾಂಪ್ಗಳ ಬೆಳಕಿನಲ್ಲಿ ನಾಟಕವನ್ನು ಪ್ರದರ್ಶಿಸುವಂಥ ಪ್ರಯೋಗಶೀಲತೆಯನ್ನು ಅವರು ಮಾಡಿದ್ದಾರಂತೆ. ಇನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ವೃತ್ತಿಪರ ಸಂಸ್ಥೆಗಳು ಆ ಕಾಲಘಟ್ಟದಲ್ಲಿ ಅಂದರೆ ಸುಮಾರು 1916ರ ಆ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಿದ್ದವು. ಅವುಗಳಲ್ಲಿ ಒಂದು ಅಖಿಲ ಕರ್ನಾಟಕ ಖ್ಯಾತಿಯನ್ನು ಹೊಂದಿತ್ತಾದ್ದರಿಂದ ಉಳಿದೆರಡು ಕಂಪನಿಗಳು ಬೇರೆ ಬೇರೆ ಕಾರಣಗಳಲ್ಲಿ ನಿಂತು ಹೋದವು. 1916ರಲ್ಲಿ ಆರಂಭಗೊಂಡ ಶ್ರೀ ಅಂಬಾಪ್ರಸಾದಿತ ನಾಟಕ ಮಂಡಳಿಯಲ್ಲಿ
ಅದು ತನಕ ನಟರಾಗಿ, ಸಂಗೀತಗಾರರಾಗಿ, ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಂತಹ ಮುಂಡಾಜೆ ರಂಗನಾಥ ಭಟ್ಟರು 1923ರಲ್ಲಿ ಕಂಪನಿಯ ಮಾಲಕರಾಗಿಯೂ ಜವಾಬ್ದಾರಿಯಿಂದ ಮುನ್ನಡೆಸತೊಡಗುತ್ತಿದ್ದರು. 1929ರಲ್ಲಿ ಶಿವರಾಮ ಕಾರಂತರು ಮರಾಠಿ ನಾಟಕಕಾರ ಗಡ್ಕರಿಯವರ ಏಕಚಾಪಲ್ಯದ ಕನ್ನಡ ಅನುವಾದ ನಿಶಾ ಮಹಿಮೆಯನ್ನು ಸ್ವತಃ ತಾವೇ ಈ ಕಂಪನಿಯ ನಟರಿಂದ ಆಡಿಸಿದ್ರಂತೆ. ಇದರೊಂದಿಗೆ ಕಾರಂತರೇ ಬರೆದಿದ್ದಂಥ ಇನ್ನೊಂದು ನಾಟಕ ಸತಿ ಸಂಯುಕ್ತೆಯನ್ನು ಕೂಡ ಆ ಕಂಪನಿಯವರೇ ಆಡ್ತಾ ಇದ್ದರು. ಆ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಾಟಕವಾಡಿ ಹೋಗುತ್ತಿದ್ದಂತಹ ಹಲವಾರು ನಾಟಕ ಕಂಪನಿಗಳ ಮಾಲಕರೊಂದಿಗೆ, ನಟರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಕಾರಂತರು ಆ ಕಾಲದ ಕಂಪನಿ ನಾಟಕಗಳ ಎಲ್ಲ ಆಗುಹೋಗುಗಳನ್ನು ಬಲ್ಲವರಾಗಿದ್ದರು. ಒಟ್ಟಿನಲ್ಲಿ ಆ ಕಾಲದಲ್ಲಿ ಪಾರ್ಸಿ ರಂಗಭೂಮಿಯ ಅನುಕರಣೆಯಾಗಿರುವ ವ್ಯವಸಾಯಿ ನಾಟಕ ಕಂಪನಿಗಳು ಜಿಲ್ಲೆಗೆ ಪ್ರವಾಸ ಬಂದು ನಾಟಕವಾಡುತ್ತಿದ್ದವು ಎನ್ನುವ ಮಾಹಿತಿ ನನಗೆ ಐಕೆ ಬಳ್ಳುವಾರವರ ಒಂದು ಲೇಖನದಿಂದ ಲಭ್ಯವಾಗಿದೆ. ಬೆಳಕಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮೊದಮೊದಲು ಎಣ್ಣೆಯ ತೂಗುದೀಪ, ಸರಪಣಿ ದೀಪ, ಅಟ್ಟೆ ದೀಪಗಳು, ಆ ಬಳಿಕ ಸಾಮಾನ್ಯ ಲಾಟಾನುಗಳ ಬಳಕೆ, ಅದಾದ ಮೇಲೆ 14 ಲೈನಿನ 18 ಲೈನಿನ ಜರ್ಮನ್ ಲ್ಯಾಂಪ್ಗಳ ಉಪಯೋಗ, ಕ್ರಮೇಣ ಕಿಟ್ಸನ್ ಲ್ಯಾಂಪ್, ಪೋಲಾರ್ ಲೈಟ್, ಗ್ಯಾಸ್ ಲೈಟ್ಗಳ ಜೋಡಣೆಯ ಮೂಲಕವೇ ನಾಟಕ ಪ್ರದರ್ಶನ ನಡೆಯಬೇಕಾಗಿತ್ತು. ಹೀಗಾಗಿ ನಾಟಕ ಪ್ರದರ್ಶನಗಳ ಬಹಳ ಕಷ್ಟದ ಕೆಲಸ ಎನ್ನುವುದೇ ಎಲ್ಲರ ನಂಬಿಕೆಯಾಗಿದ್ದಂತಹ ಆ ದಿನಗಳು. ಇವತ್ತು ಅಂದರೆ ಕಾರಂತರು ಮಕ್ಕಳ ರಂಗಭೂಮಿಯ ಪ್ರಯೋಗಗಳನ್ನು ನಡೆಸಿದ ಸುಮಾರು 80 ವರ್ಷಗಳ ಬಳಿಕ, 85 ವರ್ಷಗಳ ನಂತರ ಬಳಿಕ ಸಾಂಪ್ರದಾಯಿಕ ರಂಗಭೂಮಿ ಮತ್ತು ಕ್ರಿಯಾತ್ಮಕ ರಂಗಭೂಮಿಯ ವ್ಯತ್ಯಾಸಗಳನ್ನು ಗುರುತಿಸುವ ಬಗೆಯನ್ನು ನಾವು ಗಮನಿಸಬೇಕು. ನಾನು ಮುಂದುವರಿದು 1930ರಿಂದ 40ರ ನಡುವಣ ಅವಧಿಯಲ್ಲಿ ಶಿವರಾಮ ಕಾರಂತರು ಬೇರೆ ಬೇರೆ ಸಂದರ್ಭದಲ್ಲಿ ಬರೆದು ಅಭ್ಯಾಸ ಮಾಡಿಸಿ ಪ್ರಯೋಗಿಸಿದ ಮಕ್ಕಳ ನಾಟಕಗಳ ವೈವಿಧ್ಯಗಳನ್ನು ನಾವು ಗಮನಿಸಬೇಕು. ನಾನು ಬಹುಶಃ ಶಿವರಾಮ ಕಾರಂತರಿಗೆ ಮಕ್ಕಳ ನಾಟಕ ಬೇರೆ, ದೊಡ್ಡವರ ನಾಟಕ ಬೇರೆ ಅಂತಲ್ಲ, ಅವರು ಇಡೀ ರಂಗಭೂಮಿಯನ್ನು ಕಂಡುಕೊಂಡಿರುವಂಥದ್ದು ಬಹುಶಃ ಮಕ್ಕಳ ಚಟುವಟಿಕೆಗಳನ್ನು, ಬಹಳಷ್ಟು ನಾಟಕಗಳನ್ನು ಮಕ್ಕಳ ರಂಗಭೂಮಿಯಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಗದ್ಯ ನಾಟಕ ಅವರು ಬರೆದಂಥ ಕ್ರಮ ವೈವಿಧ್ಯತೆಗಳನ್ನು ನಾವು ಗಮನಿಸಬೇಕು. ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಅವರು ಗದ್ಯ ನಾಟಕಗಳು ಬರೆದಿದ್ದಾರೆ, ಪದ್ಯ ನಾಟಕಗಳು, ಆಶು ನಾಟಕ, ಮೂಕನಾಟಕ, ಛಾಯಾನಾಟಕ, ಗೀತಾ ನಾಟಕ, ಗೊಂಬೆ ನಾಟಕ, ಪ್ರತಿಮಾ ನಾಟಕ, ಅಣಕವಾಡಗಳು, ವಿಕಟ ಪ್ರಹಸನ, ಹಾಸ್ಯ ನಾಟಕ. ಬಹುಶಃ ನನ್ನ ಓದಿಗೆ ಸಿಕ್ಕಿದ ಪ್ರಕಾರ ಇಷ್ಟು ವೈವಿಧ್ಯ, ಇಷ್ಟು ಪ್ರಕಾರಗಳಲ್ಲಿ ಒಂದು ರಂಗಕೃತಿಗಳನ್ನು ನಿರ್ಮಿಸಿದಂತಹ ಉದಾಹರಣೆ ಬಹುಶಃ ಬೇರೆ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಅವರು ಉಪ್ಪಿನಂಗಡಿ, ವಿಟ್ಲಗಳಲ್ಲಿ ನಡೆಸಿದಂಥ ಮಕ್ಕಳ ಕೂಟಗಳು, ಅಧಿವೇಶನಗಳು, ಉತ್ಸವಗಳು ಅತ್ಯಂತ ಮಹತ್ವಪೂರ್ಣವೂ ಪರಿಣಾಮಕಾರಿಯೂ ಮಕ್ಕಳ ರಂಗಭೂಮಿಯ ಸಾಧ್ಯತೆಗಳ ಎಲ್ಲ ಪರಿಚಯವೂ ಆಗಿರುವುದು ಬೆರಗು ಹುಟ್ಟಿಸುವಂಥದ್ದು. ಮಕ್ಕಳ ಕೂಟಕ್ಕೆ ಪ್ರೇರಣೆ, ಸಹಕಾರ, ಅನುಮೋದನೆ ನೀಡಿದವರು ಸರ್ಕಾರಿ ಪಿತಾಮಹ ಬಳವಳ್ಳಿ ಶಿವರಾಯರು ಎನ್ನುವುದನ್ನು ಕೂಡ ಅವರು ದಾಖಲಿಸುತ್ತಾರೆ. ಅವರು ಆ ಕಾಲದಲ್ಲಿ ಮಕ್ಕಳ ಕೂಟವನ್ನು ಮಾಡುವ ಉದ್ದೇಶವನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಮಕ್ಕಳಿಗೆ ನೋಡಿ, ನಾವೀಗ ರಂಗಶಿಬಿರಗಳು ಅಂತ ಹೇಳ್ತೇವೆ, ಅವರು ಮಕ್ಕಳ ಕೂಟ ಅಂತ ಹೇಳ್ತಿದ್ರು. ಮಕ್ಕಳಿಗೆ ನಿಸರ್ಗದ ಪ್ರೇಮವನ್ನು ಉಂಟು ಮಾಡುವುದಲ್ಲದೆ ಅವರ ಉತ್ಪಾದಕ ಶಕ್ತಿಯನ್ನು ವರ್ಧಿಸುವಂಥದ್ದು, ಹಳ್ಳಿಯ ಸಾಹಿತ್ಯ ಜೀವನಗಳಲ್ಲಿ ಅಭಿರುಚಿಯನ್ನು ಪ್ರೇರೇಪಿಸುವಂಥದ್ದು, ಯಾವತ್ತೂ ಮಕ್ಕಳಲ್ಲಿ ಒಂದು ಬಗೆಯ ಆತ್ಮಬಾಂಧವ್ಯವನ್ನು ಕಲ್ಪಿಸುವಂಥದ್ದು. ನನಗೆ ಒಂದು ಅತ್ಯಂತ ಚೋದ್ಯವಾಗುವಂಥ ಸಂಗತಿ ಮತ್ತು ಕುತೂಹಲದ ಸಂಗತಿ, ಇವರು ಆ ಕಾಲದಲ್ಲಿ ಮಕ್ಕಳ ಕೂಟಗಳನ್ನು ಮಾಡ್ತಾ ಇದ್ರು, ಅದಕ್ಕೊಂದು ವೇಳಾಪಟ್ಟಿಯನ್ನು ಮಾಡಿದ್ದಾರೆ. ಆ ವೇಳಾಪಟ್ಟಿ ನೋಡಿ, ಪ್ರಾತಃಕಾಲ 5ಕ್ಕೆ ಏಳುವುದರಿಂದ ಅದು ಪ್ರಾರ್ಥನೆ, ಊಟ, ಅದಕ್ಕೆ ಪ್ರಾಕ್ಟೀಸ್ಗೆ, ರಿಹರ್ಸಲ್ಗೆ, ಆ ನಂತರ ಮಧ್ಯಾಹ್ನ ವಿಶ್ರಾಂತಿ, ರಾತ್ರಿ ಏನು ಕಾರ್ಯಕ್ರಮ, ಹೀಗೆ ಒಂದಷ್ಟು ಉದ್ದದ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನು ಅವರು ಮಾಡಿದರು. ನಾವೆಲ್ಲ ಬಹಳ ಗಂಭೀರವಾಗಿ ಗಮನಿಸಬೇಕು. ಯಾವ ಕಾಲಘಟ್ಟಕ್ಕೆ ಶಿವರಾಮ ಕಾರಂತರು ಆವಾಗ ಒಂದು ವೇಳಾಪಟ್ಟಿಯನ್ನು, ಒಂದು ಮಕ್ಕಳ ಕೂಟ, ಮಕ್ಕಳ ಶಿಬಿರ ಅಂತ ಹೇಳ್ತಿಲ್ಲ, ಮಕ್ಕಳ ಕೂಟಕ್ಕೆ ಈಗ ಹೇಳುವ ಮಕ್ಕಳ ಅಥವಾ ನಾಟಕ ರಂಗ ತರಬೇತಿ ಶಿಬಿರಗಳಿಗೆ ಒಂದು ವೇಳಾಪಟ್ಟಿಯನ್ನು ನಾವು ಮಾಡ್ತೇವೆ ಅಲ್ವಾ. ಈಗಲೂ ಕೂಡ ಬಹುಶಃ ಬಹುಶಃ ಅದರಲ್ಲಿ ಬದಲಾವಣೆಗಳಿಲ್ಲ. 5 ಗಂಟೆಗೆ ಏಳುವುದು, ಪ್ರಾರ್ಥನೆ ಅಂಥದ್ದು ಬಹುಶಃ ನಮಗೆ ಅದೇ ಮಾಡೆಲ್ ಆಗಿ ಈಗಲೂ ಕೂಡ ಮುಂದುವರೆದುಕೊಂಡು ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಆ ಬಳಿಕ ಮಕ್ಕಳ ಕೂಟದಲ್ಲಿ ಅವರು ಈ ರಂಗ ಪ್ರಯೋಗಗಳನ್ನು ಮಾಡುವಾಗ
ಅಲ್ಲಿ ಏನು ಮಾಡ್ತಾಯಿದ್ರು ಅವರು, ವಿವಿಧ ಬಣ್ಣದ ಮಣ್ಣುಗಳ ಸಂಗ್ರಹ, ಅವುಗಳಿಂದ ಚಿತ್ರಲೇಖನ, ವಿವಿಧ ಬಣ್ಣದ ಕಾಗದ ಚೂರುಗಳಿಂದ ನಾನಾ ಥರದ ದೃಶ್ಯಗಳನ್ನು, ಪ್ರತಿರೂಪಗಳನ್ನು ಕತ್ತರಿಸಿ ಅಂಟಿಸುವುದು, ಅಭಿನಯ ಗೀತೆಗಳು, ಪಶು ಪಕ್ಷಿಗಳ ಸ್ವರಾನುಕರಣೆ, ಹಳ್ಳಿಯ ನರ್ತನಗಳು, ಮಕ್ಕಳೇ ಹಾಡನ್ನು ಸಂಗ್ರಹಿಸಿಬಿಡುವಂಥದ್ದು, ಹಳ್ಳಿಯ ಹಾಡುಗಳನ್ನು ಸಂಗ್ರಹಿಸುವಂಥದ್ದು, ಅದನ್ನು ಹೇಳುವಂಥದ್ದು, ಅದನ್ನು ಓದುವಂಥದ್ದು, ಅಥವಾ ಅದನ್ನು ಅಭಿನಯಿಸಿ ತೋರಿಸುವಂಥದ್ದು, ಇವುಗಳನ್ನೆಲ್ಲ ಆ ಕಾಲಘಟ್ಟದಲ್ಲಿ ಮಕ್ಕಳಿಂದ ಅವರು ಮಾಡಿಸ್ತಾ ಇದ್ದರು. ಬಾಲಕರು ತಮಗೆ ದೊರೆತಿರುವ ಶಿಕ್ಷಣ ಸ್ವಾತಂತ್ರ್ಯಗಳ ವಿಷಯವಾಗಿ ಚರ್ಚೆ ನಡೆಸುವಂಥದ್ದು, ಗಾದೆ ಒಗ್ಗಟ್ಟುಗಳ ಸ್ಪರ್ಧೆ ಇತ್ಯಾದಿ ವಿನೋದ ಕಾರ್ಯಕ್ರಮಗಳನ್ನು ಸಾಯಂಕಾಲದ ಅವರು ಇಟ್ಕೊಂಡಿದ್ರಂತೆ. ಆ ಬಳಿಕ 8 ರಿಂದ 9:30 ಗಂಟೆ ಅವಧಿಯಲ್ಲಿ ಮಕ್ಕಳಿಗೆ ಕತೆ ಹೇಳುವಂಥದ್ದು, ಮಾಯಲಾಂಧ್ರದ ಕತೆ, ಸಿನಿಮಾದ ಕತೆ, ಅಭಿನಯದ ರೀತಿಗಳನ್ನು, ನಾಟ್ಯದ ರೂಪಗಳನ್ನು, ಇವುಗಳನ್ನೆಲ್ಲ ಮಕ್ಕಳಿಗೆ ಮಕ್ಕಳಾಗಿ ಹೇಳಿಕೊಡ್ತಾ ಇದ್ರು. ಮಕ್ಕಳ ಮುಗ್ಧತೆ ಅವರಲ್ಲಿ ಕೂಡ ಅದನ್ನು ಆವಾಹಿಸಿಕೊಂಡ ಹಾಗೆ ಕಾಣ್ತಾ ಇತ್ತು ಅಂತ ಅವರ ಕೆಲವು ದಾಖಲೆಗಳಲ್ಲಿ ಸಿಗತ್ತೆ. ಇತ್ತೀಚೆಗೆ ಅಂದರೆ ಕಾರಂತರು ಆರಂಭಿಸಿದ ಈ ಕೂಟಗಳನ್ನು ಆರಂಭಿಸಿದ 80 ವರ್ಷಗಳ ನಂತರದ ಸುಮಾರು 80-85 ವರ್ಷಗಳ ನಂತರದ ಶಿಬಿರ ಕೂಟಗಳು ಇಷ್ಟು ಗಂಭೀರವಾಗಿ ಮಕ್ಕಳನ್ನು ತೊಡಗಿಸಿಕೊಳ್ತಾ ಇದ್ದಾವೆಯೇ ಎನ್ನುವುದನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಬಹುಶಃ ಇಲ್ಲ ಎನ್ನುವ ಉತ್ತರ ಸಿಗ್ತದ ಏನೋ ಗೊತ್ತಿಲ್ಲ. ಅಥವಾ ಮಕ್ಕಳ ಶಿಬಿರಗಳು ಅಥವಾ ಕಾರಂತರ ಭಾಷೆಯಲ್ಲಿ ಹೇಳಿದರೆ ಮಕ್ಕಳ ಕೂಟಗಳು ವ್ಯಾಪಾರೀಕರಣಗೊಂಡು ಹಣ ಮಾಡುವ ದಂಧೆಯಾಗಿರುವುದು ಅತ್ಯಂತ ಬೇಸರದ ಸಂಗತಿ ಅಂತ ನಾನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಕಾರಂತರು ಒಮ್ಮೆ ಹೇಳ್ತಾರಂತೆ, ಮಾಲಿನಿ ಮಲ್ಲಿಯರವರ ಯಾವುದೋ ದಾಖಲೆ ನನಗೆ ಸಿಕ್ಕಿರುವಂಥದ್ದು ಇದು, ಶಿಬಿರಗಳನ್ನು ಏರ್ಪಡಿಸುವುದು ಕೈದಿಗಳಿಗೆ ಅಥವಾ ಸೈನಿಕರಿಗೆ ಮಾತ್ರ, ಮಕ್ಕಳಿಗೆ ಏರ್ಪಡಿಸಬೇಕಾದದ್ದು ಮುಕ್ತ ಸ್ವಾತಂತ್ರ್ಯದ ಅವಕಾಶವಿರುವ ಕೂಟಗಳು ಎನ್ನುವುದು ಅವರ ಒರಟು ಮಾತಿನ ಹಾಗೆ ನಮಗೆ ಕಾಣಿಸಿದ ಕೂಡ ಅದರ ಹಿಂದಿರುವಂತಹ ಸತ್ಯವನ್ನು ಮತ್ತು ಸತ್ವವನ್ನು ನಾವು ಗ್ರಹಿಸಿಕೊಳ್ಳಬೇಕು. ಕರ್ನಾಟಕದ ಕೆಲವೆಡೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳು ಜನತೆಯ ಕೈಯಲ್ಲಿ ಬಂದಾಗಿನಿಂದ ನಗೆಗೀಡಾದ ನರಕದಲ್ಲಿ ನರಳುತ್ತಿರುವಾಗ ಅದಕ್ಕೆ ವಿರುದ್ಧವಾದಂತಹ ಮೊಳಹಳ್ಳಿ ಶಿವರಾಯರ ಶಿಕ್ಷಣ ಚಿಂತನೆಯ ರಚನೆಯನ್ನು ಕಂಡು ಪುತ್ತೂರನ್ನು ಅವರು ಮುತ್ತೂರನ್ನಾಗಿ ಮಾಡಿದ್ದಾರೆ ಎನ್ನುವುದು ಹಿರಿಯರ ಅಂಬೋಣ. ನಮ್ಮ ನಾಡಿನಲ್ಲಿ ಮಕ್ಕಳ ನಾಟಕಗಳಿಗೆ ತುಂಬ ಕೊರತೆ ಇದೆ ಅಂತ ಅವ್ರು ಹೇಳ್ತಾ ಇದ್ರಂತೆ. ಮಕ್ಕಳ ನಾಟಕವೆಂದರೆ ರಾಮರಾಜ್ಯ ವಿಯೋಗ, ಪ್ರಹ್ಲಾದ ಚರಿತ್ರೆ, ಪ್ರಹ್ಲಾದ ಅಥವಾ ಭರತ ಅಂಥ ನಾಟಕಗಳನ್ನು ಊರು ಹಾಕಿಸಿದರೆ ಅದು ಯಾವ ಪುರುಷಾರ್ಥವೂ ಆಗುವುದಿಲ್ಲ. ಅದೇ ಮಕ್ಕಳ ನಾಟಕ ಅಲ್ಲ. ಅವರು ಆಡುವ ನಾಟಕದ ಭಾವನೆಗಳು ಅವರಿಗೆ ಮಿತಿಗಳಿಗೆ ಸಿಕ್ಕಿರಬೇಕು. ನಾಟಕಗಳನ್ನ ಬಾಯ್ಪಾಠ ಮಾಡಿಸಬಾರ್ದು ಅಂತ ಅವರು ಹೇಳುವಂಥದ್ದು. ಬಹುಶಃ ಮೂರ್ತಿದೇವರಾಜ, ಆಯ್ಕೆ ಬಳುವಾರು, ಮೋಹನ್ ಸೋನಾ ನಮ್ಮೊಟ್ಟಿಗೆ ಇಲ್ಲ. ಅಂಥವರೆಲ್ಲ ಬಹುಶಃ ರಂಗಭೂಮಿ ಕಾರಂತರಿಂದ ಖಂಡಿತ ಪ್ರೇರಣೆಗೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅವರು ಯಾವುದೇ ನಾಟಕ ಕೃತಿಗೆ ಸ್ಕ್ರಿಪ್ಟ್ ಅನ್ನು ಬಿಟ್ಟು ಮಕ್ಕಳೊಟ್ಟಿಗೆ ನಾಟಕ ರಂಗಪ್ರಯೋಗಗಳನ್ನು ಮಾಡ್ತಾಯಿದ್ರು. ಅಲ್ಲದೆ ಅವರು ಹೇಳುವ ಪ್ರಕಾರ ಮಕ್ಕಳ ನಾಟಕಗಳು ಸ್ವತಂತ್ರ ಮಾರ್ಗದವಾಗಿದ್ದರೇ ಉಳಿತು. ಅವರ ಮಾತುಗಳೇ ಅವರ ಬಾಯಿಂದ ಬಂದರೆ ಅವರು ಏನು ಕಲ್ಪಿಸುತ್ತಾರೆ ಎಂದು ನಮಗೆ ತಿಳಿಯುವುದು. ಅಲ್ಲದೆ ಸ್ವತಂತ್ರವಾಗಿ ಅಲ್ಲಲ್ಲಿಂದಲೇ ಮಕ್ಕಳು ಆಡುವ ನಾಟಕ ಭಾಷೆಯ ನೈಸರ್ಗಿಕ ರೀತಿಯು ಉರು ಹಾಕಿ ಉಗುಳಿದ ಮಾತುಗಳಿಂದ ಎಂದೂ ಬರಲಾರದು ಅಂತ ಅವರು ಆ ಕಾಲದಲ್ಲಿ ಅಭಿಪ್ರಾಯ ಪಡ್ತಾರೆ. ನಾವು ಗಮನಿಸಬೇಕು, ಕಾರಂತರು ಕಾದಂಬರಿಕಾರರಾಗಿ, ಪರಿಸರವಾದಿಯಾಗಿ, ಮಾನವತಾವಾದಿಯಾಗಿ ಸುಮಾರು ವರ್ಷಗಳ ಕಾಲ ಪೂರ್ಣ ಕಾರ್ಯನಿರತರಾಗಿದ್ದಾರೆಂಬುದನ್ನು ನಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಅಂತಹ ಕಾರಂತರು ತಮ್ಮ 25 ರಿಂದ 35 ನಡುವಣ ಅವಧಿಯಲ್ಲಿ 100ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು ಅದರೊಂದಿಗೆ ನಾಟಕದ ಪರದೆ, ದೀಪ ಮೊದಲಾದ ಪರಿಕರಗಳನ್ನು ಹೊತ್ತುಕೊಂಡು ವಾಹನದ ವ್ಯವಸ್ಥೆ ಇಲ್ಲದ ಆ ದಿನಗಳಲ್ಲಿ ಕಾಲು ನಡಿಗೆಯಿಂದಲೇ ಬೆಟ್ಟ, ಗುಡ್ಡ, ಕಾಡು, ಮೇಡುಗಳನ್ನು ತುಳಿಯುತ್ತಾ, ನದಿ ತೋಡುಗಳನ್ನು ದಾಟುತ್ತಾ, ಕುಗ್ರಾಮಗಳನ್ನು ತಲುಪಿ ಅಲ್ಲಿಯೇ ಜನರನ್ನು ಯೋಚನಾಪರರನ್ನಾಗಿಸಲು ಪ್ರಯತ್ನಿಸಿದವರು. ಅದರೊಂದಿಗೆ ತಮ್ಮ 100 ಮೈಲುಗಳ ಕಾಲ್ನಡಿಗೆಯ ಪ್ರಯಾಣವನ್ನು ದಾಖಲಿಸುತ್ತಾ ಬಂದಿರುವ ಲೇಖಕರು ಬಹುಶಃ ಕಾರಂತರೊಬ್ಬರಿಂದಲೇ ಅದು ಸಾಧ್ಯವಾದದ್ದು. ರಂಗಭೂಮಿಯನ್ನು ಸಮಾಜ ಬದಲಾವಣೆಯ ಮಾಧ್ಯಮ ಎಂದು ದೃಢವಾಗಿ ನಂಬಿದರಿಂದಲೇ ಇಷ್ಟು ಕೆಲಸಗಳು ಸಾಧ್ಯವಾಗಿದ್ದಿರಬೇಕು. ಕಾರಂತರು ವಿಶೇಷವಾಗಿ ರೂಪಿಸಿದ ಛಾಯಾನಾಟಕಗಳ ಬಗ್ಗೆ ವಿವರಗಳನ್ನು ನೀಡ ಹೊರಟರೆ ಅದೊಂದು ದೊಡ್ಡ ಗೋಷ್ಠಿಯಾಗಬಹುದು. ವಿದ್ಯುತ್ ದೀಪಗಳೇ ಇಲ್ಲದ ಅಂದಿನ ದಿನಗಳಲ್ಲಿ ನೆರಳು ಬೆಳಕಿನ ಆಟದ ಮೂಲಕ ರಂಗಕೃತಿಗಳನ್ನು ಕಟ್ಟಿಕೊಡುವ ಪ್ರಯತ್ನ ಮಾಡಿರುವುದು ಅನನ್ಯ ಪ್ರಯೋಗವೇ. ಇಷ್ಟೆಲ್ಲ ಕೆಲಸ ಮಾಡಿದ ಕಾರಂತರನ್ನು ರಂಗಭೂಮಿಯ ಮುಖ್ಯವಾಹಿನಿಯ ಕಾರ್ಯಕರ್ತರನ್ನಾಗಿ ಗುರುತಿಸದೆ ಅವರ ಗೀತಾ ನಾಟಕಗಳನ್ನೇ ಪದೇ ಪದೇ ಉಲ್ಲೇಖಿಸುತ್ತಾ, ಇದು ಗೊತ್ತಿಲ್ಲ, ತಪ್ಪಾಗಿರ್ಬೋದು ನನಗೆ, ನನ್ನ ತಿಳುವಳಿಕೆ ಹೀಗೆ, ಅವರ ಗೀತಾ ನಾಟಕಗಳನ್ನೇ ಪದೇ ಪದೇ ಉಲ್ಲೇಖಿಸುತ್ತಾ ಬಹುಮುಖ ಪ್ರತಿಭೆಯ ಡಾಕ್ಟರ್ ಶಿವರಾಮ ಕಾರಂತರು ಕನ್ನಡ ಗೀತ ನಾಟಕಗಳನ್ನು ಪ್ರಯೋಗಿಸಿದವರಲ್ಲಿ ಪ್ರಮುಖರು. ಅವರು ಮುಕ್ತದ್ವಾರ, ಕಿಸಾಗೋತಮಿ,
ಸೌಮ್ಯ ಸೌಭಾಗ್ಯ ಮುಂತಾದವುಗಳು ಒಳ್ಳೆಯ ಪ್ರಯೋಗಗಳು ಎಂದು ಅಷ್ಟೇ ಹೇಳಿ ಸುಮ್ಮನಾಗುತ್ತಾರೆ ಅವರ ರಂಗಭೂಮಿಯ ಬಗೆಗೆ ಅವರನ್ನು ವಿಮರ್ಶೆ ಮಾಡಿದಿರುವಂತಹ ಧೀಮಂತರು. ನಾನು ಇಲ್ಲಿ ಹೇಳ ಹೊರಟಿರುವುದು ಕಾರಂತರು 1930ರಲ್ಲಿ ಬರೆದು ಪ್ರಯೋಗಿಸಿದ ಮುಕ್ತದ್ವಾರ ಪ್ರಯೋಗದಂತಹ ಒಂದು ಅದರ ಕುರಿತಾಗಿ ಅಲ್ಲಿ ಅವರು ಸ್ವಗತದ ರೂಪದಲ್ಲಿ ಆಡಿದಂಥ ಕೆಲವು ಮಾತುಗಳನ್ನು ಹೇಳಿ ನಾನು ಅದರ ವಿಶ್ಲೇಷಣೆಗೆ ಹೋಗುವುದಿಲ್ಲ. ಅವರು ಕೆಲವು ನಿರ್ದೇಶನಗಳನ್ನು ಕೊಟ್ಟಿರ್ತಾರೆ ನೋಡಿ, ಅದೆಷ್ಟು ರಂಗಭೂಮಿಯ ಬಗೆಗೆ ಅವರು ಎಷ್ಟು ಚೆನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರ ವಿಷನ್ ಏನಿದೆ, ಅವರ ದೂರದೃಷ್ಟಿತ್ವ ಹೇಗಿದೆ ಅಂತ. ಅಂಧಕಾರ ಒಂದು ಮುಕ್ತದ್ವಾರ ಎನ್ನುವ ನಾಟಕದಲ್ಲ ಬ್ರಕೆಟಲ್ಲಿ ಬರುವಂಥದ್ದು. ಅಂದರೆ ಅದು ನಮ್ಮ ನಿರ್ದೇಶಕರುಗಳಿಗೆ ನಟರುಗಳಿಗಿರುವಂಥ ನಿರ್ದೇಶನ. ಅದು ಅಂಧಕಾರ ಭೀಷಣ ಚಿತ್ರ, ಅನಂತವಾಗಿ ಕಾಣಿಸುವ ರಂಗಭೂಮಿ, ಬೆಳಕಂತೂ ಇಲ್ಲ, ಜನತೆಯಲ್ಲಿ ಸದ್ದೂ ಇಲ್ಲ, ಜೀವಕೋಟಿಯ ಸುಳಿವೇ ಇಲ್ಲ, ಆದಿಯ ಕತ್ತಲೆಯೇ ಇದು. ನೆಕ್ಸ್ಟ್ ಇನ್ನೊಂದು ಕಡೆ ನೋಡಿ, ಈ ಶೂನ್ಯ ಪ್ರಪಂಚದ ಒಂದು ಅಂಚಿನಲ್ಲಿ ಎಲ್ಲಿಂದಲೋ ಬೆಳಕಿನ ತೆರೆಯೊಂದು ಮೆಲ್ಲನೆ ಹೊಳೆಯತೊಡಗುತ್ತದೆ. ಇದೇ ಉಷೆ ಇರಬೇಕು. ತುಸು ಸಮಯ ಕಳೆಯುತ್ತಾ ಬರಲು ತೆರೆಯ ಅಂಚಿನಲ್ಲಿ ಹಿರಣ್ಯಗರ್ಭವೊಂದು ಉದಯಿಸುತ್ತದೆ. ಬಹುಶಃ ಇದನ್ನು ಈ ಸೂರ್ಯ ಉದಯ ಒಂದು ಬೆಳಕು ಬರುವಂಥದ್ದು, ಉಷೆ ಮೂಡುವಂಥದ್ದು, ಇವುಗಳನ್ನೆಲ್ಲ ರಂಗದಲ್ಲಿ ಕಾಣಿಸಬೇಕು ಎನ್ನುವಂಥ ತುಡಿತ, ಅಥವಾ ನಾನು ಆಗ ಹೇಳಿದ 14 ಬತ್ತಿಗಳ ಜರ್ಮನ್ ಲ್ಯಾಂಪನ್ನು ಅಥವಾ ಲ್ಯಾಟಿನ್ಗಳನ್ನು ಹಿಡ್ಕೊಂಡು ಆ ಬೆಳಕಿನ ವಿನ್ಯಾಸವನ್ನು ವಿದ್ಯುತ್ತೇ ಇಲ್ಲದ ಆ ಕಾಲಘಟ್ಟದಲ್ಲಿ ಶಿವರಾಮ ಕಾರಂತರು ಯೋಚಿಸಿದ್ದಾರಲ್ಲ. ದಟ್ ಈಸ್ ಬಹುಶಃ ನಾನು ಗ್ರೇಟ್ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅವರು ಅದಕ್ಕಿಂತಲೂ ಮೇರು ಅಂತ ತಿಳ್ಕೊಳ್ತೇನೆ. ಓಕೆ, ಬಹುಶಃ ಅದನ್ನು ಮತ್ತೆ ಅದು ರೆಪಿಟೇಷನ್ಸ್ ಇದೆ. ಇದು ಒಂದು ನಾನು ಹೇಳ್ತಾ, ರಂಗಭೂಮಿ ಕಾರಂತರು ನಾಟಕಗಳಲ್ಲಿ ಮಕ್ಕಳ ರಂಗಭೂಮಿ ಜೊತೆಗೆ ಹಿರಿಯರ ರಂಗಭೂಮಿ ನೋಡ್ಕೊಂಡಿದ್ದಾರೆ. ನಮಗೆ ಗೊತ್ತಿದ್ದ, ನಾನು ಒಂದು ನೋಟ್ ಮಾಡಿಕೊಂಡಿದ್ದ ಹಾಗೆ ಇಲ್ಲಿ ಬಾಂಬೆಯಲ್ಲಿ ಅಲ್ಲಿ ಬಾಂಬೆ ಕ್ರಾನಿಕಲ್ಸ್ ಎನ್ನುವ ಪತ್ರಿಕೆಯಲ್ಲಿ ಒಂದು ಲೇಖ ನನಗೆ ಇತ್ತೀಚೆಗೆ ನನ್ನ ಗೆಳೆಯರು ಯಾರೋ ಕಳಿಸ್ಕೊಟ್ರು. ಅದರಲ್ಲಿ 1936 ನವೆಂಬರ್ 8ನೇ ತಾರೀಕಿನ ಪುರವಣಿಯದೊಂದು ಬಾಂಬೆ ಕ್ರಾನಿಕಲ್ ಎನ್ನುವ ಪತ್ರಿಕೆ. ಆ ಪತ್ರಿಕೆಯಲ್ಲಿ 3 ಚಿತ್ರಗಳನ್ನು ನಾನು ನೋಡಿದೆ, ನನ್ನಲ್ಲಿ ಇದೆ ಅದು ಈಗಲೂ ಕೂಡ. ಏನು ಆ 1936ರಲ್ಲಿ ಮಂಗಳೂರಿನ ಲೀಲಾ ಕಾರಂತರ ಜೊತೆಗೆ ಅವರು ಒಂದು ಕರ್ನಾಟಕ ನೃತ್ಯ ತಂಡವನ್ನು ತೆಗೆದುಕೊಂಡು ಮುಂಬೈಗೆ ಹೋಗ್ತಾರೆ. ಅಲ್ಲಿಯ ಪ್ರಸಿದ್ಧ ಥಿಯೇಟ್ರ್ಗಳಲ್ಲಿ ಚಿತ್ರ ಮತ್ತು ಶಬರಶಂಕರ ಎನ್ನುವ ನಾಟಕಗಳನ್ನು ಅವರು ಅಭಿನಯಿಸಿ ತೋರಿಸ್ತಾರೆ. ಅದರ ಬಗ್ಗೆ ವ್ಯಾಪಕವಾದಂಥ ಪ್ರಚಾರ ಆ ಕಾಲಘಟ್ಟದಲ್ಲಿ ಇತ್ತು. ಮತ್ತು ಅಲ್ಲಿ ವಿಮರ್ಶೆ ಏನಿದೆ ಅಂತ ಅದನ್ನು ನಾನು ಎಲ್ಲ ಓದೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ವಿಮರ್ಶಿಸಿದ್ದಾರೆ ಅಂತ ಹೇಳಿದ್ರೆ, ಶಿವರಾಮ ಕಾರಂತರ ವ್ಯಕ್ತಿತ್ವ, ರಂಗಭೂಮಿಯ ಬಗೆಗಿನ ಅವರ ಒಲವು, ಮತ್ತು ಅದು ಏನು ಇಡೀ ಕರ್ನಾಟಕದ ಒಂದು ಯಕ್ಷಗಾನ ದಶಾವತಾರ ಮೇಳಗಳ ಸಂಬಂಧಿತವಾಗಿ ಒಂದು ಕಲ್ಚರನ್ನು ರೆಪ್ರೆಸೆಂಟ್ ಮಾಡ್ತಾರೆ ಎನ್ನುವುದನ್ನು ಆ ಕಾಲಘಟ್ಟದಲ್ಲಿ ಅವರಿಗೆ ಪತ್ರಿಕೆಗಳಲ್ಲಿ ಬರೆದದನ್ನು ನಾನು ಓದಿದ್ದೇನೆ. ಇನ್ನು ಇವುಗಳ ಜೊತೆಗೆ ನಾನು ಇನ್ನೊಂದನ್ನು ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾನು ಪ್ರಸ್ತಾಪ ಮಾಡಲೇಬೇಕು. ಯಕ್ಷಗಾನ ರಂಗಕ್ಕೆ ಕಾರಂತರು ಕೊಟ್ಟಿರುವಂತಹ ಅತ್ಯಂತ ದೊಡ್ಡ ಕೊಡುಗೆಗಳನ್ನು ಒಂದಷ್ಟು ಮಾಹಿತಿಯನ್ನು ಮಾತ್ರ ನಾನು ಇಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಯಕ್ಷಗಾನ ರಂಗದ ಬಗೆಗೆ ಕಾರಂತರ ಪ್ರವೃತ್ತಿ, ಕಾಯಕಗಳು ಯಕ್ಷಗಾನಕ್ಕೆ ರಾಷ್ಟ್ರೀಯ ಮತ್ತು ಜಾಗತಿಕ ರಂಗಭೂಮಿಯ ವಲಯದಲ್ಲಿ ಸ್ಥಾನವನ್ನು ನೀಡಿದು ಒಂದು ದೊಡ್ಡ ಉಪಲಬ್ಧಿಯಾಗಿದೆ ಅಂತ ಪ್ರಭಾಕರ್ ಜೋಶಿಯವರ ಒಂದು ಲೇಖನದಲ್ಲಿ ನನಗೆ ಈ ಸಾಲುಗಳು ಸಿಕ್ಕಿತ್ತು. ಅನುಮಾನ ಬೇಡ, ಯಕ್ಷಗಾನ ಕಾರಂತರ ಒಂದು ಪ್ರಧಾನವಾದಂತಹ ಕಾರ್ಯಕ್ಷೇತ್ರ. ಕಾರಂತರ ಯಕ್ಷಗಾನ, ನೃತ್ಯ, ನಾಟಕ ಇವೆಲ್ಲ ಯಾಂತ್ರಿಕವಾಗಿರುವ ಯಕ್ಷಗಾನ ಕುಣಿತವನ್ನು ಭಾವವ್ಯಂಜಕವಾಗಿಸುವಂಥದ್ದು ಅವರ ಉದ್ದೇಶವಾಗಿತ್ತಂತೆ. ಜೊತೆಗೆ ಮುದ್ರೆಗಳ ಶಾಸ್ತ್ರದ ನೃತ್ಯ ಭಾಷೆಗಿಂತ ಭಿನ್ನವಾಗಿ ರೂಪಿಸುವುದು ಕೂಡ ಅವರ ಉದ್ದೇಶ ಆಗಿತ್ತು. ನರ್ತನ ಸಂಗೀತಗಳೇ ಮಾಧ್ಯಮವಾಗುವ ಹಾಗೆ ಮಾತಿನ ಅಂಶವನ್ನು ತ್ಯಜಿಸುವಂಥದ್ದು, ಜೊತೆಗೆ ವೇಷಗಳ ಹಗುರಗೊಳಿಸುವಿಕೆ, ಸರಳೀಕರಣಗಳು ಕೂಡ ಅವರ ಉದ್ದೇಶ ಆಗಿತ್ತು. ಕಲೆಯಲ್ಲಿ ಒಂದು ಚಲನೆ, ರೇಖೆ, ಆರಾಧನೆ, ದುಡಿತ ಯಾಕಾಗಿ ಮಾಡುತ್ತೇವೆ ಎಂಬುದನ್ನು ನಿರ್ಧರಿಸಿ ಮಾಡಬೇಕು ಎಂಬ ತಾತ್ಪರ್ಯದ ಮೇಲೆ ಅವರ ಯಕ್ಷಗಾನದ ರಂಗನಿರ್ದೇಶನ ನಿಂತಿದೆ.
ಯಕ್ಷಗಾನದ ಭಾಷೆಯನ್ನು ಬೆಳೆಸಿ ಸೃಜಿಸಿದಂತಹ ಕಿನ್ನರ ನೃತ್ಯ, ಯಕ್ಷಕ್ಕೆ ಪ್ರತಿಯಾದಂತಹ ಒಂದು ಶಬ್ದದ್ದು ಕಿನ್ನರ ಅಂತ ಅವರು ಹೇಳ್ತಾರೆ. ಅದು ಬಹುಶಃ ಆರಂಭಿಕವಾದ ಅವರ ಆ ಬ್ಯಾಲೆ ನೃತ್ಯಗಳು, ಬಳಿಕದ ಯಕ್ಷಗಾನ, ಹೀಗೆ ಯಕ್ಷಗಾನದ ಚೌಕಟ್ಟು ಕೂಡ ಒಂದು ಪಾಶ್ಚಾತ್ಯ ರಂಗಭೂಮಿಯ ಚೌಕಟ್ಟನ್ನು ಒಂದು ಹಿನ್ನೆಲೆಯನ್ನು ತರೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ತಿಳ್ಕೊಡ್ತೇನೆ. ಯಕ್ಷಗಾನದ ಸಾಂಪ್ರದಾಯಿಕ ಪ್ರದರ್ಶನ ಕಾರಂತರ ಉದ್ದೇಶವಾಗಿರಲಿಲ್ಲ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕಾರಂತರೇ ಹೇಳುವ ಹಾಗೆ ಕೇವಲ ಹಾಡುಗಳ ದಾಟಿ ರಾಗ ಮತ್ತು ತಾಳಗಳ ಮೇಳದಿಂದ ಹಳೆಯ ಪ್ರಸಂಗವೊಂದನ್ನು 2 ಗಂಟೆಯ ಅವಧಿಯಲ್ಲಿ ನೃತ್ಯದ ಜೊತೆಗೆ ಪ್ರದರ್ಶಿಸುವುದು ನನ್ನ ಉದ್ದೇಶ. ಗೀತಕ್ಕೂ ನೃತ್ಯಕ್ಕೂ ಸಂಬಂಧ ಬೇಕು ಅಂತ ಅವರು ಆಗ ಹೇಳ್ತಾರೆ. ನಾವು ಈಗಿನ ಯಕ್ಷಗಾನಗಳನ್ನು ನಾವು ಗಮನಿಸಬೇಕು. ಭಾಗವತರು ಹಾಡುವ ಪದ್ಯಕ್ಕೂ ಅಲ್ಲಿ ನೃತ್ಯಕ್ಕೂ ಬಹುಶಃ ಎಷ್ಟು ಸಂಬಂಧ ಇದೆ ಅಂತ ನಾವು ಗಮನಿಸಿದರೆ 2 ನಿಮಿಷದಲ್ಲಿ ಹಾಡುವ ಪದ್ಯವನ್ನು 20 ನಿಮಿಷವನ್ನು ಕೂಡ ದೀರ್ಘವಾಗಿ ಎಳೆಯುವಂತಹ ಪ್ರಕರಣಗಳನ್ನು ನಾವು ಗಮನಿಸ್ತೇವೆ. ಗೀತದ ಸಾಹಿತ್ಯಕ್ಕೂ ಅದಕ್ಕೂ ಸಂಬಂಧವಿರಬೇಕು. ಹಾಡಿನ ಸಾಹಿತ್ಯ ಮಾಡಬೇಕಾದ ಕೆಲಸವೇನಲ್ಲ, ನೃತ್ಯ ಮತ್ತು ಅಭಿನಯ ಪೂರೈಸಬೇಕು. ನಾವು ಎಷ್ಟು ಹೆಚ್ಚಿಗೆ ರಾಗವನ್ನು ಬಳಸುವುದು ಸಾಧ್ಯವೋ ಅಷ್ಟನ್ನು ಬಳಸಬೇಕು. ಕೇವಲ ತಾರಕ ಸ್ವರದಲ್ಲಿ ಹಾಡಿ ಮುಗಿಸುವ ಸಂಪ್ರದಾಯ ಮಂದ್ರ ಸಪ್ತಕದಲ್ಲಿ ಕಾಣಿಸದಿರುವುದರಿಂದ ಆ ಭಾಗವನ್ನು ಕ್ಲಾರಿನೆಟ್ ಇಲ್ಲವೇ ಸ್ಯಾಕ್ಸೋಫೋನ್ ವಾದ್ಯವನ್ನು ಬಳಸಿ ಅದನ್ನು ಪೂರೈಸಿಕೊಳ್ಬೇಕು ಅಂತ ಹೇಳ್ತಾರೆ. ಇದು ಅವರ ಆಶಯ ಆಗಿತ್ತು. ಇಲ್ಲಿ ಯಕ್ಷಗಾನದ ಚೌಕಟ್ಟಿನ ನಿರ್ಬಂಧ ಅವರಿಗಿರಲಿಲ್ಲ. ಅದಕ್ಕೊಂದು ಹೊಸ ಸ್ವರೂಪವನ್ನು ಕೊಡಬೇಕು ಎನ್ನುವಂಥ ಕಾಳಜಿ ಇತ್ತು. ಅದರ ಸ್ವರೂಪದ ಬಗೆಗೂ ಅವರು ವಿಶೇಷವಂತ ಗಮನ ಕೊಡಲಿಲ್ಲ. ಜನಪ್ರಿಯವಾದ ಮಾತಿನ ಭಾಗವನ್ನು ಅವರು ಕೈಬಿಟ್ಟಿದ್ದಾರೆ ಯಕ್ಷಗಾನದಲ್ಲಿ. ಇದನ್ನೆಲ್ಲ ಮಾಡುವಾಗ ಕಾರಂತರ ಗಮನದಲ್ಲಿದ್ದುದು ಕಲೆಯ ಮೂಲ ಆಶಯವಾದ ಭಾವನೆಯ ಅಭಿವ್ಯಕ್ತಿ, ರಂಗಭೂಮಿಯ ಬಹುದೊಡ್ಡ ಆಶಯವೂ ಹೌದು. ಈ ನೆಲೆಯಿಂದ ಅವರು ತಮ್ಮ ಪ್ರಯೋಗವನ್ನು ಯಕ್ಷಗಾನ ನೃತ್ಯ ನಾಟಕ ಎಂದು ಕರೆದರು. ಬಹುಶಃ ಅದನ್ನು ಬ್ಯಾಲೆ ನೃತ್ಯ ನಾಟಕ ಅಂತ ಕರೆದರು. ಹಾಂಗ್ಕಾಂಗ್, ಜಪಾನ್, ಇಂಗ್ಲೆಂಡ್, ಪೆರು, ಬ್ರೆಜಿಲ್ ಇತ್ಯಾದಿ ವಿದೇಶಗಳಲ್ಲಿ ಕೂಡ ಅವರು ಪ್ರದರ್ಶನ ಕೊಟ್ಟಿದ್ದಾರೆ. ನಾನಿಲ್ಲಿ ಒಂದು ಮಾತನ್ನು ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಪಾನಿಗೆ ಅವರು ಯಕ್ಷಗಾನ ತಂಡವನ್ನು ತಗೊಂಡು ಹೋಗ್ತಾರೆ. ಸುಮಾರು 15 ಜನರ ತಂಡ ಜಪಾನಿನಲ್ಲಿ 17 ದಿವಸಗಳು ವಾಸ್ತವ್ಯ ಹೂಡ್ತಾರೆ. ಸುಮಾರು 2500 ಕಿಲೋಮೀಟರ್ಗಳನ್ನು ಸಂಚರಿಸ್ತೇವೆ ಅಂತ ಅವರು ಹೇಳ್ತಾರೆ. ಒಂದು ಆಕಾಶವಾಣಿಯ ಒಂದು ಸಂದರ್ಶನದಲ್ಲಿ ಅವರನ್ನು ಜಪಾನ್ನ ಫೌಂಡೇಶನ್, ವಿಶ್ವವಿದ್ಯಾನಿಲಯ ಬೆಂಬಲಿತ ಜಪಾನ್ ಫೌಂಡೇಶನ್ ಅವರನ್ನು ಕರೆಸಿಕೊಂಡು ಅಲ್ಲಿ 6 ಯಕ್ಷಗಾನ ಪ್ರದರ್ಶನಗಳನ್ನು ಅವರು 6 ಕಡೆಗಳಲ್ಲಿ ಅವರು ಪ್ರದರ್ಶನ ನೀಡ್ತಾರೆ. ಆ ಪ್ರದರ್ಶನದ ಅನುಭವವನ್ನು ಅವರು ಹೇಳಿಕೊಳ್ಳುವಾಗ ಯಕ್ಷಗಾನವನ್ನು ಎಷ್ಟು ಅದ್ಭುತವಾಗಿ ಅವರು ದಾಟಿಸಿದ್ದಾರೆ ಅಂತ. ಜಪಾನ್ ಭಾಷೆ, ಕನ್ನಡದ ಭಾಷೆ ಏನು ಒಂದಕ್ಕೊಂದು ಸಂಬಂಧವೇ ಇಲ್ಲದಿದ್ದರೂ ಕೂಡ ಅವರು ಪ್ರದರ್ಶಿಸಿದ 6 ಕಡೆಗಳಲ್ಲಿ ಕೂಡ ಸುಮಾರು 1,000ಕ್ಕಿಂತ 1,500 ಜನರು ಸೇರ್ತಾ ಇದ್ರಂತೆ. ಅಷ್ಟು ಜನ ಕೂಡ ತಾದಾತ್ಮ್ಯವಾಗಿ ಇಡೀ ಪ್ರಕ್ರಿಯೆ ಸುಮಾರು 2.5 ಗಂಟೆಗಳ ಅಭಿಮನ್ಯು ವಧೆ ಮತ್ತು ಇನ್ನೊಂದು ಯಾವುದೋ ಒಂದು 2-3 ಪ್ರಸಂಗಗಳನ್ನ ಅವರು ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿ ಇಡೀ ಪ್ರೇಕ್ಷಕ ಸಂದೋಹ ಇವರನ್ನು ಗಮನವಿಟ್ಟು ಕೇಳ್ತಾ ಇದ್ದರು, ಆಸ್ವಾದಿಸ್ತಾ ಇದ್ದರು ಅಂತ. ಮತ್ತು ಅಷ್ಟೇ ಅಲ್ಲ, ರಂಗಭೂಮಿಗೆ ಯಕ್ಷಗಾನವನ್ನು ಅಲ್ಲಿ ಕರ್ಕೊಂಡು ಹೋಗೋ ಮೊದಲು ಅಲ್ಲಿಂದ ಜಪಾನಿಯವರು ಇಲ್ಲಿ ಬಂದಿದ್ದಾರಂತೆ, ಪರಿಶೀಲಿಸಿದರೆ ವಿಡಿಯೋ ದಾಖಲಾತಿ ಎಲ್ಲ ಆಗಿದೆ. ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಒಂದು ಭಾಷೆಯ ಮಾತನ್ನು ಕಡಿಮೆ ಮಾಡಿ ಪದ್ಯ, ನೃತ್ಯ, ಅಭಿನಯದ ಮೂಲಕವೇ ಭಾವಾಭಿವ್ಯಕ್ತ ಮಾಡಿ ಏನು ಎನ್ನುವುದನ್ನು ಅವರಿಗೆ ದಾಟಿಸಿದ್ದಾರೆ. ಅದು ಎಷ್ಟು ಗಟ್ಟಿಯಾಗಿತ್ತು ಎನ್ನುವುದನ್ನು ಒಂದಷ್ಟು ವಿವರಗಳಿದ್ದಾವೆ. ಅದನ್ನು ಯಾವುದನ್ನು ನಾನು ಹೇಳದೆ ಕೊನೆಯದಾಗಿ ನಮ್ಮ ಯಕ್ಷಗಾನವನ್ನು ಒಬ್ಬ ಕಲಾವಿದ, ಒಬ್ಬ ರಂಗನಟ, ಒಬ್ಬ ರಂಗ ನಿರ್ದೇಶಕ ಅವು ಮನಸ್ಸು ಮಾಡಿದ ಎಷ್ಟು ಅದ್ಭುತವಾಗಿ ದಾಟಿಸಬಹುದು ಎನ್ನುವುದಕ್ಕೆ ಇವರು ಉದಾಹರಣೆ. ಅದರ ಪರಿಣಾಮ ಏನು ಅಂತ, ನಾವೊಂದು ನಾಟಕ ಮಾಡ್ತೇವೆ, ನಾವೊಂದು ಗೋಷ್ಠಿ ಮಾಡ್ತೇವೆ, ಅಥವಾ ನಾವೊಂದು ಹಾಡು ಹಾಡ್ತೇವೆ, ಅದರ ನಂತರದ ಪರಿಣಾಮ ಎನ್ನುವುದು ಬಹಳ ದೊಡ್ಡ ಮುಖ್ಯ ಆಗಬೇಕಾಗತ್ತೆ. ಕಾರಂತರು ಅದು ಪರಿಣಾಮಕ್ಕಾಗಿ ಮಾಡಿದರೋ ಅದು ನನಗೆ ಗೊತ್ತಿಲ್ಲ. ಆದರೆ ಅದರ ಪರಿಣಾಮ ಎಷ್ಟಾಗಿತ್ತು ಅಂತೇಳಿದ್ರೆ, ಇವರ ಯಕ್ಷಗಾನ ಪ್ರದರ್ಶನ ಆದ ಬಳಿಕ ಜಪಾನಿನಿಂದ ಒಬ್ಬರು ಸಂಗೀತ ಶಾಸ್ತ್ರಜ್ಞೆ ಇಂಡಿಯಾ ಕುಂದಾಪುರಕ್ಕೆ ಬರ್ತಾರಂತೆ. ಉಡುಪಿಯಲ್ಲಿ ಬಂದು ಯಕ್ಷಗಾನದ ಬಗ್ಗೆ ಮತ್ತಷ್ಟು ಸ್ಟಡಿ ಮಾಡಬೇಕು, ನನಗೆ ಕಲಿಸ್ಕೊಡ್ಬೇಕು ಅಂತ ಕೇಳ್ತಾರಂತೆ. ಅದರ ಜೊತೆಗೆ ಅವರಿಗೆ ಪತ್ರ ಬರೀತಾರೆ, ನನಗೆ ಇಂತಹ ಪ್ರಶ್ನೆಗಳಿಗೆ, ನಿಮ್ಮ ಯಕ್ಷಗಾನವನ್ನು ನಾನು ನೋಡಿದ್ದೇನೆ, ನನಗೆ ಈ ಮೂಲಭೂತ ಪ್ರಶ್ನೆಗಳಿಗೆ ನೀವು ಉತ್ತರ ಬೇಕು, ನಾನು ಬಂದಾಗ ಉತ್ತರ ಕೊಡಬೇಕು ಅಂತ ಪ್ರಶ್ನೆ. ಅದನ್ನು ಸ್ವತಃ
ಕಾರಂತರೇ 1981 ಜನವರಿ 28 ಬೆಂಗಳೂರು ಅಥವಾ ಬೆಂಗಳೂರು ಮೈಸೂರು ಆಕಾಶವಾಣಿಯಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಹೇಳ್ಕೊಳ್ತಾರೆ. ಅಲ್ಲಿ ಅವರು ಎತ್ತಿದ ಪ್ರಶ್ನೆಗಳು ನೋಡಿ ಅವರು ಎಷ್ಟು ಚಂದ ಗಮನಿಸಿದ್ದಾರೆ ಅಂತ. ಈ ಗಮನಿಸುವಿಕೆ ಒಬ್ಬ ಪ್ರೇಕ್ಷಕನಲ್ಲಿ ಬರುವ ಹಾಗೆ ಮಾಡುವಂಥದ್ದು ರಂಗ ನಿರ್ದೇಶಕನೋ ಅಥವಾ ನಟನ ಒಟ್ಟು ವ್ಯವಸ್ಥೆಯ ಭಾಗ ಆಗಬೇಕು ಅಂತ ನಾನು ತಿಳ್ಕೊಳ್ತೇನೆ. ಆ ಜಪಾನೀಸ್ ಸ್ತ್ರೀಯಿಂದ ಸುಮಾರು 20 ಪ್ರಶ್ನೆಗಳನ್ನು ಕೇಳ್ತೇನೆ. ನಾನು 2-3 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಸ್ತ್ರೀ ವೇಷಗಳು 3 ಬಗೆಯ ನಾಮಗಳನ್ನು ಹಣೆಗೆ ಹಾಕುವುದನ್ನು ಕಂಡೆ. ಸಾವಿರಾರು ಜನ ಕುಳಿತು ನೋಡುವ ಇಲ್ಲಿ ವೇದಿಕೆಯಲ್ಲಿ ಮಾಡುವಾಗ ಅವರ ಅಬ್ಸರ್ವೇಷನ್ ಅಷ್ಟು ಮಾಡಬೇಕು ಅಂತಂದರೆ ಇವರೆಷ್ಟು ತಾದಾತ್ಮ್ಯವಾಗಿ ತೊಡಗಿಸಿಕೊಂಡಿರಬೇಕು ನಾವು ಗಮನಿಸಬೇಕು. ಗದ್ದ ನೊಸಲುಗಳ ಮೇಲೆ 3-4 ಕಪ್ಪು ಬೊಟ್ಟುಗಳನ್ನು ಇಟ್ಟುವುದನ್ನು ಕಂಡೆ. ಇವು ಯಾವುದರ ಸಂಕೇತ? ಗಂಡು ವೇಷದ ಕಣ್ಣುಗಳ ಮಗ್ಗುಗಳಲ್ಲಿ ಧರಿಸಿದ ಮುದ್ರೆಯ ಅರ್ಥ ಏನು? ಹಣೆಯ ನಾಮಗಳು ಬೊಟ್ಟುಗಳು ಏನನ್ನು ಸಂಕೇತಿಸುತ್ತವೆ? ರಾಕ್ಷಸ ಮುಖವರ್ಣಿಕೆಯಲ್ಲಿ 10-20 ಪ್ರಕಾರಗಳಿವೆಯಂತೆ. ಅವು ಇಂತಹುದೇ ರಾಕ್ಷಸನಿಗೆ ಇಂತಹುದೇ ಮುಖವರ್ಣಿಕೆ ಎಂಬುದನ್ನು ಅನುಸರಿಸುತ್ತವೆ. ಜಪಾನಿನ ಮಹಿಳೆ ಕೇಳುವಂಥ ಪ್ರಶ್ನೆಗಳಿದು. ಇನ್ನು ಚಂದ ನೋಡಿ, ಎಷ್ಟು ಆಳಕ್ಕೆ ಇಳಿಸಿದ್ದಾರೆ ಯಕ್ಷಗಾನವನ್ನಂತ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ವಿಭೀಷಣನನ್ನು ನೀವು ಆ ರಾಕ್ಷಸನನ್ನಾಗಿ ತೋರಿಸ್ತೀರಿ. ಅವ ರಾಕ್ಷಸ ವೇಷದ ಹಾಗೆ ಅವ ರಾವಣನ ತಮ್ಮ, ಆದರೆ ಅವನ ರಾಕ್ಷಸ ವೇಷದ ಹಾಗೆ ತೋರಿಸ್ತಾ ಇಲ್ಲ. ಅಂಥ ಅದ್ಭುತವಂತ ಗಮನಿಸುವಿಕೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಅತಿಕಾಯನನ್ನು ಅರ್ಧ ರಾಕ್ಷಸನ ಮುಖವರ್ಣಿಕೆಯಲ್ಲಿ ತೋರಿಸುತ್ತೀರಿ. ಈ ಭೇದಕ್ಕೆ ಏನು ಕಾರಣ? ರಾಕ್ಷಸ ಕಿರೀಟದ ಹಿಂಭಾಗದಲ್ಲಿರುವ ದುಂಡಾದ ಕೆಂಬಣ್ಣದ ಹಾಳೆ ಏನನ್ನು ತೋರಿಸ್ತದೆ? ಕೇಸರಿ ತಟ್ಟೆಯ ಹಿಂದಿರುವಂಥ ಕೆಂಬಣ್ಣದ ಹಾಳೆ ಏನನ್ನು ತೋರಿಸ್ತದೆ? ಇತ್ಯಾದಿ ಪ್ರಶ್ನೆಗಳನ್ನು ಅವ್ರು ಎತ್ತುತ್ತಾರೆ ಅಂತ ಹೇಳಿದ್ರೆ, ಶಿವರಾಮ ಕಾರಂತರು ನಮ್ಮ ರಂಗಭೂಮಿಯನ್ನು, ಯಕ್ಷಗಾನ ನಾಟಕವು ಸೇರಿದಾಗ ನಮ್ಮ ರಂಗಭೂಮಿಯನ್ನು ಎಷ್ಟು ಅದ್ಭುತವಾಗಿ, ಎಷ್ಟು ಗಟ್ಟಿಯಾಗಿ ಇನ್ನೊಂದು ಸಮುದಾಯಕ್ಕೆ, ಇನ್ನೊಂದು ದೇಶಕ್ಕೆ, ಇನ್ನೊಂದು ಸಂಸ್ಕೃತಿಗೆ ಅದನ್ನು ವರ್ಗಾಯಿಸಿದ್ದಾರೆ ಎನ್ನುವುದನ್ನು ಗಮನಿಸಿದರೆ ಬಹುಶಃ ಶಿವರಾಮ ಕಾರಂತರ ರಂಗಭೂಮಿಯ ನಾಟಕಗಳು ಬಹುಶಃ ಸಿಹಿ ಕ್ಯಾರೆಟ್ ಅಲ್ಲ, ಸಿಹಿಗೆಣ ಏನೋ ಒಂದು ನಾಟಕವನ್ನು ಅವರು ರಿನಾಸಮಲ್ಲಿ ಒಂದು ಪ್ರದರ್ಶನ ಆಗಿದೆ ಅಂತ ತಿಳ್ಕೊಳ್ತೇವೆ, ಒಂದು ಪ್ರಯೋಗ ಆಗಿರ್ಬೇಕು ಬಹುಶಃ. ಸಿಹಿ ಕ್ಯಾರೆಟ್ ಅಲ್ಲ, ಸಿಹಿ ಮೂಲಂಗಿ ಎನ್ನುವ ನಾಟಕ ಆಗಿದೆ. ಮತ್ತು ಪುತ್ತೂರಿನಲ್ಲಿ ಹಲವಾರು ರಂಗಚಟುವಟಿಕೆ ಆಗ್ತಾ ಇದ್ದಾವೆ, ತುಂಬ ರಂಗಭೂಮಿಯ ಚಟುವಟಿಕೆ ಆಗ್ತಾ ಇದೆ, ಪುತ್ತೂರು, ಸುಳ್ಯ, ಈ ಕಡೆ ಮಂಗಳೂರಿನಲ್ಲೆಲ್ಲ. ಆದರೆ ನಾನು ಸೇರಿದ ಹಾಗೆ ಕಾರಂತರ ಕೃತಿಗಳು ರಂಗದ ಮೇಲೆ ಬಂದದ್ದು ಕಡಿಮೆ ಯಾಕೆ? ಅಥವಾ ಕಾರಂತರ ರಂಗಕೃತಿಗಳ ಬಗೆಗೆ ಅವರ ಯಕ್ಷಗಾನದ ಆಶಯ, ಅವರ ಯಕ್ಷಗಾನದ ಕಲ್ಪನೆ ಮತ್ತು ಈಗಿನ ಅದು ಬೇರೆ ಇತ್ತು. ಇವುಗಳ ಬಗೆಗೆ ಯಾಕೆ ಅಷ್ಟು ಪ್ರಾಧಾನ್ಯತೆ ಸಿಗಲಿಲ್ಲ ಅಂತ ಅನಿಸುವುದು ನನಗೆ ಅನಿಸುವುದು. ಸಿಕ್ಕಿರಬಹುದು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾರಂತರು ಅನುಮಾನ ಬೇಡ, ಸಾಹಿತ್ಯಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೇಗೆ ಸೊತ್ತೋ ನಮ್ಮ ರಂಗಭೂಮಿಯ ಯಾವತ್ತೂ ಅತಿ ದೊಡ್ಡ ಸೊತ್ತು, ಮರೆಯಬಾರದ ಸೊತ್ತು ಎನ್ನುವ ಆಶಯದೊಂದಿಗೆ ವಿರಮಿಸ್ತಿದ್ದೇನೆ. ನಮಸ್ಕಾರ. ಬಹಳಷ್ಟು ಅಧ್ಯಯನಶೀಲವಾದಂತಹ ಮಾತುಗಳ ಮೂಲಕ ಕಾರಂತರು ಮತ್ತು ರಂಗಭೂಮಿ ಎನ್ನುವಂತಹ ವಿಚಾರವನ್ನು ಮಂಡಿಸಿದಂತಹ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಾತನಾಡುವಂತಹ ಸಂದರ್ಭದಲ್ಲಿ ಮುಕ್ತ ಸ್ವಾತಂತ್ರ್ಯ, ಭಾವನೆಗಳು, ಸೃಜನಶೀಲತೆ, ಶಿಸ್ತು, ಈ ಥರದ ಅನೇಕ ಪದಗಳು ಅವರ ವಿಚಾರಗಳಲ್ಲಿ ಮಂಡನೆ ಆಗ್ತಾ ಇತ್ತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ, ಶಿಕ್ಷಣದ ಒಂದು ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾದಂತಹ ಎಲ್ಲ ಗುಣಗಳು ಶಿಕ್ಷಣ ಮತ್ತು ರಂಗಭೂಮಿ ಮತ್ತು ಕಾರಂತರು ಎನ್ನುವಂತಹ ವಿಚಾರದ ಮೂಲಕ ಇಲ್ಲಿ ಪ್ರಸ್ತುತವಾಗಿದೆ. ಆದ್ದರಿಂದ ನಮ್ಮಂತಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಕಾಲೇಜು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಇನ್ನಷ್ಟು ಕಾರಂತರನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಜಿಜ್ಞಾಸೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ವಿಚಾರಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಡಾಕ್ಟರ್ ಶ್ರೀಧರ್ HG ಇವರು, ಕನ್ನಡ ವಿಭಾಗದ ಮುಖ್ಯಸ್ಥರು, ವಿವೇಕಾನಂದ ಕಾಲೇಜ್ ಪುತ್ತೂರು. ಇವರ ಕಿರುಪರಿಚಯವನ್ನು ನಾನು ಕಿರುಪರಿಚಯ ಅಂತ ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದರೆ ಒಂದು 4 ಪೇಜ್ ಇದೆ ಅವರ ಪರಿಚಯ. ಅದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುತ್ತಾ, ಡಾಕ್ಟರ್ HG ಶ್ರೀಧರ್ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುವ ಮಂಡಿಗೆ ಹಳ್ಳ ಎಂಬ ಊರಿನವರು. 1987ರಿಂದ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಸ್ತುತ ವಿಭಾಗ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ.
ಸಂಶೋಧನೆ, ಸಾಹಿತ್ಯ ವಿಮರ್ಶೆ, ಸಂಪಾದನೆ, ನಾಟಕ, ಕಾದಂಬರಿ, ಪಠ್ಯಪುಸ್ತಕ ರಚನೆ, ಸಂಘಟನೆಯ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಇವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಟಕಗಳನ್ನು ನಿರ್ದೇಶಿಸುವಂತಹ ಹವ್ಯಾಸವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಪುತ್ತೂರು ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ 2007ರಿಂದ 2017ರವರೆಗೆ 10 ವರ್ಷಗಳ ಕಾಲ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಯಾಗಿ 2017ರಿಂದ 2021ರವರೆಗೆ ಸೇವೆ ಸಲ್ಲಿಸಿದ್ದಾರೆ. 2002ರಿಂದ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರದ ಕಾರ್ಯದರ್ಶಿಯಾಗಿ 1993ರಿಂದ ಕಾಲೇಜಿನ ಕನ್ನಡ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಪ್ರಸ್ತುತ ವಿವೇಕಾನಂದ ಸ್ವಾಯತ್ತ ಕಾಲೇಜಿನ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಡಾಕ್ಟರ್ H.G. ಶ್ರೀಧರ್ ಅವರ ಪ್ರಕಟಿತ ಕೃತಿಗಳನ್ನು ಹೇಳ್ತಾ ಹೋದರೆ ಸುಮಾರು ಹೊತ್ತಾಗತ್ತೆ. ಆದರೂ ಅವರನ್ನು ಕ್ಷಮೆಯನ್ನು ಯಾಚಿಸುತ್ತಾ ಚುಟುಕಾಗಿ ಅವರು ಪ್ರಕಟಿಸಿದಂತಹ ಒಂದಷ್ಟು ಕೃತಿಗಳನ್ನು ಉಲ್ಲೇಖಿಸುತ್ತಾ ವಿಮರ್ಶೆ ಮತ್ತು ಸಂಶೋಧನೆ, ಅನೇಕ ನಾಟಕ, ಬಹುಮುಖ್ಯವಾದದ್ದು ಶಿಖಂಡಿ ಬಿಡುಗಡೆಯ ಕಥನ 2019ರಲ್ಲಿ ಬಿಡುಗಡೆಗೊಂಡಿದ್ದು, ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವಂತಹ ಪ್ರಸ್ಥಾನ, ಬದುಕು ಮುಳುಗಿದ ಕಥನ ಎನ್ನುವಂತಹ ಕಾದಂಬರಿ, ಚಪಡ ಎನ್ನುವಂತಹ ಕಾದಂಬರಿ ಬಹಳಷ್ಟು ಉಲ್ಲೇಖನೀಯ. ಇದು ಅಲ್ಲದೆ ಸಂಪಾದಿತ ಕೃತಿಗಳು ಅನೇಕ ಸಹ ಸಂಪಾದಕರಾಗಿ ಕೆಲಸ ಮಾಡಿದಂತಹ ಅನುಭವ ಇವರದ್ದು. ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ತರಗತಿಗಳಿಗೆ ಅನೇಕ ಪಠ್ಯ ಪುಸ್ತಕಗಳ ಸಂಪಾದನೆಯನ್ನು ಮಾಡಿದ್ದು ಕೂಡ ಇವರ ಗರಿಮೆಯನ್ನು ಹೇಳುತ್ತೆ. ಇವರಿಗೆ ಬಂದಂತಹ ಕೆಲವೊಂದು ಪ್ರಶಸ್ತಿಗಳು: ಇತಿಹಾಸ ವೇದಿಕೆ ಮತ್ತು ಸಾಗರ ಸುತ್ತ ಪತ್ರಿಕಾ ಬಳಗ. ಇವರು 2013ರಲ್ಲಿ ರಾಜ್ಯ ಮಟ್ಟದ ಸಹೃದಯ ಪ್ರಾಧ್ಯಾಪಕ ಪ್ರಶಸ್ತಿ, ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ತಿನಿಂದ ಸಾಧಕ ಗೌರವ ಪ್ರಶಸ್ತಿ 2021, ಪುತ್ತೂರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ನವೆಂಬರ್ 2021, ಕಲಬುರ್ಗಿಯ ಪ್ರೊಫೆಸರ್ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ಇವರಿಂದ ಪ್ರೊಫೆಸರ್ ಮಲ್ಲೇಪುರಂ ಸಾಹಿತ್ಯ ಪ್ರಶಸ್ತಿ 2022. ಮಾತ್ರವಲ್ಲ, ಇತ್ತೀಚೆಗೆ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಂತಹ ಪುತ್ತೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದು ಕೂಡ ಇಲ್ಲಿ ಉಲ್ಲೇಖನೀಯ ಎನ್ನುತ್ತಾ ಇವರನ್ನು ನಿಮ್ಮ ಎಲ್ಲರ ಮುಂದೆ ಪ್ರೀತಿಪೂರ್ವಕವಾಗಿ ಆದರದಿಂದ ಪರಿಚಯಿಸುತ್ತಾ ಅವರನ್ನು ಅಧ್ಯಕ್ಷೀಯ ನೆಲೆಯಿಂದ ಮಾತನಾಡುವುದಕ್ಕಾಗಿ ಆಹ್ವಾನಿಸುತ್ತಿದ್ದೇನೆ. ಪ್ರಬಂಧಕಾರರಾಗಿ ನನ್ನ ಜೊತೆಯಲ್ಲಿರುವಂಥ ಶ್ರೀಯುತ ಸುಬ್ಬಪ್ಪ ಕೈಕಂಬವರೇ, ಮುಂಭಾಗದಲ್ಲಿ ಇರುವಂಥ ನನ್ನ ಊರಿನವರೇ ಆದ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟ ಶ್ರೀಯುತ KV ಅಕ್ಷರ ಅವರೇ, ಹಾಗೆ ಶಿವರಾಮ್ ಕಾರಂತರ ಮಗಳು ಕ್ಷಮಾರಾವ್ ಅವರೇ, ಮತ್ತೆಲ್ಲ ಬಂಧುಗಳೇ, ಸಾಹಿತ್ಯಾಭಿಮಾನಿ ಬಂಧುಗಳೇ, ಈ ಹೊತ್ತಿಗೆ ನಾನು ಮಾಡಬಹುದಾದಂಥ ಬಹಳ ಒಳ್ಳೆಯ ಕೆಲಸ ಅಂದರೆ ನನ್ನ ಭಾಷಣವನ್ನು ಹೆಚ್ಚು ಮಾಡದೇ ಇರುವುದು ಅಂತ ನನಗೆ ಗೊತ್ತಿದೆ. ಆದರೂ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ರಂಗಭೂಮಿಯ ಬಗೆಗೆ ಹೋಗೋದಕ್ಕಿಂತ ಮೊದಲು ಒಂದೆರಡು ಅಂಶಗಳನ್ನು ಪ್ರಸ್ತಾಪಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಶಿವರಾಮ್ ಕಾರಂತರ ಕಾದಂಬರಿಗಳಲ್ಲಿ ಅನೇಕ ಮುಖಗಳು ಬರ್ತವೆ. ಆದರೆ ಕೃಷಿ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ತುಂಬ ಒಳ್ಳೆಯ ಅಧ್ಯಯನಪೂರ್ಣವಾದಂಥ ಕೆಲಸ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ. ಕೃಷಿ ಸಂಸ್ಕೃತಿ ಮತ್ತು ಕಾರಂತರು ಅಂತ. ಯಾಕೆಂದರೆ ಚೋಮಂದೊಡಿ ಇರಲಿ, ಮರಳಿ ಮಣ್ಣಿಗೆ ಇರಲಿ, ಬೆಟ್ಟ ಜೀವ ಇರಲಿ, ಚಿಗುರಿದ ಕನಸು ಇರಲಿ, ಇಲ್ಲೆಲ್ಲ ನಿಮಗೆ ಕೃಷಿ ಸಂಸ್ಕೃತಿಗೆ ಬಹಳ ಸೊಗಸಾದಂಥ ಆಕಾರಗಳನ್ನು ಕಾರಂತರು ಕೊಡ್ತಾ ಹೋಗ್ತಾರೆ. ಚಿಗುರಿದ ಕನಸು 1950-52 ಆಸ್ಪಾಸಲ್ಲೇನೋ ಬಂತು ಅಂತ ಕಾಣಿಸುತ್ತೆ. ಆಮೇಲೆ ಅದು ನಾಗಾಭರಣ ಅವರು ಸಿನಿಮಾ ಸಹ ಮಾಡಿದ್ರು. ಅದನ್ನ ಆ ಕಾಲಘಟ್ಟದ ಇಡೀ ಒಂದು ದಕ್ಷಿಣ ಕನ್ನಡದ ಕೃಷಿ ಏನಿದೆ, ಆ ಕೃಷಿಯ ಬಗೆಗಿನ ಚಿತ್ರಗಳು ನಿಮಗೆ ಕಾರಂತರ ಕಾದಂಬರಿಗಳಲ್ಲಿ ಸಿಗುತ್ತದೆ ಮತ್ತು ಕೃಷಿ ಪಲ್ಲಟಗಳು ಸಿಗ್ತವೆ ನಿಮಗೆ ಅದರಲ್ಲಿ. ಅದು ಬಹಳ ಮುಖ್ಯವಾದಂಥ ಅಂಶ. ಹಾಗೆಯೇ ಈ ಹಳ್ಳಿಗೆ ಹೋಗುವ ಅಥವಾ ಮರಳಿ ಹೋಗುವಂಥ ಪ್ರವೃತ್ತಿಯು ಸಹ ನಿಮಗೆ ಕಾರಂತರಲ್ಲಿ ಕಾಣಿಸುತ್ತೆ. ಬಹಳ ಪ್ರಸಿದ್ಧವಾದದ್ದು ಮರಳಿ ಮಣ್ಣಿಗೆ ನಮಗೆ ಗೊತ್ತಿದೆ. ಅದೇ ಕರುಳಿನ ಕರೆಯಲ್ಲಿ ಬರುವಂಥ ಮಾದು, ಅವನು ಮತ್ತು ವಾಪಸ್ ಹಳ್ಳಿಗೆ ಹೋಗ್ತಾನೆ. ಆಮೇಲೆ ಚಿಗುರಿದ ಕನಸಿನ ಶಂಕರ ಹಳ್ಳಿಗೆ ಹೋಗ್ತಾನೆ, ಕೃಷಿ ಮಾಡಲಿಕ್ಕೆ ಹೋಗ್ತಾನೆ. ಇದ್ದರೂ ಚಿಂತೆಯ ಸೀತಾರಾಮ ಅವನು ಹೋಗ್ತಾನೆ. ಆಮೇಲೆ ಗೆದ್ದ ದೊಡ್ಡಸ್ತಿಕೆಯ ನಾಗೇಂದ್ರ, ಇವರೆಲ್ಲ ಮತ್ತು ಪುನಃ ಹಳ್ಳಿಯ ಕಡೆಗೆ ಮುಖ ಮಾಡೋದನ್ನು ನಾವು ನೋಡ್ತೇವೆ. ಇವತ್ತು ಕೊರೋನಾ ಬಂದ ಈ ಕಾಲಘಟ್ಟದಲ್ಲಿ ಅನೇಕ ತರುಣರು ಮತ್ತೆ ಪುನಃ ಹಳ್ಳಿಯ ಕಡೆಗೆ ಮುಖ ಮಾಡಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ
IT ಮತ್ತು BT ಸಂಸ್ಕೃತಿಯ ನಡುವೆ ಎಲ್ಲೋ ಕಳೆದು ಹೋಗ್ತಾ ಇದ್ದಂಥ ನಮ್ಮ ಯುವಕರು ಮತ್ತೆ ಪುನಃ ಕೃಷಿ ಬಗ್ಗೆ ಅಥವಾ ಊರಲ್ಲಿ ಒಂದು ಸ್ವಲ್ಪ ಜಾಗ ಇರಲಿ ಅಂತ, ಹಳ್ಳಿಯಲ್ಲಿ ಒಂದು ಸ್ವಲ್ಪ ಜಾಗ ಇರಲಿ ಅಂತ ಕೊಂಡ್ಕೊಂಡಿಟ್ಟದ್ದನ್ನು ನಾವು ನೋಡಿದ್ದೇವೆ ಇವತ್ತು. ಅಂದರೆ ಈ ಥರದ ಪ್ರವೃತ್ತಿಗಳು ನಮಗೆ ನಮ್ಮ ಜನಮಾನಸದಲ್ಲಿ ಇವತ್ತಿಗೂ ನಡೀತಾ ಇದೆ ಅಂತ ಕಾರಂತರದನ್ನು ಭಾಳ ಚಂದದಲ್ಲಿ ಕಟ್ಟಿಕೊಡೋದನ್ನು ನಾವು ನೋಡ್ತೇವೆ. ಇನ್ನು ನಾಟಕಕ್ಕೆ ನಾವು ಬಂದರೆ ಕಾರಂತರೇ ಬರೆಯುವ ಹಾಗೆ ಅಥವಾ ಹೇಳಿಕೊಳ್ಳುವ ಹಾಗೆ 1912-13ನೇ ಇಸವಿಯಲ್ಲಿ ಬಾಲ್ಯದಲ್ಲಿ ಅವರು ಕಂಪನಿ ನಾಟಕಗಳನ್ನು ನೋಡ್ತಾರೆ, ಊರಲ್ಲಿ ತಮ್ಮ ಊರಿನಲ್ಲಿ ನೋಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಹಾಡುಗಳನ್ನು ಬಾಯ್ಪಾಠ ಮಾಡಿ ಅವ್ರು ಹಾಡ್ತಾ ಇದ್ರಂಥದ್ದು. ಕಂಪನಿ ನಾಟಕದಲ್ಲಿ ಹಾಡು ಬರುವಂಥ ಹಾಡುಗಳೇನಿದೆ ಅದನ್ನು ಇವರು ಬಾಯ್ಪಾಠ ಮಾಡಿ ಹಾಡುವಂಥ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದರು. ನನಗೆ ಆ ಕಾಲದ ನಾಟಕದ ಚಟುವಟಿಕೆಗಳನ್ನು ಗಮನಿಸುವಾಗ ಕಾರಂತರು ನಾಟಕ ಬರೆಯುವಾಗ ಮತ್ತು ಅದೇ ಸಮಕಾಲೀನವಾಗಿ MN ಕಾಮತ್ರು ನಾಟಕವನ್ನು ಬರೀತಾ ಇದ್ದರು. ಕೆನರಾ ಹೈಸ್ಕೂಲ್ನಲ್ಲಿ ಅವರು ಕನ್ನಡ ಪಂಡಿತರಾಗಿ ಮೇಷ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಲೀಲಾ ಭಟ್ರು ಅವರ ನಾಟಕ ಸಂಪುಟವನ್ನು ಪ್ರಕಟಿಸಿದ್ದಾರೆ. ಅಲ್ಲಿ ನಿಮಗೆ ಆ ಥರದ ನಾಟಕಗಳು ಮತ್ತು ಕಾರಂತರ ನಾಟಕಗಳು ಮುಖಾಮುಖಿ ಆಗುತ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಮುಖಾಮುಖಿ ಮಾಡಬೇಕು ನಿಜವಾಗಿದ್ನ. ಯಾಕೆಂದ್ರೆ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ನಾಟಕವನ್ನು ಬರೀತಾ ಇದ್ದರು. MN ಕಾಮತ್ರು 100ಕ್ಕಿಂತ ಹೆಚ್ಚು ನಾಟಕ ಬರೆದಿದ್ದಾರೆ, ಸಿಕ್ಕಿದ್ದು ಒಂದು 25-30 ನಾಟಕ ಮಾತ್ರ. ಹಾಗಾಗಿ ಈ ದೃಷ್ಟಿಯಿಂದ ಆ ಕಾಲದ ಒಟ್ಟು ನಾಟಕದ ಚಟುವಟಿಕೆಗಳನ್ನು ಅಥವಾ ರಂಗಭೂಮಿ ಚಟುವಟಿಕೆ ನೀವು ಕಟ್ಟಬೇಕು ಅಂತಂದರೆ ಈ ಇಬ್ಬರನ್ನೂ ಸಹ ನೀವು ಮುಖಾಮುಖಿಯಾಗಿ ಇಟ್ಕೊಂಡು ಕಟ್ಟಬೇಕು ಅಂತ ನಂಗೆ ಅನಿಸುತ್ತೆ. 1923ರ ಬಳಿಕ ಇವರು ಮುಂಬೈಗೆ ಹೋಗಿ ಬರಲಿಕ್ಕೆ ತೊಡಗಿದ ಬಳಿಕ ಮರಾಠಿ ರಂಗಭೂಮಿಯ ಪ್ರಭಾವ ಅವ್ರ ಮೇಲೆ ಆಗತ್ತೆ. ನಮಗೆ ಗೊತ್ತಿದೆ, ಮೈಸೂರು ಸಂಸ್ಥಾನದಲ್ಲಿ 1900ಕ್ಕಿಂತ ಮೊದಲೇ ಮರಾಠಿ ನಾಟಕದ ಪ್ರಭಾವ ಆಗಿತ್ತು. 1885ರ ಕಾಲಕ್ಕೆ ಮರಾಠಿ ರಂಗಭೂಮಿ ಮೈಸೂರಿಗೆ ಬಂದಿತ್ತು. ಆದರೆ ಇವರು ಮುಂಬೈಗೆ ಯಾವಾಗ ಹೋಗಿ ಬರಲಿಕ್ಕೆ ಶುರು ಮಾಡ್ತಾರೆ, ಆಗ ಇವರು ಮರಾಠಿಯ ನಾಟಕಗಳನ್ನು ನೋಡ್ತಾರೆ. ಅವ್ರು ಹೇಳಿದ ಹಾಗೆ ಏಕ್ಚಾ ಪ್ಯಾಲ ಒಂದೇ ಗುಟ್ಕು ಹೇಳುವಂಥ ಮರಾಠಿ ನಾಟಕವನ್ನು ಅವರು ಕನ್ನಡಕ್ಕೆ ತರ್ತಾರೆ. ಆಮೇಲೆ ಆ ಕಾಲಘಟ್ಟದಲ್ಲಿ ಇದ್ದಂಥ ಭಾಳ ದೊಡ್ಡ ಒಂದು ಪ್ರಭಾವ ಅಂದರೆ ಗಾಂಧೀಜಿಯವರ ಪ್ರಭಾವ. ಶಿವರಾಮ್ ಕಾರಂತರು ಸ್ವತಃ ಮಂಗಳೂರಿನಲ್ಲಿ ಓದ್ತಾ ಇದ್ದ ಕಾಲಕ್ಕೆ ಅವರು ಇವತ್ತಿನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಏನು ಓದ್ತಾ ಇದ್ರೋ ಅಲ್ಲಿ ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಓದನ್ನು ತ್ಯಜಿಸಿ ಅವರು ಖಾದಿ ಭಂಡಾರವನ್ನು ಹೊತ್ಕೊಂಡು ಊರೂರು ತಿರುಗಿ ಖಾದಿ ಮಾರಾಟ ಮಾಡಿ, ಅಂದರೆ ಆ ಥರದ ಒಂದು ಗಾಂಧೀಜಿಯ ಚಳವಳಿಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ಆರಂಭದಲ್ಲಿ ತೊಡಗಿಸಿಕೊಳ್ತಾರೆ. ಅದರ ಪರಿಣಾಮವಾಗಿ ಆ ಕಾಲದಲ್ಲಿ ಅನೇಕ ಸಾಮಾಜಿಕ ನಾಟಕಗಳು ಬರ್ತವೆ ಅಂತ. ಅಂದರೆ ಒಂದು ಆದರ್ಶವಾದ ಅಥವಾ ಗಾಂಧಿ ಯುಗದ ಒಂದು ಆದರ್ಶ ಏನಿದೆ, ಗಾಂಧಿ ಯುಗದ ಒಂದು ಕಲ್ಪನೆ ಏನಿದೆ, ಅದು ಅವರ ನಾಟಕಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ. ನಿಶಾ ಮಹಿಮೆ ಅಂತ ಒಂದು ನಾಟಕ ಇದೆ, ಅದನ್ನು ನೀವು ಗಮನಿಸಬೇಕು. ಅಂದರೆ ಈ ಥರದ ಒಂದು ಸಾಮಾಜಿಕ ನಾಟಕಗಳ ಹಿಂದೆ ಆ ಕಾಲದ ನವೋದಯ ಕಾಲಘಟ್ಟದ ಅಥವಾ ಗಾಂಧಿ ಯುಗದ ಪರಿಣಾಮಗಳು ಹೇಗೆ ಕಾಣಿಸ್ಕೊಳ್ತಾ ಹೋಗ್ತವೆ ಹೇಳೋದನ್ನು ಸಹ ನಾವು ಗಮನಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು. ಅದರ ಜೊತೆಯಲ್ಲಿ ಅವರು ಐತಿಹಾಸಿಕ ನಾಟಕಗಳನ್ನು ಬರೀತಾರೆ ವಿಶೇಷವಾಗಿ. ಇದು ನನಗೆ ಕುತೂಹಲದ ವಿಷಯ. ಯಾಕೆಂತಂದರೆ ಆ ಕಾಲಕ್ಕೆ 1925-30ರ ಕಾಲಕ್ಕೆ ಫರ್ಗಾಟನ್ ಎಂಪೈರ್ ಹೇಳುವಂಥ ಒಂದು ಇಂಗ್ಲೀಷ್ ಕೃತಿ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬಂದಂಥ ಒಂದು ಕೃತಿ ಅದು, ಫರ್ಗಾಟನ್ ಎಂಪೈರ್. ಅದು ಬಂದ ಬಳಿಕ ಇವರು ಐತಿಹಾಸಿಕ ನಾಟಕಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಅವರ ಕಠಾರಿ ವೀರ ಇರಬಹುದು, ಅಥವಾ ವಿಜಯನಗರದ ಸೂರ್ಯ ಇರಬಹುದು, ಸಾಳುವ ತಿಮ್ಮ ಇರಬಹುದು, ಇದೆಲ್ಲ ಆಮೇಲೆ ಬರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸಮಕಾಲೀನವಾದಂಥ ಸಂಶೋಧನೆಗಳು ಹೇಗೆ ನಾಟಕ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ತೊರಗಿತ್ತು ಹೇಳುವುದನ್ನು ಸಹ ನಾವು ಗಮನಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಕಾರಂತರಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಬೇರೆಯವರಲ್ಲೂ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಗಳಗನಾಥರ ಕಾದಂಬರಿಗಳು ಬರುವಂಥದ್ದು ಅದೇ ಹಿನ್ನೆಲೆಯಲ್ಲಿ. ಈಗ ಫರ್ಗಾಟನ್ ಎಂಪೈರ್ ಬಂದ ಮೇಲೆ ಗಳಗನಾಥರ ಕಾದಂಬರಿಗಳು ಬರಲಿಕ್ಕೆ ಶುರುವಾಗ್ತವೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸೀರೀಸ್ ಆಫ್ ಕಾದಂಬರಿಗಳು ಬರ್ತವೆ. ಹಾಗಾಗಿ ಈ ಥರ ಎಲ್ಲೋ ಒಂದು ಕಡೆಯಲ್ಲಿ ಏನು ನವೋದಯ ಕಾಲಘಟ್ಟದ ಸಂಶೋಧನೆಗಳು, ಐತಿಹಾಸಿಕವಾದಂಥ ಉತ್ಖನನಗಳು, ಇವೆಲ್ಲ ಹೇಗೆ ನಮಗೆ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರ್ತವೆ ಹೇಳೋದನ್ನು ನಾವು ನೋಡ್ತಾ ಹೋಗಬೇಕು. ಈಗಾಗಲೇ ಪ್ರಸ್ತಾಪ ಆಯಿತು, ಕಾರಂತರು 100ಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ ಮತ್ತು ಅವರು ರಂಗಭೂಮಿಯಲ್ಲಿ ಅದನ್ನು ಆಡ್ತಾ ಇಲ್ಲ ಯಾಕೆ ಅಂತ. ಇದು ಇವತ್ತು ಕಂಬಾರ ನಾಟಕ ಮತ್ತೆ ರಿಪೀಟ್ ಆಗುತ್ತೆ, ಕಾರ್ನಾಡ್ರದ್ದು ಬರುತ್ತೆ, ಶ್ರೀರಂಗರದ್ದು ಬರುತ್ತೆ, ಅಥವಾ ಇನ್ಯಾರ್ದು ಬರುತ್ತೆ. ಆದರೆ ಯಾಕೆ ಕಾರಂತರ ನಾಟಕಗಳನ್ನು ಮತ್ತೆ ಮತ್ತೆ ರಂಗಭೂಮಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ನಾವು ಅದರ ಬಗ್ಗೆ ಬಹಳ ಸೀರಿಯಸ್ಸಾಗಿ ಆಲೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವರ ನಮ್ಮ ರಂಗಭೂಮಿಯ ಮೇರು ವ್ಯಕ್ತಿ ನಮ್ಮ ಅಕ್ಷರ ಅವರೇ ಎದುರುಗಡೆಗಿದ್ದಾರೆ. ಅವರು ಸಹ ನೀನಾಸಂನಲ್ಲಿ ಆಗಲೇ ಹೇಳಿದಾಗೆ ನಾವು ಮೂಲಂಗಿ ನಾಟಕವನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೆ ಹೊರತಾಗಿಯೂ ಸಹ ನಮ್ಮ ತಿರುಗಾಟದ ನಾಟಕಗಳಲ್ಲಿ ಎಲ್ಲಿಯೂ ಸಹ ಕಾರಂತರ ನಾಟಕ ಇತ್ತೀಚಿನ ವರ್ಷಗಳು ನಾನು ಬಂದದ್ದು ನೋಡಲಿಲ್ಲ. ಅದು ಯಾವುದು ರಂಗಾಯಣ ಇರಬಹುದು ಅಥವಾ ನೀನಾಸಂ ಇರ್ಬೋದು ಅಥವಾ ಯಾವುದೇ ಸಂಘಟನೆ ಇರ್ಬೋದು, ಅವರು ಮಾಡಿದ್ದ ನಾನು ನೋಡಲಿಲ್ಲ. ಯಾಕೆ ನಾವು ಆ ಥರದ ಕಾರಂತರ ಪ್ರಯೋಗಗಳನ್ನು ಇವತ್ತಿನ ಕಾಲಮಾನಕ್ಕೆ ಹೊಂದಿಸಿ ಯಾಕೆ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ? ಇನ್ನು ಅವರ ಸಂಗೀತ ನಾಟಕಗಳು,
ನಿಮಗೆ ಸಂಗೀತ ನಾಟಕ ಅಂದ ತಕ್ಷಣ ಆ ಕಡೆಯಲ್ಲಿ ಪೂತಿ ನರಸಿಂಹಾಚಾರ್ಯ ಬರ್ತಾರೆ ಸಂಗೀತ ನಾಟಕಕ್ಕೆ, ಈ ಕಡೆಯಲ್ಲಿ ಕಾರಂತರು ಬರ್ತಾರೆ. ನರಸಿಂಹಾಚಾರ್ಯ ನಾಟಕಕ್ಕೂ ಕಾರಂತನ ನಾಟಕಕ್ಕೂ ಸಂಗೀತ ನಾಟಕವಿರುವಂಥ ವ್ಯತ್ಯಾಸ ಏನು? ಕಾರಂತರ ಸಂಗೀತ ನಾಟಕಗಳು ನೋಡುವಾಗ ಅವರ ಒಂದು ಪಾತ್ರ ಹೇಗೆ ಸಂಗೀತವನ್ನು ಹೇಳಬೇಕು ಅಂತ ಆಲಾಪನೆಯನ್ನು ಸಹ ಕೊಡ್ತಾರೆ. ಅವರ ಆ ಕೃತಿಗಳನ್ನು ನೋಡುವಾಗ ಪಕ್ಕ ಸಂಗೀತಗಾರನ ಹಾಗೆ ಆಲಾಪನೆಯನ್ನು ಕೊಡೋದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಥರ ಈ ಸಂಗೀತ ನಾಟಕಗಳನ್ನು ಸಹ ನಾವು ಒಂಥರ ಮುಖಾಮುಖಿ ಆ ಕಾಲದ ಸಂಗೀತ ನಾಟಕಗಳ ಜೊತೆಯಲ್ಲಿ ಇಟ್ಕೊಂಡು ನಾವು ಅದನ್ನು ಆಲೋಚನೆ ಮಾಡಬೇಕದನ್ನ. ಇನ್ನು ಪ್ರದರ್ಶನ ಕಲೆಯಾಗಿ ರಂಗಭೂಮಿಯ ಇನ್ನೊಂದು ಬಹಳ ಮುಖ್ಯವಾದಂಥ ಭಾಗ ಯಕ್ಷಗಾನ. ಅದನ್ನು ಅವರು ಪ್ರಸ್ತಾಪ ಮಾಡಿದ್ರದನ್ನ. ಅದರಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಶಿವರಾಮ್ ಕಾರಂತರು. ಒಂದು ವೇಷಭೂಷಣದಲ್ಲಿ ಮಾಡುವಂಥ ಬದಲಾವಣೆಯನ್ನು ನೋಡ್ಬೋದು ನಾವು. ಉದಾಹರಣೆಗೆ ಸ್ತ್ರೀ ವೇಷದಲ್ಲಿ ಅವರು ಬಹಳ ಮುಖ್ಯವಾದಂಥ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅದನ್ನ. ಆಮೇಲೆ ಅದನ್ನು ಅನೇಕ ಏನು ವೃತ್ತಿಪರ ಯಕ್ಷಗಾನ ಮೇಳಗಳು ಸಹ ಸ್ತ್ರೀ ವೇಷದ ಬದಲಾವಣೆಯನ್ನು ಅಳವಡಿಸಿಕೊಂಡಿದ್ದನ್ನು ನಾವು ನೋಡ್ತೇವೆ. ಅವರೊಂದು ಮಾತನ್ನು ಉಲ್ಲೇಖಿಸ್ತಾರಲ್ಲಿ, ಯಕ್ಷಗಾನದಲ್ಲಿ 150 ರಾಗ, 7 ತಾಳ, 106 ಮಟ್ಟುಗಳಿದ್ದವು. ಇದು ಅವರದೇ ವಾಕ್ಯ. ಇದು ಇಂದು ಬಹುಸಂಖ್ಯೆ ರಾಗಗಳು ಮರೆತು ಹೋಗಿವೆ. 60ರಷ್ಟು ರಾಗವನ್ನು ಗುರುತಿಸಿ ಸಂಚಾರ ಲಕ್ಷಣವನ್ನು ಅವರು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಕಳೆದು ಹೋಗುತ್ತಿರುವಂಥ ಒಂದು ಸಂಗೀತ ಪರಂಪರೆಯನ್ನು, ಯಕ್ಷಗಾನದ ಸಂಗೀತ ಪರಂಪರೆಯನ್ನು, ಯಕ್ಷಗಾನದ ರಾಗ ಪರಂಪರೆಯನ್ನು ಅವರು ಬಹಳ ಮುಖ್ಯವಾಗಿ ಗುರುತಿಸುವಂಥ ಕೆಲಸವನ್ನು ನಾವು ನೋಡ್ತೇವೆ. ಪೂರ್ವದ ರಾಗಗಳನ್ನು ಹಾಗೆ ಉಳಿಸ್ಕೋಬೇಕು ಅಂತ ಅವ್ರು ಹೇಳುವುದನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೃತ್ಯದಲ್ಲಿ ಅವರು ಯಕ್ಷಗಾನ ನೃತ್ಯದಲ್ಲಿ ಮಾಡಿದಂಥ ಒಂದು ಬದಲಾವಣೆಗಳು ನಮ್ಗೆ ಗೊತ್ತಿದೆ. ಕಿನ್ನರ ನೃತ್ಯ ಅಂತ ಅವರ ಯಕ್ಷಗಾನ ಇದಕ್ಕೆ ಆರಂಭದಲ್ಲಿ ಅವರು ಹೆಸರು ಕೊಟ್ಟರು. ಪುತ್ತೂರಿನಲ್ಲಿ ಪ್ರಯೋಗ ಮಾಡ್ತಾ ಇದ್ದಂತಹ ಕಾಲಕ್ಕೆ ಅವರು ಕಿನ್ನರ ನೃತ್ಯ ಅಂತ ಕರೆದ್ರದನ್ನ. ಇದು ಒಂದು ರೀತಿ ಅದರ ಸಾಧ್ಯತೆಯೂ ಹೌದು, ಅದರ ಮಿತಿಯೂ ಹೌದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನೀವೊಂದು ಭಾಷೆ ಇಲ್ಲದೆ, ಒಂದು ಮಾತಿಲ್ಲದೆ ನೀವು ಯಕ್ಷಗಾನವನ್ನು ಅಭಿವ್ಯಕ್ತಿಸುವುದಕ್ಕೆ ಹೊರಟಾಗ ಎಲ್ಲೋ ಒಂದು ಕಡೆ ದೊಡ್ಡ ಕೊರತೆ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಯಕ್ಷಗಾನದಲ್ಲಿ ಭಾಳ ದೊಡ್ಡ ಬಂಡವಾಳವೇ ಇರುವಂಥದ್ದು ಮಾತು. ಅದು ಮಾತುಗಾರಿಕೆಯ ಫಲವಾಗಿ ಇವತ್ತು ತಾಳಮದ್ದಳೆ ಅಂತ ಇನ್ನೊಂದು ಪ್ರಕಾರವೂ ಸಹ ಹುಟ್ಕೊಳ್ಳಿಕ್ಕೆ ಇವತ್ತು ಕಾರಣ ಆಗಿದೆ. ಹಾಗಾಗಿ ಇವರು ಆ ಕಾಲಕ್ಕೆ 30-40ರ ಕಾಲಘಟ್ಟದಲ್ಲಿ ಯಕ್ಷಗಾನದಲ್ಲಿ ಪ್ರಯೋಗ ಮಾಡಬೇಕು ಅಂತ ಹೊರಟು ಮೊದಲ ಪ್ರಯೋಗವಾಗಿ ಕೀಚಕವಧೆ ಭಾಗವನ್ನು ಆರಿಸ್ಕೊಳ್ತಾರವರು. ಅದು ಪುತ್ತೂರಲ್ಲಿ ಮಾಡ್ತಾರದನ್ನವರು. ಸ್ವತಃ ಯಕ್ಷಗಾನ ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ ಅದಕ್ಕೆ ಬೇಕಾಗಿ. ನೋಡಿ, ಈ ಥರ ನಾನೇ ಸ್ವತಃ ಪಾತ್ರ ಮಾಡುವ, ನಾನು ಸ್ವತಃ ಅಭ್ಯಾಸ ಮಾಡುವ, ಅದರ ಮೂಲಕ ನಾನು ಅದರಲ್ಲಿ ಹೊಸತನ್ನು ಹುಡುಕುವಂಥ ಪ್ರಯತ್ನ ಇದೆಯಲ್ಲ, ಅದು ಕಾರಂತರಿಗೆ ಮಾತ್ರ ಸಾಧ್ಯ ಅಂತ ಕಾಣಿಸುತ್ತೆ. ಈ ವೇಷಭೂಷಣದಲ್ಲಿ ಅವರು ಲಘುವಾದಂಥ ಉಡುಗೆಗಳನ್ನು ಬಹುತೇಕ ಯಕ್ಷಗಾನದವರು ಯಾಕೆ ಅವರ ಪರಂಪರೆಯನ್ನು ಮುಂದುವರಿಸಲಿರೋ ಇದೇ ಕಾರಣ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇವತ್ತಿನ ಯಕ್ಷಗಾನದ ವೇಷಭೂಷಣದ ಒಂದು ಅಬ್ಬರ ಇದೆಯಲ್ಲ, ಬಣ್ಣಗಾರಿಕೆ ಇರ್ಬೋದು, ಆ ವೇಷಭೂಷಣ ಇರುವಂಥ ಕಲರ್ ಕಾಂಬಿನೇಷನ್ ಇರ್ಬೋದು, ಇದು ಶಿವರಾಮ್ ಕಾರಂತರ ವೇಷಭೂಷಣದಲ್ಲಾಗಲಿ ಅಥವಾ ಅವರ ವರ್ಣಗಾರಿಕೆಯಲ್ಲಿ ಕಾಣುವುದಿಲ್ಲ ಅಂತ ನೀವು ಅವರ ಚಿತ್ರಗಳನ್ನು ನೋಡ್ರೆ ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಕಿನ್ನರ ನೃತ್ಯದ ಒಂದು ಮಿತಿ ಅದು ಅಂತ. ನೀವು ವಿದೇಶಗಳಿಗೆ ಅದನ್ನು ತಗೊಂಡು ಹೋಗಿದ್ದು ಹೌದು, ಅದನ್ನು ಪ್ರಸಾರ ಮಾಡಿದ್ದು ಹೌದು, ಆದರೆ ವಿದೇಶದವರಿಗೆ ಅರ್ಥ ಆಯಿತು, ದೇಶದವರಿಗೆ ಅದು ಇಷ್ಟ ಆಗಲಿಲ್ಲ ಅಂತ. ಸಾಂಪ್ರದಾಯಿಕವಾದಂಥ ಯಕ್ಷಗಾನ ಮೇಳಗಳು ಇವತ್ತಿಗೂ ಸಹ ಯಾಕೆ ಅವರ ಪ್ರಸಂಗವನ್ನು ಆಡುವುದಿಲ್ಲ ಹೇಳೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ ಇವತ್ತು. ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ಆಮೇಲೆ ನೋಡಿ, ಕಾರಂತರು ಮತ್ತೆ ಪುನಃ ಅವರು ಆ ಸ್ತ್ರೀವೇಷದ ಬಗ್ಗೆ ನಾನು ಪ್ರಸ್ತಾಪ ಮಾಡುವಾಗ ಅಲ್ಲಿ ಕರ್ಣಾಭರಣವನ್ನು ಸ್ವಲ್ಪ ಅವರು ಪರಿಷ್ಕಾರ ಮಾಡ್ತಾರೆ, ಮುಂದಲೆ ಆಭರಣ ಪರಿಷ್ಕಾರ ಮಾಡ್ತಾರೆ. ಪುರುಷ ವೇಷದ ಎದುರು ತುಂಬ ಕಾಂತಿಹೀನವಾಗಿ ಕಾಣ್ತಾ ಇತ್ತು ಅಂತ ಸ್ತ್ರೀ ವೇಷಗಳು ಆ ಕಾಲಕ್ಕೆ ತುಂಬ ಡಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದಕ್ಕೆ ಒಂದು ಚಂದದ ಆಕೃತಿಯನ್ನು ಕೊಡುವಂಥ ಕೆಲಸವನ್ನು ಕಾರಂತರು ಮಾಡಿದರು ಅಂತ. ಹಾಗೆ ಇವತ್ತಿನ ಸ್ತ್ರೀ ವೇಷದ ಒಂದು ಲವಲವಿಕೆಯೋ ಅಥವಾ ಬಣ್ಣಗಾರಿಕೆ ಇದ್ದರೆ ಅದು ಶಿವರಾಮ್ ಕಾರಂತರ ಕೊಡುಗೆ ಅಂತ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಹೀಗೆ ಇನ್ನು ಮೇಳದ ವೇಷಧಾರಿಗಳಿರ್ಬೋದು ಅಥವಾ ವಿಮರ್ಶಕರಿರ್ಬೋದು, ಕಾರಂತರು ಮಾಡಿದಂಥ ಸುಧಾರಣೆಗಳಿದೆ, ಅದನ್ನು ಗಂಭೀರವಾಗಿ ಎಲ್ಲೋ ಪ್ರಸ್ತಾಪ ಮಾಡೋದಿಲ್ಲ ಹೇಳುವಂಥದ್ದನ್ನು ನಾವು ಗಮನಿಸಬೇಕು ಇವತ್ತು. ಅದು ಯಾಕೆ ಅವರು ಹಾಗೆ ಎಲ್ಲೋ ಒಂದು ಕಡೆಯಲ್ಲಿ ಕಾರಂತರ ಇದು ಅವರಿಗೆ ಇಷ್ಟ ಆಗಲಿಲ್ಲ ಹೇಳುವುದನ್ನು ಈ ಮೂಲಕ ತೋರಿಸ್ತಾ ಇದ್ದಾರೋ ಏನೋ, ಪ್ರಸ್ತಾಪ ಮಾಡದೇ ಇರುವುದರ ಮೂಲಕ ಹೇಳುವುದನ್ನು ನಾವು ಗಮನಿಸಬೇಕು. ಹಾಗಾಗಿ ಶಿವರಾಮ್ ಕಾರಂತರು ಸ್ವತಃ ಅನೇಕ ಆಭರಣದ ವಿನ್ಯಾಸಗಳನ್ನು ಮಾಡ್ತಾರೆ ಅಂತ. ಅವರ ನೀವು ಫೋಟೋಗಳನ್ನು ನೋಡ್ರೆ ಗೊತ್ತಾಗುತ್ತೆ. ಅವರು ಯಕ್ಷರಂಗಕ್ಕಾಗಿ ಹೇಳುವಂಥ ಒಂದು ಕೃತಿ ಇದೆಯಲ್ಲ, ಅದರಲ್ಲಿ ಅನೇಕ ಫೋಟೋಗಳನ್ನು ಹಾಕಿದ್ದಾರೆ ಯಕ್ಷಗಾನದ್ದು. ಅಲ್ಲಿ ಅವರ ವೇಷಭೂಷಣ ಇದೆ, ಆಭರಣಗಳಿದ್ದಾವೆ, ಬಣ್ಣಗಾರಿಕೆ ಇದೆ. ಅದೆಲ್ಲವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಕಾರಂತರು ಒಂದು ಹೊಸ ರೀತಿಯ ಒಂದು ಪರಿಕಲ್ಪನೆಯನ್ನು ಯಕ್ಷಗಾನಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಆದರೆ ಅದನ್ನು ವೃತ್ತಿಪರ ಅಥವಾ ವ್ಯವಸಾಯಿ ಮೇಳಗಳು ಅದನ್ನು ಅನುಸರಿಸಲಿಲ್ಲ ಹೇಳುವಂಥದ್ದು ಸಹ ಅಷ್ಟೇ ಸತ್ಯ. ಇದನ್ನು ನಾವು ಒಪ್ಪಿಕೊಳ್ಬೇಕು. ಹಾಗಾಗಿ ಈ ಯಾಕೆ ಅದನ್ನು ಮುಂದುವರಿಸಲಿಲ್ಲ ಹೇಳುವುದ್ರ ಬಗ್ಗೆ ಒಂದು ರೀತಿಯಾದಂಥ ಆತಂಕವೋ ವಿಷಾದವೋ ಇವತ್ತಿಗೂ ಇದೆ. ಹಾಗಾಗಿ ಒಟ್ಟಾರೆಯಾಗಿ ನೀವು ನೋಡೋದಿದ್ದರೆ ಒಂದು ಕಡೆಯಲ್ಲಿ ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಶಿವರಾಮ್ ಕಾರಂತರು ಮಾಡಿದಂಥ ಪರಿವರ್ತನೆ, ಪರಿಷ್ಕಾರ ಮತ್ತು ಬದಲಾವಣೆ ಇದು ತುಂಬ ಆ ಕಾಲಕ್ಕೆ ತುಂಬ ಬೇಕಾದಂಥ ಮತ್ತು ಅನುಕರಣೀಯವಾದಂಥ ಸಂಗತಿ ಆಗಿತ್ತು. ಆದರೆ
ಅನಂತರದ ಕಾಲಘಟ್ಟದಲ್ಲಿ ಅದನ್ನು ನಮ್ಮ ಪಾರಂಪರಿಕವಾದಂಥ ಏನು ಮೇಳಗಳಿರ್ಬೋದು, ಪಾರಂಪರಿಕವಾದಂಥ ರಂಗಭೂಮಿ ಇರ್ಬೋದು, ಅದನ್ನು ಒಪ್ಕೊಳ್ಳಿಲ್ವೋ ಅಥವಾ ಮುಂದುವರಿಸಲಿಲ್ವೋ ಹೇಳುವಂಥದ್ದು ಸಹ ಅಷ್ಟೇ ಚರ್ಚಾಸ್ಪದವಾದಂಥ ವಿಷಯ. ಈ ಬಗ್ಗೆ ಒಂದು ಮುಕ್ತವಾದಂಥ ರೀತಿಯಲ್ಲಿ ಅಧ್ಯಯನ ಆದರೆ ಬಹುತೇಕ ಅದರ ಒಳಸುಳಿಗಳು ಕಾಣಬಹುದು ಅಂತ ಹೇಳ್ತಾ ನಾನು ಮಾಡುವಂಥ ಒಳ್ಳೆಯ ಕೆಲಸ ಭಾಷಣವನ್ನು ನಿಲ್ಲಿಸುವಂಥದ್ದು. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಡಾಕ್ಟರ್ HG ಶ್ರೀಧರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಈ ವಿಚಾರಗೋಷ್ಠಿ ಕಾರಂತರು ಮತ್ತು ರಂಗಭೂಮಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಆ ಕಾರ್ಯಕ್ಕೆ ನ್ಯಾಯವನ್ನು ಒದಗಿಸಿದಂತಹ ಡಾಕ್ಟರ್ HG ಶ್ರೀಧರ್ ಅವರಿಗೆ ಈ ಬಾಲವನ ಪ್ರಶಸ್ತಿ, ಇಂದಿನ ಬಾಲವನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ಅಕ್ಷರ KV, ಖ್ಯಾತ ರಂಗ ನಿರ್ದೇಶಕರು ನೀನಾಸಂ ಹೆಗ್ಗೋಡು ಇವರು ಬಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಆದರದಿಂದ ಆಹ್ವಾನಿಸ್ತಾ ಇದ್ದೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಕಾರಂತರು ಮತ್ತು ರಂಗಭೂಮಿ ವಿಷಯದ ಕುರಿತಾಗಿ ವಿಚಾರಗೋಷ್ಠಿಯನ್ನು ಮಂಡಿಸಿದಂತಹ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಅವರಿಗೂ ಕೂಡ ಗೌರವದ ಸಂಕೇತವಾದಂತಹ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇಂದಿನ ಸರ್ ಒಂದು ನಿಮಿಷ ಹಾಗೆ ಇಂದಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಗೆ ಸ್ವಾಗತವನ್ನು ಎಲ್ಲ ಬಂದಂತಹ ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಮತಿ ಶಾಂತಿ ಟಿ ಹೆಗಡೆ ಅವರನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂತೆಯೇ ಧನ್ಯವಾದವನ್ನು ಸಮರ್ಪಿಸಲಿರುವಂತಹ ಶ್ರೀಮತಿ ಜೆಸ್ಸಿ PV ಇವರನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು. ವಿಚಾರಗೋಷ್ಠಿಯ ನಿರೂಪಣೆಯನ್ನ ನೆರವೇರಿಸಿದ ಡಾಕ್ಟರ್ ಶೋಭಿತಾ ಸತೀಶ್ ಪುತ್ತೂರು ಇವರು ಕೂಡ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಮತಿ ಜೆಸ್ಸಿ PV, ಕೆಯ್ಯೂರು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಸಹ ಅಧ್ಯಾಪಕರಾದಂತಹ ಜೆಸ್ಸಿ PV ಇವರಿಂದ. ಶಿವರಾಮ ಕಾರಂತ ಬಾಲವನ ಪುತ್ತೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ಇದರ ಸಹಯೋಗದಲ್ಲಿ ಕಾರಂತರ 121ನೇ ಜನ್ಮದಿನವು ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಇವತ್ತು ಆಚರಿಸಲ್ಪಡುತ್ತಿದೆ. ಬಹುಶಃ ಈ ಬೆಳಗಿನಿಂದ ಸಂಜೆಯ ತನಕದ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ನಮಗೆ ಕಾರಂತರ ವ್ಯಕ್ತಿತ್ವದ ಒಂದು ಸಂಪೂರ್ಣ ಚಿತ್ರಣವನ್ನು ತಗೊಳ್ಬೋದು ಅಂತ ನನ್ನ ಭಾವನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರಂತರು ಮತ್ತು ರಂಗಭೂಮಿ ಎಂಬ ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವವರು ವಿವೇಕಾನಂದ ಕಾಲೇಜು ಪುತ್ತೂರು ಇದರ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಧರ್ HG ಇವರು. ಕನ್ನಡ ಭಾಷೆ ಹಾಗೂ ಸಾಹಿತ್ಯದೊಂದಿಗೆ ಹತ್ತಿರದ ನಂಟನ್ನು ಹೊಂದಿದ್ದು ಇತ್ತೀಚೆಗೆ ನಡೆದ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಇವರು ಈ ವಿಚಾರಗೋಷ್ಠಿಯ ಕುರಿತಾಗಿ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಸರ್, ತಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು ಹಾಗೂ ಬಾಲವನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಪ್ರವೇಶಿಸದ ಕ್ಷೇತ್ರವಿಲ್ಲ ಎಂಬ ಗಾದೆ ಮಾತೊಂದು ಹುಟ್ಟಲು ಕಾರಣರಾದ ಅದ್ಭುತ ಪ್ರತಿಭೆ ಡಾಕ್ಟರ್ ಶಿವರಾಮ ಕಾರಂತರು. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಸಾಕಷ್ಟು ಕೃತಿಗಳನ್ನು ರಚಿಸಿದ ಇವರಿಗೆ ರಂಗಭೂಮಿಯೊಂದಿಗೂ ನಿಕಟ ಸಂಬಂಧವಿತ್ತು. ಕಾರಂತರು ಕೇವಲ ಸಾಹಿತ್ಯ ಪ್ರತಿಭೆಯಷ್ಟೇ ಅಲ್ಲ, ಕಲಾ ಪ್ರತಿಭೆಯೂ ಆಗಿದ್ದರು ಎಂಬುದನ್ನು ಬಹಳ ಮನೋಜ್ಞವಾಗಿ ನಮ್ಮ ಮುಂದಿಟ್ಟಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಇಲ್ಲಿನ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಇವರು. ಸರ್, ನಿಮ್ಮ ಅಮೂಲ್ಯವೂ ವಿದ್ವತ್ಪೂರ್ಣವೂ ಆದ ವಿಚಾರ ಮಂಡನೆಯಿಂದ ನಮ್ಮ ತಿಳುವಳಿಕೆಯನ್ನು ಉದ್ದೀಪಿಸಿದ ನಿಮಗೆ ಈ ಕಾರ್ಯಕ್ರಮದ ಆಯೋಜಕರೆಲ್ಲರ ಪರವಾಗಿಯೂ ವಿಚಾರ ಮಂಡನೆಯನ್ನು ಆಲಿಸಿದ ಎಲ್ಲರ ಪರವಾಗಿಯೂ ಹೃತ್ಪೂರ್ವಕ ನಮನಗಳು. ಕಾರ್ಯಕ್ರಮವನ್ನು ಆಯೋಜಿಸಿದಷ್ಟೇ ಅಲ್ಲ, ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ಜೊತೆಗಿದ್ದು ಅದನ್ನು ಯಶಸ್ವಿಗೊಳಿಸುವುದು ತಮ್ಮ ಜವಾಬ್ದಾರಿ ಎಂದು ತಮ್ಮ ಉಪಸ್ಥಿತಿ ಹಾಗೂ ಆಲಿಸುವಿಕೆಯಿಂದ ಈ ವಿಚಾರಗೋಷ್ಠಿಯನ್ನು ಸಂಪನ್ನಗೊಳಿಸಿದ ಎಲ್ಲ ಅಧಿಕಾರಿ ವರ್ಗಕ್ಕೂ ಆಯೋಜಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಇಲ್ಲಿಗೆ ಆಗಮಿಸಿರುವ ಶ್ರೀ ಅಕ್ಷರ KV ಇವರಿಗೂ ಹಾಗೆ ನಮ್ಮ ಎದುರು ಸಾಲಿನಲ್ಲಿ ಕುಳಿತಿರುವಂಥ ವಿದ್ವತ್ಪೂರ್ಣರಾದ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ಪರಿಮಾಣಕ್ಕಿಂತ ಪರಿಣಾಮ ಮುಖ್ಯ ಎನ್ನುತ್ತಾರೆ. ಕಿಕ್ಕಿರಿದ ಸಭೆ ಮುಖ್ಯವಲ್ಲ. ಸಾಧಾರಣವಾಗಿ ಬಾಲವನದ ಕಾರ್ಯಕ್ರಮ ಅಂದರೆ ಕ್ವಾಲಿಟಿ ಒಳ್ಳೆದಿರ್ತದೆ, ಆದರೆ ಇಲ್ಲಿ ಜನಸಂಖ್ಯೆ ಸೇರುವುದು ಸ್ವಲ್ಪ ಕಡಿಮೆ. ಆದರೂ ಕೂಡ ಇಲ್ಲಿಯ ಗುಣಮಟ್ಟ ಒಳ್ಳೆದಿರ್ತದೆ. ಆದ ಕಾರಣ ಮೈಯೆಲ್ಲ ಕಿವಿಯಾಗಿ ಆಲಿಸಿದಂತಹ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಉತ್ತಮವಾದಂಥ ಆಲಿಸುವಿಕೆಯಿಂದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅವಕಾಶ ನೀಡಿದ ನಿಮಗೆ ಕೂಡ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಮತಿ ಜೆಸ್ಸಿ PV ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಕಾರಂತರು ಮತ್ತು ರಂಗಭೂಮಿ ಎನ್ನುವಂತಹ ಈ ವಿಚಾರಗೋಷ್ಠಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು, ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ಕೃತಜ್ಞತೆಗಳು. ಡಾಕ್ಟರ್ ಶಿವರಾಮ ಕಾರಂತರ 121ನೆಯ ಜನ್ಮ ದಿನೋತ್ಸವ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ವಿಚಾರಗೋಷ್ಠಿ ಕಾರ್ಯಕ್ರಮ ಮುಕ್ತಾಯಗೊಂಡ ಬಳಿಕ ಇನ್ನು 1:45 ಸರಿಯಾಗಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಚಂದ್ರಶೇಖರ್ ಸುಳ್ಯಪದು ಇವರ ಸಂಯೋಜನೆಯಲ್ಲಿ ಪಾಂಚಜನ್ಯ ಅನ್ನುವ ಯಕ್ಷಗಾನ ಕಾರ್ಯಕ್ರಮ ಪ್ರಸ್ತುತಿಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಚರಣ್ ಕುಮಾರ್ ಪೊದು ಮತ್ತು ಶ್ರೀಕಾಂತ್ ಕಂಬಳಕೋಡಿ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸಾಹಿತ್ಯ ಆಸಕ್ತ ಬಂಧುಗಳೇ, ಇದೀಗ ಮಧ್ಯಾಹ್ನದ ಊಟದ ಸಮಯ. 15 ನಿಮಿಷದ ಅವಧಿಯಲ್ಲಿ ಊಟವನ್ನ ಮುಗಿಸಿಕೊಂಡು ಮಧ್ಯಾಹ್ನದ ನಂತರ ನಡೆಯುವಂತಹ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯ ಚಂದ್ರಶೇಖರ್ ಸುಳ್ಯಪದವು ಸಂಯೋಜನೆಯ ಪಾಂಚಜನ್ಯ ಯಕ್ಷಗಾನ ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ ನೀವು ನಮ್ಮ ಜೊತೆಯಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಊಟದ ಸಮಯ. ಎಲ್ಲ ಸಾಹಿತ್ಯ ಆಸಕ್ತ ಬಂಧುಗಳು ಮಧ್ಯಾಹ್ನದ ಊಟವನ್ನ ಸ್ವೀಕರಿಸುವುದಕ್ಕೆ ಕೆಳಭಾಗಕ್ಕೆ ತೆರಳಬೇಕು ಅನ್ನುವ ಕೋರಿಕೆ. ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಚಂದ್ರಶೇಖರ ಸುಳ್ಯಪದವು ಇವರ ಸಂಯೋಜನೆಯಲ್ಲಿ ಚರಣ್ ಕುಮಾರ್ ಪೊದು ಮತ್ತು ಶ್ರೀಕಾಂತ್ ಕಂಬಳಕೋಡಿ ಇವರ ನಿರ್ವಹಣೆಯಲ್ಲಿ ಪಾಂಚಜನ್ಯ ಎನ್ನುವ ಯಕ್ಷಗಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಚಂದ್ರಶೇಖರ್ ಸುಳ್ಯಪದವು ಮತ್ತು ಬಳಗ 1:45 ಸರಿಯಾಗಿ ಪಾಂಚಜನ್ಯ ಯಕ್ಷಗಾನ ಕಾರ್ಯಕ್ರಮವನ್ನ ಆರಂಭಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಎಲ್ಲ ಸಾಹಿತ್ಯ ಆಸಕ್ತ ಬಂಧುಗಳೇ, 1:45 ಸರಿಯಾಗಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಚಂದ್ರಶೇಖರ ಸುಳ್ಯಪದವು ಸಂಯೋಜನೆಯಲ್ಲಿ ಚರಣ್ ಕುಮಾರ್ ಪೊದು, ಶ್ರೀಕಾಂತ್ ಕಂಬಳಕೋಡಿ ಇವರ ನಿರ್ವಹಣೆಯಲ್ಲಿ ಪಾಂಚಜನ್ಯ ಎನ್ನುವ ಯಕ್ಷಗಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಉಪಸ್ಥಿತರಿರುವ ಎಲ್ಲ ಸಾಹಿತ್ಯ ಆಸಕ್ತ ಬಂಧುಗಳು, ಕಲಾಪ್ರೇಮಿಗಳು ವೇದಿಕೆಯ ಮುಂಭಾಗದಲ್ಲಿ ಸರಿಯಾಗಿ 1:45 ಸರಿಯಾಗಿ ಉಪಸ್ಥಿತರಿರುವಂತೆ ಕೋರಿಕೆ. ಅಂತೆಯೇ ಚಂದ್ರಶೇಖರ್ ಸುಳ್ಯಪದವು ಮತ್ತು ಬಳಗ 1:45 ಸರಿಯಾಗಿ ಪಾಂಚಜನ್ಯ ಯಕ್ಷಗಾನ ಕಾರ್ಯಕ್ರಮವನ್ನು ಆರಂಭಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಹಲೋ
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವ ಮತ್ತು ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022ರ ಪ್ರಯುಕ್ತ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ಚಂದ್ರಶೇಖರ ಸುಳ್ಯ ಪದವು ಸಂಯೋಜನೆಯಲ್ಲಿ ಚರಣ್ ಕುಮಾರ್ ಪದು ಮತ್ತು ಶ್ರೀಕಾಂತ್ ಕಂಬಳಕೋಡಿ ನಿರ್ವಹಣೆಯಲ್ಲಿ ಯಕ್ಷಗಾನ ಪಾಂಚಜನ್ಯ ಪ್ರಸ್ತುತಿಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಯುತ ಚರಣ್ ಕುಮಾರ್ ಪದು ಮತ್ತು ಶ್ರೀಕಾಂತ್ ಕಂಬಳಕೋಡಿ. Hello. ಎಲ್ಲರಿಗೂ ಕೂಡ ನಮಸ್ಕಾರ. ಡಾಕ್ಟರ್ ಶಿವರಾಮ ಕಾರಂತ ಜನ್ಮದಿನೋತ್ಸವ ಹಾಗೂ ಬಾಲವನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ 2ನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಯಕ್ಷಗಾನ ಕಾರ್ಯಕ್ರಮದ ಪ್ರಸಂಗ ಪಾಂಚಜನ್ಯ. ಪುತ್ತೂರಿನ ಚಂದ್ರಶೇಖರ್ ಸುಳ್ಳೆಪದವು ಇವರ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದ ಕಲಾವಿದರಲ್ಲಿ ಭಾಗವತರಾಗಿ ಕುಮಾರಿ ಶ್ರೇಯಾ ಆಚಾರ್ಯ ಆಲಂಗಾರು, ಚೆಂಡೆಯಲ್ಲಿ ಶ್ರೀಧರ ಎಡಮಲೆ, ಮದ್ದಳೆಯಲ್ಲಿ ಮಾಸ್ಟರ್ ಯತಿನ್ ಕಂಟ್ರಮಜಲು ಇವರು ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕಾರ ನೀಡಲಿಕ್ಕಿದ್ದಾರೆ. ಹಾಗೆ ಮುಮ್ಮೇಳದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಉತ್ತಮ ಪಡ್ಪು, ಬಲರಾಮನಾಗಿ ಶ್ರೀ ಅವನೀಶ್ ಭಟ್, ವರುಣನಾಗಿ ಶ್ರೀ ಆದಿನಾರಾಯಣ ಭಟ್, ವಾರುಣಿಯಾಗಿ ಶ್ರೀಮತಿ ಶಾಲಿನಿ ಶೆಟ್ಟಿ, ಪಂಚಜನನಾಗಿ ಶ್ರೀ ಚಂದ್ರಶೇಖರ್ ಸುಳ್ಳೆಪದವು, ಚಾರಕನಾಗಿ ಮಾಸ್ಟರ್ ಭವಿಷ್, ವ್ಯಾಘ್ರಾಸುರನಾಗಿ ಮಾಸ್ಟರ್ ಮಿಥುನ್, ಯಮನಾಗಿ ಶ್ರೀ ರಾಜೇಶ್ ಸೊಳ್ಳೆಪದವು, ಪುಷ್ಕರನಾಗಿ ಮಾಸ್ಟರ್ ಯಶಸ್ ಆಚಾರ್ಯ, ಮೃತ್ಯುವಾಗಿ ಶ್ರೀ ಬಬಿನ್ ರೈ ಇವರು ಮುಮ್ಮೇಳದ ಕಲಾವಿದರಾಗಿ ರಂಗ ಸಾಕ್ಷಾತ್ಕಾರ ಮಾಡಲಿಕ್ಕಿದ್ದಾರೆ. ಇವರೆಲ್ಲರನ್ನು ಕೂಡ ಹಿಮ್ಮೇಳದ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರನ್ನು ಕೂಡ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಂದೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಆಸ್ವಾದಿಸಲು ನಾವೆಲ್ಲ ಸೇರಿದ್ದೇವೆ. ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮ ಯಕ್ಷಗಾನ ಪ್ರದರ್ಶನ ಪಾಂಚಜನ್ಯ. Hello, 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 hello,
ಶರಣು ಪಾರ್ವತಿ ನಂದನ hello, 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 hello. ಅಪುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಗಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಬ್ಬು ನಿಧಿಯ ಆತ್ಮಜೆಗೆ ಕೈ ಮುಗಿದು ಅಬ್ಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುವುದ ವರ್ಣಿಪೆ ಈ ಕಥಾಮೃತವ
ಶೌನಕರು ಸೆರೆಯಲ್ಲಿದ್ದಂತಹ ಅಜ್ಜಯ್ಯ ಉಗ್ರಸೇನನನ್ನು ಬಿಡಿಸಿ ಮತ್ತೆ ನಾವು ಮಥುರೆಯ ಪಟ್ಟವನ್ನು ಕಟ್ಟಿದೆವು. ನಿಜ, ನಾವೇನು ನಮ್ಮ ಬಲವೇನು ಹೆಚ್ಚೇನು ಎಂಬುದನ್ನು ಅರಿತಿದ್ದಂತಹ ನಮ್ಮ ತಾಯಿ ತಂದೆಯರು ನಮಗೆ ಶಾಸ್ತ್ರೋಕ್ತವಾಗಿಯೇ ಉಪನಯನ ಸಂಸ್ಕಾರವನ್ನು ಮಾಡಿಸಿದವರು. ಆ ಬಳಿಕ ಈ ಲೌಕಿಕವಾದಂತಹ ಜೀವನದ ಘಟನಾವಳಿಗಳಂತೆ ಜೀವನದ ಮುಂದಿನ ಭಾಗವಾಗಿ ನಮ್ಮನ್ನು ವಿದ್ಯಾಪೀಠಕ್ಕೆ ಗುರುಮಠಕ್ಕೆ ಕಳುಹಿಸಿಕೊಟ್ಟವರು. ನಿಜ, ಸುಕ್ಷೇತ್ರವಾದಂತಹ ಪ್ರಭಾಸ ಕ್ಷೇತ್ರದಲ್ಲಿ ಗುರುವರಿಯರಾದಂತಹ ಮಹಾಮುನಿ ಸಾಂದೀಪನಿ ಮಹರ್ಷಿಗಳು ಅವರು ಮುಂದುವರಿಸುತ್ತಿದ್ದಂತಹ ಗುರುಮಠಕ್ಕೆ ನಾವು ಶಿಕ್ಷಾರ್ಥಿಗಳಾಗಿ ಸೇರಿಕೊಂಡೆವು. ಹೌದು, ಹಲವು ವಿದ್ಯೆಗಳಿವೆ ಜೀವನದಲ್ಲಿ ಕಲಿಯುವಂಥದ್ದು. ಹಿರಿಯರು ಗುರುತಿಸಿದ ಹಾಗೆ 64 ವಿದ್ಯೆಗಳು, ವೇದಾಂಗವೇ ಮೊದಲಾದಂತಹ ಶಾಸ್ತ್ರಗಳು, ಗದಾದಂಡವೋ ಪರಶುವೋ ಇವೇ ಮೊದಲಾದಂತಹ ಶಸ್ತ್ರಗಳು, ಮಂತ್ರೋಪೇತವಾಗಿ ದೇವತೆಗಳನ್ನು ಆಹ್ವಾನಿಸಿ ತೊಡುವಂತಹ ಮಂತ್ರಾಸ್ತ್ರಗಳು, ಅವುಗಳ ಪ್ರಯೋಗ ಉಪಸಂಹಾರಗಳೆಲ್ಲವನ್ನೂ ನಾವು ಗುರುಗಳಿಂದ ಕಲಿತುಕೊಂಡೆವು. 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ನಾವು ಕಲಿತುಕೊಂಡ ಹಾಗಾಯಿತು. ನಿಜ, ನಿನ್ನೆಯ ದಿನ ನಮ್ಮನ್ನು ಬಳಿಗೈದಂತಹ ಗುರುಗಳು ಇಂದು ಮುಂಜಾನೆ ನಮ್ಮನ್ನು ಆಶೀರ್ವದಿಸುತ್ತಾ ಆಡಿದಂತಹ ಮಾತು
ಮಾತುಗಳಿಷ್ಟೇ. ಮಕ್ಕಳೇ, ನಿಮ್ಮ ವಿದ್ಯಾಭ್ಯಾಸವನ್ನು ನಾನು ಪೂರ್ಣಗೊಳಿಸಿದವನಿದ್ದೇನೆ. ನಾಳೆ ಶುಭ ಮುಹೂರ್ತ, ಪೂರ್ಣಾಶೀರ್ವಾದದಿಂದ ನೀವು ನಿಮ್ಮ ಪುರವನ್ನು ಮಾಡಬಹುದು. ಹೀಗೆಂಬುದಾಗಿ ಅರುಹಿದರು ತಂದೆಯವರು, ಗುರುಗಳು. ಆ ಹೊತ್ತಿಗೆ ಗುರುಗಳಲ್ಲಿ ವಿನೀತ ಭಾವದಿಂದ ಕರಜೋಡಿಸಿ ನಾವು ಗುರುದಕ್ಷಿಣೆಯನ್ನು ಕೇಳಿದೆವು. ಏನು ಬೇಡ ಮಕ್ಕಳೇ, ಕೃಷ್ಣ ಬಲರಾಮರು ನನ್ನ ಶಿಷ್ಯರಾಗಿದ್ದುದೇ ನನ್ನ ಹೆಮ್ಮೆ ಎಂಬ ಹಾಗೆ ಅವರು ಆಡಿದರು. ಇಲ್ಲ ಗುರುವರಿಯ, ಗುರುದಕ್ಷಿಣೆಯನ್ನು ನಾವು ಲೌಕಿಕವಾದಂತಹ ಮಾನದಂಡದಂತೆ ನೀಡಲೇಬೇಕಾದವರು ನೀಡುತ್ತೇವೆ ಹೀಗೆಂಬುದಾಗಿ ಹೇಳಿದವಾಗೆ ಗುರುಪತ್ನಿಯನ್ನು ಕೇಳಿ ಅವಳೇನಾಡುತ್ತಾಳೋ ಅದನ್ನು ಪೂರ್ಣಗೊಳಿಸಿ ಹೀಗೆಂಬುದಾಗಿ ನಿರ್ದೇಶನವನ್ನಿಟ್ಟರು ಗುರುಗಳು. ಗುರುಪತ್ನಿಯ ಬಳಿಗೆ ಹೋದೆವು, ಮನಸ ವಂದಿಸಿದೆವು, ಸೇವೆಗೈದೆವು. ತಾಯೇ, ಗುರುಲಕ್ಷಣೆಯಾಗಿ ಏನು ಬೇಕು ಕೇಳಿಕೋ ಎಂಬ ಹಾಗೆ ಕೇಳಿದವಾಗೆ ಒಲ್ಲೆ ಎಂದಳವಳು. ಮತ್ತೆ ಒತ್ತಾಯಿಸಿದವಾಗೆ ಕೇಳಿದ್ದಾದರೂ ಏನಣ್ಣ ಅಳಿದ ಬಾಲನ ತನಗೆ ಮಗನಾದಂತಹ ಮಣಿಕರ್ಣ ಅಳಿದವನಿದ್ದಾನೆ ಪ್ರಭಾಸ ತೀರ್ಥಕ್ಕೆ ಸ್ನಾನಕ್ಕೆ ಹೋಗಿ ಎನ್ನುವ ಹಾಗೆ. ಆದರೆ ನೀವು ನಮಗೇನು ಕೊಡುವುದು ಬೇಡ, ಆದ್ರೆ ಮಗನನ್ನೊಮ್ಮೆ ಕೊಡ್ತೀರಾ ಎನ್ನುವ ಹಾಗೆ ಹೇಳಿದಂತಹ ತಾಯಿ. ಯಾವುದೇ ತಾಯಿಗಾದ್ರೂ ಮಗನಲ್ಲಿ ವಾತ್ಸಲ್ಯ ಇರದೆ ಇರುವುದಕ್ಕೆ ಸಾಧ್ಯವೇ ತಮ್ಮ? ಇಲ್ಲವಲ್ಲ. ಹಾಗಾದ್ರೆ ನಾವು ಎಷ್ಟು ವಿದ್ಯವನ್ನು ಕೊಡುತ್ತೇವೆ ಎನ್ನುವುದಕ್ಕಿಂತಲೂ ಆ ಮಗನನ್ನು ಹುಡುಕಿಕೊಟ್ಟದ್ದು ನಮಗೆ ಸಾರ್ಥಕತೆ ಇದೆ ತಮ್ಮ. ಪುತ್ರ ಶೋಕಂ ದಿನೇ ದಿನೇ ಅದು ನಿತ್ಯವೂ ಬಾಧಿಸುವಂತದ್ದೇ ಹೌದು. ಹಾಗಾಗಿಯೇ ಮುಂದಿನ 60 ಗಳಿಗೆಯೊಳಗೆ ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾವು ಮಣಿಕರ್ಣನನ್ನು ಒಪ್ಪಿಸುತ್ತೇವೆ, ಜೀವಸಹಿತ ನಿನ್ನ ಪಾದಮೂಲದಲ್ಲಿ ಇಡುತ್ತೇವೆ ಹೀಗೆಂಬುದಾಗಿ ನಾವು ಆಡಿದೆವು. ಅಣ್ಣ, ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಧನು ಶರಗಳನ್ನ ಅಂತೂ ನಾವು ಪ್ರಭಾಸ ತೀರ್ಥದ ಬಳಿಗೆ ಬಂದಿದ್ದೇವೆ. ನಮ್ಮಲ್ಲಿ ಆಯುಧವಿಲ್ಲ, ನಮ್ಮಲ್ಲಿ ದೇಹದಲ್ಲಿರುವಂತಹ ಶಕ್ತಿ ಸಾಲುವುದಿಲ್ಲ ಅಂತಲ್ಲ. ಗುರುದಕ್ಷಿಣೆಯನ್ನು ಕೊಡಬೇಕಾದವಾಗೆ ಗುರುಗಳು ಕಲಿಸಿಕೊಟ್ಟ ವಿದ್ಯೆಯಿಂದಲೇ ಅದನ್ನು ಆರ್ಜಿಸಬೇಕಾಗುತ್ತದೆ. ಹೌದು. ಹಾಗಾಗಿಯೇ
ಧನು ಶರಗಳನ್ನಂತೂ ನಾವು ಈ ಪ್ರಭಾಸ ತೀರ್ಥಕ್ಕೆ ಬಂದರೆ ಈ ವಿಶಾಲವಾದಂತಹ ಶರಧಿಯಲ್ಲಿ ಅವನನ್ನು ಹುಡುಕುವುದೇ ಹೇಗೆ, ಹುಡುಕುವುದೆಂತು. ಹಾಗಾಗಿ ನಾವು ಯೋಚನೆ ಮಾಡುವುದಲ್ಲ, ಸಮಯವಿರುವುದು ಕಡಿಮೆಯಷ್ಟೇ. ಹಾಗಾಗಿ ಇಲ್ಲೇ ಈ ಸಾಗರದ ಅಧೀಶನಾದಂತಹ ವರುಣನನ್ನು ಕಂಡು ಕೇಳಿ ಸಾಮದಿಂದ ಕೊಟ್ಟರೆ ಸರಿ, ಇಲ್ಲವಾದರೆ ನಮ್ಮದಾದಂತಹ ಹಾದಿಯಿಂದಾದರೂ ಅದನ್ನು ಪಡೆದು ಮರಳಿ ಹೋಗೋಣ. ಹಾಗೆ ಆಗಲಿ. ಸರಿ. ನಿಯೋಜನೆಗೊಂಡೆವು. ಅವರಲ್ಲಿಯೂ ಕೂಡ ವರುಣನಾದಂತಹ ನಾನೇ ಶ್ರೇಷ್ಠನು. ಏಕೆಂದು ಬಲ್ಲಿರಾ? ಜಲಾಧಿಕಾರ ನನ್ನ ಅಧೀತಕ್ಕೆ ಒಳಗೊಂಡಿದೆ. ಈ ಪ್ರಪಂಚದಲ್ಲಿ ಏನೇ ಮಳೆಯ ವಿಷಯ ಕುರಿತು ಏನೇ ಬಂದರೂ ನಾನೇ ಅದಕ್ಕೆ ಅಧಿಕಾರಿ. ಭೂಲೋಕದಲ್ಲಿ ಹವಿಸ್ಸನ್ನು ನೀಡುವುದರ ಮೂಲಕ ನನ್ನನ್ನು ಸಂತೃಪ್ತಿಗೊಳಿಸಿದರೆ ಮಾತ್ರ ಕಾಲ ಕಾಲಕ್ಕೆ ಮಳೆ ಬರುತ್ತದೆ. ಕೆಲವೊಮ್ಮೆ ಜಲಕ್ಷಾಮದಿಂದ ಅತಿವೃಷ್ಟಿಯಿಂದ ಕೂಡ ಜನರು ತತ್ತರಿಸಿ ಹೋಗುವುದುಂಟು. ಇಷ್ಟು ಅಧಿಕಾರವು ನನ್ನ ಪಾಲಿಗಿದೆ. ಆದ್ದರಿಂದ ತಾನೇ ನಾನು ಹೇಳಿದ್ದು ದೇವತೆಗಳಲ್ಲಿ ಶ್ರೇಷ್ಠನಾದವನೇ ನಾನೆಂದು. ಒಂದೊಮ್ಮೆಗೆ ದೇವೇಂದ್ರನಿಂದಲೂ ಕೂಡ ನಾನು ಶ್ರೇಷ್ಠನಾಗಿದ್ದೇನೆ. ಎಂದಿನಂತೆ ಒಡ್ಡೋಲಗಕ್ಕೆ ಬಂದಿದ್ದೇನೆ. ಆದರೆ ಯಾರದೂ ಲಾಲಿಸಿ ಕೇಳನ್ನ ಮನದನ್ನದು
ರಮಣಿಕೆ ಮಾತುಲ ಕಂಸನ ಕೊಂದ ವಸುದೇವ ದೇವಕಿಯರ ಮದುವೆಯಾಗುವಂತಹ ಸಮಯದಲ್ಲಿ ಒಂದು ಅಶರೀರವಾಣಿ ಆಯಿತಂತೆ. ದೇವಕಿಯ ಗರ್ಭದಲ್ಲಿ ಜನಿಸುವಂತಹ 8ನೇ ಮಗುವಿನಿಂದ ಕಂಸನ ಸಂಹಾರವಾಗುತ್ತದೆ ಎಂಬುದಾಗಿ. ಆದ ಕಾರಣ ಕಂಸನು ಅವರಿಬ್ಬರನ್ನು ಸೆರೆಮನೆಯಲ್ಲಿಟ್ಟಿದ್ದನಂತೆ. ಸೆರೆಮನೆಯಲ್ಲಿ ಶ್ರೀಕೃಷ್ಣನ ಜನನವಾಯಿತು. ಹೇಗೋ ವಸುದೇವ ಶ್ರೀಕೃಷ್ಣನನ್ನು ಗೋಪಾಲಕನಲ್ಲಿ ಪಡೆಗೆ ಕರೆದುಕೊಂಡು ಹೋದನು. ಅಲ್ಲೇ ಬೆಳೆದನು. ಮುಂದೆ ದುರ್ಬಲನಾದಂತಹ ಕಂಸನನ್ನು ವಧಿಸಿದನು. ಹೀಗೆ ಬಾಲ್ಯದಲ್ಲೇ ಅತುಲ ಪರಾಕ್ರಮಿಯಾದವನು ಶ್ರೀಕೃಷ್ಣ. ಆದರೆ ನನಗೂ ಅವನಿಗೂ ವೈರತ್ವವಿಲ್ಲವಲ್ಲ. ಆದ್ದರಿಂದ ಆತ ಏಕೆ ಬಂದಿರಬಹುದು ಎಂದು ನಾನು ತಿಳಿದಿಲ್ಲ. ನಿನಗೆಲ್ಲರೂ ತಿಳಿದಿದ್ದರೆ ಹೇಳು ಕೇಳೋಣ. ಗುರು ಸಾದೀಪನಿ ಜನನಿ ಕೊಂದುದಕ್ಕೆ ಗುರು
ಸ್ವಾಮಿ. ಏನು ಮತ್ತೆ? ಜಲದಿಗೆ ಒಡೆಯನಾದಂತಹ ತಾವು ಹೌದು. ಆತನ ಮರಣಕ್ಕೆ ಕಾರಣರಾದಿರಿ ಎನ್ನುವ ಹಾಗೆ ತಿಳಿದುಕೊಂಡಂತಹ ಶ್ರೀಕೃಷ್ಣ ಹಾ. ತಮ್ಮನ್ನ ವಿಚಾರಿಸುವುದಕ್ಕೆ ಇತ್ತ ಧಾವಿಸುತ್ತಾ ಇದ್ದಾರೆ. ಹಾ. ಸ್ವಾಮಿ, ಶ್ರೀಕೃಷ್ಣನೇನು ಸಾಮಾನ್ಯನೇ? ಕಂಸನನ್ನು ವಧಿಸಿದ, ಶಿಶುವಾಗಿದ್ದಾಗ ಪೂತನಿಯನ್ನು ವಧಿಸಿದ, ಹಲವಾರು ರಾಕ್ಷಸರನ್ನು ಕೊಂದವನಲ್ಲವೇ? ಆತನ ಜೊತೆ ನಾವು ವೈರತ್ವವನ್ನು ಕಟ್ಟಿಕೊಂಡೆವು ಅಂತಾದ್ರೆ ನಮಗೆ ಉಳಿಗಾಲ ಇದೆಯೇ ಸ್ವಾಮಿ? ಹಾಗಾಗಿ ಅವರಿಗೆ ಏನು ಬೇಕು ಅದನ್ನು ಕೊಟ್ಟು ಕಳುಹಿಸಿ. ಬರಲಿ ಪೋಪರ ತರಲೊಯ್ಯಲು
ಗುರುವಿನ ಮಗನನ್ನು ನಾನು ಗೊತ್ತಿಲ್ಲವಲ್ಲ. ಮತ್ತೆ ಯಾರು ಈ ಸಮುದ್ರದ ಆಳದಲ್ಲಿ ಪಂಚಜನ ಎಂಬ ರಾಕ್ಷಸನವರು ಅಡಗಿದ್ದಾನೆ. ಆತನೇ ನಿಮ್ಮ ಗುರುವಿನ ಮಾಲಗಳನ್ನು ಕೊಂದಿರುವಂತಹದ್ದು. ಹಾಗಾಗಿ ಆತನನ್ನೇ ಕೇಳಿರಯ್ಯ. ವರುಣದೇವ, ನಿನ್ನ ಮಾತಿನ ಅಂತರಾಳ ಅರ್ಥವಾಯಿತು. ಕೇವಲ ನಮ್ಮ ಗುರುಪುತ್ರ ಮಾತ್ರ ಅಲ್ಲ, ಆ ದುಷ್ಟನಾದಂತಹ ಪಂಚಜನನೆಂಬ ರಕ್ಕಸನಿಂದ ನಿನಿಗೂ ಕೆಟ್ಟ ಹೆಸರು ಬಂದಿದೆ. ಅದನ್ನು ನಾವು ನಿವಾರಿಸುತ್ತೇವೆ. ಸಿಂಧುಮತಿಯಲ್ಲಿರು, ನಾವು ಅತ್ತ ಸಾಗುತ್ತೇವೆ. ಅಂತ ಪಂಚಜನ ನೋಲವಿತ್ತು ಸಚಿವನ ಕೂಡ ನುಡಿದನು ಭಕ್ತರಾಗಿ ಹೇಸುರರ ನೆಲರ ಕತ್ತರಿಪೆನು ಪಂಚಜನ ಅಂದುಕೊಂಡಿದ್ದೇನೆ. ಬಂದಂತಹ ಕಾರ್ಯ
ಬೇಕಾಗಿ ಅವರನ್ನು ಎದುರಿಸುವುದೇ ಬೇಕಾಗಿ ನಾನೊಬ್ಬನೇ ತೆರಳುವುದಲ್ಲ. ಎಲ್ಲಿ ನಮ್ಮ ಸೇನೆ ಬರಲಿ ಸಭೆಗೆ.
ನಿನ್ನನ್ನು ಪ್ರಶ್ನಿಸುವುದಕ್ಕಾಗಿಯೇ ಬಂದವರಿದ್ದೇವೆ. ನಮ್ಮ ಗುರುತನೂಜನಾದಂತಹ ಮಣಿಕರ್ಣ ಪ್ರಭಾಸ ತೀರ್ಥದ ಬಳಿಯಲ್ಲಿ ಮೇಯುವ ಹೊತ್ತಿಗೆ ಅವನನ್ನು ನುಂಗಿ ನೀರು ಕುಡಿದವನಂತೆ ನೀನು ಅವನನ್ನು ಮರಳಿ ಒಪ್ಪಿಸಿದರೆ ಬದುಕುತ್ತೀ, ಇಲ್ಲದ್ರೆ ಶೈವಿನಿಗಟ್ಟಿಯೇವು ಶೈವಿನಿ. ಹೇಳು ಹೇಳು ಹೇಳು. ಪ್ರಭುವೇ ನನಗೆ ಮೋಕ್ಷವನ್ನು ಕರುಣಿಸು ಎಂಬ ಹಾಗೆ ಮಡಿದಂತಹ ಬಾಲಕನನ್ನು ನಾನು ಜೀರ್ಣಗೊಳಿಸಿದ್ದೇನೆ, ಸತ್ತು ಹೋದವ ಶೈಮಿನೆಯಲ್ಲಿರಬಹುದು ಎಂಬ ಹಾಗೆ ಆತನ ಮಾತು ಸರಿಯಾದದ್ದೇ. ಆದರೆ ಮಡಿದವನಿಗೆ ಮೋಕ್ಷವನ್ನು ಒದಗಿಸುವುದು ನಮ್ಮ ಕರ್ತವ್ಯವಷ್ಟೇ. ಆತನ ಎದೆಗೂಡಿನಲ್ಲಿ ಅಡಕವಾಗಿದೆ ಶಂಖವೊಂದು, ಆ ಶಂಖವನ್ನು ಹೊರಗೆ ತೆಗೆದಿದ್ದೇನೆ. ಪಂಚಜನನ ದೇಹದಿಂದ ಹೊಂದಿದ್ದಾದ್ದರಿಂದ ಅದಕ್ಕೆ ಪಾಂಚಜನ್ಯ ಎಂಬ ಹಾಗೆ ಹೆಸರಿಸಿದ್ದೇನೆ. ಮಾತನಾಡುತ್ತಾ ಮಾತನಾಡುತ್ತಾ ಮಧ್ಯರಾತ್ರಿ ಕಳೆದು ಹೋಗಿದೆ, ಕೆಲವು ಗಳಿಗೆಗಳಷ್ಟೇ ಉಳಿದೆ. ಶೈಮಿನಿಯ ದ್ವಾರವನ್ನು ಪ್ರವೇಶಿಸಿದ್ದೇನೆ. ಹೊಂದಿದಂತಹ ಶಂಖವನ್ನು ಪಾಂಚಜನ್ಯವನ್ನು ಉನ್ಮಾದಿಸುತ್ತೇನೆ, ನೋಡೋಣ. ಎಲ್ಲರೂ ಹೇಳುವುದು ಒಂದೇ ಹೆಸರು ಏನೆಂಬ ಹಾಗೆ ಯಮಧರ್ಮ ಎಂಬ ಹಾಗೆ. ಆ ಯಮಧರ್ಮ ನಾನೇ ಸರಿ. ಯಾಕೆ ಭೂಲೋಕದಲ್ಲಿ ಜನಿಸಿದಂತಹ ಸರ್ವ ಜೀವಿಗಳ ಜೀವವನ್ನು ಎಳೆದು ತರುವವನು ನಾನು.
ಹಾಗೆಯೇ ತ್ರಿಮೂರ್ತಿಗಳ ಅನುಗ್ರಹದಿಂದ ಇಷ್ಟರವರೆಗೆ ಆ ಕಾರ್ಯವನ್ನು ನೆರವೇರಿಸ್ತಾ ಬಂದವರಿದ್ದೇನೆ. ಅಷ್ಟು ಮಾತ್ರವಲ್ಲ, ಒಳ್ಳೆಯ ಕೆಲಸವನ್ನು ಮಾಡಿದವರಿಗೆ ಸ್ವರ್ಗದ ದಾರಿಯನ್ನು, ಕೆಟ್ಟ ಕಾರ್ಯಗಳನ್ನು ಮಾಡಿದವರಿಗೆ ನರಕದ ದಾರಿಯನ್ನು ತೋರಿಸುತ್ತಾ ಬಂದವನು ನಾನು. ಆದರೆ ಒಂದೊಮ್ಮೆಗೆ ಶಂಖಧ್ವನಿಯನ್ನು ಕೇಳಿಸಿದು ಮಧ್ಯರಾತ್ರಿಯಲ್ಲಿ. ಒಮ್ಮೆಗೆ ಎಚ್ಚಂತ ನಾನು ಎದ್ದು ಕುಳಿತು ಸಭಾಪ್ರವೇಶವನ್ನು ಮಾಡಿದ ತಕ್ಷಣ ಚಾರಕನು ಬಂದು ನುಡಿದಂತಹ ಮಾತುಗಳೇನು? ಇರುವರು ಹುಡುಗರು ಶಂಖಧ್ವನಿಯನ್ನು ಮಾಡಿದರಂತೆ. ಅಷ್ಟು ಮಾತ್ರವಲ್ಲ, ಮಕ್ಕಳ ಆಟಿಕೆಯಿಂದ ಇಲ್ಲಿ ಬಂದು ನಮ್ಮವರನ್ನೆಲ್ಲ ಹೆದರಿಸ್ತಾ ಇದ್ದಾರಂತೆ. ಹಾಗಾದ್ರೆ ತಡ ಮಾಡುವುದು ಸರಿಯೇ? ಅವರಿಗೆ ಬೇಕಾದ ಶಿಕ್ಷೆಯನ್ನು ಕೊಡಬೇಡ್ರೆ? ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ಯಾರಲ್ಲಿ ನನ್ನವರು?
ನೀನು ಕೊಲ್ಲುವುದಲ್ಲ, ಕೊಂದವರನ್ನು ಸರಿ ನೋಡಿಕ, ಮತ್ತೆ ಮಾತಾಡು. ಎಂತದ್ದು ಇನ್ನದ್ದು? ಯಮಧರ್ಮ ಅದಕ್ಕಾಗಿ ಬಂದಿದ್ದೇವೆ. ಲೋಕದ ನಿಯಮವನ್ನು ತಿಳಿಯದವರೇನು ನಾವಲ್ಲ. ಆದರೆ ನಾನು ನಿನ್ನಲ್ಲೂ ಕೆಲವು ಪ್ರಶ್ನೆಗಳನ್ನು ಕೇಳುವುದಿದೆ. ಮಾರ್ಕಾಂಡೇಯ ಹೇಗೆ ಬದುಕಿದ, ಸತ್ಯವಾನ ಹೇಗೆ ಉಳಿದುಕೊಂಡ, ಇಂಥ ಪ್ರಶ್ನೆಗಳನ್ನು ನಿನ್ನಲ್ಲೂ ಇಡುವುದಕ್ಕೆ ನಾವು ಸಮರ್ಥರಿದ್ದೇವೆ. ಹೇಗೆ ಅವರನ್ನೆಲ್ಲ ಬದುಕಿಸಿದೆಯೋ ಈಗ ಗುರುಪುತ್ರನಾದಂತಹ ಮಣಿಕರ್ಣನನ್ನು ನಾವು ಬದುಕಿಸುತ್ತೇವೆ. ಯಮಧರ್ಮ, ಆದ್ದರಿಂದ ನಿಮ್ಮ ಗುರುಪುತ್ರನನ್ನು ಬಿಟ್ಟು ಕೊಟ್ಟಿದ್ದೇನೆ. ಯಮಧರ್ಮ, ನಿನ್ನ ಕಾರ್ಯದಲ್ಲಿ ನೀನು ತಪ್ಪಿಲ್ಲ ಎಂಬ ಹಾಗೆ ಯೋಚನೆ ಮಾಡಿದರೆ ಮೂರ್ತಿಗಳು ನಿನಗೆ ಅರುಹಿದಂತಹ ಕಾರ್ಯ ಏನಿದೆಯೋ ಅದರಲ್ಲಿ ನೀನು ಸದಾ ಸಿದ್ಧನಾಗಿಯೇ ಕಾರ್ಯವನ್ನು ಕೈಗೊಳ್ಳುವ. ನಿನ್ನ ಕೈಂಕರ್ಯಕ್ಕೆ ಮೆಚ್ಚಿದ್ದೇವೆ. ಎರಡೂ ಕೈಗಳಲ್ಲಿ ಆಶೀರ್ವದಿಸಿದ್ದೇನೆ. ನೀನು ನಿನ್ನ ಸ್ವಸ್ಥಾನವನ್ನು ಸೇರಿಕೊ. ಅಣ್ಣದೇವ, ಗುರುಪುತ್ರನಾದಂತಹ ಮಣಿಕರ್ಣನನ್ನು ಸಶರೀರನಾಗಿ ಸಜೀವನಾಗಿ ನಾವು ಬಳಿಯಲ್ಲಿ ಕರೆದುಕೊಂಡಿದ್ದೇವೆ. ಗುರುಗಳಾದಂತಹ ಸಾಂದೀಪನಿ ಮಹರ್ಷಿಗಳಿಗೆ ಒಪ್ಪಿಸಿದವರಿದ್ದೇವೆ. ಈ ಹೊತ್ತಿಗೆ ಪಾಂಚಜನ್ಯ ಎಂಬ ಈ ಪುಣ್ಯಕಥೆಯನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡಿಸುತ್ತಾರೋ, ನೋಡುವುದಕ್ಕೆ ಅನುವು ಮಾಡಿಕೊಡುತ್ತಾರೋ ಅವರಿಗೆ ನಮ್ಮ ಆರಾಧ್ಯ ದೇವನಾದಂತಹ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಸಕಲ ಇಷ್ಟ ಇರುವ ಸತ್ಪುತ್ರಾದಿ ಲಾಭಗಳನ್ನಿತ್ತು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ. ಬಂಧುಗಳೇ, ಸುಮಾರು 1.5 ಗಂಟೆಗಳ ಕಾಲ ಪಾಂಚಜನ್ಯ ಅನ್ನುವಂತಹ ಒಂದು ಯಕ್ಷಗಾನವನ್ನು ನಾವೆಲ್ಲ ಆಸ್ವಾದಿಸಿದ್ದೀವಿ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ, ಯಕ್ಷರಂಗಕ್ಕೆ ಸಂಬಂಧಪಟ್ಟಂತೆ ಕಾರಂತರು ಸುಮಾರು 5ಕ್ಕೂ ಹೆಚ್ಚು ಕೃತಿಗಳನ್ನು ನೀಡಿದ್ದಾರೆ. ಅದಲ್ಲದೆ ಯಕ್ಷಗಾನ ಬಯಲಾಟ ಅನ್ನುವಂತಹ ಕೃತಿಗೆ 1959ನೇ ಇಸವಿಯಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಆ ನಿಟ್ಟಿನಲ್ಲಿ ಅವರ ಜನ್ಮದಿನದಂದು ಈ ವೇದಿಕೆಯಲ್ಲಿ ಪಾಂಚಜನ್ಯಂತಹ ಅವರ ಈ ಜನ್ಮದಿನದಂದು ಪಾಂಚಜನ್ಯ ಅನ್ನುವಂಥ ಯಕ್ಷಗಾನವನ್ನು ಆಯೋಜಿಸಿದ ಇಲ್ಲಿ ಔಚಿತ್ಯಪೂರ್ಣವು ಮತ್ತು ಅರ್ಥಪೂರ್ಣವಾಗಿದ್ದಂಥ ಭಾವಿಸ್ತಾ ಈ ಯಕ್ಷಗಾನವನ್ನು ಸಂಯೋಜನೆ ಮಾಡಿದಂತಹ ಚಂದ್ರಶೇಖರ್ ಸುಳ್ಳೆಪದವು ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಬಾಲವನ ಸಮಿತಿ ಮತ್ತು ಸಹಾಯಕ ಆಯುಕ್ತರ ಕಾರ್ಯಾಲಯ ಮತ್ತು ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಒಳ್ಳೆಯ ಕಾರ್ಯಕ್ರಮ ನೀಡಿದಂಥ ಅವರಿಗೆ ಸಮಿತಿಯ ಪರವಾಗಿ ಗೌರವವನ್ನು ಅರ್ಪಿಸಬೇಕಾಗಿದೆ. ನಮ್ಮೊಂದಿಗೆ ಇರುವಂತಹ ನಮ್ಮ ಆತ್ಮೀಯರು ಆದಂತಹ ಜೀವನ್ ರಾಮ್ ಸುಳ್ಯ ಸರ್, ಉಡುಪಿ ಯಕ್ಷರಂಗಾಯಣದ ಪ್ರಥಮ ಅಧ್ಯಕ್ಷರು ಕೂಡ. ಸರ್ ಬನ್ನಿ. ಯಕ್ಷಗಾನವನ್ನು ಪ್ರದರ್ಶಿಸಿದಂತಹ ಇಡೀ ತಂಡಕ್ಕೂ ಮತ್ತು ಅದನ್ನು ಸಂಯೋಜನೆ ಮಾಡಿದಂತಹ ಚಂದ್ರಶೇಖರ್ ಸುಳ್ಳೆಪದ ಇವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್.
वसुदेवसुतं देवं कंसचाणूरमथनं देवकी परमानन्दं कृष्णं वन्दे जगद्गुरुम्. ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಆದರಣೀಯರೇ, ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನ ಕೊಟ್ಟವರು ಮಧ್ಯಾಹ್ನದ ಊಟದ ವ್ಯವಸ್ಥೆ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಚೆಂಡೆ ಮೇಳದ ಪ್ರಾಯೋಜಕರು ಸಹಕಾರ ರತ್ನ ಶ್ರೀಯುತ ಸೀತಾರಾಮರೈ ಸವಣೂರು. ಸ್ಮರಣಿಕೆಯ ವ್ಯವಸ್ಥೆ ಸುದಾನ ವಿದ್ಯಾಸಂಸ್ಥೆ ನೆಹರು ನಗರ ಪುತ್ತೂರು. ಬೆಳಗಿನ ಉಪಹಾರದ ವ್ಯವಸ್ಥೆ ಶ್ರೀಯುತ ಉಮೇಶ್ ನಾಯ್ಕ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ. ಸಂಜೆಯ ಉಪಹಾರದ ವ್ಯವಸ್ಥೆ ನಗರಸಭೆ ಪುತ್ತೂರು. ಅದೇ ರೀತಿ ಡಾಕ್ಟರ್ ಶಿವರಾಮ ಕಾರಂತರ ಮೂಲ ಪುಸ್ತಕಗಳ ಸಂಗ್ರಹದ ವ್ಯವಸ್ಥೆ ಶ್ರೀಯುತ ಪುರಂದರ ಭಟ್. ಈ ಎಲ್ಲ ಅತಿಥಿ ಬಂಧುಗಳಿಗೆ ಮತ್ತು ಪ್ರಾಯೋಜಕರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಅಂಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022. ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಯುತ ರಮೇಶ್ ಬೊಳಯ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪರ್ಲಡ್ಕ ಪುತ್ತೂರು ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ 121ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ಇದೀಗ ವೇದಿಕೆಯಲ್ಲಿ ಪ್ರಸ್ತುತಿಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಯುತ ರಮೇಶ್ ಬೊಳಯ. ಹಲೋ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು
ಕೋಟ ಶಿವರಾಮ ಕಾರಂತರ ಬಾಲವನ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಕಾರಂತರ 121ನೇ ಜನ್ಮದಿನೋತ್ಸವ ಮತ್ತು 12ನೇ ವರ್ಷದ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾವೆಲ್ಲ ಅಣಿಯಾಗಿದ್ದೇವೆ. ಬೆಳಗ್ಗೆ ನಮ್ಮ ಸನ್ಮಾನ್ಯ ಶಾಸಕರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಚಾರಗೋಷ್ಠಿಗಳ ಜತೆಯಾಗಿ ಇದೀಗ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮವು ನಮ್ಮ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಮಠಂದೂರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಶ್ರೀಯುತರನ್ನು ಹಾಗೆ ಪ್ರಶಸ್ತಿಯ ಸ್ವೀಕರಿಸಲಿರುವಂತಹ ಸನ್ಮಾನ್ಯ ಅಕ್ಷರ KV ಸರ್ ಅವರನ್ನು, ಈ ದಿನದ ವಿಶೇಷ ಅತಿಥಿಯಾಗಿರುವಂತಹ ಕಾರಂತರ ಹಿರಿಯ ಮಗಳಾದಂಥ ಶ್ರೀಮತಿ ಕ್ಷಮಾರಾವ್, ಅಭಿನಂದನಾ ಮಾತುಗಳನ್ನಾಡಲಿಕ್ಕಿರುವಂತಹ ವರದರಾಜ್ ಚಂದ್ರಗಿರಿ ಇವರನ್ನು, ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಭಾಗಿಗಳಾಗಲಿಕ್ಕಿರುವ ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಸೀತಾರಾಮ್ ರೈ ಸವಣೂರು, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ MP ಶ್ರೀನಾಥ್ ಸರ್, ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಮೇಶ್ ನಾಯಕ್ ಇವರನ್ನೆಲ್ಲ, ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ನಮ್ಮ ಸಹಾಯಕ ಆಯುಕ್ತರಾದಂಥ ಸನ್ಮಾನ್ಯ ಗಿರೀಶ್ ನಂದನ್ ಸರ್, ಹಾಗೆ ತಹಶೀಲ್ದಾರ್ ಸರ್ ಅವರು ವೇದಿಕೆ ಕರೆದುಕೊಂಡು ಬರಬೇಕು ಅಂತ ಭಾಳ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ರಾಜೇಶ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಜೊತೆ ಸಾಮಾನ್ಯ ಅಕ್ಷರ ಸರ್ ಅವರ ಮಾತುಗಳನ್ನು ನಾವು ಪ್ರೀತಿಯಿಂದ ಕೇಳಲಿಕ್ಕಿರುವುದರಿಂದ ಸ್ವಾಗತ ಮತ್ತು ಧನ್ಯವಾದ ಬಹಳ ಚುಡುಕಾಗಿ ಮುಗಿಸ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಸಂಜೀವ್ ಮಠಂದೂರು ಸರ್ ಅವರಿಗೆ ಇಲ್ಲಿ ಸೇರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿನದ ಬಾಲವನ ಪ್ರಶಸ್ತಿ ಸ್ವೀಕರಿಸಲಿಕ್ಕಿರುವಂತಹ ಸನ್ಮಾನ್ಯ ಅಕ್ಷರ KV ಸರ್ ಅವರಿಗೆ ಕೂಡ ವೇದಿಕೆಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಇರುವಂಥ ಕಾರಂತರ ಹಿರಿಯ ಮಗಳು ಕ್ಷಮಾ ರಾವ್ ಅವರು ಕೂಡ ವೇದಿಕೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನದ ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿರುವಂತಹ ವರದರಾಜ್ ಚಂದ್ರಗಿರಿ ಸರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಜತೆಯಾಗಿ ಕಾರ್ಯಕ್ರಮದ ಒಬ್ಬರು ಪ್ರಾಯೋಜಕರಾಗಿ ಭಾಳಷ್ಟು ವರ್ಷದಿಂದ ಬಾಲವನವನ್ನು ಬೆಳಗಿಸಿದಂತಹ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಸಂಚಾಲಕರಾದಂಥ ಸವಣೂರು ಸೀತಾರಾಮ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ MP ಶ್ರೀನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದಂಥ ಶ್ರೀ ಪುತ್ತೂರು ಉಮೇಶ್ ನಾಯಕ್ ನಮ್ಮ ಜೊತೆ ಇದ್ದಾರೆ. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ತಾಲೂಕಿನ ತಹಶೀಲ್ದಾರರಾದಂಥ ನಿಸರ್ಗ ಪ್ರಿಯ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರಾದ ಅರ್ತಿಗೆ ಸರ್ ಇದ್ದಾರೆ, AV ನಾರಾಯಣ್ ಸರ್ ಇದ್ದಾರೆ. ಹಾಗೆ ಯಕ್ಷರಂಗನ ಅಧ್ಯಕ್ಷರಾದಂಥ ಜೀವನಂ ಸುಳ್ಯ ಇದ್ದಾರೆ. ಸುಧಾನಾ ವಿದ್ಯಾಸಂಸ್ಥೆ ಸಂಚಾಲಕರಾದ ರೆವರೆಂಡ್ ವಿಜಯ ಅರವಿಂದ್ ಇದ್ದಾರೆ. ಮಾಧವ ಭಟ್ ಇದ್ದಾರೆ. ಹಿರಿಯರಾದಂಥ ಅರ್ತಿಕಜರು ಇದ್ದಾರೆ. ಹಾಗೆ ಕಾರಂತರ ಒಡನಾಗಿ ಅಂತ ರಾಜೇಶ್ ಪ್ರೆಸ್ಸಿನ ಮಾಲಕರು ನಮ್ಮ ಜೊತೆ ಇದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬೋರ್ಕರ್ ಇದ್ದಾರೆ. ಎಲ್ಲ ಮಹನೀಯರು ಬಹಳಷ್ಟು ಜನ. ನಮ್ಮ ಸುಳ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂಥ ಚಂದ್ರಶೇಖರ್ ಪೇರಲ್ ಸರ್ ಇದ್ದಾರೆ. ಭಾಸ್ಕರ್ ಬಾರಿಯಾರ್ ಅವರಿದ್ದಾರೆ. ಬೇರೆ ಬೇರೆ ರಮೇಶ್, ತುಂಬ ಜನ ಒಂದು ಅಭಿಮಾನಿಗಳಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಈ ಬಾಲವನ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಹಳ ಹಿಂದಿನಿಂದ ನಮ್ಮ ಜೊತೆ ಪತ್ರಕರ್ತ ಮಿತ್ರರು ಸೇರಿಕೊಂಡಿದ್ದೀರಿ. ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪ್ರಚುರಪಡಿಸ್ತಿದ್ದೀರಿ. ತಮಗೂ ಕೂಡ ಬಾಲವನ ಸಮಿತಿಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮ ಸಂಯೋಜಕರಂಥ ಜಗನ್ನಾಥ್ ಅರಿಯಾಡ್ಕ ಇವರು ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ.
ಈ ದಿನದ ಕೇಂದ್ರ ಬಿಂದು, ಈ ಸಂದರ್ಭದ ಪ್ರಧಾನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡನ್ನು ವಿಶ್ವವಿಖ್ಯಾತಗೊಳಿಸಿದಂತಹ ಕೆ.ವಿ. ಸುಬ್ಬಣ್ಣವರ ಪುತ್ರ ಅಕ್ಷರ ಕೆ.ವಿ. ಸರ್ ಅವರು ಬಹಳಷ್ಟು ಪ್ರಶಸ್ತಿಗಳೊಂದಿಗೆ ಇವತ್ತು ಬಾಲವನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪುತ್ತೂರಿನ ದ್ಯೋತಕ ಮತ್ತು ಕಾರಂತರ ಒಟ್ಟು ಸಾಹಿತ್ಯದ ದ್ಯೋತಕವಾಗಿ ಈ ಬಾಲವನ ಪ್ರಶಸ್ತಿಯನ್ನು ದಿವಂಗತ ಕುರುಂಜಿ ವೆಂಕಟರಮಣ ಗೌಡರು ಸ್ಥಾಪಿಸ್ತಾರೆ. ಅವರ ಮಗ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅವರ ಹೆಸರಲ್ಲಿ ಸುಮಾರು 25,000 ನಗದು ಬಹುಮಾನ ಮತ್ತು ಸ್ಮರಣಿಕೆ, ಫಲಪುಷ್ಪ, ಕಾರಂತರ ಪ್ರತಿಮೆಗಳನ್ನು ಹೊಂದಿರುವಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಪುಣ್ಯ ಮಣ್ಣಲ್ಲಿ ಈ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಅಭಿನಂದನಾ ನುಡಿಗಳೊಂದಿಗೆ ಕಾರ್ಯಕ್ರಮ, ಅವರಿಗೆ ಅಭಿನಂದನಾ ನುಡಿಗಳೊಂದಿಗೆ ಪ್ರಶಸ್ತಿ ಪ್ರದಾನ ನಡೆಸಿಕೊಡಬೇಕು ಅಂತ ಮೊದಲಿಗೆ ಅಭಿನಂದನಾ ನುಡಿ ಬೆಟ್ಟಂಪಾಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ವಾಗ್ಮಿಗಳು ಆದಂಥ ಡಾಕ್ಟರ್ ವರದಾ ಚಂದ್ರಗಿರಿ ಅವರು ಅಭಿನಂದನಾ ನುಡಿಗಳನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕಾರಂತ ಬಾಲವನ ಪ್ರಶಸ್ತಿ ಎನ್ನುವ ಈ ಒಂದು ಗೌರವ ಕಳೆದ 11 ವರ್ಷಗಳಿಂದ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ತನ್ನದೇ ಆದಂತಹ ಒಂದು ಹಿರಿಮೆಯನ್ನು, ಗರಿಮೆಯನ್ನು ಗಳಿಸಿಕೊಂಡು ಬರ್ತಾ ಇದೆ. ಅದರ ಆಶಯದಂತೆ ಕಾರಂತರ ವಿಶಾಲವಾದಂತಹ ಕಾರ್ಯವ್ಯಾಪ್ತಿಯಲ್ಲಿ ಆಯ್ದ 4-5 ಕ್ಷೇತ್ರಗಳನ್ನು ಇಟ್ಕೊಂಡು ಸಾಹಿತ್ಯ, ಯಕ್ಷಗಾನ, ವಿಜ್ಞಾನ, ರಂಗಭೂಮಿ, ಪರಿಸರ ಈ ಥರ ಆಯ್ದ ಕೆಲವು ಕ್ಷೇತ್ರಗಳನ್ನ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಒಬ್ಬರು ಹಿರಿಯರನ್ನು ಈ ಬಾಲವನಕ್ಕೆ ಕರೆದು ಗೌರವಿಸುವ ಒಂದು ಪರಿಪಾಠವನ್ನು ಕಳೆದ ಒಂದಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಯಶಸ್ವಿಯಾಗಿ ಅದು ನಡೀತಾ ಇದೆ. ಈ ವರ್ಷದ ಬಾಲವನ ಪ್ರಶಸ್ತಿಯ ಸಂದರ್ಭದಲ್ಲಿ ನಾವು ನನ್ನನ್ನು ಸೇರಿಸಿದ ಹಾಗೆ ನರೇಂದ್ರ ರೈ ದೇರ್ಲಾ ಮತ್ತು ಅರೆಭಾಷೆ ಅಕಾಡೆಮಿಯ ಸದಸ್ಯ ಡಾಕ್ಟರ್ ವಿಶ್ವನಾಥ್ ಬದಿಕಾನ ಮತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶಾಸಕರು ಮತ್ತು ಸಹಾಯಕ ಆಯುಕ್ತರು, ಈ ಆಯ್ಕೆ ಸಮಿತಿ ಮೊದಲಿಗೆ ಈ ಬಾರಿ ರಂಗಭೂಮಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಒಬ್ಬರನ್ನು ಆಯ್ಕೆ ಮಾಡುವ ಮೊದಲ ಹಂತದಲ್ಲೇ ನಮ್ಮ ಆಯ್ಕೆ ಕೆ.ವಿ. ಅಕ್ಷರ ಅವರದ್ದಾಗಿತ್ತು. ನಮ್ಮ ಆಯ್ಕೆಯಂತೆಯೇ ಅವರಿಗೆ ಒಪ್ಪಿದ್ರು, ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲ ತುಂಬ ಸಂತೋಷದ ಸಂಗತಿ. ಯಾಕೆಂದರೆ ಕೆ.ವಿ. ಅಕ್ಷರ ಅವರ ಸಾಧನೆಯ ಜೊತೆಗೆ ಶಿವರಾಮ ಕಾರಂತರ ಹೆಸರಿನ ಒಂದು ಪ್ರಶಸ್ತಿಯನ್ನು ಜೋಡಿಸಿಕೊಂಡಾಗ ನಾವು ನಂಬಿರುವ ಹಾಗೆ ಆ ಪ್ರಶಸ್ತಿಗೂ ಒಂದು ಗೌರವ, ಅದನ್ನು ಕೊಟ್ಟ ನಮಗೂ ಒಂದು ಹೆಮ್ಮೆ. ಕಾರಂತರ ಹೆಸರಿರುವುದರಿಂದ ಅದನ್ನು ಪಡ್ಕೊಳ್ಳುವ ಅಕ್ಷರವರೆಗೂ ಅದು ಪ್ರೀತಿ, ಅಭಿಮಾನದ ಸಂಗತಿ. ಹಾಗಾಗಿ ಈ ಕಾರ್ಯಕ್ರಮ ನಾವು ನಿರೀಕ್ಷಿಸಿದ ಹಾಗೆ ನಿಮ್ಮೆಲ್ಲರ ಸಾನ್ನಿಧ್ಯದಲ್ಲಿ, ಸಮ್ಮುಖದಲ್ಲಿ ನಡೀತಾ ಇರುವುದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಕೆ.ವಿ. ಅಕ್ಷರ ಅವರ ಬಗ್ಗೆ ಪರಿಚಯ ಇತ್ಯಾದಿಗಳು ವಿಸ್ತರಿಸಬೇಕಾದ ಅಗತ್ಯ ಇಲ್ಲ. ರಂಗಭೂಮಿ ಸಾಹಿತ್ಯ ಕ್ಷೇತ್ರದವರಿಗೆಲ್ಲ ಅಕ್ಷರ ಅಂದರೆ ಯಾರು ಅಂತ ಗೊತ್ತಿದೆ. ಅಭಿನಂದನೆಯ ನುಡಿಗಳಲ್ಲಿ ಕೆಲವರ ಪರಿಚಯವನ್ನು ಕೂಡ ಸೇರಿಸಿ ನಾನು ಕೆಲವು ವಿಷಯಗಳನ್ನಷ್ಟೇ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಕೆ.ವಿ. ಅಕ್ಷರ ನಾಟಕಕಾರರು, ರಂಗನಿರ್ದೇಶಕರು, ಅವೆಲ್ಲಕ್ಕಿಂತ ಮಿಗಿಲಾಗಿ ಸೂಕ್ಷ್ಮ ಮನಸ್ಸಿನ ಒಬ್ಬರು ಅಧ್ಯಯನಶೀಲರು. ನಾನು ಅಧ್ಯಯನಶೀಲರು ಎನ್ನುವುದಕ್ಕೆ ನಾನು ವಿಶೇಷವಾದ ಒತ್ತು ಕೊಡ್ತೇನೆ. ಯಾಕೆಂದರೆ ನಾನು ಗಮನಿಸಿದ ಹಾಗೆ ರಂಗಭೂಮಿಯ ಬಗ್ಗೆ, ಅದರಲ್ಲೂ ಕನ್ನಡ ರಂಗಭೂಮಿಯ ಬಗ್ಗೆ ಅವರಷ್ಟು ಆಳವಾದಂತಹ ಅಧ್ಯಯನ ಮಾಡಿದವರು ಈಗ ನಮ್ಮಲ್ಲಿ ಯಾರೂ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಐ ಆಮ್ ಓಪನ್ ಫಾರ್ ಕರೆಕ್ಷನ್.
ಬಟ್ ನಾನು ನಂಬಿರುವ ಹಾಗೆ ನನ್ನ ಹಾಗಿರುವ ಅನೇಕ ಗೆಳೆಯರು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅನೇಕ ದಾಖಲೆಗಳನ್ನು ಉದಾಹರಣೆಗಳನ್ನು ಕೊಡಬಹುದು. 1994ರಲ್ಲಿ ಅಕ್ಷರ ಅವರು ಒಂದು ರಂಗಪ್ರಪಂಚ ಅಂತ ಒಂದು ಪುಸ್ತಕ ತರ್ತಾರೆ. ಇಡೀ ಪ್ರಪಂಚದ ರಂಗಭೂಮಿಗಳ ಎಲ್ಲ ಸಮಗ್ರವಾದಂತಹ ಒಂದು ಪರಿಚಯವನ್ನು ಕೊಡುವಂಥ ಒಂದು ಪುಸ್ತಕ. ಅದರಲ್ಲಿ ಗ್ರೀಕ್ ರಂಗಭೂಮಿಯಿಂದ ಶುರು ಮಾಡಿ, ರೋಮನ್ ರಂಗಭೂಮಿಯಿಂದ ಶುರು ಮಾಡಿ, ಭಾರತದ ಸಂಸ್ಕೃತ ನಾಟಕಗಳ ಪರಂಪರೆ, ಚೀನಾದ ರಂಗಭೂಮಿ, ಅಥವಾ ದಕ್ಷಿಣ ಭಾರತದಲ್ಲಿ ನಮ್ಮ ಕರಾವಳಿಯ ಯಕ್ಷಗಾನ, ಕೇರಳದ ಕೃಷ್ಣನಾಟಂ, ಕುಡಿಯಾಟಂ, ಮತ್ತು ಮಹಾರಾಷ್ಟ್ರದ ತಮಾಷಾ, ಬಂಗಾಳದ ಜಾತ್ರಾ, ಅಥವಾ ನಮ್ಮ ಕಂಪನಿ ನಾಟಕಗಳು, ಈ ಎಲ್ಲ ಸಮಗ್ರವಾದಂತಹ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಕೃತಿಯನ್ನು ಅವರು ಕೊಡ್ತಾರೆ. ಮತ್ತು ಇವತ್ತು ಕೂಡ ಅದು ರಂಗಭೂಮಿಯ ಶಿಕ್ಷಣಕ್ಕೆ ಅದೊಂದು ಟೆಕ್ಸ್ಟ್ ಎನ್ನುವ ಹಾಗೆ ಇವತ್ತು ಪರಿಗಣಿತ ಆಗಿದೆ. ಒಂದು ವಿಶೇಷ ಇದೆ, ಆ ರಂಗ ಪ್ರಪಂಚ 1994ರ ಸಂಸ್ಕೃತಿ ಶಿಬಿರದಲ್ಲಿ ಅದು ಬಿಡುಗಡೆ ಆದಾಗ ನಾನು ಆ ವರ್ಷ ಸಂಸ್ಕೃತಿ ಶಿಬಿರದಲ್ಲಿ ಇದ್ದೆ ಸರ್. ಆಗ ಕೊಂಡ್ಕೊಂಡ ಪ್ರತಿ ನನ್ನ ಹತ್ರ ಈಗಲೂ ಇದೆ. ಮತ್ತೊಂದು ವಿಶೇಷ ಏನು ಅಂತಂದರೆ, ಆ ರಂಗ ಪ್ರಪಂಚ ಪ್ರಿಂಟ್ ಆದದ್ದು ನಮ್ಮ ರಘುನಾಥರಾಯರ ಪ್ರೆಸ್ಸಲ್ಲಿ. ಪುತ್ತೂರಿಗೂ ರಂಗಪ್ರಪಂಚಕ್ಕೂ ಒಂದು ಅಕ್ಷರ ಪ್ರಕಾಶನದ ಅನೇಕ ಪುಸ್ತಕಗಳನ್ನು ಮುದ್ರಿಸಿದವರು ರಾಜೇಶ್ ಪ್ರೆಸ್ಸಿನ ರಘುನಾಥರಾಯರು. ಇವತ್ತು ಅವರು ಎದುರುಗಡೆ ಇದ್ದಾರೆ. ಆ ಕೃತಿಯನ್ನೊಮ್ಮೆ ಗಮನಿಸಿದರೆ ಎಷ್ಟು ಆಳವಾದಂತಹ ಒಂದು ಅಧ್ಯಯನವಾದ ಹಿನ್ನೆಲೆ ಅಕ್ಷರವರಿಗೆ ಇದೆ ಅನ್ನೋದು ಗೊತ್ತಾಗ್ತದೆ. ಸೊ ಇವತ್ತಿಗೂ ಕೂಡ ಅದು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಒಂದು ಕೃತಿಯಾಗಿ ಉಳ್ಕೊಂಡಿದೆ. ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ NSDಯಲ್ಲಿ ಪದವಿಯನ್ನು ಪಡೆದಂತಹ ಅಕ್ಷರ ಅವರು ಆಮೇಲೆ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡ್ನ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಅಧ್ಯಯನವನ್ನು ಮಾಡ್ತಾರೆ. ಅವರು ಗಳಿಸಿದಂಥ ವಿದ್ಯಾರ್ಹತೆ, ಅವರ ಹಿರಿಮೆಗೆ, ಅವರ ಸಾಧನೆಗೆ ಅವರು ಯಾವುದೋ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲೋ ಮತ್ತೆಲ್ಲೋ ಅದರ ಪ್ರೊಫೆಸರ್ ಆಗಿಯೋ ಏನಾದರೂ ಹೋಗ್ಬೋದಿತ್ತು. ಆದರೆ ಅದೆಲ್ಲ ಗಳಿಸಿದ ನಂತರ ತನ್ನ ಪ್ರಯೋಗಶಾಲೆ, ತನ್ನ ತಂದೆ KV ಸುಬ್ಬಣ್ಣವರು ಸ್ಥಾಪಿಸಿದಂತಹ ಅಡಿಪಾಯ ಹಾಕಿದಂತಹ ಆ ನೀನಾಸಂನಲ್ಲೇ ನಾನು ಮುಂದುವರಿಬೇಕು ಎನ್ನುವಂಥ ಒಂದು ದೃಷ್ಟಿಯಿಂದ ಮತ್ತೆ ನೀನಾಸಂಗೆ ಬಂದು ನೀನಾಸಂನಲ್ಲಿ ಅಧ್ಯಾಪಕರಾಗಿ ನಮ್ಮ ಭಾಗದ ಅನೇಕ ಜನರು ಸೇರಿದ ಹಾಗೆ ಕರ್ನಾಟಕದ ಅನೇಕ ನೂರಾರು ಶಿಷ್ಯರನ್ನು ಅವರು ಪಡೆದು, ಅಕ್ಷರವರು ಇಲ್ಲಿಗೆ ಬರ್ತಾರೆ ಅಂತ ಅನೇಕ ಅವರ ಶಿಷ್ಯರು ಈ ಕಡೆ ಬೆಳಗಿಂದ ಇಲ್ಲಿಗೆ ಆಗಾಗ ಬಂದು ಅವರಿಗೆ ವಿಶ್ ಮಾಡಿ ಹೋಗ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೆ. ನನ್ನ ಸ್ನೇಹಿತ ಜೀವನ್ ರಾಮ್ ಸುಳ್ಯ ಮಾತನಾಡುವಾಗ ಹೇಳಿದರು, ಅಕ್ಷರವರು ಅವರವರ ಶಿಷ್ಯರೇ, ಅವರ ಬಳಗದವರೇ, ಅವ್ರು ಹೇಳ್ತಾ ಇದ್ರು, ಅಕ್ಷರವರು ಯಾವ ಥರದವರು ಅಂತಂದರೆ, ಒಬ್ಬ ಸಾಮಾನ್ಯ ನಾಟಕದಲ್ಲಿ ಆಸಕ್ತಿ ಇದೆ ಎನ್ನುವ ಕಾರಣಕ್ಕೋಸ್ಕರ ರಂಗಶಿಕ್ಷಣಕ್ಕೆ ಸೇರಿದಂಥ ಒಬ್ಬ ಸಾಮಾನ್ಯ ನಟನ ಕೂಡ ಅಕ್ಷರ ಅವರ ಕೈಯಲ್ಲಿ ಅದ್ಭುತವಾದಂತಹ ಒಂದು ಶಿಲ್ಪಿಯ ಹಾಗೆ, ಒಂದು ಶಿಲ್ಪದ ಹಾಗೆ, ನಟನೆಯ ಸರ್ವ ವಿಧಗಳನ್ನು ಕಲ್ತಂಥ ಒಬ್ಬ ಪರಿಪೂರ್ಣ ನಟನ ಹಾಗೆ ಅವರು ನೀನಾಸಂನಿಂದ ಹೊರಗೆ ಬರ್ತಾ ಇರುವಂಥ ಒಂದು ಹಿನ್ನೆಲೆಯನ್ನು ಅವರು ಕೂಡ ಹೇಳಿದರು. ನೀವು ಕೂಡ ಗಮನಿಸಿರ್ತೀರಿ, ನಮ್ಮಲ್ಲಿ ಅನೇಕರು ಅಭಿಮಾನದಿಂದ ಹಾಕ್ಕೊಳ್ತಾರೆ, ನಾನು ನೀನಾಸಂ ಪದವೀಧರ. ಅದೊಂದು ಡಿಗ್ರಿ ಮಾತ್ರ ಅಲ್ಲ, ಅದೊಂದು ವಿಶೇಷ. ಆ ನೀನಾಸಂನ ಅದನ್ನು ಇವತ್ತು ಮುನ್ನಡೆಸ್ತಾ ಇರುವಂಥ ವ್ಯಕ್ತಿ ಅಕ್ಷರವರು. KV ಸುಬ್ಬಣ್ಣವರನ್ನು ಸಾಂಸ್ಕೃತಿಕ ಲೋಕ ಯಾವತ್ತೂ ಕೂಡ ಗುರುತಿಸಲಿಕ್ಕಿದೆ, ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಗಿನಿಂದ ಅವರ ಹೆಸರು ಹಲವು ಸಲ ಇಲ್ಲಿ ಬಂತು. ಕ್ಷಮಾ ಅವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಕನ್ನಡದ ಸಾಹಿತ್ಯ ಸಾಂಸ್ಕೃತಿಕ ಲೋಕದ ಒಬ್ಬ ಮೇರು ವ್ಯಕ್ತಿತ್ವ ಮತ್ತು ಅಷ್ಟೇ ಸರಳವೂ ಆದಂತಹ ಹಿರಿಯ ವ್ಯಕ್ತಿತ್ವ. ಅವರು ಸಾಗರ ತಾಲೂಕಿನ ಹೆಗ್ಗೋಡು ಎನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಸಂಸ್ಕೃತಿ ಗ್ರಾಮವನ್ನು ಕಟ್ಟಿ ಬೆಳೆಸಿದವರು. ಅಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳಲ್ಲಿ, ವಿಶೇಷವಾಗಿ ಅಲ್ಲಿ ವರ್ಷಕ್ಕೊಮ್ಮೆ ನಡೀತಾ ಇರುವಂಥ ಒಂದು ಸಂಸ್ಕೃತಿ ಶಿಬಿರದಲ್ಲಿ ಇಡೀ ಭಾರತದ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳು ಆ ಹೆಗ್ಗೋಡಿನಂಥ ಪುಟ್ಟ ಗ್ರಾಮಕ್ಕೆ ಬರ್ತಾ ಇರ್ತಾರೆ, ಈಗಲೂ ಬರ್ತಾರೆ. ಆ ಸಂಸ್ಕೃತಿ ಶಿಬಿರದಲ್ಲಿ ಭಾಗವಹಿಸೋದೇ ಒಂದು ಖುಷಿ. ಶಿವರಾಮ ಕಾರಂತರು ಕೂಡ ಹಲವು ಸಲ ನೀನಾಸಂಗೆ ಹೋದವರೇ. ನೀನಾಸಂಗೂ ಶಿವರಾಮ ಕಾರಂತರಿಗಿರುವ ಸಂಬಂಧದ ಬಗ್ಗೆ ಬೆಳಿಗ್ಗೆ ಕ್ಷಮಾ ಅವರು ಕೂಡ ಮಾತನಾಡಿದರು. ಅಂತಹ ಶಿವರಾಮ ಕಾರಂತರ ಹೆಸರಿನಲ್ಲೇ ಒಂದು ರಂಗಮಂದಿರ ಇದೆ ಈಗಲೂ ಕೂಡ. ಹಾಗಾಗಿ ಈ ಪ್ರಶಸ್ತಿಗೂ ಅಕ್ಷರವರಿಗೂ ಬೇರೆ ಬೇರೆ ನೆಲೆಗಳಲ್ಲಿ ನಾವು ಸಂಬಂಧವನ್ನು ಕಲ್ಪಿಸ್ತಾ ಹೋಗ್ಬೋದು. ಅಂತಹ ಒಬ್ಬ ಹಿರಿಯ ವ್ಯಕ್ತಿ
ಆ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆ ಮಾಡಿದಂಥ ವ್ಯಕ್ತಿ. ಕೆ ವಿ ಸುಬ್ಬಣ್ಣವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತದನ್ನು ಮುನ್ನಡೆಸುವಂಥ ವ್ಯಕ್ತಿ ಅಕ್ಷರ ಅವರು. ಕೆ ವಿ ಸುಬ್ಬಣ್ಣವರನ್ನು ನೋಡಿದವರಿಗೆಲ್ಲ ಗೊತ್ತು ಅವರೆಷ್ಟು ಸಹಜದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಅನೇಕ ವಿದ್ವಾಂಸರು ಬಂದು ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಕೂಡ ಸುಬ್ಬಣ್ಣ ಅವರು ಹೇಗಿರ್ತಿದ್ರು ಅಂತಂದರೆ ಒಂದು ಕವಳೆ ಹಾಕಿ ವೀಳ್ಯ ಹಾಕಿ ಅವರೆಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಿದ್ರು. ಅವರು ಯಾವ ಶೋಗಳಿಗೆ ಅವರು ಸಿಕ್ಕುವವರಲ್ಲ. ತಾನು ಅನಿವಾರ್ಯ ಆದರೆ ಮಾತ್ರ ಅವರು ಮಾತನಾಡ್ತಿದ್ರು. ಅವರ ಮಾತುಗಳನ್ನು ಎಲ್ಲರೂ ನಾವು ಕಿವಿಯಾಗಿ ಗಮನಿಸ್ತಾ ಇದ್ದೆವು. ಅದೇ ಸರಳತೆಯನ್ನು, ಅದೇ ಕ್ರಮವನ್ನು ಬೆಳೆಸ್ತಾ ಬಂದವರು ಕೆ ವಿ ಅಕ್ಷರ ಅವರು. ಇನ್ನೂ ಒಂದು ವಿಶೇಷ ಅಂತಂದರೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ನಾನು. ಈ ಎಲ್ಲ ಸಂಗತಿಗಳು, ರಂಗಭೂಮಿಯ ಸಂಗತಿಗಳನ್ನು ಬಿಟ್ಟು ನೋಡಿದರೂ ಕೂಡ ಸಂಜೀವ್ ಮಠಂದ್ರು ಅವರಿಗೆ ಖುಷಿ ಆಗ್ಬೋದು. ಅಕ್ಷರ ಕೂಡ ಒಳ್ಳೆಯ ಕೃಷಿಕರು ಸರ್. ಅಡಿಕೆ ಕೃಷಿಯಲ್ಲಿ ವಿಶೇಷವಾದಂತಹ ಹಿನ್ನೆಲೆ ಇರುವಂಥ ವ್ಯಕ್ತಿಯವರು. ಖಂಡಿತ ಅದವರ ಬ್ರ್ಯಾಂಡ್. ಅದು ಸುಬ್ಬಣ್ಣವರು ಆ ಪರಂಪರೆಯನ್ನು ಮಗನಿಗೆ ಹಾಗೆ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ. ಸ್ನೇಹಿತರೆ, ನಾವೆಲ್ಲ ನೀನಾಸಂ ತಿರುಗಾಟವನ್ನು ಕೇಳುತ್ತಾ ನೋಡ್ತಾ ಬೆಳೆದವರು. ನಮಗೆ ಒಂದು ಒಳ್ಳೆಯ ನಾಟಕವನ್ನು ನೋಡುವಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಟ್ಟದ್ದೇ ಬಹುಶಃ ಒಂದು ಅರ್ಥದಲ್ಲಿ ನೀನಾಸಮ್ಮೆ. ಪುತ್ತೂರಿನವರಿಗಂತೂ ಬಹಳ ಸಹಜ. ಬಹಳ ವರ್ಷಗಳಿಂದ ನೀನಾಸಂ ತಿರುಗಾಟದ ಪ್ರದರ್ಶನಗಳು ಪುತ್ತೂರಿನಲ್ಲಿ ಆಗ್ತಾಯಿದೆ. ಈಗ ರಾಘಣ್ಣ ಇಲ್ಲೇ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಏನು ಹೇಳೋದು, ಒಂದು ತಪಸ್ಸಿನ ಹಾಗೆ ಅವರು ಪ್ರತಿ ವರ್ಷ ನಮ್ಮನ್ನೆಲ್ಲ ಕರೆದು ನಾಟಕದೊಟ್ಟಿಗೆ ಊಟವನ್ನು ಕೊಟ್ಟು ಅವರು ಪಾಪ ನಮಸ್ಕಾರ ನಿಮಗೆ. ಆ ನೀನಾಸಂನ ಮುಖ್ಯಸ್ಥರು ಕೆ ವಿ ಅಕ್ಷರ ಅವರು. ಅಷ್ಟು ಮಾತ್ರ ಹೇಳಿದರೆ ಸಾಲದು. ನಾನು ಸುಮಾರು 1985ರಿಂದ ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸಂಘ ಎನ್ನುವ ಆ ಸಂಸ್ಥೆಯನ್ನು ಇವರ ತೀರ್ಥರೂಪರು ಪ್ರಾರಂಭ ಮಾಡಿದರು. ಇವರದನ್ನು ಮುನ್ನಡೆಸ್ತಾ ಇದ್ದಾರೆ. ಆ 1985ರಿಂದ ಇಡೀ ಕರ್ನಾಟಕದಲ್ಲಿ ಕನ್ನಡ ರಂಗಭೂಮಿಗೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಡುತ್ತಾ ನೀನಾಸಂ ಮುಂದುವರಿತಾ ಇದೆ. ಆ ನೀನಾಸಂನಲ್ಲಿ 50ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿರುವವರು ಅಕ್ಷರ ಅವರು. ನಾನು ಸುಮ್ಮನೆ ಇಲ್ಲಿ ಅನೇಕ ರಂಗಾಸಕ್ತರಿದ್ದಾರೆ, ಸಾಹಿತ್ಯಾಸಕ್ತರಿದ್ದಾರೆ. ಕೆಲವು ಹೆಸರುಗಳನ್ನು ನಿಮ್ಮ ನಾಟಕ ಎಲ್ಲ ನೀವು ನೋಡಿರ್ತೀರ. ಪುತ್ತೂರಿಗೆ ಬಂದಿದ್ದಾರೆ. ಸಾಹೇಬರು ಬರುತ್ತಾರೆ, ಸಾಂಬಶಿವ ಪ್ರಹಸನ, ಮ್ಯಾಕ್ಬತ್, ಚಿದಂಬರ ರಹಸ್ಯ, ತುಗ್ಲಕ್, ತಿರುಗೂರಿನ ಗಯ್ಯಾಳಿಗಳು, ಸ್ಮಶಾನ ಕುರುಕ್ಷೇತ್ರ, ಇದೆಲ್ಲ ನೀನಾಸಂನ ಕ್ಲಾಸಿಕ್ ಪ್ರದರ್ಶನಗಳು ಕಂಡಂಥ ನಾಟಕಗಳು. ಅಂಥ ನಾಟಕಗಳನ್ನು ನಿರ್ದೇಶನ ಮಾಡಿರುವವರು ಅಕ್ಷರ ಅವರು. ಅನೇಕ ಇಂಗ್ಲೀಷ್ ಮತ್ತು ಸಂಸ್ಕೃತ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರದರ್ಶನಕ್ಕೆ ತಯಾರು ಮಾಡಿದವರು. ತಾನೇ ಸ್ವತಃ ನಾಟಕ ರಚನೆ ಮಾಡಿದಂಥವರು. ಸಹ್ಯಾದ್ರಿ ಕಾಂಡ ಬಹಳ ಪ್ರಸಿದ್ಧವಾದಂಥ ನಾಟಕ. ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿತ್ತು. ಭಾರತ ಯಾತ್ರೆ, ಸ್ವಯಂವರ ಲೋಕ, ಸೇತುಬಂಧನ, ಇಂಥ ಅನೇಕ ಕೃತಿಗಳನ್ನು ಅವರು ಬರೆದ ಎಲ್ಲ ಕೃತಿಗಳನ್ನು ಸೇರಿಸಿ ಸುಮಾರು 30ಕ್ಕಿಂತ ಹೆಚ್ಚು ಕೃತಿಗಳು ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಪ್ರಕಟ ಆಗಿದೆ. ಇದೆಲ್ಲ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಅವರ ಕೊಡುಗೆ. ಆದರೆ ಅನೇಕ ಮಹತ್ವದ ಲೇಖನಗಳನ್ನು, ತುಂಬ ಸೂಕ್ಷ್ಮ ಪ್ರಜ್ಞೆಯ ಲೇಖನಗಳನ್ನು ಅವರು ಬರೆದದ್ದಿದೆ. ಮಾವಿನ ಮರದಲ್ಲಿ ಬಾಳೆಯ ಹಣ್ಣು, ಸಮ್ಮುಖದಲ್ಲಿ ಸ್ವಗತ, ರಂಗಭೂಮಿಯ ಮುಖಾಂತರ, ಚಿತ್ರದ ಕುದುರೆ, ಈ ಕೃತಿಗಳನ್ನೆಲ್ಲ ಗಮನಿಸಿದರೆ ಕೇವಲ ಒಬ್ಬ ರಂಗಭೂಮಿ, ರಂಗನಿರ್ದೇಶನ, ನಾಟಕ ಈ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಬಾಲವನ ಈ ಮೂಲಕ ಒಂದು ಹೊಸ ಸಂಬಂಧ ಬೆಳೀಲಿ ಅಂತ ಆಶಿಸ್ತಾ ಇಲ್ಲಿರುವ ಎಲ್ಲ ಸಂಸ್ಕೃತಿ ಪ್ರಿಯರ, ರಂಗಭೂಮಿ ಪ್ರಿಯರ, ನಾಟಕ ಪ್ರಿಯರ, ಸಾಹಿತ್ಯ ಪ್ರಿಯರ ಎಲ್ಲ ಪ್ರೀತಿ, ಅಭಿನಂದನೆ, ಗೌರವ ಇದೆಲ್ಲವನ್ನು ಒಟ್ಟು ಸೇರಿಸಿ ನಾನು ಅಕ್ಷರ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್ ಪ್ರೀತಿಯ ಮಾತುಗಳಿಗೆ. ಪ್ರಶಸ್ತಿ ಪ್ರದಾನದ ಮೊದಲು ಹಿರಿಯರಾದಂತಹ ಸವಣೂರು ಸೀತಾರಾಮರಾಯವರು ಶುಭ ಕೋರಬೇಕು ಅಂತ ಕೇಳಿಕೊಳ್ತೇನೆ ಸರ್. ಈ ಸುಂದರ ಸಮಾರಂಭದ ಅಧ್ಯಕ್ಷರು ನಮ್ಮ ಆತ್ಮೀಯ ಗೌರವಾನ್ವಿತ ಸಂಜೀವ ಮಠಂದೂರವರೇ, ಇವತ್ತು ಸನ್ಮಾನಗೊಳ್ಳಲಿರತಕ್ಕಂಥ ಗೌರವಾನ್ವಿತ ಅಕ್ಷರರವರೇ, ಹಿರಿಯರಾದಂಥ ಕ್ಷಮರವರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನಾವೆಲ್ಲ ಇವತ್ತು ಈ ಒಂದು ಸನ್ಮಾನದ ಬಗ್ಗೆ ನಾವೆಲ್ಲ ಸೇರಿಕೊಂಡವರು.
ನಾನು ಈ ಒಂದು ಬಾಲವನದಲ್ಲಿ ಸುಮಾರು 25 ವರ್ಷಗಳಿಂದ ನನ್ನ ಒಂದು ಕಿಂಚಿತ್ ಸೇವೆಯನ್ನು ಸಲ್ಲಿಸ್ತಾ ಬಂದು ಸುಮಾರು 10-15 ಉಪವಿಭಾಗಾಧಿಕಾರಿಗಳೊಟ್ಟಿಗೆ ಕೆಲಸ ಮಾಡಿ ಇದರ ಒಳ ಹೊರಗನ್ನು ಬಹಳ ಹತ್ತಿರದಿಂದ ತಿಳಿದುಕೊಂಡವ ಅಂತ ಹೇಳುವ ನೆಲೆಯಲ್ಲಿ ಶಿವರಾಮ ಕಾರಂತರ ಈ ಬಾಲವನದ ಬಗ್ಗೆ ಮತ್ತು ಶಿವರಾಮ ಕಾರಂತರ ಬಗ್ಗೆ ಎರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತೇನೆ. ಶಿವರಾಮ ಕಾರಂತರ ಬಾಲವನ ಎಂಬುದು ಒಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು, ಸಾಮಾಜಿಕ ಕೇಂದ್ರವೂ ಹೌದು. ಇಲ್ಲಿ ನಡೆಯುವಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುತ್ತೂರಿನ ಇತರ ಯಾವ ಕೇಂದ್ರಗಳಲ್ಲೂ ನಡೆಯುವುದಿಲ್ಲ ಎಂಬುದು ಉತ್ಪ್ರೇಕ್ಷೆ ಅಲ್ಲ. ಹಾಗೆಯೇ ಅತ್ಯುತ್ತಮ ಅರಣ್ಯ ಪರಿಸರ, ಈಜುಕೊಳ, ಉದ್ಯಾನವನ, ಕಲಾ ಕೇಂದ್ರಗಳಿರುವ ಈ ಆವರಣ ಒಂದು ಮಾದರಿಯಾದ ಸಾಮಾಜಿಕ ಕೇಂದ್ರವೂ ಹೌದು ಅಂತ ಹೇಳುವುದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಂತರ ವ್ಯಕ್ತಿತ್ವಕ್ಕೆ ಸಾಟಿ ಇಲ್ಲದ್ದು. ಅವರು ಒಬ್ಬರು ಸಾಹಿತಿ, ವಿಜ್ಞಾನಿ, ರಂಗಭೂಮಿ ಕಲಾವಿದ, ಯಕ್ಷಗಾನಪಟು, ಚಿಂತಕ, ವಿಮರ್ಶಕ, ಸಂಘಟಕ, ರಾಜಕೀಯಾಸಕ್ತ, ಅಕ್ಷರ ಮನೆಯ ಅಚ್ಚುಗಾರ, ಪ್ರಜಾಪ್ರಭುತ್ವವಾದಿ, ಹೀಗೆ ಅವರ ವ್ಯಕ್ತಿತ್ವದ ವಿಭಿನ್ನ ಮುಖಗಳು ಬೇರೆ ಬೇರೆ ರೀತಿಯಲ್ಲಿ ತೆರೆದುಕೊಳ್ಳುವುದನ್ನು ನೀವು ಕಾಣ್ತಾ ಇದ್ದೇವೆ. ಇಂದು ಡಾಕ್ಟರ್ ಕಾರಂತರ ಹೆಸರಿನಲ್ಲಿ ಬಾಲವನ ಪ್ರಶಸ್ತಿಗೆ ಭಾಜಕರಾದ ಶ್ರೀ ಅಕ್ಷರ KV ಅವರ ಮೂಲಕ ಈ ಪ್ರಶಸ್ತಿಯ ಘನತೆಯೂ ಹೆಚ್ಚಾಗಿದೆ ಎಂಬುದು ನನ್ನ ಅಭಿಮತ. ತಂದೆ ಶ್ರೀ KV ಸುಬ್ಬಣ್ಣ ಅವರ ಸುಪುತ್ರರಾಗಿ ತಂದೆಯವರ ಹಾದಿಯಲ್ಲೇ ನಡೆದ ಶ್ರೀ ಅಕ್ಷರ ಅವರು ಹುಟ್ಟುಹಾಕಿದ ನೀನಾಸಂ ತಂಡದ ಪ್ರದರ್ಶನವನ್ನು ನೋಡದವರೇ ನಮ್ಮ ಕರ್ನಾಟಕದಲ್ಲಿ ಇರಲಾರದು ಎಂದು ನನ್ನ ಅನಿಸಿಕೆ. ಅವರ ತಂಡದ ಕೆಲವು ನಾಟಕಗಳನ್ನು ನಾನೂ ನೋಡಿದ್ದೇನೆ, ನನ್ನ ಕೈಲಾದಷ್ಟು ಪ್ರೋತ್ಸಾಹವನ್ನು ನೀಡಿದ್ದೇನೆ. ಈ ಸಂದರ್ಭದಲ್ಲಿ ಶ್ರೀ ಅಕ್ಷರ ಅವರಿಗೆ ನಾನು ಬಾಲವನ ಅಭಿವೃದ್ಧಿಯಲ್ಲಿ ದುಡಿದ ನೆಲೆಯಲ್ಲಿ ಮತ್ತು ಸವಣೂರಿನಲ್ಲಿ ನನ್ನ ತಂದೆಯವರ ಹೆಸರನ್ನು ನಾನು ನಡೆಸ್ತಿರುವ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರ ನೆಲೆಯಲ್ಲಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬಾಲವನದ ಸಂಘಟನಾ ಸಮಿತಿಯ ಒಂದು ಭಾಗವಾಗಿ ನಾನು ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರನ್ನು ನೆನಪಿಸಿಕೊಳ್ಳಬೇಕು. ಡಾಕ್ಟರ್ ಗೌಡರ ಜೊತೆ ನಿಕಟ ಬಾಂಧವ್ಯ ಹೊಂದಿದ್ದ ನನಗೆ ಅವರ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯ ಇದೆ. ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿ ಅಪೂರ್ವವಾದದ್ದು. ಅವರ ಈ ಕಾಳಜಿಯುಕ್ತ ಪರಂಪರೆಯನ್ನು ಅವರ ಸುಪುತ್ರ ಡಾಕ್ಟರ್ KV ಚಿದಾನಂದ ಅವರು ಮುಂದುವರಿಸಿಕೊಂಡು ಬರುತ್ತಿರುವುದು ಅಭಿನಂದನೀಯ. ಇಂದು ಪ್ರದಾನವಾಗುತ್ತಿರುವ ಪ್ರಶಸ್ತಿಯನ್ನು ಅವರು ಘೋಷಿಸಿಕೊಂಡು ಬರೋದು ಅವರ ಶ್ಲಾಘನೀಯ ಎಂದು ನಂಬಿದ ನಾನು ನಮಗೆ ಈ ಒಂದು ಅವಕಾಶವನ್ನು ಹಿರಿಯರೊಂದಿಗೆ ಅವಕಾಶ ಮಾಡಿಕೊಟ್ಟ ಆಡಳಿತದ ಪರಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್ ಪ್ರೀತಿಯ ಮಾತುಗಳಿಗೆ. ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MP ಶ್ರೀನಾಥ್ ಇದ್ದಾರೆ. ಸರ್ ಶುಭ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯ ಬಂಧುಗಳೇ, ಮಾಧ್ಯಮ ಬಂಧುಗಳೇ, ಈ ವೇದಿಕೆಯಲ್ಲಿ ಬೆಳಗಿನಿಂದ ಇಲ್ಲಿಯವರೆಗೆ ಸಾಹಿತ್ಯದ ಆರಾಧನೆ ಆಗಿದೆ, ಕಲಾ ಆರಾಧನೆ ಆಗಿದೆ. ಡಾಕ್ಟರ್ ಶಿವರಾಮ ಕಾರಂತರು ನಡೆದಾಡುವ ವಿಶ್ವಕೋಶ. ನಾವು ಅವರನ್ನು ಬೆಳಗ್ಗೆ ಎದ್ದು ಪ್ರಾರ್ಥಿಸಬೇಕು. ಅವರನ್ನು ಪ್ರಾತಸ್ಮರಣೀಯರು ಶಿವರಾಮ ಕಾರಂತರು. ಭಾಳ ಹತ್ತಿರದಿಂದ ಕಂಡವರಲ್ಲಿ ನಾನು ಕೂಡ ಒಬ್ಬ. 1983ರಲ್ಲಿ ಉಜಿರೆಯಲ್ಲಿ ಮಕ್ಕಳ ಮೇಳ ಆಗಿತ್ತು. ಆ ಸಂದರ್ಭಗಳಲ್ಲಿ ಅವರು ಆ ವೇದಿಕೆಯಿಂದ ಬರ್ತಾ ಇರಬೇಕಾದ್ರೆ ಅವರ ಹಿಂದೆ ಬಹಳಷ್ಟು ಮಕ್ಕಳು, ವಿದ್ಯಾರ್ಥಿಗಳು ಬರ್ತಾಯಿದ್ರು. ಆ ವಿದ್ಯಾರ್ಥಿಗಳು ಅವರಲ್ಲಿ ಬೇರೆ ಬೇರೆ ರೀತಿಯ ಸಾಹಿತ್ಯದ ಪ್ರಶ್ನೆಗಳನ್ನು ಅವರಲ್ಲಿ ಕೇಳ್ತಾ ಇದ್ದರು. ಆಗ ಅವರು ಆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡ್ತಾ ಇದ್ದರು. ಕೆಲವು ಮಕ್ಕಳು ಕೇಳ್ತಾ ಇದ್ದರು, ನಿಮ್ಮ ಸಾಹಿತ್ಯ ಇಷ್ಟೊಂದು ಎತ್ತರದಲ್ಲಿ ಈ ರೀತಿ ನೀವು ಸಾಹಿತ್ಯವನ್ನು ಬರೀತಾ ಇದ್ದೀರಿ, ಇದಕ್ಕೆ ನಿಮ್ಮ ಪ್ರೇರಣೆ ಏನು? ಅಂಥ ಸಂದರ್ಭಗಳಲ್ಲಿ ಶಿವರಾಮ ಕಾರಂತರು ಕೂಡ ಆ ಮಕ್ಕಳಿಗೆ ಏನೂ ಕೋಪಿಸದೆ ತನ್ನ ಮಾತುಗಳಲ್ಲಿ ಅವರಿಗೆ ಉತ್ತರಗಳನ್ನು ಹೇಳ್ತಾ ಇದ್ರು. ಇಂಥ ಶಿವರಾಮ ಕಾರಂತರು ಇವತ್ತು ಜನ್ಮ ಶತಮಾನೋತ್ಸವವನ್ನು ಇವತ್ತು ನಮ್ಮ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಕೇವಲ ಆಚರಣೆಯಾಗದೆ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಾಲವನ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ KV ಅಕ್ಷರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತದೆ. ವಂದನೆಗಳು ಸರ್ ಪ್ರೀತಿಯ ಮಾತುಗಳಿಗೆ. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದಂಥ ಪುತ್ತೂರು ಉಮೇಶ್ ನಾಯಕ್ ಅವರು ಶುಭ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರಿನ ಜನಪ್ರಿಯ ಶಾಸಕರಾದ ಸಂಜೀವ್ ಮಠಂದೂರು ಹಾಗೂ ಸಾರ್ವಜನಿಕ ಪ್ರೇಮಿ ಅಂತ ಹೆಸರುವಾಸಿಯಾಗಿರುವಂಥ ಶ್ರೀಯುತ ಗಿರೀಶ್ ನಂದನ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ
ಬಾಲವನ ಪ್ರಶಸ್ತಿಯು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಹಿರಿಯರಾದ ಶ್ರೀ ಅಕ್ಷರ್ ಅವರಿಗೆ ಈ ಬಾಲವನ ಪ್ರಶಸ್ತಿ ನೀಡಿರುವುದು ನಿಜವಾಗಿಯೂ ಅಭಿನಂದನೀಯ. ಹಾಗೂ ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ವತಿಯಿಂದ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಬಾಲವನ ಪ್ರಶಸ್ತಿಯು ಮಕ್ಕಳ ಹಬ್ಬವಾಗಿ ಹೊರಹೊಮ್ಮಬೇಕಂತ ಹೇಳುವಂಥದ್ದು ನನ್ನ ಆಶಯ. ಕನಿಷ್ಠ 3 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆದಷ್ಟು ಮಕ್ಕಳನ್ನು ಸೇರಿಸಿ ಅದ್ಭುತ ರೀತಿಯಲ್ಲಿ ವೈಭವದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡಿಬೇಕಂತೇಳಿ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಜೊತೆಯಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಿಂತು ಈ ಪ್ರಶಸ್ತಿಯಲ್ಲಿ ನಾನು ಕೂಡ ಭಾಗಿಯಾಗಿರುವಂಥದ್ದು ನನ್ನ ಸೌಭಾಗ್ಯ. ಹಾಗೂ ಡಾಕ್ಟರ್ ಶಿವರಾಮ್ ಕಾರಂತರನ್ನು ಹತ್ತಿರದಲ್ಲಿ ಕಂಡು ಅವರನ್ನು ಸ್ಪರ್ಶ ಮಾಡಿರುವಂತಹ ಒಂದು ಪುಣ್ಯಾತ್ಮ ನಾನಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. ವಂದನೆಗಳು ಸರ್ ಪ್ರೀತಿಯ ಮಾತುಗಳಿಗೆ. ನೀನಾಸಂ ಹೆಗ್ಗೋಡಲ್ಲಿ ಸುಮಾರು 30 ದಿನಗಳನ್ನು ನಾನು ಕಳೆದಿದ್ದೇನೆ. ಸಹ್ಯಾದ್ರಿ ಕಾಂಡದ ಒಂದು ಮಾತು ನೆನಪಾಗ್ತಾ ಇದೆ. ಹೋಗುವೆನು ನಾ ನನ್ನ ಬಾಳಿನ ಗೋಡಿಗೆ. ಇಂಥ ಅದ್ಭುತ ಕಲ್ಪನೆ ನೀಡಿದಂಥ ಅಕ್ಷರ KV ಅವರಿಗೆ ಬಾಲವನ ಕಾರಂತ ಪ್ರಶಸ್ತಿ ಪ್ರದಾನ ಸಮಾರಂಭ. ನಮ್ಮ ಶಾಸಕರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು. ಬಾಲವನದ ಅಕ್ಷರವರ ಧರ್ಮಪತ್ನಿ ವಿದ್ಯಾ ಮೇಡಮ್ ದಯರು ವೇದಿಕೆ ಬರಬೇಕು ಅಂತ ಎಲ್ಲರ ಆಶೆ ಮೇಡಮ್. ದಯವಿಟ್ಟು ಬನ್ನಿ ವಿದ್ಯಾ ಮೇಡಮ್ ಪ್ಲೀಸ್. ನಮ್ಮ ವಿಶೇಷವಾಗಿ ಈ ಸಲ ಕಾರಂತ ಪ್ರಶಸ್ತಿ ಮಂಟಪ ಅಂತ ಒಂದು ವಿಶೇಷ ಮಂಟಪವನ್ನು ಮಾಡಿದ್ದೇವೆ. ಸನ್ಮಾನ್ಯ ಅಕ್ಷರವರು ಕಾರಂತ ಪ್ರಶಸ್ತಿ ಮಂಟಪಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ಎಲ್ಲ ಹಿರಿಯರು ಮೇಲೆ ಬಂದು ದಯವಿಟ್ಟು ಸರ್. ಪುರಂದ್ರ ಭಟ್ ಸರ್ ಮೇಲೆ ಬನ್ನಿ, ದಯವಿಟ್ಟು ಬನ್ನಿ ಸರ್, ಮೇಲೆ ಬನ್ನಿ ಎಲ್ಲ ಹಿರಿಯರು. ಎಲ್ಲಿಡು ಸರ್. ರಂಗ ಪ್ರಪಂಚದ ಕರ್ತೃ, ಸಹ್ಯಾದ್ರಿ ಕಾಂಡದ ನಿರ್ಮಾಪಕ, 50 ನಾಟಕಗಳ ನಿರ್ದೇಶಕ, ನೀನಾಸಂ ಹೆಗ್ಗೋಡಿನ ರಂಗ ಶಿಕ್ಷಕ, ಭಾರತದಾದ್ಯಂತ ಅನೇಕ ಸಂಸ್ಥೆಗಳ ಗೌರವ ಸಲಹೆಗಾರರಾಗಿ ಕೆಲಸ ಮಾಡಿದ ಅಕ್ಷರ KV ಅವರಿಗೆ ಸನ್ಮಾನ್ಯ ಶಾಸಕರು ಶಾಲು ಹೊದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹೂಹಾರವನ್ನು ಹಾಕಿ ಕಾರಂತರ ಪ್ರತಿಮೆಯನ್ನು ನೀಡಿ ಹಾಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ದಿವಂಗತ ಕುರುಂಜಿ ವೆಂಕಟರಮಣ ಗೌಡ ಇವರಿಂದ ಕೊಡಮಾಡುವ 25,000 ರೂಗಳ ನಗದು ಬಹುಮಾನದ ಚೆಕ್ಕನ್ನು ಕೂಡ ಪ್ರಶಸ್ತಿ ಹಿರಿಯರಾದ ಪುರಂದ್ರ ಭಟ್ರು ಪೇಟ ತೊಡಿಸ್ತಾ ಇದ್ದಾರೆ. ಹಾಗೆ ದಿವಂಗತ ಕುರುಂಜಿ ವೆಂಕಟರಮಣ ಅವರಿಂದ ನೀಡಲ್ಪಡುವ 25,000ಗಳ ನಗದು ಪುರಸ್ಕಾರದ ಚೆಕ್ಕನ್ನು ಕೂಡ ನೀಡ್ತಾ ಇದ್ದಾರೆ. ಆರ್ಥಿಕ ದೇವರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಿರಿಯರ ಆರ್ಥಿಕ ದಯವಿಟ್ಟು ವೇದಿಕೆ ಬನ್ನಿ ಸರ್. ಎಲ್ಲ ಹಿರಿಯ ಬನ್ನಿ ಸರಿ ಸರ್. ಅವರ ಒಡನಾಡಿಗಳು ಜೀವನ್ ಸರ್ ಬನ್ನಿ ದಯವಿಟ್ಟು ಬನ್ನಿ. ಯಕ್ಷರಂಗಕ್ಕೆ ಬನ್ನಿ ಸರ್, ಬನ್ನಿ ಬನ್ನಿ ದಯವಿಟ್ಟು ಬನ್ನಿ. ಹಾರಿನ್ ಸರ್ ದಯವಿಟ್ಟು ಬನ್ನಿ ಬನ್ನಿ.
ನಮ್ಮೆಲ್ಲ ಕಿವಿಗಳು ಕಾಯ್ತಾ ಇರುವುದು ಸನ್ಮಾನ್ಯ ಶ್ರೀ ಅಕ್ಷರ KV ಅವರ ಮಾತುಗಳಿಗಾಗಿ. ಸರ್, ಪ್ರಶಸ್ತಿ ಪುರಸ್ಕೃತ ತಾವು ಬಾಲವನ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ, ಸಭಾಂಗಣದಲ್ಲಿರುವ ಎಲ್ಲರಿಗೆ ನಮಸ್ಕರಿಸಿ, ಈ ಪುತ್ತೂರಿನ ಬಾಲವನ ನನಗೆ ಕೊಟ್ಟಿರುವ ಈ ವಿಶೇಷವಾದ ಪ್ರಶಸ್ತಿಯನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಒಂದು ರೀತಿಯಿಂದ ಇದು ನನ್ನ ಯೋಗ್ಯತೆಗೆ ಹೆಚ್ಚು ಅಂತ ನನಗೆ ಗೊತ್ತಿದೆ. ಎಲ್ಲಿ ಕಾರಂತರು, ಎಲ್ಲಿ ನಾನು, ಈ ಒಂದು ಅನುಮಾನದಲ್ಲೇ ಈ ರೀತಿಯ ಒಂದು ಇದು ನನಗಾಗ್ತಾ ಇರೋದಲ್ಲ, ಇದು ನಿಮ್ಮೂರಿನ ವಿಶ್ವಾಸ ಅಂತ ಅನ್ನುವ ಒಂದು ನಂಬಿಕೆಯಿಂದ ನಾನು ಇದರ ಮೇಲ್ಗಡೆ ಕೂತ್ಕೊಂಡಿದ್ದೇನೆ, ಎಲ್ಲವನ್ನ ತಗೊಂಡಿದ್ದೇನೆ. ಇದಕ್ಕೆ ಅನೇಕ ನೆಲೆಗಳಲ್ಲಿ ನನಗೆ ಈ ಪ್ರಶಸ್ತಿ ತಗೊಂಡಿದ್ದಕ್ಕೆ ಸಂತೋಷ ಆಗಿದೆ. ಒಂದು ತುಂಬ ವೈಯಕ್ತಿಕವಾದ ನೆಲೆಯಲ್ಲಿ ಆದ ಸಂತೋಷ ಅದೇನು ಅಂದರೆ, ಶಿವರಾಮ್ ಕಾರಂತರು ಎಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಿರೋದಕ್ಕೆ ಮುಂಚೆನೇ ನಾನು ಅವ್ರನ್ನ ನೋಡಿದ್ದೆ. ಅವ್ರನ್ನ ನಾನು ಭಾಳ ಸಣ್ಣಕಿರೋತ್ತಿಗೆ ನೋಡಿದ್ರಿಂದ ಅವರು ನಮ್ಮ ಮನೆಗೆ ಬರ್ತಿದ್ರು ಅಷ್ಟೇ, ನಮ್ಮ ಮನೆಗೆ ಭಾಳ ಆಪ್ತರಾಗಿದ್ದರು ಅಂತ ಗೊತ್ತಿತ್ತೆ ಹೊರತು ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂತ ಆವಾಗಿನ ಕಾಲದಲ್ಲಿ ನನಗೆ ತಿಳ್ಕೊಳ್ಳುವ ಯೋಗ್ಯತೆ ನನಗೆ ಆ ವಯಸ್ಸು ಇರಲಿಲ್ಲ. ಆಮೇಲೆ ನಿಧಾನವಾಗಿ ಅವರು ಬರೆದಿದ್ದನ್ನು ನಾನು ಓದಿದ್ದು, ಅವರು ಮಾಡಿಸಿದ ಯಕ್ಷರಂಗದ ಪ್ರಯೋಗಗಳನ್ನು ನೋಡಿದ್ದು, ಆಮೇಲೆ ಅವ್ರು ಮಾಡಿದ ಬೇರೆ ಬೇರೆ ಕೆಲಸಗಳನ್ನ, ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ, ಈ ಥರದ ಅನೇಕ ಅವರ ನಾನಾ ರೀತಿಯ ಕೆಲಸಗಳನ್ನು ನಾನು ನೋಡಿದ್ದು ಆಮೇಲಿನ ದಿನಗಳಲ್ಲಿ. ಹಾಗಾಗಿ ಒಂಥರ ಕಾರಂತರು ನನಗೆ ಫಸ್ಟು ಒಬ್ಬ ಬರೀ ಒಂದು ವ್ಯಕ್ತಿಯಾಗಿ, ಆಮೇಲೆ ಅವರ ಎಲ್ಲ ಶಕ್ತಿ ಸಮೇತ ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ ಬೆಳೆದಂಥ ಒಬ್ಬ ಬಹಳ ದೊಡ್ಡ, ನಾನು ಅವರಂತ ಆಗಬೇಕು ಅಂತಲ್ಲ, ಆದರೆ ಮನುಷ್ಯರು ಇದ್ದರೆ ಹಿಂಗಿರಬೇಕು ಅಂತ ಅನ್ನೋ ರೀತಿಯಲ್ಲಿ ನಾನು ಕಾರಂತರನ್ನು ಒಂದು ಗೌರವದಿಂದ ನೋಡ್ತಾ ಬಂದವನು. ನನಗೆ ಆ ಹೆಬ್ಬಾರರ ಚಿತ್ರ ಯಾವತ್ತೂ ಬಹಳ ವಿಶೇಷವಾಗಿ ನೆನಪಾಗ್ತದೆ. ಎಲ್ಲ ಮನುಷ್ಯರಿಗೂ ಇರೋದು ಒಂದೇ ತಲೆ, ಎರಡು ಕೈ ಮಾತ್ರ. ಆದರೆ ಅದರಲ್ಲಿ ಕಾರಂತರಿಗೆ 4 ತಲೆ, ಅನೇಕ ಕೈಗಳನ್ನು ಅವರು ಕೊಟ್ಟು ಇದು ಮಾಡಿದ್ದಾರೆ. ಆದರೆ ಆ ಚಿತ್ರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಅದರಲ್ಲೇನು ಭಾಳ ವಿಶೇಷ ಇಲ್ಲ ಅಂತಲೂ ಅನಿಸಲ್ಲ. ಅದು ಒಂದು ಮೂಮೆಂಟ್ ತೋರಿಸಿದ್ದಾರೆ ಅಷ್ಟೇ ಅಂತ ಅನಿಸುತ್ತೆ. ಅದು ಆ್ಯಕ್ಚುಲಿ ಅವರ ತಲೆ ಅಲ್ಲಾಡ್ತಾ ಇರೋದ್ರಿಂದ ಹಂಗೆ ಅನ್ನಿಸ್ತಾ ಇದೆ. ಅವರು ಯಕ್ಷಗಾನದ ನೃತ್ಯ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವ್ರ ಕೈಗಳು ಒಂದಿರೋದು ಫ್ಯಾನು ನಮಗೆ ಹೆಂಗೆ ಒಂಥರ 3 ರೆಕ್ಕೆ ಇರೋದು ಫ್ಯಾನಿಂದ 6 ರೆಕ್ಕೆಯಾಗಿ ಕಾಣುತ್ತೆ, ಫ್ಯಾನ್ ಮೂವ್ ಆಗ್ತಾ ಇರೋತ್ತಿಗೆ. ಆ ರೀತಿಯಲ್ಲಿ ಅವ್ರ ಕೈ, ಒಂದು ಕೈ ಇರೋದು 4 ಕೈಯಾಗಿ ಕಾಣಿಸ್ತಾ ಇದೆ ಅಂತ ನಮಗೆ ಕಾಣ್ತಾ ಇದೆ. ಸೊ ಹೆಬ್ಬಾರರು ಬಹಳ ವಿಶಿಷ್ಟವಾದ ಒಂದು ಬಗೆಯಿಂದ ಶಿವರಾಮ್ ಕಾರಂತರ ವ್ಯಕ್ತಿತ್ವವನ್ನು ಹಿಡಿದುಬಿಟ್ಟಿದ್ದಾರೆ. ಆ ವ್ಯಕ್ತಿತ್ವದ ಒಂದು ಯಾವ ರೀತಿಯಲ್ಲಿ ಹಿಡ್ತಿದ್ದಾರೆ ಅಂದರೆ, ಅವರು ನಮ್ಮಂಗೆನೇ 2 ಕಾಲು 2 ಕೈ 1 ತಲೆ ಇದ್ದಂಥ ಮನುಷ್ಯ, ಆದರೆ ಅವರ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಅವರ ಮನೋಮುಖಗಳು ಮತ್ತು ಅವರ ಯಕ್ಷಗಾನದ ಚಲನೆಯಲ್ಲಿ ಹುಟ್ಟುವಂತಹ ಮುಖಗಳು, ಈ ಮುಖಗಳಲ್ಲಿ ಅವರು ಬಹಳ ದೊಡ್ಡವರಾದರು. ಆ ಚಿತ್ರವನ್ನು ನೋಡಿದರೆ ಅದೊಂದು ಅವತಾರ ಪುರುಷನ ಒಂದು ಚಿತ್ರ ಕೂಡ ಅದರಲ್ಲಿ ಕಾಣಿಸ್ತಾ ಇದೆ. ಒಬ್ಬ ಮನುಷ್ಯ ಹುಟ್ಟಿ ಒಂದು ಜಗಕ್ಕೆ ಒಂದು ಅವತಾರ ಪುರುಷನಾಗಿ ಬರ್ತಾ ಇದ್ದಾನೆ. ಒಂದು ಕೈಯಲ್ಲಿ ಚಂದ್ರ, ಒಂದು ಕೈಯಲ್ಲಿ ಬರೆಯುವ ಒಂದು ಇದು ಲೇಖನಿ, ಇವೆರಡೂ ಅದರಲ್ಲಿ ಕಾಣಿಸ್ತಾ ಇದೆ. ಸೊ ಆ ಥರದ ಒಂದು ಕಾರಂತರಂಥ ಒಂದು ವ್ಯಕ್ತಿತ್ವದ ಒಂದು ಹೆಸರು ನನ್ನ ಪಾಲಿಗೆ ಒಂದು ಪ್ರಶಸ್ತಿಯ ರೂಪವಾಗಿ ಬಂದಿದ್ದು ಕೂಡ ನನಗೆ ಬಹಳ ಸಂತೋಷದ, ಬಹಳ ಹೆಮ್ಮೆಯ, ನಾನು ಯಾವತ್ತೂ ಬಹಳ ಇಷ್ಟಪಟ್ಟು ಇಟ್ಟುಕೊಳ್ಳುವ ಒಂದು ವಿಷಯ. ಎರಡನೇದು, ನಮಗೆ ಕಾರಂತರ ಸಂಬಂಧ ಒಂಥರ ಸಾಂಸ್ಥಿಕವಾದ ನೆಲೆಯಲ್ಲಿ. ವರದರಾಜ ಚಂದ್ರಗಿರಿಯವರು ಹೇಳಿದಾಗೆ, ನಮ್ಮ ಹೆಗ್ಗೋಡಿನ ಮುಖ್ಯ ರಂಗಮಂದಿರಕ್ಕೆ ನಾವು ಹೆಸರಿಟ್ಟಿರೋದು ಶಿವರಾಮ ಕಾರಂತ ರಂಗಮಂದಿರ ಅಂತ. ಶಿವರಾಮ್ ಕಾರಂತರು ಅಲ್ಲಿ ಯಾವಾಗಲೂ
ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡ್ತಿದ್ರು. ಬರೀ 12 ಜನ ವಿದ್ಯಾರ್ಥಿಗಳಿಗೆ ಅವರು ಎಷ್ಟು ಸೀರಿಯಸ್ಸಾಗಿ ಕ್ಲಾಸ್ ಮಾಡ್ತಿದ್ರು ಅಂತಂದರೆ, ಆ ಕ್ಲಾಸ್ಗಳಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ಯಾವುದೋ ಒಂದು ಇಂಟರ್ನ್ಯಾಷನಲ್ ಲೆವೆಲಿನ ಒಂದು ಕಾನ್ಫರೆನ್ಸಲ್ಲಿ ಅವರು ಭಾಗವಹಿಸ್ತಿದ್ದಾರೆ ಅನ್ನೋ ಅಷ್ಟು ಶ್ರದ್ಧೆಯಿಂದ ಅವರು 12 ಜನ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ಎಲ್ಲ ಕಡೆಯಿಂದ ಬಂದವರಿಗೆ, ಅವ್ರಿಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾ ಅನೇಕ ವರ್ಷಗಳಲ್ಲಿ ಅವರು ಆ ಕ್ಲಾಸ್ಗಳನ್ನು ಮಾಡಿದ್ದು ನಾನು ನೋಡಿದ್ದೇನೆ. ಕೆಲವು ವರ್ಷ ತಮ್ಮ ನಾಟಕಗಳ ಪೀಸನ್ನು ಓದಿ ತೋರಿಸ್ತಿದ್ರು, ಕೆಲವು ಸರಿ ಆ ಹುಡುಗರ ಹತ್ರ ಓದಿಸ್ತಿದ್ರು, ಕೆಲವು ಸರಿ ಕುಣಿದು ತೋರಿಸ್ತಿದ್ರು, ಕೆಲವು ಸರಿ ಅವ್ರ ಹತ್ರ ಕುಣಿಸ್ತಾ ಇದ್ರು. ಹೀಗೆ ಬೇರೆ ಬೇರೆ ರೀತಿ, ಅಥವಾ ಅವ್ರ ನಾಟಕಗಳನ್ನು ನೋಡಿ ಅದನ್ನು ಬಹಳ ಕಟುವಾದ ಟೀಕೆಗೆ, ಇದೇನು ಇದಕ್ಕೆ ನಾಟಕ ಅಂತಾರ ಅಂತನ್ನುವ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅವರು. ಯಾವ ಶಿವರಾಮ್ ಕಾರಂತರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಯಾವ ಸಂಕೋಚ ಇದನ್ನು ಇಟ್ಕೊಂಡವರೆಲ್ಲ ಭಾಳ ನೇರವಾದ ಮನುಷ್ಯ. ಯಾವುದೋ ಒಂದು ಕಥೆ ಕೇಳಿದ್ದೇನೆ ನಾನು, ಅವರು ಇಲ್ಯಾರೋ ಒಂದು ಸರಿ ಮಣಿಪಾಲಲ್ಲಿ ಯಾರೋ ಭಾಷಣ ಮಾಡ್ತಾ ಇರೋ ಹೊತ್ತಿಗೆ ಯಾರೋ ಒಬ್ಬರು ಹೇಳಿದ್ರಂತೆ, ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಂಶಪಾರಂಪರ್ಯವಾಗಿ ನಮಗೆಲ್ಲ ರಕ್ತದಿಂದ ಬಂದುಬಿಡ್ತದೆ ಅಂತ. ಅವು ಕೂಡಲೇ ಕಾರಂತರು ಭಾಷಣ ಮಾಡೋ ಹೊತ್ತಿಗೆ ಹೇಳಿದ್ರಂತೆ, ರಕ್ತದಿಂದ ಬರೋದು ರೋಗ ಮಾತ್ರ, ಕಲೆ ಎಲ್ಲ ಕಲಿತು ಬರಬೇಕು, ಅದು ಹಾಗೆಲ್ಲ ರಕ್ತದಿಂದ ಎಲ್ಲ ಕಲೆ ಬರೋದಿಲ್ಲ ಅಂತ. ಸೊ ಆ ರೀತಿ ಅಷ್ಟು ನೇರವಾಗಿ ಮಾತಾಡ್ತಾ ಇದ್ದವರು. ಅವರು ಯಾವ ಸಂಕೋಚವನ್ನು ಅವ್ರನ್ನ ಯಾರು ಇನ್ವೈಟ್ ಮಾಡಿರ್ತಾರೆ ಅವರಿಗೆ ಮುಜುಗರ ಆದರೂ ತೊಂದರೆ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಭಾಳ ನೇರವಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ. ಸೊ ನಮ್ಮ ನಾಟಕಗಳನ್ನು ನೋಡಿ ನಿಮ್ಮ ನಾಟಕ ಚೆನ್ನಾಗಿಲ್ಲ ಅಂತ ಹೇಳುವಂಥ ಒಂದು ಇದನ್ನು ಕಾರಂತರು ಅನೇಕ ಸರಿ ಮಾಡಿದ್ದಾರೆ. ನಿಮ್ಮ ನಾಟಕ ನನಗೆ ಇಷ್ಟ ಆಗಲಿಲ್ಲ ಅಂತ ಒಂದು ಸರಿ ಅಂತೂ ನಮ್ಮ ತಂದೆ ಹತ್ರ, ಇದು ನಿಮ್ಮ ನಾಟಕ ಆಗಿದ್ದರಿಂದ ನಾನು ಕೂತ್ಕೊಂಡೆ, ಇಲ್ಲದ್ರೆ ಎದ್ದು ಹೋಗ್ತಿದ್ದೆ ಅಂತಂದರು. ಅಂದರೆ ಅಷ್ಟು ನೇರವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮಗೆ ಅಷ್ಟು ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಂತಲೇ ಕಾರಂತರು ಭಾಳ ದೊಡ್ಡವರು ನಮಗೆ. ಯಾಕೆ ಅಂತಂದರೆ ಅವರು ಆ ರೀತಿಯ ಒಂದು ನಮ್ಮ ಕಾರಂತರು ಒಂದು ರೀತಿಯಲ್ಲಿ ಅವರೊಂದು ಒಂದು 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 ನಾವೊಂದು ಟೆಸ್ಟಿಗೆ ಹೋದಂಗೆ, ನಾವು ಅವ್ರ ಹತ್ರ ಹೋಗಿ ಪಾಸ್ ಆದರೆ ಪಾಸು, ಫೇಲ್ ಆದರೆ ಫೇಲ್ ಆದರೆ ಮತ್ತೆ 3 ವರ್ಷ ಪರೀಕ್ಷೆ ಕಟ್ಬೋದು. ನಾವು ಇನ್ನೊಂದು ನಾಟಕ ಮಾಡಿ ಮತ್ತೆ ಕಾರಂತರಿಗೆ ತೋರಿಸ್ಬೋದು, ಅವರು ಚೆನ್ನಾಗಿದೆ ಅಂತ ಅವ್ರ ಹತ್ರ ಹೇಳಿಸ್ಕೋಬೋದು. ಸೊ ಆ ರೀತಿಯ ಒಂದು ಸಂಬಂಧದಲ್ಲಿ ನೀನಾಸಂ ಸಂಸ್ಥೆ ಕಾರಂತರ ಜೊತೆಗೆ ಯಾವತ್ತೂ ಒಡನಾಡ್ತಾ ಬಂದಿದೆ. ಬಾಲವನ ಒಂದು ರೀತಿಯಲ್ಲಿ ನಮ್ಮ ತಂದೆಗೆ ಮೊದಲಿಂದಲೂ ಅವರು ಅನೇಕ ಒಂದು 3-4 ಸೋರ್ಸ್ ಹೇಳ್ತಿದ್ರು. ಒಂದು ಸಿರ್ಸಿ ಮಾರಿ ಜಾತ್ರೆಯಲ್ಲಿ ಆವಾಗ ನಡೀತಾ ಇದ್ದ ನಾಟಕಗಳನ್ನು ನಾನು ನೋಡ್ತಿದ್ದೆ, ಅದು ನನಗೆ ಬಹಳ ಇದಾಗ್ತಾ ಇತ್ತು. ಆಮೇಲೆ ಬಾಲವನದಲ್ಲಿ ಕಾರಂತರು ಮಕ್ಕಳ ಕೂಟಗಳನ್ನು ಮಾಡ್ತಿದ್ರು ಅಂತ ಇವತ್ತು ಬೆಳಗ್ಗೆ ಅದರ ಪ್ರಸ್ತಾಪ ಬಂತು. ಅವರು ಶಿಬಿರ ಅನ್ನೋ ಹೆಸರನ್ನು ಉಪಯೋಗಿಸ್ಲಿಲ್ಲ, ಅವೆಲ್ಲ ಸೈನ್ಯ ಸಂಬಂಧಪಟ್ಟಿದ್ದು. ಶಿಬಿರ ಅಂತ ಕರಿಬಾರ್ದು, ಅದನ್ನು ಮಕ್ಕಳ ಕೂಟ ಅಂತ ಕರಿಬೇಕು ಅಂಥೇಳಿ ಆ ಮಕ್ಕಳ ಕೂಟಗಳನ್ನು ಅವರು ಏನು ಆಯೋಜಿಸ್ತಿದ್ರು ಆ ರೀತಿ. ಆಮೇಲೆ ಅವರು 7-8 ದಿನ ಬೇರೆಯವ್ರನ್ನೆಲ್ಲ ಕರೆದು, ಧಾರವಾಡದಿಂದ ಎಲ್ಲ ಸಾಹಿತ್ಯದವ್ರನ್ನ ಎಲ್ಲ ಕರೆದು ಆ ಥರದ ಗೋಷ್ಠಿಗಳನ್ನು ಕೂಡ ಇಲ್ಲಿ ಬಾಲವನದಲ್ಲಿ ಅದನ್ನ ಆಯೋಜಿಸ್ತಿದ್ರು. ಭಾಳ ಇನ್ಫಾರ್ಮಲ್ಲಾಗಿ ಅದು ಇರ್ತಿತ್ತು. ಆ ಸಂದರ್ಭದಲ್ಲೇ ಒಂದು ರೀತಿಯಲ್ಲಿ ಕರ್ನಾಟಕ ಅನ್ನೋದು ಹುಟ್ಟಿದ್ದು ಅಂತ ನಮ್ಮ ತಂದೆ ಮಾತಾಡ್ತಾಯಿದ್ರು. ಅಂದರೆ ಕರ್ನಾಟಕ ಅನ್ನೋದು ಆ ಕಾಲದಲ್ಲಿ 1956ರಲ್ಲಿ ಕರ್ನಾಟಕ ಆದ ಒಂದು ಹಿಂದೆ ಮುಂದಿನ ಕಾಲದಲ್ಲಿ ಕರ್ನಾಟಕ ಅನ್ನೋದು ಮೊದಲು ಆಗಿದ್ದು ಸರ್ಕಾರಿ ಕಾನೂನಿನ ಮೂಲಕ ಅಲ್ಲ, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದ ಕಲಾವಿದರು ಮತ್ತು ಲೇಖಕರು ಪರಸ್ಪರ ಭೇಟಿಯಾಗಿ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ, ನಿನ್ನ ಕಾದಂಬರಿ ಬಗ್ಗೆ ನನ್ನ ಅಭಿಪ್ರಾಯ ಇದು, ನಿನ್ನ ಕಾವ್ಯದ ಬಗ್ಗೆ ನನ್ನ ಅಭಿಪ್ರಾಯ ಇದು ಅಂತ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಆ ಚರ್ಚೆಯಲ್ಲಿ ಕರ್ನಾಟಕ ಅಂತನ್ನುವ ಕಲ್ಪನೆ ಹುಟ್ಟಿತ್ತು. ಸೊ ಆ ಥರದ ಒಂದು ಕರ್ನಾಟಕದ ಕಲ್ಪನೆಯನ್ನು ಹುಟ್ಟಿಸಿದ ಒಂದು ಬಹಳ ದೊಡ್ಡ ಕ್ಷೇತ್ರ ಬಾಲವನ. ಆ ರೀತಿಯ ಒಂದು ಕೆಲಸವನ್ನು ಮುಂದುವರಿಸಬೇಕು ಅಂತನ್ನೋದು ನೀನಾಸಂನ ಒಂದು ಆಸಕ್ತಿ. ನಾವು ಸಂಸ್ಕೃತಿ ಶಿಬಿರ ಮಾಡಿದ್ದು ಆ ರೀತಿಯ ಒಂದು ಕೆಲಸ. ಯಾವ ಇಮಿಟೇಷನ್ನು ಅಷ್ಟೇ, ನಾವು ಒಂದನ್ನು ಈಗ ಬಾಲವನವನ್ನು ನಾವು ಇಮಿಟೇಟ್ ಮಾಡ್ತೇವೆ ಅಂತಂದ್ರೆ ಅದು ಇದ್ದಂಗೆ ಇಮಿಟೇಟ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಬಾಲವನಕ್ಕೆ ಅದರದ್ದೇ ಆದೊಂದು ಶೇಪ್ ಇದೆ, ಅದೊಂದು ಗುಡ್ಡದ ಮೇಲಿದೆ. ಅಲ್ಲೊಂದು ಈ ಬಾಲವನದ ರೀತಿಯ ಏರು ತಗ್ಗುಗಳು ನೀವು ಇನ್ಯಾವ ಊರಿನಲ್ಲೂ ನಮಗೆ ನೋಡೋದಕ್ಕೆ ಸಿಕ್ಕೋದಿಲ್ಲ. ಸೊ ಬಾಲವನದ ಕ್ಯಾರೆಕ್ಟರ್ ಬಾಲವನಕ್ಕಿರುತ್ತೆ. ಆದರೆ ಬಾಲವನದಿಂದ ಇನ್ಸ್ಪೈರ್ ಆಗಿ ನಾವು ಆ ಥರದ ಕೆಲಸಗಳನ್ನ ಮಾಡುವಾಗ ನಾವು ಅದನ್ನು ಸಂಸ್ಕೃತಿ ಶಿಬಿರದ ರೂಪದಲ್ಲಿ ಅಥವಾ ನಾವು ತಿರುಗಾಟ ಅಂತ ಎಲ್ಲ ಕಡೆಗೆ, ಶಿವರಾಮ್ ಕಾರಂತರಿಗೆ ಅದೊಂದು ಬಹಳ ದೊಡ್ಡ ಕನಸಿತ್ತಂತೆ. ಅವರು 2-3 ಸರಿ ಕಂಪನಿ ನಾಟಕದವ್ರ ಜೊತೆಗೆ ಕೂಡ ಕೆಲಸ ಮಾಡಿದರು. ಅವರಿಗೆ ಒಂದು ಬಹಳ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಸಂವಹನೆ ಮಾಡಬೇಕು, ಈ ಕಂಪನಿ ನಾಟಕಗಳನ್ನು ಡೈರೆಕ್ಟ್ ಮಾಡಬೇಕು ಅಂತನೋ ಒಂದು ಹುಚ್ಚು
ಇಲ್ಲಿಯ ಒಂದು ಭಾಳ ಪ್ರಸಿದ್ಧವಾದ ಕಂಪನಿಗೆ ಅವರು ಒಂದು ನಾಟಕವನ್ನು ಡೈರೆಕ್ಟ್ ಮಾಡುವ ಒಂದು ಅಯಶಸ್ವಿ ಪ್ರಯತ್ನವನ್ನು ಕೂಡ ಅವರು ಆವಾಗಿನ ಕಾಲದಲ್ಲಿ ಮಾಡಿದ್ರಂತೆ. ಸೊ ಆ ಥರದ ಕೆಲಸವನ್ನು ನಾವು ಇನ್ನೊಂದು ರೀತಿಯಲ್ಲಿ ಅದನ್ನು ಮುಂದುವರಿಸ್ತಾ ಬಂದು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳ ಹಿಂದಿನ ಉದ್ದೇಶ ಅದು ಬರೀ ಕಲೆಗಳ ಸಂರಕ್ಷಣೆ ಆಗಬೇಕು ಅಥವಾ ಯಾವುದೋ ರಂಗಭೂಮಿ ಉದ್ಧಾರ ಆಗಬೇಕು, ಇವೆಲ್ಲ ಒಂದು ಆನುಷಂಗಿಕವಾಗಿ ಇವೆಲ್ಲ ಸರಿ, ಇವು ಆಗಬೇಕು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾದ್ದೇನು ಅಂತಂದರೆ ಅದು ಇವತ್ತಿಗೂ ಒಂದು ಸತ್ಯವಾದ ವಿಚಾರ ಏನಂದರೆ, ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಿಕ್ಕಾಗದೇ ಇರುವಂಥ ಮೌಲ್ಯಗಳು ಇದ್ದಾವೆ ಅಂತ ನಮ್ಗೆ ಗೊತ್ತಾಗಬೇಕು. ಇದು ಒಂದೇ ಒಂದು ವಾಕ್ಯ. ಈ ನಮ್ಮ ಥರದ ಸಂಸ್ಥೆಗಳ ಒಂದು ಘೋಷವಾಕ್ಯ ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಅನೇಕ ದೊಡ್ಡ ದೊಡ್ಡ ಮೌಲ್ಯಗಳಿದ್ದಾವೆ. ಕೆಲವು ಮೌಲ್ಯಗಳಿಗೆ ಬೆಲೆ ಕಟ್ಟಬಹುದು. ಈಗ ಒಂದು ಬಾಳೆಹಣ್ಣಿಗೆ 15 ರೂಪಾಯಿ ಅಂತ ಬೆಲೆ ಕಟ್ಟಬಹುದು. ಅದು ಪ್ರಾಯಶಃ ಸಾಧ್ಯವಿಲ್ಲ. ಬಾಳೆಹಣ್ಣಿನ ರುಚಿಗೆ 15 ರೂಪಾಯಿ ಅಂತ ಏನು ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ವೋ ಏನೋ. ಆದರೆ ಕೆಲವಕ್ಕೆ ನಾವು ಬೆಲೆ ಕಟ್ತೇವೆ ಸಾಧಾರಣವಾಗಿ, ಆದರೆ ಕೆಲವಕ್ಕೆ ಬೆಲೆ ಕಟ್ಟಬಾರ್ದು. ಒಂದು ತಾಳಮದ್ದಲೆ ಪರ್ಫಾರ್ಮೆನ್ಸ್ ನೋಡಿದರೆ ನನಗೆ ಅದು ಬೆಲೆ ಕಟ್ಟಲಾಗದ ಅನುಭವ. ಅದಕ್ಕೆ ನಾವು ಅದಕ್ಕೆ ದುಡ್ಡು ಕೊಟ್ಟರೆ ಅದಕ್ಕೆ ಆ ಅನುಭವ ಸಿಕ್ಕೋದಿಲ್ಲ. ನೀವು ಯಾವ ಊರಿಗೆ ಹೋಗಿ ಎಷ್ಟು ದುಡ್ಡು ಬೇಕಾದರೂ ಕೊಡಿ, ನೀವು ಒಂದು ತಾಳಮದ್ದಲೆ ನೋಡಿದ ಒಂದು ಅನುಭವ ನಮಗೆ ಆಗಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನಮ್ಮ ಮಧ್ಯ ನಾವು ಹುಟ್ಟಿಸ್ಬೇಕಾಗಿದ್ದು, ಬಾಲವನ ಬೇಕಾದರೂ ಆಗಿರಲಿ ಅಥವಾ ನೀನಾಸಂ ಬೇಕಾದರೂ ಆಗಿರಲಿ, ಈ ರೀತಿಯ ಸಂಸ್ಥೆಗಳು ಹುಟ್ಟಿಸಬೇಕಾಗಿರೋದು ಏನು ಅಂದರೆ, ನಮಗೆ ಬೆಲೆ ಕಟ್ಟಲಿಕ್ಕಾಗದೇ ಇರುವಂತಹ ಮೌಲ್ಯಗಳನ್ನು ಸೃಷ್ಟಿ ಮಾಡುವಂತಹ ಆ್ಯಕ್ಟಿವಿಟೀಸನ್ನು ನಾವು ಮಾಡಬೇಕು. ಸೊ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಬೇಕು? ಈಗ ಕ್ಷಮಾ ಅವರು ನನ್ನ ಹತ್ರ ಕೇಳ್ತಿದ್ರು, ಇಲ್ಲಿ ಯಾವ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಈ ಬಾಲವನದಲ್ಲಿ ಅಂತ. ನನಗೆ ಮಾನ್ಯ ಶಾಸಕರು ಹೇಳಿದ ಒಂದು ಮಾತು ತುಂಬ ಇಷ್ಟ ಆಯಿತು. ಏನು ಅಂದರೆ, ಇಲ್ಲಿ ಹಕ್ಕಿಗಳ ಕಲರವದ ಜೊತೆಗೆ ಯಾವಾಗಲೂ ಮಕ್ಕಳ ಧ್ವನಿ ಕೇಳಿಸ್ತಾ ಇರಬೇಕು ಅಂತ. ಅದು ಅಷ್ಟು ಇದ್ದುಬಿಟ್ರೆ, ಅದು ಒಂದು ಮಾತನ್ನು ನೀವು ಸತ್ಯ ಮಾಡಿಬಿಟ್ರೆ ನಿಜವಾಗಿ ನೀವು ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ನಾಯಕತ್ವವನ್ನು ಪಡೆಯೋದಕ್ಕೆ ಅರ್ಹರಾಗ್ತೀರಿ. ಅಷ್ಟೊಂದು ಮಾಡೋದು ನಿಜವಾಗೂ ಕಷ್ಟ ಇದೆ. ಇಲ್ಲಿಯ ಹಕ್ಕಿಗಳ ಜೊತೆ ಯಾವಾಗಲೂ ಒಂದು ಮಕ್ಕಳ ಧ್ವನಿ ಕೇಳಿಸ್ತಾ ಇರೋ ಹಾಗೆ ನೀವು ಮಾಡಿ, ಇಲ್ಲಿ ರೆಗ್ಯುಲರ್ ಆಗಿ ಆ್ಯಕ್ಟಿವಿಟೀಸ್ ಆಗಂಗೆ, ಆ ಆ್ಯಕ್ಟಿವಿಟೀಸ್ನಲ್ಲಿ ಎಲ್ಲವೂ ಭಾಳ ಮಹತ್ವದ್ದೇ ಆಗಬೇಕು, ಎಲ್ಲವೂ ಭಾಳ ದೊಡ್ಡದೇ ಆಗಬೇಕು ಅಂತ ಏನಿಲ್ಲ. ಇಲ್ಲಿ ಸಣ್ಣ ಸಣ್ಣ ಈ ಮಕ್ಕಳ ಭರತನಾಟ್ಯ ಇರ್ಬೋದು, ಇಲ್ಲಿಯ ಊರಿನವರ ಕಾರ್ಯಕ್ರಮ ಇರ್ಬೋದು, ಅದರ ಜೊತೆಗೆ ಭಾಳ ಹೊರಗಿಂದ ಕರೆಸಿ ಭಾಳ ದೊಡ್ಡ ದೊಡ್ಡ ಸಂಗೀತಗಾರರು, ಭಾಳ ದೊಡ್ಡ ದೊಡ್ಡ ಕಲಾವಿದರು, ಅವರ ಕಾರ್ಯಕ್ರಮಗಳು ಇಲ್ಲಿ ರೆಗ್ಯುಲರ್ ಆಗಿ ಆಗಬೇಕು ಅಂತ ನಾನು ಇಷ್ಟಪಡ್ತೇನೆ. ಮೂರನೇದು, ಈ ಯಾತಕ್ಕೆ ನಾನು ಇದನ್ನು ಇಷ್ಟಪಡ್ತೇನೆ ಅಂತಂದರೆ, ಈ ಬೆಲೆ ಕಟ್ಟಲಾಗದ ಮೌಲ್ಯಗಳ ಒಂದು ಅನ್ವೇಷಣೆ ಯಾತಕ್ಕೆ ಬಹಳ ಮುಖ್ಯ ಅಂತಂದರೆ, ನಾವು ಇವತ್ತಿನ ಕಾಲಕ್ಕೆ, ಇವತ್ತು ಏನಾಗಿದೆ ಅಂದರೆ, ಸ್ಪೆಷಲಿ ಈ ಗ್ಲೋಬಲೈಸೇಷನಿನ ನಂತರ ಎಲ್ಲವಕ್ಕೂ ಬೆಲೆ ಕಟ್ಟಬೋದು ಅಂತ ಒಂದಾಗಿದೆ. ಆ ಶಿಕ್ಷಣಕ್ಕೂ ಬೆಲೆ ಕಟ್ಬೋದು. ನೀವು ಇಷ್ಟು ದುಡ್ಡು ಕೊಟ್ಟರೆ ಇಂಥ ಡಿಗ್ರಿ ಸಿಕ್ಕತ್ತೆ, ಇಷ್ಟು ದುಡ್ಡು ಕೊಟ್ಟರೆ ಇಂಥ ಆರೋಗ್ಯ ಸಿಕ್ಕತ್ತೆ ಅಂತ. ಆರೋಗ್ಯ, ಶಿಕ್ಷಣ ಎಲ್ಲ ಬೆಲೆ ಕೊಟ್ಟು ಪಡೆಯುವಂತಹ ಮೌಲ್ಯಗಳಾಗಿ ಇವತ್ತು ಕನ್ವರ್ಟ್ ಆಗ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಮತ್ತೆ ಮೌಲ್ಯಗಳನ್ನು ಪುನರ್ಸ್ಥಾಪಿಸೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಪ್ರತಿರೋಧ ಅಂತ ನಾನು ಕರಿತೇನೆ. ಇದು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಒಂದು ಕ್ರಮ. ಸಾಂಸ್ಕೃತಿಕ ಪ್ರತಿರೋಧ ಅಂತಂದರೆ ಯಾವುದೋ ಒಂದು ಪಕ್ಷವನ್ನು ಬಾವುಟ ಹಿಡ್ಕೊಂಡು ವಿರೋಧಿಸೋದಲ್ಲ. ಆ ರೀತಿಯ ವಿರೋಧದಲ್ಲಿ ನನಗಾಗಲಿ ನೀನಾಸಂಗಾಗಲಿ ನಂಬಿಕೆ ಇಲ್ಲ. ನಾವು ಯಾವ ಪಕ್ಷವನ್ನು ವಿರೋಧಿಸೋದಿಲ್ಲ. ಎಲ್ಲ ಪಕ್ಷದವರು ನಮ್ಮಷ್ಟೇ ಬುದ್ಧಿವಂತರು ಮತ್ತು ಮೂರ್ಖರು, ನಮ್ಮಷ್ಟೇ ಒಳ್ಳೆಯವರು ಮತ್ತು ದುಷ್ಟರು ಆಗಿರ್ತಾರೆ ಅಂತ ನಾವು ನಂಬಿದ್ದೇವೆ. ಹಾಗಾಗಿ ನಾವು ಯಾವ ಪಕ್ಷವನ್ನು ನಾವು ಬೆಂಬಲಿಸಲ್ಲ. ಆದರೆ ಎಲ್ಲ ಪಕ್ಷದಲ್ಲಿರುವ ಒಳ್ಳೆಯದನ್ನು, ಎಲ್ಲ ಪಕ್ಷದಲ್ಲಿ ಇರುವ ಮೌಲ್ಯಗಳ ಬಗ್ಗೆ ಇರುವ ಗೌರವವನ್ನು, ಬೆಲೆ ಕಟ್ಟಲಾಗದ ಮೌಲ್ಯವನ್ನು ಯಾವ್ಯಾವ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತದೆಯೋ ಅದನ್ನು ನಾವು ಹುಡುಕುವ ಒಂದು ಪ್ರಯತ್ನವನ್ನು ನಾವು ಇದಕ್ಕೆ ಮಾಡ್ತೇವೆ. ಕಾರಂತರು ಇನ್ನೊಂದು ನೆಲೆಯಲ್ಲಿ ನಮಗೆ ಬಹಳ ಮುಖ್ಯರಾಗೋದು, ಒಂದು ತಾತ್ವಿಕ ನೆಲೆಯಲ್ಲಿ, ಒಂದು ಕಲಾಮೀಮಾಂಸೆಯ ನೆಲೆಯಲ್ಲಿ. ಅವ್ರನ್ನೊಂದ್ಸರಿ, ಅದು ಇನ್ನೊಂದು ಕಥೆ ಇದೆ, ಅವ್ರನ್ನೊಂದ್ಸರಿ ಅವರು ಪ್ರಾರಂಭದಲ್ಲಿ ಯಕ್ಷಗಾನಗಳನ್ನು ಮಾಡಿಸ್ತಾ ಇದ್ದಾಗ ಯಾರೋ ಒಬ್ಬರು ಅವ್ರ ಹತ್ರ ಬಂದು, ನಮ್ಮೂರಲ್ಲೇ ಒಂದು ಯಕ್ಷಗಾನ ಗೋಷ್ಠಿ ನಡೆದಾಗ ಯಾರೋ ಒಬ್ರು ಕೇಳಿದ್ರಂತೆ, ಕಾರಂತರೆ ಈ ಸ್ತ್ರೀ ಪಾತ್ರಗಳನ್ನ ಸ್ತ್ರೀಯರಿಂದಲೇ ಮಾಡಿಸ್ಬೋದಲ್ಲ ಅಂತ ಕೇಳಿದ್ರಂತೆ. ಕಾರಂತರು ಒಂದು ನಿಮಿಷನೂ ಯೋಚನೆ ಮಾಡಿದ್ರೆ ಇಮಿಡಿಯೇಟ್ ಹೇಳಿದ್ರಂತೆ, ಹಾಗಾದರೆ ಅವಾಗ ರಾಕ್ಷಸರ ಪಾತ್ರಕ್ಕೆ ರಾಕ್ಷಸರನ್ನೇ ಕರ್ಕೊಂಬರ್ಬೇಕಾಗತ್ತೆ.
ಆ ಮಾತು ಎಷ್ಟು ಬಹಳ ಘನವಾದ ಮಾತು ಆಗಿದೆ ಅಂತಂದರೆ, ಮೇಲ್ನೋಟಕ್ಕೊಂದು ಬಹಳ ಹಾಸ್ಯದ ಮಾತು ಅಂತ ಅನ್ನಿಸ್ತದೆ, ಆದರೆ ಎಷ್ಟು ಘನವಾದ ಮಾತು ಅಂತಂದರೆ, ಸ್ತ್ರೀ ಪಾತ್ರಕ್ಕೆ ಸ್ತ್ರೀಯರೇ ಬೇಕು ಅಂತ ಹೇಳೋದು ನಮ್ಮ ಒಂದು ವಾಸ್ತವವಾದದ ಒಂದು ಪ್ರಜ್ಞೆ ಇದೆಯಲ್ಲ, ವಾಸ್ತವವಾದ. ಆವಾಗ ದಪ್ಪಗಿರೋ ಪಾತ್ರಕ್ಕೆ ದಪ್ಪಗಿರೋರು, ತೆಳ್ಳಗಿರೋ ಪಾತ್ರಕ್ಕೆ ತೆಳ್ಳಗಿರೋರು, ಬೆಳ್ಳಗಿರೋರ ಪಾತ್ರಕ್ಕೆ ಬೆಳ್ಳಗಿರೋರು, ಹಿಂಗೆ ತರಬೇಕಾಗತ್ತೆ. ಅಂದರೆ ಪಾತ್ರ ಮತ್ತು ಆ ಪಾತ್ರಧಾರಿ ಇವೆರಡರ ನಡುವೆ ಆ ರೀತಿಯ ಒಂದು 1-to-1 ಈಕ್ವೇಷನ್ ಇರಬೇಕಾಗಿಲ್ಲ. ನಿಜವಾದ ಆ್ಯಕ್ಟಿಂಗ್ ಅಂತಂದರೆ ನೀವು ಯಾವುದು ಅಲ್ಲ ಅನ್ನೋದನ್ನು ಮಾಡ್ತಿರೋ ಅದೇ ಆ್ಯಕ್ಟಿಂಗು. ನೀವು ಗಂಡಸಾಗಿದ್ದು ಅದನ್ನು ಬೇರೆ ಬೇರೆ ಅವರು ಅದನ್ನು ಬರೆದಿದ್ದಾರೆ. ಏನಂದರೆ ಆ್ಯಕ್ಟಿಂಗಿನ ಒಂದು ಭಾಳ ಮುಖ್ಯವಾದ ಡೆಫಿನೇಷನ್ ಏನು ಅಂದರೆ, ನಾವು ಅಲ್ಲದೇ ಇರೋದನ್ನು ನಾವು ಆಗೋದೇ ಆ್ಯಕ್ಟಿಂಗು. ಸೊ ನಾವು ಅಲ್ಲದೇ ಇರೋದನ್ನು ನಾವು ಆಗ್ತೇವೆ ಅಂತಂದರೆ, ನಾನು ಹೆಂಗಸ ಅಲ್ಲ ಆದರೆ ಹೆಂಗಸ ಆಗಬೇಕು, ಅದು ಆ್ಯಕ್ಟಿಂಗು. ಹೆಂಗಸಾಗಿ ಹೆಂಗಸನ ಪಾತ್ರ ಮಾಡೋದನ್ನು ಭಾಳ ದೊಡ್ಡ ಆ್ಯಕ್ಟಿಂಗ್ ಅಲ್ಲ. ಅದು ಈ ರೀತಿಯ ಒಂದು ಮೀಮಾಂಸೆಯನ್ನು ಕಾರಂತರು ತಮ್ಮ ಇದರಲ್ಲಿ ತಮ್ಮ ಕನಸಿನಲ್ಲಿ ಅವರು ಇದನ್ನು ಕಟ್ಟಿದ್ದಾರೆ. ಅವರು ಆ್ಯಕ್ಚುಲಿ ಯಕ್ಷಗಾನಕ್ಕೆ ಮಾಡಿದ ಬಹಳ ದೊಡ್ಡ ಕೊಡುಗೆ, ಯಕ್ಷಗಾನಕ್ಕೆ ಕೊಟ್ಟ ಭಾಳ ದೊಡ್ಡ ಕೊಡುಗೆ ಒಂದು ರೀತಿ ಈ ಲೆವೆಲ್ಲಿಂದು ಅಂತ ನನಗೆ ಅನ್ನಿಸ್ತದೆ. ಅಂದರೆ ಅವರು ಸೃಷ್ಟಿ ಮಾಡಿದ ಒಂದು ಯಕ್ಷಗಾನ, ಯಕ್ಷರಂಗದ ಅವರ ಪ್ರಯೋಗಗಳು, ಆ ಪ್ರಯೋಗಗಳು ಒಂದು ಸೀಮಿತವಾದ ಅರ್ಥದಲ್ಲಿ ಕಾರಂತರ ಒಂದು ಕೃತಿಗಳು, ಅದಕ್ಕೆ ಒಂದು ಸೀಮಿತವಾದ ಅರ್ಥದಲ್ಲಿ ಅದಕ್ಕೆ ಒಂದು ಬೆಲೆ ಇದೆ. ಆದರೆ ಅದೇ ಕಾರಂತರ ಒಂದು ಅತ್ಯುತ್ತಮವಾದ ಕೃತಿ ಅಂತ ನನಗೇನು ಅನಿಸೋದಿಲ್ಲ. ಅದು ಬಹಳ ಕಾಲ ನಿಲ್ಲಬೇಕಾಗಿಯೂ ಇರಲಿಲ್ಲ. ಅದರ ಬಗ್ಗೆ ನಾವು ಬಹಳ ದೊಡ್ಡ ಆಮಿಷವನ್ನು, ಒಂದು ಮೋಹವನ್ನು ಇಟ್ಕೋಬೇಕಾಗಿಲ್ಲ ಆ ಕೃತಿಗಳ ಬಗ್ಗೆ. ಆದರೆ ಅವರು ಯಕ್ಷಗಾನಕ್ಕೆ ಒಂದು ಬಹಳ ವಿಶಾಲವಾದ ಒಂದು ಸಾಂಸ್ಕೃತಿಕ ನಾಯಕತ್ವವನ್ನು ಒದಗಿಸ್ಕೊಟ್ರು. ಅದು ಯಾವ ರೀತಿಯ ಸಾಂಸ್ಕೃತಿಕ ನಾಯಕತ್ವ ಅಂದರೆ, ನೀವು ಕರ್ನಾಟಕದ ಉಳಿದ ಯಾವ ಕಲೆಗಳಿಗೂ ಇಲ್ಲದೇ ಇರುವ ಒಂದು ಪ್ರಭೆ, ಒಂದು ಶಕ್ತಿ, ಒಂದು ಯೋಗ್ಯತೆ ಇವತ್ತು ಯಕ್ಷಗಾನಕ್ಕೆ ಬಂದಿದ್ದರೆ ಅದು ಇನ್ಯಾರ ಕಾರಣದಿಂದಲೂ ಅಲ್ಲ, ಶಿವರಾಮ್ ಕಾರಂತರ ಕಾರಣದಿಂದ. ಅವರು ಮಾಡಿದ ಪ್ರಯೋಗಗಳು ಯಶಸ್ವಿಯೋ ಅಯಶಸ್ವಿಯೋ ಅನ್ನೋದು ಬೇರೆ ಪ್ರಶ್ನೆ. ಅವರ ಪ್ರಯತ್ನಗಳಿಂದ ಯಕ್ಷಗಾನಕ್ಕೆ ಒಂದು ಹೊಸ ರೂಪ ಬಂತು. ಅದು ಬರೀ ಕಾರಂತರ ಯಕ್ಷಗಾನಕ್ಕಲ್ಲ. ಈಗ ಇವತ್ತು ಬೆಳಗ್ಗೆ ಭಾಷಣ ಮಾಡ್ತಾ ಇರೋ ಹೊತ್ತಿಗೆ ಅದರ ಪ್ರಸ್ತಾಪ ಬಂತು. ಅವರ ಆಮೇಲೆ ಎಲ್ಲ ಮೇಳದ ಸ್ತ್ರೀವೇಷಗಳು ಕಾರಂತರು ಮಾಡಿದ ಸ್ತ್ರೀವೇಷದ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರು ಅಂತ. ಹಾಗೆ ಒಂದು ರೀತಿಯಲ್ಲಿ ರಿಪಲ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಒಂದು ರೀತಿಯ ತರಂಗಿತ ಪರಿಣಾಮದ ರೂಪದಲ್ಲಿ ಈ ಕಾರಂತರ ಪ್ರಭಾವ ಕರ್ನಾಟಕದ ಆದ್ಯಂತ ಆಗಿದೆ. ಎಲ್ಲ ಬಹಳ ದೊಡ್ಡ ವ್ಯಕ್ತಿಗಳು, ಅವರು ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ಕಾರಂತರು ಇರ್ಬೋದು, ಎಲ್ಲ ದೊಡ್ಡ ವ್ಯಕ್ತಿಗಳು ಕೆಲಸ ಮಾಡೋದು ಈ ವಿಧಾನದಲ್ಲಿ. ಅವರು ಒಬ್ಬ ವ್ಯಕ್ತಿಯಾಗಿ ಒಂದು ಊರಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಆ ಊರಲ್ಲಿ ಕೆಲಸ ಮಾಡ್ತಾ ಇರೋ ಹೊತ್ತಿಗೆ ನೀವು ನಮ್ಮ ತಂದೆ ನೆನಪು ಮಾಡ್ಕೊತಾ ಇದ್ದೀರಲ್ಲ, ನಾನು ಸಂಸ್ಕೃತಿ ಶಿಬಿರಕ್ಕೆ ಹೋಗಿದ್ದೆ, ನಾನು ಅಲ್ಲಿ ಹಿಂಗೆ ಮಾಡಿದ್ದೆ, ಈ ಥರ ಇದು ಮಾಡಿದ್ದೆ ಅಂತ. ಆ ರೀತಿ ಒಂದು ತರಂಗಿತ ಪರಿಣಾಮದಲ್ಲಿ ನಾವು ಮನುಷ್ಯರನ್ನು ನೆನಪು ಮಾಡ್ಕೊತಾ ಇರ್ತೇವೆ. ಸೊ ನಮ್ಮ ಸಾಂಸ್ಕೃತಿಕ ನಾಯಕರು ಸಾಧಾರಣವಾಗಿ ಈ ಥರ ಇರ್ತಾರೆ. ಬಹಳ ಮುಖ್ಯವಾಗಿ ಇವತ್ತಿಗೆ 100 ವರ್ಷದ ಹಿಂದೆ, 1920ರ ದಶಕ ಅಂತಂದರೆ ಕರೆಕ್ಟಾಗಿ ಒಂದು 100 ವರ್ಷದ ಹಿಂದೆ, ಒಂದು 100 ವರ್ಷದ ಹಿಂದೆ ಶಿವರಾಮ್ ಕಾರಂತರು ರಂಗ ಶಿಕ್ಷಣ ಅಂತಂದರೆ ಹೆಂಗಿರಬೇಕು ಅಂತ ಒಂದು ಹುಡುಕಿದ್ರು. ಆ ಒಂದು ಹುಡುಕಾಟವನ್ನು ಮಾಡಿದರು. ಆ ಹುಡುಕಾಟ ಇವತ್ತಿಗೂ ನಡೀತಾ ಇದೆ. ಇವತ್ತಿಗೂ ನಮ್ಮ ರಂಗ ಶಿಕ್ಷಣ ಕೇಂದ್ರದಲ್ಲಿ ಯಾವ ರೀತಿಯ ರಂಗ ಶಿಕ್ಷಣ ಕೊಟ್ಟರೆ ಹುಡುಗರಿಗೆ ಅನುಕೂಲ. ನಮ್ಮ ನೀನಾಸಮಲ್ಲಿ ಮುಖ್ಯವಾಗಿ 3-4 ವಿಭಾಗಗಳಿದೆ. ಒಂದು ಅಲ್ಲಿ ಹಳ್ಳಿಯವರೇ ಎಲ್ಲ ಸೇರಿ ಮಾಡ್ತಾ ಇರೋ ನಾಟಕ ಮಾಡುವ ಒಂದು ಬ್ರ್ಯಾಂಚು. ಇನ್ನೊಂದು ಬೇರೆ ಬೇರೆ ಊರಿನಿಂದ ಬಂದು ಅಲ್ಲಿ ವಿದ್ಯಾರ್ಥಿಗಳಾಗಿದ್ದು ಅಲ್ಲಿ 1 ವರ್ಷ ಅಲ್ಲಿದ್ದು ಅವರಿಗೆ ಟ್ರೈನ್ ಆಗಿ ಇದು ಮಾಡ್ತಾ ಇರೋದು. ಆಮೇಲೆ ಹಂಗೆ ಟ್ರೈನಾದ ಹುಡುಗರನ್ನ ಒಂದು ತಂಡ ಮಾಡಿ ನಾವು ನಮ್ಮ ಬಸ್ಸಲ್ಲಿ ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡಿ ಅಂತ ಕಳಿಸೋದು, ಅದಕ್ಕೆ ನೀನಾಸಂ ತಿರುಗಾಟ ಅಂತ ಕರಿತೇವೆ. ಅದೇ ರೀತಿ ನಾವು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಸಾಹಿತ್ಯದ ಬಗ್ಗೆ, ಸಿನಿಮಾದ ಬಗ್ಗೆ ವರ್ಕ್ಶಾಪ್ಗಳು ಮಾಡೋದು. ಅದು ನೀನಾಸಂ ಪ್ರತಿಷ್ಠಾನ ಅಂತ ಇನ್ನೊಂದು ಸಂಸ್ಥೆಯನ್ನು ನಾವು ಅದಕ್ಕೆ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಮೂಲಕ ನಾವು ಈ ಥರದ ಒಂದು ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾಯಿದ್ದೇವೆ. ಇವತ್ತಿಗೂ ಅದು ಬಹಳ ಕಷ್ಟದ ಕೆಲಸ. 1920ರ ದಶಕದಲ್ಲಿ 30ರ ದಶಕದಲ್ಲಿ ಶಿವರಾಮ್ ಕಾರಂತರು ಕೆಲಸ ಮಾಡ್ತಾ ಇದ್ದವಾಗ ಅವರಿಗೆ ಎಷ್ಟು ಕಡಿಮೆ ಬೆಂಬಲ ಇತ್ತೋ ಇವತ್ತಿಗೂ ಅಷ್ಟೇ ಕಡಿಮೆ ಬೆಂಬಲ. ಇವತ್ತಿಗೂ ಸರ್ಕಾರ ಅದಕ್ಕೆ ತೊಂದರೆ ಕೊಡೋದೇ ಹೊರತು ನಿಜವಾಗಿ ಸಹಾಯ ಮಾಡಿದ್ದು ಬಹಳ ಅಪರೂಪ. ಬಹಳ ಅಂದರೆ ಬಹಳ ಅಪರೂಪ. ನಾವು ಸರ್ಕಾರದ ಹತ್ರ ಕೇಳೋದೇನಾದರೂ ದಯವಿಟ್ಟು ನಮಗೆ ಸಾಧ್ಯವಾದಷ್ಟು ತೊಂದರೆ ಕೊಡಬೇಡಿ ಅಂತಲೇ ಹೊರತು ನಿಜವಾಗಿ ಸಹಾಯ ಮಾಡಿ ಅಂತಲ್ಲ.
ಯಾವತ್ತೂ ಸರ್ಕಾರಗಳು ಇಂಥದ್ದಕ್ಕೆ ಸಹಾಯ ಮಾಡ್ತದೆ ಅಂತ ನಾನು ನಿರೀಕ್ಷೆನೂ ಮಾಡೋದಿಲ್ಲ. ಮಾಡಿದರೆ ಬಹಳ ಒಳ್ಳೆಯದು, ಅದು ಬೋನಸ್ ಇದ್ದಂಗೆ. ಸೊ ಆದರೆ ನಮ್ಮ ದೇಶದಲ್ಲಿ ನಾವು ಇವತ್ತು ಈ ಥರದ್ದನ್ನೆಲ್ಲ ಸರ್ಕಾರಗಳು ಕೂಡ ತುಂಬ ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಬಂದಿದೆ. ನಾನು ಬೇರೆ ಬೇರೆ ದೇಶದ ಜಾಗಗಳಲ್ಲಿ ನೋಡಿದ್ದೇನೆ. ಈಗ ಶೇಕ್ಸ್ಪಿಯರ್ನ ಒಂದು ಹುಟ್ಟಿದ ಜಾಗವನ್ನು ಎಷ್ಟು ಚೆನ್ನಾಗಿ ಮಾಡಿ ಅಲ್ಲಿ ರಂಗಮಂದಿರಗಳು ಇದು ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅದನ್ನು ಬೆಳೆಸಿದ್ದಾರೆ ಅಂತಂದರೆ, ನಮ್ಮಲ್ಲಿ ಶಿವರಾಮ್ ಕಾರಂತರಿಗಾಗಲಿ ಕುವೆಂಪುಗಾಗಲಿ ಬೇಂದ್ರೆಯವರದ್ದಂತೂ ಏನೂ ಆಗಿಲ್ಲ. ಅದು ಆ ರೀತಿಯ ಒಂದು ದೊಡ್ಡ ಪ್ರಮಾಣದ ಕೆಲಸ ನಮ್ಮಲ್ಲಿ ಆಗಿಲ್ಲ. ಇಲ್ಲಿ ಈ ರೀತಿ ಇರೋಂಗೆ ಕಟ್ಟಡಗಳ ನವೀಕರಣ ಆಗಬೇಕು, ಅವರ ಎಕ್ಸಿಬಿಷನ್ಗಳಿರಬೇಕು, ಇವೆಲ್ಲದರ ಜೊತೆಗೆ ಆ್ಯಕ್ಟಿವಿಟೀಸ್ ನಡೀತಾ ಇರಬೇಕು. ಇಲ್ಲಿ ಪ್ರತಿ ದಿವಸ ಕಾರ್ಯಕ್ರಮ ನಡೀಬೇಕು. ಇಲ್ಲಿ ವರ್ಷಕ್ಕೆ ಒಂದೆರಡಾದರೂ ಭಾಳ ದೊಡ್ಡ ಮಟ್ಟದ ಕರ್ನಾಟಕದ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇಲ್ಲಿ ನಡಿಬೇಕು. ಈ ಥರದ್ದು ಮಾಡೋದಕ್ಕೆ ಬರೀ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಾಕಾಗೋದಿಲ್ಲ. ಈ ಊರಿನ ಸಾಂಸ್ಕೃತಿಕ ಆಸಕ್ತರ ಒಂದು ಸೆನೆಟ್ ಅಥವಾ ಒಂದು ಸಿಂಡಿಕೇಟನ್ನು ನೀವು ನಿರ್ಮಾಣ ಮಾಡಬೇಕಾದ ಅಗತ್ಯ ಇದೆ. ಆ ಥರದ ಒಂದು ಇದರಲ್ಲಿ ಇದನ್ನು ನಡಿಬೇಕು. ಈ ಜೀವನ್ ರಾಮ್ ಥರದವರು ಈ ಊರಿನ ಹತ್ರನೇ ಇದ್ದಾರೆ. ಅವರು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಆಳ್ವಾಸ್ ಕಾಲೇಜಿನಲ್ಲಿ ವರ್ಕ್ಶಾಪ್ಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಮ್ಮ ವರ್ಕ್ಶಾಪ್ಗಳು ನಡಿಬೇಕು. ಭಾಳ ನಿಮ್ಮ ಹತ್ತಿರದಲ್ಲೇ ಮೋಹನ್ ಆಳ್ವ ಅವರು ಎಷ್ಟು ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂದರೆ, ನಮಗೆ ಅವರಂಥವ್ರು ಅದಕ್ಕೆ ಒಂದು ಮಾದರಿ ಆಗಬೇಕು. ಅವ್ರು ಎಷ್ಟು ಅದ್ಭುತವಾದ ಕೆಲಸ ಅಂದರೆ ನನಗೆ ಒಂದೊಂದು ಸಾರಿ ಆಶ್ಚರ್ಯ ಆಗ್ತದೆ. ಕರ್ನಾಟಕದ ಎಷ್ಟೋ ಕಾಲೇಜುಗಳಲ್ಲಿ ಇವತ್ತಿಗೂ ಪ್ರಾರ್ಥನೆ ಹೇಳೋದಕ್ಕೆ ಬರೋ ಅಂಥವ್ರೊಬ್ಬರು ಹುಡುಗರು ಸಿಕ್ಕೋದು ಕಷ್ಟ ಇದೆ. ಆದರೆ ಅವರು ಆ ಹುಡುಗರನ್ನೆಲ್ಲ ಎಷ್ಟು ರೆಡಿ ಮಾಡಿದ್ದಾರೆ ಅಂದರೆ, 100 ಜನ 200 ಜನ ಹುಡುಗರು 3 ಗಂಟೆ ಹೊತ್ತು ಪ್ರದರ್ಶನ ಮಾಡಿದರೆ ನೀವು ಕಣ್ಣು ಬಿಟ್ಟು ನೋಡ್ತಾ ಇದ್ದರೆ ಆ ಕಡೆ ಈ ಕಡೆ ತಿರುಗೋಕ್ಕಾಗೋದಿಲ್ಲ. ಅಷ್ಟು ಅದ್ಭುತವಾದ ಪ್ರದರ್ಶನಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ಸೊ ನಮಗೆ ನಮ್ಮ ಹತ್ತಿರದಲ್ಲೇ ಇರುವ ಅಂಥವರು ಮಾದರಿ ಆಗಬೇಕು. ಆ ರೀತಿಯ ಒಂದು ಟ್ರೈನಿಂಗ್, ಆ ಥರದ ಒಂದು ಎಕ್ಸ್ಪೋಜರ್ ಇಲ್ಲಿ ಆಗೋ ಹಾಗೆ ಆಗಬೇಕು. ಕಾರಂತರು ತಮ್ಮ ಕಾಲದವ್ರು ಆಗಿರಲಿಲ್ಲ. ಅವರು ಇವತ್ತಿಗೂ ನಮಗೆ ಕಾರಂತರನ್ನು ನೋಡಿದರೆ ಒಂಥರ ಅದ್ಭುತ ಅಂತಲೇ ಅನಿಸುತ್ತೆ. ಹಂಗಂತ ಒಬ್ಬರು ಇದ್ರಾ ಅಂತ ನಮಗೆ ಅದನ್ನು ಹುಡುಗರಿಗೆ ಹೇಳಿದರೆ ಇದನ್ನೂ ಮಾಡ್ತಿದ್ರು, ಬಾಲ ಪ್ರಪಂಚ ವಿಜ್ಞಾನ ಪ್ರಪಂಚನೂ ಮಾಡ್ತಿದ್ರು, ಯಕ್ಷಗಾನದಲ್ಲೂ ಹೆಜ್ಜೆ ಹಾಕಿ ಕುಣಿತಿದ್ರು, ಕಾದಂಬರಿ ಬರೆದಿದ್ದಾರೆ, 47 ಕಾದಂಬರಿ ಬರೆದಿದ್ದಾರೆ ಅಂತ ಹಿಂಗೆಲ್ಲ ಕತೆ ಹೇಳಿದರೆ ಇದು ಹೌದು ಅಂತ ಕೂಡ ನಂಬೋದು ಕಷ್ಟ ಇರುವಂಥ ಒಂದು ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ಹಾಗಾಗಿ ಶಿವರಾಮ್ ಕಾರಂತರು ಒಂಥರ ಫ್ಯೂಚರಿಸ್ಟಿಕ್ ಪರ್ಸ್ನಾಲಿಟಿ. ಅದು ಭವಿಷ್ಯದಲ್ಲಿ ನೀವು ಅದರ ಸಾಧ್ಯತೆಗಳನ್ನು ಕಾಣಬಹುದಾದಂಥ ಒಂದು ಪರ್ಸ್ನಾಲಿಟಿ. ಹಾಗಾಗಿ ಈ ರೀತಿಯ ಬಾಲವನದ ರೀತಿಯ ಕೆಲಸಗಳನ್ನು ನಾವು ಒಂಥರ ಒಂದು ಫ್ಯೂಚರಿಸ್ಟಿಕ್ ಆದ ಒಂದು ಚಿಂತನೆಯಲ್ಲಿ ಮಾಡಬೇಕು. ಇದಿಷ್ಟು ನನಗೆ ಇವತ್ತು ಬೆಳಗಿನಿಂದ ಈ ಜಾಗವನ್ನು ನೋಡಿ ಇಲ್ಲೆಲ್ಲ ನಿಮ್ಮ ಜೊತೆಗೆ ಪಾಲ್ಗೊಂಡಾಗ ನನಗೆ ಅನಿಸಿದ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟು ನೀವು ಭಾಳ ದೊಡ್ಡ ಉಪಕಾರ ಮಾಡಿದ್ದೀರಿ, ನನ್ನ ಮೇಲೆ ಭಾಳ ದೊಡ್ಡ ಕೃಪೆ ತೋರಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೀತಿಯ ವಂದನೆಗಳು ಸರ್, ಹೃದಯಾಂತರಾಳದ ಮಾತುಗಳಿಗೆ. ಅಧ್ಯಕ್ಷ ಭಾಷಣದ ಮೊದಲು ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಕೆಲವರನ್ನು ಗುರುತಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಂಸ್ಕೃತಿ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮ ಮುಖ್ಯವಾಗಿ ನಡೀತಾ ಇದೆ. ಅದಷ್ಟೇ ಸಾಲುವುದಿಲ್ಲ, ಅದಕ್ಕೆ ಮಧ್ಯಾಹ್ನದ ಉಪಹಾರವನ್ನು ನೀಡಿದವರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಉಪಹಾರವನ್ನು ನೀಡಿದ್ದಾರೆ. ವ್ಯವಸ್ಥಾಪನಾ ಸಮಿತಿ ಸದಸ್ಯರಿದ್ದರೆ ದಯವಿಟ್ಟು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೆಳಗ್ಗಿನ ಮಂಗಳವಾದ್ಯದ ವ್ಯವಸ್ಥೆಯನ್ನು ಮಾಡಿದವರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಸನ್ಮಾನ್ಯ ಸವಣೂರು ಸೀತಾರಾಮರಯ್ಯ ಅವರು ಮಾನ್ಯ ಶಾಸಕರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಸ್ಕೊಳ್ಳಿ. ಸ್ಮರಣಿಕೆಯ ಮತ್ತು ಈ ಹೂಕುಂಡದ ವ್ಯವಸ್ಥೆಯನ್ನು ಮಾಡಿದವರು ಸುಧಾನ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಸನ್ಮಾನ್ಯ ರೆವರೆಂಡ್ ವಿಜಯ ಹರವಿನ್ಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕಾರಂತರ
ಪುಸ್ತಕ ತಮ್ಮ ಸಂಗ್ರಹದಲ್ಲಿದ್ದ ಎಲ್ಲ ಪುಸ್ತಕಗಳನ್ನು ಹಿರಿಯರಾದ ಪುರಂದರ ಭಟ್ ಸರ್ ಅವರು ಒದಗಿಸ್ತಾರೆ. ಸರ್, ಪ್ರೀತಿಯಿಂದ ಸ್ಮರಿಸ್ತಾ ಇದ್ದೇವೆ, ದಯವಿಟ್ಟು ಬನ್ನಿ ಸರ್. ಬೆಳಗ್ಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದವರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯಕ್ ಅವರು. ಸರ್, ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಂಜೆಯ ಉಪಹಾರದ ವ್ಯವಸ್ಥೆಯನ್ನು ಮಾಡಿದವರು ನಗರಸಭೆಯಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೀಕ್ಷಾ ಮೇಡಮ್, ದಯವಿಟ್ಟು ಬನ್ನಿ ಸ್ಮರಣಿಕೆಯನ್ನು. ಇದಲ್ಲದೆ ನಮ್ಮೊಂದಿಗೆ ಈ ಆಕರ್ಷಕವಾದ ವೇದಿಕೆಯ ಉಸ್ತುವಾರಿಯನ್ನು ತೆಗೆದುಕೊಂಡವರು ಶ್ರೀಕಾಂತ್ ನಾಯಕ್ ಕಂಬಳಕೋಡಿ, ಕೇಶವ ಕೆಮ್ಮಿಂಜೆ ಈ ಆಕರ್ಷಕವಾದ ವೇದಿಕೆಯನ್ನು ಮಾಡಿದ್ದಾರೆ. ಇದರ ಜವಾಬ್ದಾರಿ ವಹಿಸಿಕೊಂಡವರು ಶ್ರೀಕಾಂತ್ ನಾಯಕ್ ಕಂಬಳಕೋಡಿ, ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ. ಹಾಗೆ ನಮ್ಮೊಂದಿಗೆ ಸುಮಾರು 20 ಸ್ಟಾಲ್ಗಳು ಬಂದಿದೆ ಮತ್ತು ಈ ವೇದಿಕೆಯ ಜೊತೆ ನಮ್ಮ ಕೆಲಸ ಮಾಡಿದವರು ಚರಣ್ ಕುಮಾರ್ ಪುದು, ಮುಕ್ವೇಶ್ ಶಾಲೆ ಶಿಕ್ಷಕರು, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸಹಕರಿಸಿದ ತಿಲೋತ್ತಮ MG, ದಯವಿಟ್ಟು ವೇದಿಕೆಗೆ ಬನ್ನಿ ಮೇಡಮ್ ಪ್ಲೀಸ್. ಕಾರಂತರ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕಾರಂತರ ಪುಸ್ತಕಗಳ ಅಲ್ಲಿ ಪ್ರದರ್ಶನದ ಬಳಿಯಲ್ಲಿ ಅಲ್ಲಿ ಸೇವೆಯನ್ನು ಒದಗಿಸಿದವರು ಯಶೋಧ ಬೆಳ್ಳಿಪಾಡಿ ಶಾಲೆ ಮುಖ್ಯಗುರು, ದಯವಿಟ್ಟು ವೇದಿಕೆಗೆ ಬನ್ನಿ ಮೇಡಮ್. ನಮ್ಮೊಟ್ಟಿಗೆ ಸಹಕರಿಸಿದವರು ಹಾರಡಿ ಶಾಲೆಯ ಶಿಕ್ಷಕಿ ಗಂಗಾರೈ ಮೇಡಮ್, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಸಂಜಯನಗರ ಶಾಲೆಯ ಶಿಕ್ಷಕಿ ಶ್ರೀಮತಿ ಸುನಿಲ ಮೇಡಮ್, ದಯವಿಟ್ಟು ವೇದಿಕೆಗೆ ಬನ್ನಿ. ಬಹಳಷ್ಟು ದಿನಗಳಿಂದ ನಮ್ಮ ಜೊತೆ ಕೈ ಜೋಡಿಸಿದವರು ಅಶೋಕ್ ಬಾಲವಣ, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಕಲಾ ಪ್ರದರ್ಶನವನ್ನು ಮಾಡಿದಂತಹ ಫಿಲೋಮಿನಾ ಸಂಸ್ಥೆಯವರಿದ್ರೆ ದಯವಿಟ್ಟು ಬನ್ನಿ. ಕೇಶವ ಕೆಮ್ಮಿಂಜೆ ಇದ್ರೆ ಬನ್ನಿ. ನಿಲಿಷ್ಕಾ ಇದ್ರೆ ದಯವಿಟ್ಟು ಬನ್ನಿ. ಅಲ್ಲಿದ್ದಾರಾ? ನೀವು ಬನ್ನಿ. ಅವರ ತಾಯಿ ಸ್ಮಿತಾಶ್ರೀ ಮೇಡಮ್ ಬನ್ನಿ, ಬೇಕು ನೀವು ಬನ್ನಿ, ದಯವಿಟ್ಟು ಬನ್ನಿ. ಎಲ್ರಿಗೂ ಮತ್ತೊಮ್ಮೆ ಸ್ಮರಿಸ್ತಾ ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಅಧ್ಯಕ್ಷರ ಭಾಷಣ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಮುಗಿಸಿಕೊಟ್ಟಿದ್ದೀರಿ. ಮುಕ್ತಾಯವಾದ ಮಾತುಗಳಿಗಾಗಿ ಸನ್ಮಾನ್ಯ ಸಂಜೀವ ಮಠನ್ ಸರ್ ನಮ್ಮ ಜೊತೆ. ಎಲ್ಲ ಬಂಧುಗಳಿಗೆ ಮುಸ್ಸಂಜೆಯ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಶಿವರಾಮ್ ಕಾರಂತರ 121ನೆಯ ಆ ಜಯಂತಿ ಕೇವಲ ಪುತ್ತೂರಿನ ಜನತೆಗಲ್ಲ, ಇಡೀ ಕನ್ನಡ ನಾಡಿನ ಜನತೆಗೆ ಒಂದು ಸಂದೇಶ ಕೊಡುವ ಕಾರ್ಯಕ್ರಮ ಆಗಬೇಕು ಅಂತೇಳಿ ಸಹಕಾರ ಮಾಡಿದಂಥ ಎಲ್ಲರನ್ನು ನಾನು ಸ್ಮರಿಸ್ತಾ, ಇವತ್ತು ಈ ಒಂದು ನಮ್ಮೆಲ್ಲರ ಅಭಿಮಾನದ ಶಿವರಾಮ್ ಕಾರಂತರ ಬಾಲವನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ KV ಅಕ್ಷರವರೇ, ಶಿವರಾಮ್ ಕಾರಂತರ ಸುಪುತ್ರಿ ಕ್ಷಮಾರಾವ್ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ, ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ನನ್ನ ವಿದ್ಯಾರ್ಥಿನಿಯರೇ, ಸಾಧಕರ ಸಾಧನೆಯ ಮುಂದೆ ನಮ್ಮ ಮಾತುಗಳು ಗೌಣ. ಮಾತಾಡದಿರುವುದೇ, ಮೌನ ವಹಿಸುವುದೇ ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅಕ್ಷರ ಅವರು ಮಾತಾಡಿದ ಮೇಲೆ, ವರದರಾಜ್ ಚಂದ್ರಗಿರಿಯವರು ಅಕ್ಷರ ಅವರ ಬಗ್ಗೆ, ಶಿವರಾಮ್ ಕಾರಂತರ ಬಗ್ಗೆ ಮಾತಾಡಿದ ಮೇಲೆ ನಾವು ಮಾತಾಡುವಂಥದ್ದು ಏನಿಲ್ಲ. ಆದರೆ KV ಅಕ್ಷರ ಅವರ
ಮನದಾಳದ ಕೆಲವು ಆಶಯಗಳನ್ನು ಇಟ್ಟಿದ್ದಾರೆ. ಈ ಬಾಲವನ ಹೇಗಿರಬೇಕು ಅಂತೇಳಿ, ಶಿವರಾಮ್ ಕಾರಂತರು ಹೇಗಿದ್ದರು ಅಂತೇಳಿ, ಅವರ ನೇರ ದಿಟ್ಟ ನಿರಂತರ, ಈಗಿನ ಮಾಧ್ಯಮದ TRPಗೆ ಬೇಕಾಗಿ ಅದಲ್ಲ, ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಹೇಳಿದರು. ಅಂಥ ವ್ಯಕ್ತಿತ್ವವನ್ನು ಮತ್ತೊಮ್ಮೆ ಪರಿಚಯಿಸುವ ದೃಷ್ಟಿಯಿಂದ, ಅಂಥ ವ್ಯಕ್ತಿತ್ವಗಳು ಮತ್ತೊಮ್ಮೆ ಇಲ್ಲಿ ಮೂಡಿಬರುವ ದೃಷ್ಟಿಯಿಂದ ಅವರ 40 ವರ್ಷದ ಆ ಕಾಯಕ ಏನು ಈ ಬಾಲವನದಲ್ಲಿ ನಡೆದಿದೆಯೋ, ಕರ್ಮಭೂಮಿಯನ್ನಾಗಿ ಈ ಒಂದು ಪುತ್ತೂರಿನ ಪುಣ್ಯಭೂಮಿಯನ್ನು ಮಾಡಿದಾರೋ, ಅದು ಮತ್ತೊಮ್ಮೆ ಕರ್ನಾಟಕದಲ್ಲಿ, ಈ ರಾಜ್ಯದಲ್ಲಿ ಸಾಂಸ್ಕೃತಿಕ ಕೇಂದ್ರವಾಗಿ ಮೂಡಿ ಬರಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ನಾನು ಎಷ್ಟು ವರ್ಷ ಶಾಸಕನಾಗಿ ಇರ್ತೇನೆ ಅಂತ ಗೊತ್ತಿಲ್ಲ, ಆದರೆ ಇರುವಷ್ಟು ಸಮಯ ತಾಯಿ ಭುವನೇಶ್ವರಿಯ ಸೇವೆ ಮಾಡಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕನ್ನಡವನ್ನು ಮತ್ತೊಮ್ಮೆ ಪುತ್ತೂರಿನ ಈ ಒಂದು ಪುಣ್ಯ ಭೂಮಿಯಿಂದ ಕಂಪಿಸಬೇಕು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ಕೂಡ ಹೇಳಿದೆ ಅಕ್ಷರವರ್ತ, ಕಳೆದ ಬಾರಿ ನಾನು ಶಿಗ್ಗಾಂವ್ಗೆ ಹೋಗಿದ್ದೆ. ಅಲ್ಲಿ ಒಂದು ರಾಕ್ ಗಾರ್ಡನ್ ಅಂತ ಇದೆ, ಸಂಸ್ಕೃತಿ ಗ್ರಾಮ ಅಂತ ಹೇಳ್ತಾರೆ ಅದನ್ನು. ಅದೇ ರೀತಿಯಲ್ಲಿ ಬೆಂಗಳೂರಿನ ಪಕ್ಕದಲ್ಲಿ ಇನ್ನೊಂದಕ್ಕೆ ಹೋಗಿದ್ದೆ. ನಾವೇನಾದರೂ ಆ ರೀತಿಯಾಗಿ ಪುತ್ತೂರಿನ ಬಾಲವನವನ್ನು ಮಾಡ್ಬೋದಾ ಅಂತೇಳಿ, ಒಟ್ಟು ನಮ್ಮ ದೇಶದ ಸಂಸ್ಕೃತಿ ಕಲೆ ಮತ್ತೊಮ್ಮೆ ಇವತ್ತಿನ ಪೀಳಿಗೆಯ ಮುಖಾಂತರ ಇನ್ನೂ ಆಕರ್ಷಣೀಯವಾಗಿ, ನಮ್ಮ ವರದರಾಜ ಚಂದ್ರಗಿರಿ ಅವರು ಹೇಳಿದರು, ಇವತ್ತಿನ ಮಕ್ಕಳಿಗೆ ನಾವು ಇದನ್ನು ಹೇಗೆ ಅವರ ಮನಸ್ಸಲ್ಲಿ ಕೂತುಗೊಳಿಸುವಂಥದ್ದು, ಅವರು ಈ ವಿಚಾರವನ್ನು ಹೇಗೆ ಮೈಗೂಡಿಸಿಕೊಳ್ಬೇಕು ಎನ್ನುವಂಥದ್ದು ದೊಡ್ಡ ಸವಾಲು ಅಂತ ಹೇಳಿದರು. ಬಹುಶಃ ಆ ಸವಾಲನ್ನು ನಾವು ಈ ಬಾಲವನದಲ್ಲಿ ಏನಾದರೂ ಸ್ವೀಕಾರ ಮಾಡ್ಬೋದಾ ಅಂತೇಳಿ ಆ ದಿಸೆಯಿಂದಲೂ ಯೋಚನೆಗಳು ಆಗಬೇಕು. ಅದಕ್ಕೆ ಹೇಳಿದರು ನನ್ನಂಥ ರಾಜಕಾರಣಿಗಳು, ಗಿರೀಶ್ ನಂದನಂತವರ ಅಧಿಕಾರಿಗಳು ಸಾಕಾಗುವುದಿಲ್ಲ, ಇಲ್ಲಿ ಕೂತವರು ಅದಕ್ಕೆ ಕಾರಣಕರ್ತರಾಗಬೇಕು ಅಂತೇಳಿ. ಅಂದರೆ ಇಲ್ಲಿಯ ಜನತೆ ಮನಸ್ಸು ಮಾಡಿದರೆ ಇದನ್ನು ಮಾಡ್ಬೋದು ಅಂತೇಳಿ. ಖಂಡಿತ ಪುತ್ತೂರಿನ ಜನತೆಗೆ ಆ ಒಂದು ತಾಕತ್ತು ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರಿಯಲ್ಲ? ಆ ತಾಕತ್ತು ಎನ್ನುವಂಥ ವರ್ಡ್ ಏನು ದೊಡ್ಡದಾಗಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ಖಂಡಿತ ಸರ್ ನಿಮ್ಮ ಮಾತನ್ನು ಗೌರವಿಸಿ ಖಂಡಿತ ತಕ್ಷಣ AC ಅವರು ನಾವೆಲ್ಲ ಸೇರಿ ಇದನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕಾರಂತರ ಆಶಯಗಳಿಗೆ ಪೂರಕವಾಗಿ ಇದನ್ನು ಹೇಗೆ ರೂಪಿಸಬೇಕು ಅಂತೇಳಿ ನಾವೊಂದು ರೂಪರೇಷೆಯನ್ನು, ಬ್ಲೂ ಪ್ರಿಂಟನ್ನು ತಯಾರು ಮಾಡಿ ಬಹುಶಃ ನಿಮ್ಮ ಸಲಹೆಯನ್ನು ಕೂಡ ಕೊಡ್ತೇವೆ. ಜೀವನ್ ರಾಮ್ ಸುಳ್ಯ ಇದ್ದಾರೆ, ಕಲ್ಸಲ ಅವರ ಸಾಹೇಬರು ಬರ್ತಾರೆ ಎನ್ನುವಂಥ ಒಂದು ನಾಟಕವನ್ನು ಅರೆಭಾಷೆ ಅಕಾಡೆಮಿ ವತಿಯಿಂದ ಸಾಹೇಬರು ಬಂದವೆ ಅಂತೇಳಿ ಆಡಿಸಿ ತೋರಿಸ್ತಾರೆ. ಸರಿಯಲ್ಲ? ಅವರೇ ಬರೆದದನ್ನು, ನಾನು ಅದನ್ನು ಕೂತು ಪೂರ್ತಿ ನೋಡಿದ್ದೇನೆ ನಿಮ್ಮ ನಾಟಕವನ್ನು ಅರೆಭಾಷೆಯಲ್ಲಿ. ಮತ್ತು ನಮ್ಮ ಪುತ್ತೂರಿನ ಟೌನ್ ಬ್ಯಾಂಕಲ್ಲಿ ಬಹುಶಃ ಭಾರಿ ಜನರಿಗೆ ಅದು ಪ್ರಚಾರ ಆಗಲಿಲ್ಲ, ಗೊತ್ತಾಗಲಿಲ್ಲ. ಇವತ್ತು ಆ ರೀತಿಯಾಗಿ ಯಾರ್ಯಾರು ನಮ್ಮಲ್ಲಿ ಒಂದಷ್ಟು ರಂಗಭೂಮಿ ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಹಿರಿಯರಿದ್ದಾರೋ, ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರಿದ್ದಾರೋ, ಇಂಥವ್ರನ್ನು ಖಂಡಿತ ನಾವು ಸೇರಿಸ್ತೇವೆ. ಇವತ್ತು ಇಂಥ ಪ್ರಶಸ್ತಿಯನ್ನು ಕೊಡಬೇಕಿದ್ರೆ ನಮ್ಮಂಥವರು ಅದಕ್ಕೆ ಸೇರಲಿಲ್ಲ. ವರದರಾಜರಂಥವರು, ನಮ್ಮ ನರೇಂದ್ರ ರೈ ದೇರ್ಲಾ ಅಂಥವರು, ಡಾಕ್ಟರೇಟ್ ಪಡೆದಂಥ ನಮ್ಮ ಚಂದ್ರಶೇಖರ್ ಸರಿಯಲ್ಲ, ವಿಶ್ವನಾಥ್ ಬದಿಕಾನ್ ಅಂಥವರು ಎಲ್ಲ ಸೇರಿಸಿ ಅವರ ಅಭಿಪ್ರಾಯ ಅದರ ಒಟ್ಟಿಗೆ ಇಲ್ಲಿ ಕೂತವರಿದ್ದಾರೆ. ಮಾಧವ ಭಟ್ರು, ನಮ್ಮ ಪುರಂದರ ಭಟ್ರು, ತುಂಬ ಜನ, ಇವರನ್ನು ಸೇರಿಸಿದೆವು. ಇದರಲ್ಲಿ ಒಂದು ಕುತೂಹಲದ್ದು ಅಂದರೆ ಒಂದು ಸಮಿತಿ ಮಾಡಿದೆವು ಅಕ್ಷರ ಅವರೇ. ಆ ಸಮಿತಿಯವರು ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದರು. ನಮಗೊಂದು ಕ್ಯೂರಿಯಾಸಿಟಿ ಇತ್ತು, ಇನ್ನು ಸಾರ್ವಜನಿಕರ ಅಭಿಪ್ರಾಯಗಳು ಏನು ಬರ್ತದೆ ಅಂತೇಳಿ. ಸಾರ್ವಜನಿಕವಾಗಿ ಕೂಡ ನಮ್ಮ ಹಿರಿಯರ ಒಂದು ಅಭಿಪ್ರಾಯವನ್ನು ತಗೊಂಡು 2 ಅಭಿಪ್ರಾಯಗಳು ಒಂದೇ ಆಗಿತ್ತು. ಇದು ಒಂದು ವೈಶಿಷ್ಟ್ಯ, ಅದು KV ಅಕ್ಷರ. ನಮಗೂ ಸ್ವಲ್ಪ ಇರಿಸು ಮುರುಸಾಯಿತು,
ಈ ಸಮಿತಿ ಮಾಡಿ ಅವರೊಂದು ಹೆಸರು ಕೊಡೋದು, ಇನ್ನು ಇಲ್ಲಿಯ ಹಿರಿಯರು ಇನ್ನೊಂದು ಹೆಸರು ಕೊಟ್ಟರೆ ಹೇಗೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ನೋಡಬೇಕಿದ್ರೆ ಒಂದೇ ಹೆಸರು ಬಂದ ಕಾರಣ ಅದು ಯಶಸ್ವಿಯಾಗಿ ಬಹುಶಃ KV ಅಕ್ಷರ ಅವರದ್ದು ಬಂದ ಕಾರಣ ಇವತ್ತು ನಾವು ಹೆಮ್ಮೆಯಿಂದ ಬಹುಶಃ ಅವರ ಸಾಧನೆಯನ್ನು ಇಡೀ ನಾಡಿಗೆ ಪಸರಿಸುವಂಥ ಕೆಲಸ ಶಿವರಾಮ್ ಕಾರಂತರ ವ್ಯಕ್ತಿತ್ವದ ಒಟ್ಟಿಗೆ ಇನ್ನೊಂದು ಹೊಸ ವ್ಯಕ್ತಿತ್ವ ಅಂತಲ್ಲ, ಆದರೆ ಇವತ್ತಿನ ಪೀಳಿಗೆಯ ಒಂದು ವ್ಯಕ್ತಿತ್ವವನ್ನು ಕೂಡ ಪರಿಚಯಿಸುವಂಥ ಸಂಗತಿ ಶಿವರಾಮ್ ಕಾರಂತರ ಜನ್ಮದಿನದಿಂದಾಗಿದೆ. ಅದಕ್ಕೆ ಬೇಕಾಗಿ ಇದಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದರು ತಮ್ಮನ್ನೆಲ್ಲರನ್ನು ಒಬ್ಬ ಜನಪ್ರತಿನಿಧಿಯ ನೆಲೆಯಲ್ಲಿ ಅಭಿನಂದಿಸ್ತಾ ಈ ಶಿವರಾಮ್ ಕಾರಂತರ ಬಾಲವನ ಮುಂದಿನ ದಿನಗಳಲ್ಲಿ ಹೊಸತನವನ್ನು ಕಾಣುವಂಥ ಆ ಯೋಗ ಭಾಗ್ಯವನ್ನು ಮಾಲಿಂಗೇಶ್ವರ ಖಂಡಿತ ಇವತ್ತಿನಿಂದ ಅನುಗ್ರಹಿಸ್ತಾನೆ ಎನ್ನುವಂಥ ಒಂದು ಭರವಸೆ ನನಗಿದೆ. ಅದಕ್ಕೆ ಬೇಕಾಗಿ ನಾನು ನಮ್ಮ ಸಹಾಯಕ ಆಯುಕ್ತರು ಎಲ್ಲ ಒಂದು ಹಂತದಲ್ಲಿ ಕೂತಲ್ಲಿ ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಎಲ್ಲರೂ ಸಾರ್ವಜನಿಕರ ಮುಖಾಂತರ ಉಲ್ಲೇಖ ಮಾಡಿದರು. ಕುರುಂಜಿ ವೆಂಕಟರಮಣಗೌಡರಂಥವರನ್ನು ಸೀತಾರಾಮಯ್ಯವರು ಉಲ್ಲೇಖ ಮಾಡಿದರು. ಒಂದಷ್ಟು ಕೊಡುಗೈ ದಾನಿಗಳು ಶಿವರಾಮ್ ಕಾರಂತ ಪ್ರಶಸ್ತಿಗೆ ಕಾರಣಕರ್ತರಾಗಿದ್ದಾರೆ ಅಂತೇಳಿ. ಅದೇ ರೀತಿಯಲ್ಲಿ ಸೀತಾರಾಮಯ್ಯ ಅಂತ ದಾನಿಗಳು ಕೂಡ ಮುಂದಿನ ದಿನಗಳಲ್ಲಿ ಇದರ ಅಭಿವೃದ್ಧಿಗೂ ಕಾರಣಕರ್ತರಾಗಲಿಕ್ಕಿದ್ದಾರೆ ಅಂತ ಭಾಳಷ್ಟು ಜನ ಇದ್ದಾರೆ ಪುತ್ತೂರಿನಲ್ಲಿ. ಅಂಥವ್ರನ್ನೆಲ್ಲ ಹುಡುಕಿ ಹೇಳಿದರು ಸರ್ಕಾರವನ್ನು ನಂಬಿ ನಾವು ಮಾಡೋದಿಲ್ಲ ಅಂತೇಳಿ ಅಕ್ಷರ ಅವರು ಕೇಳಿದರು. ನಾವು ಕೂಡ ಎಲ್ಲ ಸರ್ಕಾರವನ್ನು ನಂಬಿ ಮಾಡೋದಿಲ್ಲ, ನಾನು ಶಾಸಕನಾದರು. ಆದರೆ ಊರಿನವರ ಬೆಂಬಲದಿಂದ, ಯಾಕೆ ಊರಿನವರ ಬೆಂಬಲ ಅಂದರೆ ಅದು ನಮ್ಮದಾಗಬೇಕಿದ್ರೆ ನಮ್ಮದು ಅದರಲ್ಲಿ ಏನಾದರೂ ಕಿಂಚಿತ್ತು ಬೇಕು. ಆ ದಿಸೆಯಿಂದಲೂ ಯೋಚನೆಗಳನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಮತ್ತೊಮ್ಮೆ KV ಅಕ್ಷರ ಅವರನ್ನು ಎಲ್ಲ ಪುತ್ತೂರಿನ ಮಹಾಜನತೆಯ ಪರವಾಗಿ ನಾನು ಅಭಿನಂದಿಸ್ತಾ ಅವರು ಇನ್ನಷ್ಟು ತಾಯಿ ಭುವನೇಶ್ವರಿಯ ಹೆಚ್ಚು ಸೇವೆಯನ್ನು ಮಾಡಲಿಕ್ಕೆ ಆ ಮಾಲಿಂಗೇಶ್ವರ ದೇವರ ಅನುಗ್ರಹ ಕರುಣಿಸಲಿ ಅಂತೇಳಿ ಹಾರೈಸ್ತೇನೆ. ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್ ಪ್ರೀತಿಯ ಮಾತುಗಳಿಗೆ. ಈ ದಿನ ಅಭಿನಂದನಾ ನುಡಿಗಳನ್ನಾಡಿದ ಡಾಕ್ಟರ್ ವರದ ಚಂದ್ರಗಿರಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಶಾಸಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ರಾಮಕೃಷ್ಣ ಪ್ರೌಢಶಾಲೆಯ ಸ್ಕೌಟ್ ಮೈಟ್ ಗೈಡ್ಸ್ ಮಕ್ಕಳು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರ ನಾಯಕ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಹಿಳಾ ಪ್ರತಿಭಾ ದರ್ಜೆ ಕಾಲೇಜಿನ ರೇಂಜರ್ಸ್ ಮಕ್ಕಳು ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಡಗೀತೆಯನ್ನು ಹಾಡಿದ ಕೊಂಬಿಟ್ಟು ಪ್ರೌಢಶಾಲಾ ಕೊಂಬಿಟ್ಟು ಅಧ್ಯಾಪಕರು ಜಗನ್ನಾಥ್ ಬನ್ನಿ. ಹಾಗೆ ನಮ್ಮ ಜೊತೆ ತಹಶೀಲ್ದಾರ್ ಸರ್ ಇದ್ದಾರೆ. ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಗಳಿಂದ 2-3 ದಿನಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಪುತ್ತೂರು ನಗರಸಭೆಯ ಎಲ್ಲ ಅಧಿಕಾರಿಗಳು, ಅಧ್ಯಕ್ಷರ ಸದಸ್ಯರು ನಿಲಿಷ್ಟ ಬನ್ನಿ, ದಯವಿಟ್ಟು ನಿಮ್ಮ ಮಹಿಳಾ ಕಲೆ ರೇಂಜರ್ಸ್ನವ್ರು ದಯವಿಟ್ಟು ಬನ್ನಿ. ನಿಲಿಷ್ಕಾ ಪುತ್ತೂರು ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಶಿಕ್ಷಕರನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ. ಶಿಕ್ಷಣಾಧಿಕಾರಿ ನಮ್ಮ ಜೊತೆ ಇದ್ರು, ಅವರನ್ನು ಸ್ಮರಿಸ್ತಾ ಇದ್ದೇವೆ. ಎಲ್ಲ ಪುತ್ತೂರು ತಾಲೂಕಿನ ಅಧಿಕಾರಿ ವೃಂದದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಬಹಳ ಸುಸ್ಥಿರವಾಗಿ ನಡೆಸಿಕೊಟ್ಟ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ್ ಮಠಂ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಭಿನಂದನಾ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಚಂದ್ರಗಿರಿ ಅವರಿಗೆ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿ ಬಹಳ ಪ್ರೀತಿಯಿಂದ ಮಾತನಾಡಿದ ಅಕ್ಷರ KV ಸರ್ ದಂಪತಿಗಳಿಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ಹಾಗೆ ನಿನ್ನೆ ನಮ್ಮ ಜೊತೆ ಬಂದಿದ್ದಾರೆ ಕಾರಂತರವರ ಹಿರಿಯ ಮಗಳು ಕ್ಷಮಾರಾವ್ ಮೇಡಮ್, ತಮಗೆ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದಂಥ ಸನ್ಮಾನ್ಯ ಸವಣೂರು ಸೀತಾರಾಮರೈ, ಸನ್ಮಾನ್ಯ ಡಾಕ್ಟರ್ MP ಶ್ರೀನಾಥ್, ಪುತ್ತೂರು ಉಮೇಶ್ ನಾಯ್ಕ್ ಇವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕಳೆದ 4-5 ದಿನದಿಂದ ರಾತ್ರಿ ಹಗಲು ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗುವುದಕ್ಕೆ ಬರೀ ಫೋನ್ ಮೂಲಕ
ಇಷ್ಟು ತಮ್ಮ ಎಲ್ಲ ಸಮಯವನ್ನು ಬದಿಗೊತ್ತಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇಷ್ಟು ಯಶಸ್ಸುಗಳಿಗೆ ಕಾರಣ ನಮ್ಮ ಸಹಾಯಕ ಆಯುಕ್ತರಂಥ ಸನ್ಮಾನ್ಯ ಗಿರೀಶ್ ನಂದನ್ ಸರ್ ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ತಹಶೀಲ್ದಾರ್ ನಿಸರ್ಗಪ್ರಿಯ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ರಾಜೇಶ್ ಬಂಟ್ವಾಳ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಬಹಳ ಹಿರಿಯರು ಸೇರಿದ್ದೀರಿ. ಒಂದೊಳ್ಳೆಯ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದ ಖುಷಿ ನಮ್ಮೆಲ್ಲರನ್ನ ಇವತ್ತು ಮನೆ ಮಾಡಿದೆ. ಈ ಖುಷಿ ಸದಾ ಉಳಿಲಿ ಅಂತ ಹೇಳ್ತಾ, ದೀಪ ಹಚ್ಚುತ್ತೇನೆ ನಾನು ಕತ್ತಲನ್ನು ಮೀರಿ ನಿಲ್ಲುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಕಾಲ ನಾವು ನಿನ್ನ ಮುಖ ನೀನು ನನ್ನ ಮುಖ ನೋಡಬಹುದು ಎಂದ ಆಸೆಯಿಂದ, ಆ ಆಸೆಯಿಂದ ಕಾರಂತರ 121ನೇ ಜನ್ಮದಿನೋತ್ಸವ ಇವತ್ತು 122ನೇ ಜನ್ಮದ ಹೊಸ ನಾಂದಿಯನ್ನು ಹಾಡಿದೆ. ಎಲ್ಲರಿಗೂ ಕೂಡ ಸನ್ಮಾನಗಳನ್ನು ಉಂಟು ಮಾಡಿ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ವಂದನೆಗಳು. ನಮ್ಮ ಜೊತೆ ರಮೇಶ್ ಉಳ್ಳೆಯರು 1 ತಿಂಗಳಿನಿಂದ ಈ ಪ್ರೋಗ್ರಾಮ್ ಡಿಸೈನ್ ಮತ್ತು ಎಲ್ಲ ಪೇಪರ್ ವರ್ಕ್ನ ಬಗ್ಗೆ ಸಹಕರಿಸಿದ್ದಾರೆ. ಸರ್ ತಮ್ಮ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿದ ನೀವೊಂದು ಸ್ಮರಣಿಕೆಯನ್ನು ಮಾನ್ಯ ಶಾಸಕರ ಕೈಯಲ್ಲಿಂದ ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ವಂದನೆಗಳು ಸರ್. ಕಾರ್ಯಕ್ರಮದ ಸಂಯೋಜಕರಾದ ಜಗನ್ನಾಥ ಅರಿಯಡ್ಕ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀನಿ.